ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯವನ್ನು ಮಾಡಲಿರುವಂತಹವರು ಮನಸ್ವಿ ನಡುತೋಟ, ಡಾಟರ್ ಆಫ್ ಗಣೇಶ್ ನಡುತೋಟ, ಇವರ ಮಗಳು ಮನಸ್ವಿ ನಡುತೋಟ. ಎರಡನೇ ಯಾದಿಯಲ್ಲಿ ನೃತ್ಯವನ್ನು ಮಾಡಲಿರುವಂತಹವರು ವಿದೂಷಿ ಯಶಸ್ವಿ ಸನಿಲ್. ಬಹುಶಃ ಈ ಜಿಲ್ಲೆಯ ಒಂದು ಪ್ರಸಿದ್ಧ ಭರತನಾಟ್ಯ ಸಂಸ್ಥೆಗಳಲ್ಲಿ, ನೃತ್ಯ ಸಂಸ್ಥೆಗಳಲ್ಲಿ ಒಂದು ಬ್ರಾಹ್ಮರಿ ನಾಟ್ಯಾಲಯ ಅಮ್ಮುಂಜೆ, ಇದರ ಪ್ರವರ್ತಕರು ಸಂಸ್ಥಾಪಕರು ಆಗಿರ್ತಕ್ಕಂಥ ಗುರುಗಳಾದಂಥ ನೃತ್ಯ ವಿದೂಷಿ ಭವಾನಿ ಶಂಕರ್ ಅವರ ತರಬೇತಿಯನ್ನು ಪಡೆದಂಥವರು ವಿದೂಷಿ ಯಶಸ್ವಿ ಸನಿಲ್. ಅದಾದ ಮೇಲೆ ಅನ್ಶಿಕಾ ಎಸ್ ಅಮೀನ್, ಅದಾದ ಮೇಲೆ ಅನ್ಶಿ ಪ್ರಶಾಂತ್, ಅದೇ ರೀತಿ ಲಕ್ಷ್ಮಿ ಆ್ಯಂಡ್ ಮತ್ತು ಬಳಗ. ಅದಾದ ಮೇಲೆ ಶಾವ್ಯ ಎಸ್ ಕೋಟ್ಯಾನ್, ಅದಾದ ಮೇಲೆ ಲತಾ ಎಸ್ ಬಳಗ, ಅದಾದ ಮೇಲೆ ದೃಷ್ಟಿ ಮತ್ತು ಸುಹಾನಿ, ಅದಾದ ಮೇಲೆ ಶಾವ್ಯ ಎಸ್ ಕೋಟ್ಯಾನ್ ಸ್ವರ್ಣ ಮತ್ತು ಶಾವ್ಯ ಎಸ್ ಕೋಟ್ಯಾನ್. 10ನೇ ಯಾದಿಯಲ್ಲಿ ಕ್ರಮಾಂಕದಲ್ಲಿ ಸಾನ್ವಿ ಅಮೀನ್, 11ನೇ ಕ್ರಮಾಂಕದಲ್ಲಿ ಸಾನ್ವಿ ಪಿ ಮತ್ತು ಯಶಸ್ವಿನಿ, 12ನೇ ಕ್ರಮಾಂಕದಲ್ಲಿ ಭೂಮಿಕಾ ಮತ್ತು ತಂಡ. ಇಷ್ಟು ತಂಡಗಳು ನೃತ್ಯ ಕಲಾವಿದರು ತಮ್ಮ ಹೆಸರನ್ನು ದಾಖಲಿಸಿಕೊಂಡಿದ್ದಾರೆ. ಎಲ್ಲರೂ ಸಿದ್ಧತೆಯಲ್ಲಿ ಇದ್ದಾರೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಇದೀಗ ಮೊದಲ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ ಮನಸ್ವಿ ನಡುತೋಟ. ಇವರನ್ನ ಅತ್ಯಂತ ಗೌರವಾದಗಳಿಂದ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಗಣೇಶ್ ನಡುತೋಟ ಇವರ ಸುಪುತ್ರಿ, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಗಣೇಶ್ ಪೂಜಾರಿ ನಡುತೋಟ ಇವರ ಸುಪುತ್ರಿ ಮನಸ್ವಿ ನಡುತೋಟ ಇವರಿಗೆ ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಮೊದಲ ಭಾಗದಲ್ಲಿ ನೃತ್ಯ ಮನಸ್ವಿ ನಡುತೋಟ ಇವರಿಂದ. FM mode. ಭಾರತದ ಮಹಾನ್ ನೃತ್ಯ ತಾರೆಯಾಗುವ ಕನಸನ್ನು ಹೊತ್ತುಕೊಂಡು ನಮ್ಮೂರಿನ ಈ ಒಂದು ವೇದಿಕೆಯಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದಾರೆ.
ಅದ್ಭುತವಾಗಿ ನೃತ್ಯವನ್ನು ಮಾಡಿದಂಥ ಮಹಾಗಣಪತಿಯ ಒಂದು ಗೀತೆಗೆ ದೇವರ ಹಾಡಿಗೆ ನೃತ್ಯವನ್ನು ಮಾಡಿದಂಥ ಮನಸ್ವಿ ನಡುತೂಟ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ದಯವಿಟ್ಟು ರಾಜೇಶಣ್ಣ ಒಂದು ಸವಿನೆನಪಿನ ಸ್ಮರಣಿಕೆಯನ್ನು ತಾವುಗಳು ಕೊಡಬೇಕು. ಮನಸ್ವಿ ನಡುತೂಟ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಗಣೇಶ್ ಪೂಜಾರಿಯವರ ಸುಪುತ್ರಿ ಮನಸ್ವಿ ನಡುತೂಟ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಕರಾವಳಿ ಕರ್ನಾಟಕದ ಪ್ರಸಿದ್ಧ ಒಂದು ನಾಟ್ಯಾಲಯಗಳಲ್ಲಿ ಒಂದು 25ನೇ ವರ್ಷದ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿರುವಂಥ ಉಪ್ಪೂರು ಗ್ರಾಮದ ಅಮ್ಮುಂಜೆಯ ಬ್ರಾಹ್ಮರಿ ನಾಟ್ಯಾಲಯ ಅಮ್ಮುಂಜೆ ನೃತ್ಯ ವಿದೂಷಿಗಳು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಭರತನಾಟ್ಯ ನೃತ್ಯ ತರಬೇತಿಯನ್ನು ನೀಡಿದಂಥ ನೃತ್ಯ ವಿದ್ವಾನ್ ವಿದೂಷಿ ಭವಾನಿ ಶಂಕರ್ ಅವರ ತರಬೇತಿ ಅಡಿಯಲ್ಲಿ ಪಳಗಿದಂಥವರು ನಮ್ಮೂರಿನ ವಿದೂಷಿ ವೈಷ್ಣವಿ ಸನಿಲ್ ಯಶಸ್ವಿನಿ ಸನಿಲ್ ಇವರಿಂದ ಇದೀಗ ಭರತನಾಟ್ಯ ನೃತ್ಯಕ್ಕಾಗಿ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. கழலடி பணிமனமே கனிந்தருளும் குணநிதி என்றும் கைவிடான் என்றெண்ணியனுதினமும் கணபதி கழலடி பணிமனமே கனிந்தருளும் குணநிதி என்றும் கைவிடான் என்றெண்ணியனுதினமும் கணபதி கழலடி பணிமனமே கனிந்தருளும் குணநிதி என்றும் கைவிடான் என்றெண்ணி அனுதினமும் கணபதி கழலடி பணிமனமே பணிமனமே முப்புரி நூலணிந்த திருமார்புடன் மூலாதாரமாய் திகழ்ந்து விளங்கிடும் அற்புதமானவனே ஆனை முகத்தவனே ஞான கனி பெற்ற மாங்கனியே முப்புரி நூலணிந்த திருமார்புடன் மூலாதாரமாய் திகழ்ந்து விளங்கிடும் அற்புதமானவனே ஆனை முகத்தவனே ஞான கனி பெற்ற மாங்கனியே தாம் தகஜம் தக தாம் தகஜம் தாம் தஜம் தக தாம் தகஜம் தக தக தகஜம் தாம் தஜம் தக தாம் தகஜம் தாம் தகஜம் தக தாம் தகஜம் தாம் தஜம் தக தாம் தகஜம் தக தக தகஜம் தாம் தஜம் தக தாம் தகஜம் ததிகினதும் 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 தஜம் தஜம் ததிகினதும்
ದಿಂಕಿಣ ತುಂದ ದಿಂಕಿಣ ತುಂದ ಜಂತ ಜಂತ ದಿಗಿಣ ತುಂದ ದಿಗಿಣ ತುಂದ ದಿಂಕಿಣ ತುಂದ ಗಣಪತಿ ಕಳಲಡಿ பணிமனமே கனிந்தருளும் குணநிதி என்றும் கைவிடா நின்றெண்ணி அனுதினமும் கணபதி கழலடி பணிமனமே பணிமனமே ಬಹಳಷ್ಟು ಅದ್ಭುತವಾಗಿ ಭರತನಾಟ್ಯ ನೃತ್ಯವನ್ನು ಮಾಡಿದಂಥ ನಮ್ಮ ಪೆರಂಪಳ್ಳಿಯ ನೃತ್ಯ ವಿದೂಷಿ ಯಶಸ್ವಿನಿ ಸನಿಲ್ ರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಈಗ ನೃತ್ಯವನ್ನ ಮಾಡಿದಂತ ವಿದೂಷಿ ಯಶಸ್ವಿನಿ ಸನಿಲ್ ರವರಿಗೆ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಪೆರಂಪಳ್ಳಿಯ ಈ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಗಣೇಶ್ ಪೂಜಾರಿ ನಡುತೋಟ ಇವರು ಅವರಿಗೆ ಸಭೆ ನೆನಪಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಯಶಸ್ವಿನಿ ಸನಿಲ್ ರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಮೂಲಕ ಸಲ್ಲಿಸಿಕೊಂಡು ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ ಅನ್ಸಿಕಾ ಎಸ್ ಅಮೀನ್ ಇವರನ್ನು ಅತ್ಯಂತ ಗೌರವಾದರಗಳಿಂದ ವೇದಿಕೆಯ ಮೇಲ್ಭಾಗಕ್ಕೆ ನೃತ್ಯವನ್ನ ಮಾಡಲು ಆಮಂತ್ರಿಸಿಕೊಳ್ತಾ ಇದ್ದೇವೆ. ಅನ್ಸಿಕಾ ಎಸ್ ಅಮೀನ್ ಮುಂದಿನ ಭಾಗದಲ್ಲಿ ನೃತ್ಯವನ್ನ ಮಾಡುವಂತೆ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅನ್ಸಿಕಾ ಎಸ್ ಅಮೀನ್. ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮದ ತರುವಾಯ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮವನ್ನ ಸುಧಾಕರ ಕೋಟ್ಯಾನ್ ಪೆರಂಪಳ್ಳಿ ಅಧ್ಯಕ್ಷರು, ಕಟ್ಟಡ ಸಮಿತಿ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಪೆರಂಪಳ್ಳಿ ಇವರ ಘನ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ.
ಪುಟ್ಟ ಕಂದಮ್ಮ ನೃತ್ಯವನ್ನು ಮಾಡಿದ್ದಾಳೆ, ಬಹಳ ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ದಾಳೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಯಾಲಿಟಿ ಶೋಗಳು ಮುಂತಾದವುಗಳಲ್ಲಿ ಪಾಲ್ಗೊಳ್ಳಬೇಕು. ನಮ್ಮೆಲ್ಲರ ಹರಕೆ ನಮ್ಮದು. ಹಂಚಿಕಾ ಎಸ್ ಅಮೀನ್ರವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿ ಮೂಲಕ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಶ್ರೀಯುತರಿಗೆ ಸುಧಾಕರ ಕೋಟ್ಯಾನ್ರವರು, ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನದ ಕಟ್ಟಡ ಸಮಿತಿ ಅಧ್ಯಕ್ಷರು ಸುಧಾಕರ್ ಕೋಟ್ಯಾನ್ ಪೆರಂಪಳ್ಳಿಯವರು ಅವರಿಗೆ ಗೌರವದ ಒಂದು ಸವಿನೆನಪಿನ ದ್ಯೋತಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದೀಗ ಮುಂದಿನ ಭಾಗದಲ್ಲಿ ವೇದಿಕೆ ಮೇಲೆ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ ಲಕ್ಷ್ಮಿ ಮತ್ತು ತಂಡ. ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ ವಿದೂಷಿ ಯಶಸ್ವಿ ಸನಿಲ್ ಇವರು. ಮುಂದಿನ ಭಾಗದಲ್ಲಿ ಮತ್ತೊಂದು ನೃತ್ಯವನ್ನ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ನಮ್ಮೂರಿನ ಹೆಮ್ಮೆಯ ಭರತನಾಟ್ಯ ಕಲಾವಿದೆ ವಿದೂಷಿ ಯಶಸ್ವಿ ಸನಿಲ್ ಇವರಿಂದ. पराशक्ति जननी पराशक्ति जननी पराशक्ति जननी यम्मै परिपालने पुरी पर्वत कुमारी 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 पराशक्ति जननी जननी सुरासुरार्पणि सरोज चरण सुरासुरार्पणि सरोज चरण सुरासुरार्पणि सरोज चरण सुंदरी चरणाम्बुजो नंबिने सुरासुरार्पणि सरोज चरण सुंदरी चरणाम्बुजो नंबिने पराशक्ति जननी यम्मै परिपालने पुरी पर्वत कुमारी पराशक्ति जननी जननी शंकरी कृपा करी
ವರಭಯಕರಿ ಯಮಯಾದರಿ ಹರಿ ಸೋದರಿ ಶಂಕರಿ ಕೃಪಾಕರಿ ವರಭಯಕರಿ ಯಮಯಾದರಿ ಹರಿ ಸೋದರಿ ಶಂಕರಿ ಕೃಪಾಕರಿ ವರಭಯಕರಿ ಯಮಯಾದರಿ ಹರಿ ಸೋದರಿ ಶಂಕರಿ ಕೃಪಾಕರಿ ವರಭಯಕರಿ ಯಮಯಾದರಿ ಹರಿ ಸೋದರಿ ಪರಾಶಕ್ತಿ ಜನನಿ ಎಮ್ಮೈ ಪರಿವಾರನೆ ಪುರಿ ಪರ್ವತ ಕುಮಾರಿ ಪರಾಶಕ್ತಿ ಜನನಿ ಶಿವ ಜಾಯೇ மனவிருள் மாயே அகலம் வரமருள்வாயே மாயே தாயே பரசிவ ஜாயே மனவிருள் மாயே அகலம் வரமருள்வாயே மாயே பராசக்தி ஜனனி எம்மை பரிபாலனே புரி பரத குமாரி பராசக்தி ஜனனி घोर महिष संहारिणी श्यामल रूपिणी सिंहवाहिनी महेश्वरी पराशक्ति जननी घोर महिष संहारिणी श्यामल रूपिणी पराशक्ति जननी घोर महिष संहारिणी श्यामल रूपिणी सुखवाहिनी महेश्वरी पराशक्ति जननी எம்மை பரிபாலனே புரி பர்வத குமாரி பராசக்தி ஜனனி பராசக்தி ஜனனி பராசக்தி ஜனனி 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 ವಿಶೇಷವಾಗಿ ನಾಟ್ಯ ಪ್ರಕಾರದ ಮುಖೇನವಾಗಿ ಭರತನಾಟ್ಯ ಕಾರ್ಯಕ್ರಮವನ್ನು ನೃತ್ಯವನ್ನು ಪ್ರಸ್ತುತಪಡಿಸಿದಂಥ ಪರಂಪಳ್ಳಿಯ ಖ್ಯಾತ ಭರತನಾಟ್ಯ ನೃತ್ಯ ಕಲಾವಿದೆ ವಿದೂಷಿ ಯಶಸ್ವಿ ಸನಿಲ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಅವರನ್ನು ತರಬೇತಿಗೊಳಿಸಿದಂಥ ನಮ್ಮೂರಿನ ಉಪ್ಪೂರಿನ ಮುಂಜೆಯ ಪ್ರಸಿದ್ಧ ಬ್ರಾಹ್ಮರಿ ನಾಟ್ಯಾಲಯ ಮುಂಜೆ ಇದರ ಗುರುಗಳಾದಂಥ ಸಂಸ್ಥಾಪಕರು ಆಗಿರ್ತಕ್ಕಂಥ ಭರತನಾಟ್ಯ ವಿದ್ವಾನ್ ಭವಾನಿ ಶಂಕರ್ ಅವರಿಗೂ ಸಹ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಓರ್ವರು ವೃತ್ತಿಯಲ್ಲಿ ಗೌರವ ಉಪನ್ಯಾಸಕರು, ಕರಾವಳಿ ಭಾಗದ ಪ್ರಸಿದ್ಧ ಕಾರ್ಯಕ್ರಮ ನಿರೂಪಕರು, ಉಡುಪಿಯ ಪ್ರತಿಷ್ಠಿತ ನಮ್ಮ ಬಿಲ್ಲವ ಸಮಾಜದ ನೇತೃತ್ವದಲ್ಲಿ ಇರುವಂಥ ಯುವ ವಾಹಿನಿ ಉಡುಪಿಯ ನಿಕಟಪೂರ್ವ ಅಧ್ಯಕ್ಷರು, ಅದು ಅಲ್ಲದೆ ಒಗ್ಗೆಲ್ಬೆಟ್ಟು ಬ್ರಹ್ಮಬೈದರ್ಕಳ ಗರುಡಿಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ
ದಯಾನಂದ ಕರ್ಕೇರರವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ನಾವು ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಉಡುಪಿ ನಗರಸಭೆಯ ಅತ್ಯಂತ ಕ್ರಿಯಾಶೀಲ ನಿಕಟಪೂರ್ವ ನಗರಸಭಾ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ ಪೂಜಾರಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆ ಈ ಪೆರಂಪಳ್ಳಿ ಭಾಗದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತನ್ಮೂಲಕ ತನ್ನದೇ ಆದ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಿರುವಂಥ ಪೂಜ್ಯನೀಯ ಹರಿಕೃಷ್ಣ ಶಿವತ್ತಾಯರವರು, ನಿವೃತ್ತ ಸರ್ಕಾರಿ ನೌಕರರ ಉಡುಪಿ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಪೂಜ್ಯನೀಯ ಹರಿಕೃಷ್ಣ ಶಿವತ್ತಾಯರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಯುವಕ ಮಂಡಲ ರಿಜಿಸ್ಟರ್ಡ್ ಪೆರಂಪಳ್ಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಓರ್ವ ಯುವ ರಾಜಕೀಯ ನಾಯಕರು ಆಗಿರ್ತಕ್ಕಂಥ ಶಶಾಂಕ್ ಶಿವತ್ತಾಯರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕೆ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಅನ್ಶಿ ಪ್ರಶಾಂತ್. ಇವರು ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಂಡು ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ನಮ್ಮೂರಿನ ಪುಟ್ಟ ಕಂದಮ್ಮ ಭಾರತದ ಮಹಾನ್ ನೃತ್ಯ ತಾರೆಯಾಗುವ ಕನಸನ್ನು ಹೊತ್ತುಕೊಂಡು ನಮ್ಮೂರಿನ ಈ ಒಂದು ಭವ್ಯ ವೇದಿಕೆ ಮೇಲೆ ಇದೀಗ ನೃತ್ಯದ ಮುಖೇನವಾಗಿ ಹೆಜ್ಜೆಯನ್ನು ಹಾಕಲಿಕ್ಕಿದ್ದಾರೆ ಅನ್ಶಿ ಪ್ರಶಾಂತ್ ಇವರು. दबी दबी सी हंसी होठों पे फंसी है, गुदगुदी कर रही हवा, अल्लाह मचा रही है पागल सी ख्वाहिशें, खुशियों की मिली है वजह, कुछ है जुनून सा कुछ पागल, सौ बातें करता ये बुद्धू सा मन है, कुछ है जुनून सा कुछ पागलपन है, सौ बातें करता ये बुद्धू सा मन है. करने दे ख्वाबों को बदमाशियां, चलने दे नजरों की मनमानियां, ढूंढे चलो कुछ ठिकाने नए, होने दे पगली पगली सी नादानियां, होश में रहना है क्यों रहने से होगा क्या, बेहोशियों में है मजा, बचकानी हरकतें जो होती है होने दे, खुशियों की मिली है वजह, कुछ है जुनून सा कुछ पागलपन है, सौ बातें करता ये बुद्धू सा मन है, कुछ है जुनून सा कुछ पागलपन है, सौ बातें करता ये बुद्धू सा मन है. Na 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 na, na 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 na, yeah, na na na, oh, na na na, na na na, yeah, na na, oh. मौसम ने भी की है कुछ कोशिशें. ಬಹಳ ಉತ್ತಮವಾಗಿ ನೃತ್ಯವನ್ನು ಮಾಡಿದಂಥ ಪುಟ್ಟ ಕಂದಮ್ಮ ಅನ್ಶಿ ಪ್ರಶಾಂತ್ ರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಗೋಪಾಲ್ ಪೆರಂಪಳ್ಳಿಯವರು ಆ ಪುಟ್ಟ ಕಂದಮ್ಮಳಿಗೆ ಒಂದು ಸವಿನೆನಪಿನ ದ್ಯೋತಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅನ್ಶಿ ಪ್ರಶಾಂತ್ ರವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ಉಡುಪಿ ನಗರಸಭೆಯ ಮಾಜಿ ನಗರಸಭಾ ಸದಸ್ಯರು ನಮ್ಮ ಪೆರಂಪಳ್ಳಿಯ ರಮೇಶ್ ನಾಯ್ಕರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ
ಉಡುಪಿ ಜಿಲ್ಲಾ ಕೃಷಿಕ ಸಂಘ ಪೆರಂಪಳ್ಳಿ ವಲಯದ ಅಧ್ಯಕ್ಷರು, ಕಟ್ಟಡ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ರವೀಂದ್ರ ಪೂಜಾರಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಪೆರಂಪಳ್ಳಿಯಲ್ಲಿ ಕ್ರಿಶ್ಚಿಯನ್ ಯೂನಿಟಿ ರಿಜಿಸ್ಟರ್ಡ್ ಪೆರಂಪಳ್ಳಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿನ್ಸೆಂಟ್ ಡಿಸೋದರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಶ್ರೀಮಾತಾ ಭಜನಾ ಮಂಡಳಿ ಪೆರಂಪಳ್ಳಿ ಇದರ ಅಧ್ಯಕ್ಷರು, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಅರುಣಾ ಸುಧಾಮ್ರವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಪೆರಂಪಳ್ಳಿಯ ಪ್ರತಿಷ್ಠಿತ ಭಂಡಾರ ಮನೆಯ ಉಮೇಶ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಪೆರಂಪಳ್ಳಿಯ ಪಟ್ನ ಗುರಿಕಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಶಂಕರ್ ಕುಂದರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮಾಡಿದಂಥ ಗುರುಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂಬಾಗಿಲುವಿನ ಕೃಷ್ಣ ಶ್ರೀಧರನ್ರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನ ಏಕಕಾಲದಲ್ಲಿ ಗುರುತಿಸಿಕೊಂಡು ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ ಶ್ರಾವ್ಯ ಎಸ್ ಕೋಟ್ಯಾನ್ ಇವರು. ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗಕ್ಕೆ ವೇದಿಕೆಗೆ ನೃತ್ಯವನ್ನು ಮಾಡಲು ಬರಮಾಡಿಕೊಳ್ತಾ ಇದ್ದೇವೆ. ಶ್ರಾವ್ಯ ಎಸ್ ಕೋಟ್ಯಾನ್. ಬಂಧುಗಳೇ, ಈ ನಾಡಿನ ಬಲಾಢ್ಯ ಸಮಾಜಗಳಲ್ಲಿ ಒಂದು ಬಿಲ್ಲವರ ಸಮಾಜ. ಪೆರಂಪಳ್ಳಿಯ ಈ ನರ್ಕಲ ಎನ್ನುವ ಪುಣ್ಯಭೂಮಿಯಲ್ಲಿ ನಮ್ಮ ಪೆರಂಪಳ್ಳಿ ಭಾಗದ ಬಿಲ್ಲವ ಸಮಾಜ ಬಂಧುಗಳು ಒಂದುಗೂಡಬೇಕು, ಒಂದೇ ಸೂರಿನಡಿನಲ್ಲಿ ಸೇರಿಕೊಂಡು ಒಂದಷ್ಟು ಧಾರ್ಮಿಕ, ಒಂದಷ್ಟು ಸಾಮಾಜಿಕ, ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಅಂದು ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಒಂದು ಸುಂದರವಾಗಿ, ಭವ್ಯವಾಗಿ, ದಿವ್ಯವಾಗಿ, ನವ್ಯವಾಗಿ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮ ನಿನ್ನೆಯ ದಿನ ನೆರವೇರಿಸಿಕೊಂಡು ತದನಂತರ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಬನ್ನಂಜಯ್ಯ ದಯಾಕರ್ ಶಾಂತಿಯವರ ಧಾರ್ಮಿಕ ಪೌರೋಹಿತ್ಯದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿಕೊಂಡು ಇದೀಗ ಮುಸ್ಸಂಜೆಯ ಹೊತ್ತಿನಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಇದೀಗ ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ ಶ್ರಾವ್ಯ ಎಸ್ ಕೋಟ್ಯಾನ್ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ ವೇದಿಕೆಗೆ. ಈ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಕರಾವಳಿ ಭಾಗದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತ ಯೂಟ್ಯೂಬ್ ಲೈವ್ ಚಾನೆಲ್ ತುಳುನಾಡು ವಾರ್ತೆ, ಈ ಚಾನೆಲ್ ಮೂಲಕ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಬಹುಶಃ 2 ದಿನಗಳ ಪರ್ಯಂತ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರದ ವ್ಯವಸ್ಥೆ ಆಗ್ತಾ ಇದೆ ತುಳುನಾಡು ವಾರ್ತೆ ಎನ್ನುವಂಥ ಲೈವ್ ಚಾನೆಲ್ ಮುಖಾಂತರವಾಗಿ. ಅದರ ಸಂಸ್ಥೆಯ ಮುಖ್ಯಸ್ಥರಿಗೆ, ಸಂಸ್ಥೆಯ ಎಲ್ಲ ಗೌರವಾನ್ವಿತ ಸಿಬ್ಬಂದಿ ವರ್ಗದವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಶ್ರಾವ್ಯ ಎಸ್ ಕೋಟ್ಯಾನ್ ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा धीम धीम तारा जतुलतो నివ్వాలని నాలో
ವಾಲಿ ನೀವೇ ಅನಾಥರ ಕ್ಷಣ ನೀವಿಧಿ ಕಾದಟೆ ಮೊರವಿನಿ ಚೇರವಟೆ ಬಹಳಷ್ಟು ಅದ್ಭುತವಾಗಿ ಭರತನಾಟ್ಯ ನೃತ್ಯವನ್ನು ಮಾಡಿದಂಥವರು ಬಹುಶಃ ಕೊಡವೂರಿನ ನೃತ್ಯ ನಿಕೇತನ ಭರತನಾಟ್ಯ ಸಂಸ್ಥೆಯ ಮಾನಸಿ ಸುಧೀರ್ ಅವರ ಶಿಷ್ಯೆಯಾಗಿರ್ತಕ್ಕಂಥ ಶಾವ್ಯ ಎಸ್ ಕೋಟ್ಯಾನ್ರವರು. ಬಹುಶಃ ಬನ್ನಿ, ಶಾವ್ಯ ಎಸ್ ಕೋಟ್ಯಾನ್ರವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಉದಯ್ ಜತ್ತನ್ರವರು ಶಾವ್ಯ ಎಸ್ ಕೋಟ್ಯಾನ್ರವರಿಗೆ ಒಂದು ಸವಿನೆನಪಿನ ದ್ಯೋತಕ ಸಾಕ್ಷಿಯ ರೂಪದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಶಾವ್ಯ ಎಸ್ ಕೋಟ್ಯಾನ್ರವರು ಬಹುಶಃ ಮಾನಸಿ ಸುಧೀರ್ ಅವರು ನೃತ್ಯ ನಿಕೇತನ ಕೊಡವೂರು ಈ ಭರತನಾಟ್ಯ ಸಂಸ್ಥೆಯ ಸದಸ್ಯೆ ಮಾನಸಿ ಸುಧೀರ್ ಅವರ ಶಿಷ್ಯೆಯಾಗಿರ್ತಕ್ಕಂಥ ಶಾವ್ಯ ಎಸ್ ಕೋಟ್ಯಾನ್ರವರಿಗೆ ಒಂದು ಸವಿನೆನಪಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಇನ್ನೇನು ಒಂದೆರಡು ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಸಭಾ ಕಾರ್ಯಕ್ರಮದತ್ತ ನಾವುಗಳು ಬರೋರಿದ್ದೇವೆ. ಮುಂದಿನ ಭಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ ಲಕ್ಷ್ಮಿ ಮತ್ತು ತಂಡ ಇದಾರಲ್ಲ, ಲಕ್ಷ್ಮಿ ಮತ್ತು ತಂಡ. ಓಹ್, ಇದೀಗ ವೇದಿಕೆ ಮೇಲೆ ಹೆಜ್ಜೆಯನ್ನು ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಮಾಜದ ಗೌರವಾನ್ವಿತ ಮಹಿಳಾಮಣಿಗಳು. ಲಕ್ಷ್ಮಿ ಮತ್ತು ತಂಡದ ಸದಸ್ಯರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ ನೃತ್ಯಕ್ಕಾಗಿ ಮೂಜಿ ಮೊನೆ ತೋಜೊಂದುಂಡು ಆಜಿ ಕಣ್ಣು ತೂವೊಂದುಂಡು ಲೆತ್ತನ ಈಯನ ಲೆತ್ತಿನಿ ಇದ್ದಿಂದ ಲೆಪ್ಪುಲಗೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಕಚ್ಚಲುಡು ಕೊಪ್ಪುನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಪರಶುರಾಮ ದೇವರು ಉಂಡು ಮಲ್ತಿನ ಕಲೆ ಕಾರ್ಣಿಕ ತಿಂಜಿನ ಪುಣ್ಯ ಮಣ್ಣುಗೆ ಕೋಟಿ ಚೆನ್ನೆ ಅಗೊಳಿ ಮಂಜಣ್ಣೆ ಕಾಂತ ಬಾರೆ ಬುಧ ಬಾರೆ ಪುಟ್ಟಿ ಮಣ್ಣುಗೆ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಈಯೇ ತುಡರುದ ನಲಿಗೆ ರಾತ್ರಿ ಪೂರ ಸುಗಿದೆ ಈಯೇ ಕಡಮರು ಕವಿದೆ ದಿನ ಕನಟು ಬತ್ತು ಕಣ್ಣ ಕೊಡ ಎದುರುಡು ಉಂಟೊಡ ಕನ್ನಡಿಯಾದು ಕರುವಡುದು ಒಡ ಓರಾಧೆ ಒರಿಯೊಳಗೆ ಚೆದ ಗಲ್ಲ
മുത്തുത ആണെ നിന്ന മട്ടയാണ് പിന്തുണ്ടേനെ തടിയുടെ കുല്ലാതെ നന്നു മല്ല് മാറ്റാനെ അതികുലു സാരനലാ വനീരി ബോടുദിന ജീവിതಲಿ ಪಕ್ಕಿಲೆ ನಾಟಿಲ್ಲಾನಾ ನಮ್ಮೆದ ಚಂದಿರೇನೆ ಒಂದು ಸಲಕ್ಕೆ ನುವೇನೆ ಅರೆದ ಮಂಟಪಡು ಪೊನ್ನು ಏನೇ ನಿನ್ನ ಜವನೆ ಪನ್ನಕ್ಕೆ ನೀವೆ ಜೀವ ಕೊರುವೆ ಮೇರೆಲಾದ ಜೊತೆ ನಡಪುಗ ರಾಜ ರಾಣಿಯಾನೇ ಹೊಸ ಹೊಸ ಹಸಿರು ಮೂರು ನಗ ಇರವರ ತೂಯೇನಾ ಚಂದನೆ ಅಲ್ಲನ್ನು ಕೂಪುಂಡೆ ಕಾಜಿದ ಕನ್ನೋಟ ಸೋಜಿಗ ರಂಪಾಟ ಎಣ್ಣೆಜಿದ ಕಂಡೋಡು ನವಿಲಂಜಿನ ತಂದು ಬಪ್ಪುನ ಪರ್ಲುತ್ತುಯೇ ಡೆನ್ನ ಬಿನ್ನಗು ಬಾರಿ ತಮ್ಮನ ಹೇ ಕತ್ತಾಲೆ ಕವಿದಿನ ಮುಗಲ್ದ ಮಾನೋಡು ಮಿಂಚಿದ ಸಂಚಾರನ ಪೊರ್ಲು ಈ ತುಳುನಾಡು ಸಣದ ತಾಮರ ನಮ್ಮ ಭಾಷೆ ಪೊರ್ಲು ಈ ತುಳುನಾಡು ಅರಸಾರ ಸಣದ ತಾಮರ ನಮ್ಮ ಭಾಷೆ बजाना स्टेप पड़ गाना once more पंग तोड़ा बेस बढ़ाना गाना बजाना स्टेप पड़ गाना once more पंग तोड़ा बेस बढ़ाना रोजी गम्मत मूल इन्हें बिंदास फील नाना बेजार लोलू सारे लाइफ आलू ಬಂಗಾರ ಮೈಲಿಗೆ ಸಿಂಗಾರ ನಿನ್ನ ಮನಕ್ಕೆ ಒಂದು ನಿಮಿಷ ನಿಂತ್ಕೊಳ್ಳಿ. ಹಾ 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 ಬೇಕು ಅಂತ ಮಾಡಿದ್ದಲ್ಲ, ನಮ್ಮ ಸಮಾಜದ ಈ ಭವ್ಯ ವೇದಿಕೆಯಲ್ಲಿ ನೃತ್ಯವನ್ನು ಮಾಡಲೇಬೇಕು ಅಂತ ಮಾಡಿದ್ದು. ಬಹಳ ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಲಕ್ಷ್ಮಿ ಮತ್ತು ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಗಳು. ಸನ್ಮಾನ್ಯ ಉದಯ್ ಕುಮಾರ್ ಅವರಿಗೆ ಗೌರವದ ಒಂದು ಸ್ಮರಣಿಕೆಯನ್ನ ಆ ತಂಡದ ಪರವಾಗಿ ಆ ತಂಡದ ಮುಖ್ಯಸ್ಥರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ತಾಯಿ ಮಗಳನ್ನು ಒಳಗೊಂಡಿರುವಂಥ ಒಂದು ಕುಟುಂಬದ ಸದಸ್ಯರನ್ನು ಒಳಗೊಂಡಿರುವಂಥ ನೃತ್ಯ ಕಲಾವಿದೆಯರು ಬಹಳ ಚೆನ್ನಾಗಿ ನೃತ್ಯವನ್ನು ತಾವುಗಳು ಮಾಡಿದ್ದೀರಿ. ಇದೀಗ ಒಂದು ಫೋಟೋ ಸೆಷನ್ನಿಗಾಗಿ ಲಕ್ಷ್ಮಿ ಮತ್ತು ತಂಡದವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಭಾಗದಲ್ಲಿ ಲತಾ ಮತ್ತು ತಂಡ ಮುಂದಿನ ಭಾಗದಲ್ಲಿ ವೇದಿಕೆ ಮೇಲೆ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಲತಾ ಮತ್ತು ತಂಡದವರು ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೂರಿನ ಅನೇಕ ಸಂಘ ಸಂಸ್ಥೆಗಳು, ಊರಿನ ಸಹೃದಯಿ ಬಂಧುಗಳು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತನ್ಮೂಲಕ ತನ್ನದೇ ಆದ ಸಹಕಾರವನ್ನು ಕೊಟ್ಟವರಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸ್ವಸಹಾಯ ಸಂಘಗಳ ಸದಸ್ಯರು ಸಹ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಗುರು ಸಂದೇಶವನ್ನ ನೀಡಲಿರುವಂತ ಶ್ರೇಯಸ್ ಜಿ ಕೋಟ್ಯಾನ್ ಗುಂಡಿಬೈಲು ಸಂಶೋಧಕರು MIT ಮಣಿಪಾಲ ಆ ಒಂದು ಸಂಸ್ಥೆಯ ವಿದ್ಯಾರ್ಥಿ ಕೂಡ ಆಗಿ
ಅನೇಕ ಇದರಲ್ಲಿ ಸಂಶೋಧನೆಯನ್ನು ಮಾಡಿದಂಥವರು ಶ್ರೇಯಸ್ ಜಿ ಕೋಟ್ಯಾನ್ರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೇಯಸ್ ಜಿ ಕೋಟ್ಯಾನ್ರವರಿಗೆ. ಇದೀಗ ಲತಾ ಮತ್ತು ತಂಡದವರಿಂದ ನೃತ್ಯ ಕಾರ್ಯಕ್ರಮ. ಮಾತೆರೆಗಳ ನಮಸ್ಕಾರ. ಯಾನು ನಿಖಿಲಿನ ಮಂಗ್ಲಿ. ಪನಿ 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 ಒಂದು ಪನಿತ ಅಂಗನ ಕಲ 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 ಬಂದು ಈಜೋ ಕಂಬುಲನ ಪನಿ 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 ಒಂದು ಪನಿತ ಅಂಗನ ಕಲ 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 ಬಂದು ಈಜೋ ಕಂಬುಲನ ಮೂಡ ಇಡುಕೆ ಒಂದು ಡೋಲದ ಬರ ಪಟ್ಟ ಇಡು ಗಿಜಿ ಗಿಜಿ ಕಾಜಿದ ಸ್ವರ ಆಯನಂಚಿ ಕಣ್ಣು ಮಾಡ ಸಿಮಗಾಳಿಯ ತಾಗದು ಉಡಲುಗು ಸ್ವರ ಬತ್ತಿಂಡ ಬತ್ತಿಂಡ ಪನಿ 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 ಒಂದು ಪನಿತ ಅಂಗನ ಕಲ 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 ಬಂದು ಈಜೋ ಕಂಬುಲನ ಪನಿ 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 ಒಂದು ಪನಿತ ಅಂಗನ ಕಲ 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 ಬಂದು ಈಜೋ ಕಂಬುಲನ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ.
بشيل اقول عطني رقصة طقلي صرناي اقول عطني رقصة كلمة تاي اقول سوي رقصة هلو جودباي زيد لي سكر وايد وانا اشرب لي جاي يا اخي دوس دوس عندي خوش فصلة يا اخي تفوز تفوز والله خوش رقصة يا اخي دوس دوس عندي خوش فصلة يا اخي تفوز تفوز والله خوش رقصة يا اخي دوس دوس عندي خوش فصلة يا اخي تفوز تفوز والله خوش رقصة يا اخي دوس دوس عندي خوش فصلة يا اخي تفوز تفوز والله خوش رقصة ವಾಹ್ ವಾಹ್, ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತ ಲತಾ ಮತ್ತು ತಂಡದವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಬಹುಶಃ ತಂಡದವರಲ್ಲಿ ಎಷ್ಟು ದಿನ ಪ್ರಾಕ್ಟೀಸ್ ಇದು? ಬಹಳ ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ದೀರಿ. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕಟ್ಟಡ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಸನ್ಮಾನ್ಯ ರವೀಂದ್ರ ಪೂಜಾರಿಯವರು ಈ ಒಂದು ತಂಡದ ಮುಖ್ಯಸ್ಥರಿಗೆ ಸವಿನೆನಪಿನ ದ್ಯೋತಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರವೀಂದ್ರ ಪೂಜಾರಿಯವರು ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದ ಕಟ್ಟಡ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಪೆರಂಪಳ್ಳಿ ವಲಯದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ರವೀಂದ್ರ ಪೂಜಾರಿಯವರು ಇದೀಗ ಆ ಒಂದು ಲತಾ ಮತ್ತು ತಂಡದ ಸದಸ್ಯರೆಲ್ಲರನ್ನ ಕೂಡಿಕೊಂಡು ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಇದೀಗ ನೆರವೇರ್ತಾ ಇದೆ. ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ವೇದಿಕೆಯನ್ನು ಸಿದ್ಧಪಡಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆ ಮೇಲೆ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಭಿನಯ ಕಲಾವಿದರು ಉಡುಪಿ. ಬಹುಶಃ ಬಹುದೊಡ್ಡ ಒಂದು ನಾಟಕ ಸಂಸ್ಥೆ, ಬಹಳಷ್ಟು ಜನಮನ್ನಣೆಯನ್ನು ಗಳಿಸಿಕೊಂಡಿರುವಂಥ ಒಂದು ರಂಗಭೂಮಿ ಸಂಸ್ಥೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಅಭಿನಯ ಕಲಾವಿದರು ಉಡುಪಿ ಆ ಒಂದು ನಾಟಕ ರಂಗಭೂಮಿ ಸಂಸ್ಥೆಯ ಹಾಸ್ಯ ಕಲಾವಿದರು ಆಗಿರ್ತಕ್ಕಂಥ ಸನ್ಮಾನ್ಯ ವಿಕ್ರಮ್ ಮಂಚಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹುಶಃ ಇಂದಿನ ದಿನ ನಡೆಯುವಂಥ ನಮ್ಮ ಸಂಘದ ಸದಸ್ಯರನ್ನು ಒಳಗೊಂಡು ಒಂದು ನಡೆಯುವಂಥ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಎನ್ನಿನಿ ಬ್ಯಾತೆ ಆಯಿನಿ ಬ್ಯಾತೆ, ಈ ಒಂದು ನಾಟಕವನ್ನು ಬರೆದಂಥವರು ಕೂಡ ಅವರೇ, ಸಮಗ್ರ ನಿರ್ದೇಶನವನ್ನು ಮಾಡಿದಂಥವರು ಅವರೇ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸನ್ಮಾನ್ಯ ವಿಕ್ರಮ್ ಮಂಚಿ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಬಹುಶಃ ಅಭಿನಯ ಆ ಸಂಸ್ಥೆಯಲ್ಲಿ ಅವರ ಹಾಸ್ಯವನ್ನು ನಾವು ಕೇಳಿರಬೇಕು. ಬಹಳ ಅದ್ಭುತವಾಗಿ ನಮ್ಮ ಕರಾವಳಿ ಭಾಗದ ಓರ್ವ ಪ್ರಸಿದ್ಧ ಹಾಸ್ಯ ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಸನ್ಮಾನ್ಯ ವಿಕ್ರಮ್ ಮಂಚಿ, ನಾಟಕ ರಚನೆಕಾರ ಮತ್ತು ನಾಟಕ ನಿರ್ದೇಶಕರು ಆಗಿರ್ತಕ್ಕಂಥ ವಿಕ್ರಮ್ ಮಂಚಿ ಅವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ನಾವು ಬಯಸ್ತಾ ಇದ್ದೇವೆ. ಅವರ ಜೊತೆಯಲ್ಲಿ ಆಗಮಿಸಿದಂಥ ಅವರೆಲ್ಲ ಸ್ನೇಹಿತ ಬಂಧುಗಳಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಇದೀಗ ನಮ್ಮ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದ ಮಾಜಿ ಸಚಿವರು ಉಡುಪಿ ಆದಂತ 2 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದಂತ ಧೀಮಂತ ಜನನಾಯಕರು, ಬಡವರ ಪಾಲಿನ ಆಶಾವಾದಿಗಳಿಗೆ ರಾಜಕೀಯ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಮೋದ್ ಮಧುರಾಜರು ಇದೀಗ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದ ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಪದಾಧಿಕಾರಿಗಳ ಪರವಾಗಿ, ಅದೇ ರೀತಿ ಈ ಕಾರ್ಯಕ್ರಮದ ಪರವಾಗಿ ಸನ್ಮಾನ್ಯ ಪ್ರಮೋದ್ ಮಧುರಾಜರಿಗೆ ಆತ್ಮೀಯವಾದ ಸ್ವಾಗತವನ್ನು ಇವತ್ತು ಬಯಸಿಕೊಂಡಿದ್ದೇವೆ. ಇದೀಗ 20-25 ದಿನಗಳಿಂದ ಈ ಒಂದು ಭಾಗಕ್ಕೆ ಆಗಮಿಸಿ ಅವರೇ ಬರೆದಿರುವಂಥ ಒಂದು ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ನಮ್ಮ ಸಂಘದ ಸದಸ್ಯರಿಗೆ ನಿರ್ದೇಶನವನ್ನು ಮಾಡಿದಂಥವರು ಎನ್ನಿನಿ ಬ್ಯಾತೆ ಆಯಿನಿ ಬ್ಯಾತೆ. ಹಾಗೆ ಗೌರವ ಸ್ಮರಣಿಕೆಯಲ್ಲಿ ಪ್ರಧಾನವನ್ನು ನೀಡಿ ಅವರ ಅತ್ಯಂತ ಗೌರವದಿಂದ ಗೌರವಿಸಿ
ಏನು ಕೈದೇ ಮಾಡೋದಿಲ್ಲ ಮಾರ್ರೆ ನೀವು. ಕೈದೇ ಮಾಡೋದಿಲ್ಲ ಆಯ್ತಾ ಇದ್ರೆ ಮಾಸ್ಟರ್ ಹೇಳಿದ್ರು ಸಭಾ ಕೊಳ್ಳಿಕ್ಕಿದೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಪೆರಂಪಳ್ಳಿಯ ಕಟ್ಟಡ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಸುಧಾಕರ ಕೋಟ್ಯಾನ್ ಪೆರಂಪಳ್ಳಿ ಇವರ ಘನಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. ಗುರು ಸಂದೇಶ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ ಶ್ರೇಯಸ್ ಜಿ ಕೋಟ್ಯಾನ್ ಗುಂಡಿಬೈಲು ಸಂಶೋಧನಾ ವಿದ್ಯಾರ್ಥಿ MIT ಮಣಿಪಾಲ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಪ್ರಮೋದ್ ಮಧುರಾಜರವರು ಈಗಾಗಲೇ ಬೇಗನೆ ಆಗಮಿಸಿ ಗೌರವ ಪ್ರಸಾದವನ್ನ ಸ್ವೀಕಾರವನ್ನು ಮಾಡಿಕೊಂಡು ತೆರಳಿದ್ದಾರೆ. ಪ್ರಮೋದ್ ಮಧುರಾಜರವರು ಆಗಮಿಸಿ ಶುಭವನ್ನ ಹಾರೈಸಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಉಡುಪಿಯ ಮಾಜಿ ಶಾಸಕರಾದಂಥ ರಘುಪತಿ ಭಟ್ರವರು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಕಿನ್ನಿಮೂಲ್ಕಿಯ ನಮ್ಮ ಉಡುಪಿಯ ಸಮಾಜ ಸೇವಕರಾದಂಥ ಕೃಷ್ಣಮೂರ್ತಿ ಆಚಾರ್ಯರವರು, ಉಡುಪಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಪ್ರಭಾಕರ್ ಪೂಜಾರಿಯವರು, ಉಡುಪಿ ಬಿಲ್ಲವ ಯುವ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರವೀಣ್ ಎಂ ಪೂಜಾರಿಯವರು, ಯುವ ವಾಹಿನಿ ಉಡುಪಿಯ ನಿಕಟಪೂರ್ವ ಅಧ್ಯಕ್ಷರು, ಉಗ್ಗೆಲ್ಬೆಟ್ಟು ಬ್ರಹ್ಮಬೈದಿರ್ಕಳ ಗರುಡಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ದಯಾನಂದ ಕರ್ಕೇರಯ್ಯವರು, ಅದೇ ರೀತಿ ಆತ್ಮಾನಂದ ಸರಸ್ವತಿ ಕೈಗಾರಿಕಾ ತರಬೇತಿ ಕೇಂದ್ರ ಬಿಲ್ಲಾಡಿ ಉಡುಪಿಯ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಓಬು ಪೂಜಾರಿಯವರು, ಅದೇ ರೀತಿ ವೈದ್ಯಶ್ರೀ ಆದಿ ಉಡುಪಿಯ ಅಧ್ಯಕ್ಷರು ಆದಂಥ ಸೂರ್ಯೋದಯ ಪೆರಂಪಳ್ಳಿ ಇವರು, ಹಾಗೆ ಮಹಿಳಾ ಘಟಕ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಳಿ ಮುಲ್ಕಿ ಇದರ ಅಧ್ಯಕ್ಷೆಯಾದಂಥ ಶ್ರೀಮತಿ ಗೀತಾಂಜಲಿ ಸುವರ್ಣರವರು, ಹಾಗೆ ನಾರಾಯಣಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಹರಿಶ್ಚಂದ್ರ ಅಮೀನ್ರವರು, ಬಿಲ್ಲವ ಪರಿಷತ್ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆಯ ನವೀನ್ ಅಮೀನ್ ಶಂಕರ್ಪುರ ಇವರು, ಹಾಗೆ ಪೆರಂಪಳ್ಳಿಯ ಬಿಲ್ಲವ ಗುರಿಕಾರರಾಗಿರ್ತಕ್ಕಂಥ ಉಮೇಶ್ ಬಂಗೇರ, ಕಲ್ಮಾಡಿ ಗರುಡಿಯ ಗೌರವ ಅಧ್ಯಕ್ಷರಾದಂಥ ಅಚ್ಯುತ ಅಮೀನ್ ಕಲ್ಮಾಡಿ, ಅದೇ ರೀತಿ ಮಾಜಿ ನಗರಸಭಾ ಸದಸ್ಯರು ಪೆರಂಪಳ್ಳಿಯ ರಮೇಶ್ ನಾಯ್ಕರವರು, ಯುವಕ ಮಂಡಲ ಪೆರಂಪಳ್ಳಿಯ ಅಧ್ಯಕ್ಷರಾದಂಥ ಶಶಾಂಕ್ ಶಿವತ್ತಾಯರವರು, ಅದೇ ರೀತಿ ನವಚೈತನ್ಯ ಯುವಕ ಮಂಡಲ ರಿಜಿಸ್ಟರ್ಡ್ ಮೂಡು ಪೆರಂಪಳ್ಳಿಯ ಕಾರ್ಯದರ್ಶಿಯವರಾದಂಥ ವಿಶಾಲ್ ರವರು, ಅದೇ ರೀತಿ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಪೆರಂಪಳ್ಳಿ ವಲಯದ ಅಧ್ಯಕ್ಷರಾದಂಥ ರವೀಂದ್ರ ಪೂಜಾರಿಯವರು, ಕ್ರಿಶ್ಚಿಯನ್ ಯೂನಿಟಿ ರಿಜಿಸ್ಟರ್ಡ್ ಪೆರಂಪಳ್ಳಿ ಇದರ ಅಧ್ಯಕ್ಷರಾದಂಥ ವಿನ್ಸೆಂಟ್ ಡಿಸೋದರವರು, ಹಾಗೆ ಶ್ರೀಮಾತಾ ಭಜನಾ ಮಂಡಳಿ ಪೆರಂಪಳ್ಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ಅರುಣಾ ಸುಧಾಮ್ರವರು, ಪೆರಂಪಳ್ಳಿಯ ಭಂಡಾರ ಮನೆಯ ಉಮೇಶ್ ಶೆಟ್ರು, ಅದೇ ರೀತಿ ಪೆರಂಪಳ್ಳಿಯ ಪಟ್ನ ಗುರಿಕಾರರಾಗಿರ್ತಕ್ಕಂಥ ಶಂಕರ್ ಕುಂದರ್ರವರು, ಅದೇ ರೀತಿ ಗುರುಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂಬಾಗಿಲುವಿನ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಕೃಷ್ಣ ಶ್ರೀಧರನ್ರವರನ್ನ ಅತ್ಯಂತ ಗೌರವಾದಗಳಿಂದ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳಿ ಮೂಲಕ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಜೊತೆಯಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ಪೆರಂಪಳ್ಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಗಣೇಶ್ ಪೂಜಾರಿಯವರನ್ನ, ಅದೇ ರೀತಿ ಕಟ್ಟಡ ಸಮಿತಿಯ ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದಂಥ ಕೃಷ್ಣರಾಜರವರನ್ನ, ಕೋಶಾಧಿಕಾರಿಯವರಾದಂಥ ದಿನೇಶ್ ಸುವರ್ಣರವರನ್ನ, ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಚಂದ್ರ ಸುವರ್ಣ ಇವರನ್ನ, ಹಾಗೆ ಕಟ್ಟಡ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಮುಂಬಯಿಯ ಉದ್ಯಮಿಗಳಾದಂಥ ಆನಂದ ಜತ್ತನ್ರವರನ್ನ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವೀಂದ್ರ ಪೂಜಾರಿ ಶಿಮ್ರಾ ಇವರನ್ನ, ಕೋಶಾಧಿಕಾರಿಯವರಾದಂಥ ಉದಯ್ ಜತ್ತನ್ರವರನ್ನ ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿಯ ಪ್ರೀತಿಯ ಸ್ವಾಗತದೊಂದಿಗೆ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲೆ ಅತಿಥಿ ಮಹೋದಯರು ವಿರಾಜಮಾನರಾಗಿದ್ದಾರೆ. ಸಭಾಧ್ಯಕ್ಷರಾದಂಥ ಸುಧಾಕರ ಕೋಟ್ಯಾನ್ರವರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿಜಯ್ ಕುಮಾರ್ ಶೀಮ್ರಾ ಇವರು ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು.
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾ ನಮಸ್ತ್ರೀಮನ್ ರಾಮ ಪ್ರಿಯತಮ ಹನುಮಾನ್ ಗುರುಗುಣ ನಮ ಶ್ರೀಮನ್ ರಾಮ ಪ್ರಿಯತಮ ಹನುಮಾನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮ ಶ್ರೀಮನ್ ಮಧ್ವ ಪ್ರದೃಶ ಸೃದೃಶನ್ನೋ ಪ್ರದೃಶ ಸೃದೃಶನ್ನೋ ಜಯ 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 ಗುರುಭ್ಯೋ ನಮಃ. ಅದ್ಭುತವಾಗಿ ಸ್ವರಮಾಧುರ್ಯದ ಮುಖೇನವಾಗಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೆದಿರುವಂತಹ ವಿಜಯ್ ಕುಮಾರ್ ಶೀಮ್ರಾ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿ ಮೂಲಕ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎನ್ನುವ ತತ್ವಾದರ್ಶಗಳನ್ನು ಇಡೀ ಜಗತ್ತಿನಾದ್ಯಂತ ಪಸರಿಸಿದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪದತಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಸ್ವಾಗತ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಟ್ಟಡ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರಲ್ಲಿ ಓರ್ವರು, ಪ್ರಗತಿಪರ ಕೃಷಿಕರು, ಕೃಷಿ ಬಗ್ಗೆ ಅಪಾರವಾದಂಥ ಅನುಭವವನ್ನು ಹೊಂದಿದಂಥವರು ಸನ್ಮಾನ್ಯ ರವೀಂದ್ರ ಪೂಜಾರಿ ಶೀಮ್ರಾ, ಪ್ರಧಾನ ಕಾರ್ಯದರ್ಶಿಗಳು ಕಟ್ಟಡ ಸಮಿತಿ. ಇವರು ಸ್ವಾಗತ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಇದೀಗ ರವೀಂದ್ರ ಪೂಜಾರಿಯವರ ಸ್ವಾಗತ ಮಾತಿಗಾಗಿ. ಎಲ್ಲರಿಗೂ ಶುಭ ಸಂಜೆಯನ್ನು ಸಲ್ಲಿಸುತ್ತಾ ಗ್ರಾಮದೊಡೆಯ ಮಾಲಿಂಗೇಶ್ವರ ಮಹಾಗಣಪತಿ ದೇವರನ್ನು ನೆನೆಸಿಕೊಂಡು, ಹಾಗೆ ಗ್ರಾಮದ ದೈವ ಬೊಬ್ಬರಿಯನ್ನು ಕೂಡ ನೆನೆಸಿಕೊಂಡು, ತಾಂಗೋಡು ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ದೇವರ ಆಶೀರ್ವಾದವನ್ನು ಬೇಡಿಕೊಂಡು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಕ್ಕೆ ನಮಸ್ಕರಿಸಿ 30 ವರ್ಷಗಳ ಒಂದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯ ಸೇವೆಯೊಂದಿಗೆ 10 ವರ್ಷಗಳ ಸತತ ಪ್ರಯತ್ನಗಳಿಂದ ನಿನ್ನೆ ಒಂದು ಸುದಿನ ದಿನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನ ಉದ್ಘಾಟನೆಗೊಂಡು ವಿಜೃಂಭಣೆಯಿಂದ ಉದ್ಘಾಟನೆಗೊಂಡು, ಹಾಗೆ ಇಂದು ಧಾರ್ಮಿಕ ಕಾರ್ಯಕ್ರಮ ನಮ್ಮ ಶ್ರೀ ಶ್ರೀ ಸತ್ಯಾನಂದ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಒಂದು ಉತ್ತಮ ಕಾರ್ಯಕ್ರಮ, ಹಾಗೆ ಈಗ ಸಮಾರೋಪ ಸಮಾರಂಭದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಒಂದು ಒಳ್ಳೆಯ ಸಂತೋಷದ ವಿಚಾರ, ಆದರೂ ಒಂದು ದುಃಖದ ವಿಚಾರ ಅಂದರೆ ಈ ಕಟ್ಟಡ ಆಗಬೇಕಾದ್ರೆ ಕನಸು ಕಂಡವರು ಚೆಲುವರಾಜ್ ಪೆರಂಪಳ್ಳಿ ನಮ್ಮೊಂದಿಗಿರಬೇಕಿತ್ತು. ಕಾರಣಾಂತರದಿಂದ ನಮ್ಮನ್ನು ಅಗಲಿದ್ದಾರೆ. ಅವರನ್ನು ಸಹ ನಾವು ಈ ಸಮಯದಲ್ಲಿ ನೆನೆಸಿಕೊಂಡು, ಸುಮಾರು 10 ವರ್ಷಗಳಿಂದ ನಮ್ಮ ಗಣೇಶ್ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಟ್ಟಡದ ಕಾರ್ಯದರ್ಶಿಯಾದ ಸುಧಾರ್ ಕರ್ಕೋಟ್ಯನ್ರವರ ಒಂದು ಒಳ್ಳೆಯ ಪ್ರಯತ್ನದಿಂದ ಈ ನಾರಾಯಣಗುರು ಸಭಾಭವನ ನಿನ್ನೆ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ
ಗುರು ಸಂದೇಶ ನೀಡಲಿಕ್ಕಿದ್ದಾರೆ ಶ್ರೀ ಶ್ರೇಯಸ್ ಜಿ ಕೋಟ್ಯಾನ್ ಗುಂಡಿಬೈಲು. ಮಾಹೆಯಲ್ಲಿ ಮಣಿಪಾಲ ಮಾಹೆಯಲ್ಲಿ PhD ಮಾಡ್ತಾ ಇದ್ದಾರೆ. ಖ್ಯಾತ ವಾಗ್ಮಿ ನಾರಾಯಣ ಗುಳುಗರ ಒಂದು ತತ್ವವನ್ನು ಸಂಶೋಧನೆ ಮಾಡಿದವರು, ಉತ್ತಮ ವಾಗ್ಮಿ. ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ, ಗುರು ಸಂದೇಶ ನೀಡಲಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ, ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ನಮ್ಮ ನಗರಸಭೆ ಅಧ್ಯಕ್ಷರಿರುವಾಗ ಉತ್ತಮ ಕಾರ್ಯವೆಸಗಿದ್ದವರು ಶ್ರೀಯುತ ಪ್ರಭಾಕರ್ ಪೂಜಾರಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರವೀಣ್ ಎಂ ಪೂಜಾರಿ ಅಧ್ಯಕ್ಷರು, ಬಿಲ್ಲವ ಯುವ ವೇದಿಕೆ ಉಡುಪಿ. ಬಿಲ್ಲವ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡುತ್ತಿರುವ ಪ್ರವೀಣ್ ಎಂ ಪೂಜಾರಿ ಅವರು ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೇಯಸ್ ಜಿ ಕೋಟ್ಯಾನ್ರವರಿಗೆ ಸುಪ್ರೀತಿಯವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಹಾಗೆ ಪ್ರಭಾಕರ್ ಪೂಜಾರಿ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು ನಗರಸಭೆ, ಇವರಿಗೆ ಜಯಂತ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಪ್ರವೀಣ್ ಎಂ ಪೂಜಾರಿ ಅವರಿಗೆ ಅಧ್ಯಕ್ಷರು, ಬಿಲ್ಲವ ವೇದಿಕೆ ಉಡುಪಿ, ಇವರಿಗೆ ರಾಜೇಶ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದಯಾನಂದ್ ಕರ್ಕೇರ ಮಾಜಿ ಅಧ್ಯಕ್ಷರು, ಯುವ ವಾಹಿನಿ ಉಡುಪಿ, ಖ್ಯಾತ ನಿರೂಪಕರು, ನಿನ್ನೆ ನಮ್ಮೊಂದಿಗೆ ಉತ್ತಮ ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀಯುತ ದಯಾನಂದ್ ಕರ್ಕೇರ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಲಕ್ಷ್ಮಣ್ ಮದಗ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸೂರ್ಯೋದಯ ಪೆರಂಪಳ್ಳಿ ನಮ್ಮೊಂದಿಗಿದ್ದಾರೆ. ಅಧ್ಯಕ್ಷರು ವೈದ್ಯಶ್ರೀ ಉಡುಪಿ, ನಿರ್ದೇಶಕರು, ನಟ, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು ಶ್ರೀಯುತ ಸೂರ್ಯೋದಯ ಪೆರಂಪಳ್ಳಿ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ದಿನೇಶ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಿದ್ದೇನೆ. ನಮ್ಮೊಂದಿಗೆ ರಮೇಶ್ ನಾಯಕರು, ಮಾಜಿ ನಗರಸಭಾ ಸದಸ್ಯರು, ಪೆರಂಪಳ್ಳಿ, ನಗುಮೊಗದ ಸ್ವರೂಪಿ, ಮತ್ತು ಈ ನಾರಾಯಣ ಗುರು ಸಭಾಭವನದ ಸಂಘದ ನಾವು ಜಾಗ ತೆಗೆದುಕೊಳ್ಳುವಾಗ ನಮಗೆ ತುಂಬ ಸಹಕರಿಸಿದವರು, ರಿಜಿಸ್ಟ್ರೇಷನ್ ಹಿಡಿದು ಆಗ ನಗರಸಭಾ ಸದಸ್ಯರಾಗಿದ್ದರು, ತುಂಬ ಸಹಕಾರ ನೀಡಿದವರು. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅವರಿಗೆ ಉದಯ್ ಜತ್ತನ್ರವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹರೀಶ್ ಪೂಜಾರಿ ಉದ್ಯಮಿ ಮಲ್ಪೆ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅವರು ಕೃಷ್ಣರಾಜ್ರವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಶಶಾಂಕ್ ಶಿವತ್ತಾಯ ಅಧ್ಯಕ್ಷರು, ಯುವಕ ಮಂಡಲ ರಿಜಿಸ್ಟರ್, ಪೆರಂಪಳ್ಳಿ. ಸುವರ್ಣ ಮಹೋತ್ಸವ ಆಚರಿಸುತ್ತಿರುವ ಯುವಕ ಮಂಡಲ ಇಡೀ ಪೆರಂಪಳ್ಳಿಯ ಎಲ್ಲರನ್ನು ಸೇರಿಸಿಕೊಂಡು ಹಾಗೂ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಒಂದು ವರ್ಷದ ಒಳ್ಳೆ ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದಾರೆ. ಸುವರ್ಣ ಮಹೋತ್ಸವದ ಸುವರ್ಣ ಹೊತ್ತಿನಲ್ಲಿ ಶ್ರೀ ಶಶಾಂಕ್ ಶಿವತೆ ಅಧ್ಯಕ್ಷರು, ಯುವಕ ಮಂಡಲ ಈಶ್ವರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಕೃಷ್ಣ ಇವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಗೋಪಾಲಮೀನ್ ಅವರು ಬಂದು ಹೂ ನೀಡಿ ಅಂತ ಸ್ವಾಗತಿಸುತ್ತಾರೆ. ಶ್ರೀಯುತ ವಿಶಾಲ್, ಕಾರ್ಯದರ್ಶಿ, ನವಚೈತನ್ಯ ಯುವಕ ಮಂಡಲ ರಿಜಿಸ್ಟರ್ಡ್, ಮೂಡುಪೆರಂಪಳ್ಳಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಇವರಿಗೆ ಜಗದೀಶ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ಉದಯ ಬಂಗೇರ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ವಿನ್ಸೆಂಟ್ ಡಿಸೋಜ ಅಧ್ಯಕ್ಷರು ಕ್ರಿಶ್ಚಿಯನ್ ಯೂನಿಟಿ ರಿಜಿಸ್ಟರ್ಡ್ ಪೆರಂಪಳ್ಳಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆ ಕ್ರಿಶ್ಚಿಯನ್ ಯೂನಿಟಿ, ತುಂಬ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು ಇವರು. ಶ್ರೀಯುತ ವಿನ್ಸೆಂಟ್ ಡಿಸೋಜ ಅಧ್ಯಕ್ಷರು ಕ್ರಿಶ್ಚಿಯನ್ ಯೂನಿಟಿ ರಿಜಿಸ್ಟರ್ಡ್ ಪೆರಂಪಳ್ಳಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಉದಯ ಬಂಗೇರ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಅರುಣಾ ಸುಧಾಮ ಅಧ್ಯಕ್ಷರು ಶ್ರೀಮಾತಾ ಭಜನಾ ಮಂಡಳಿ ಪೆರಂಪಳ್ಳಿ ಹಾಗೂ ನಾರಾಯಣಗುಂಡ ಸೇವಾ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷರು ಕೂಡ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸುಜಾತ ರಾಜೇಶ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸುಜಾತ ರಾಜೇಶ್ ಅವರು. ಹಾಗೆ ನಮ್ಮೊಂದಿಗಿದ್ದಾರೆ ಶ್ರೀ ಉಮೇಶ್ ಶೆಟ್ಟಿ, ಬೊಬ್ಬರಿಯ ದೇವಸ್ಥಾನದ ಭಂಡಾರ ಮನೆ ಪೆರಂಪಳ್ಳಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಇವರಿಗೆ ಚಂದ್ರಶೇಖರ್ ಶಿಮ್ರಾ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಶಂಕರ್ ಕುಂದರ್ ಪಟ್ನಾ ಗುರಿಕಾರರು ಪೆರಂಪಳ್ಳಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಗಣಪತಿಯವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಗಣಪತಿಯವರು. ಶ್ರೀಯುತ ಕೃಷ್ಣ ಶ್ರೀಧರನ್ ಗುರುಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂಬಾಗಿಲು, ಇವರು ಕೂಡ ನಮ್ಮೊಂದಿಗಿದ್ದಾರೆ. ನಮ್ಮ ಕಟ್ಟಡದ ಮಾಡಲಿಕ್ಕೆ ಅವರು ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಜಯಂತಿಯವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಜಯಂತಿ ಹಾಗೆ ನಮ್ಮೊಂದಿಗಿದ್ದಾರೆ ನಮ್ಮ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮ ಈ ಸಂಘದ ಮಾರ್ಗದರ್ಶಕರು ಹಾಗೂ ತುಂಬ ಸಹಕಾರ ನೀಡಿದವರು ಶ್ರೀಯುತ ಆನಂದ್ ಜತ್ತನ್ ಮುಂಬೈ, ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ನಾರಾಯಣಗುರು ಸಮಿತಿಯ ಅಧ್ಯಕ್ಷರಾದ ಶ್ರೀ ಗಣೇಶ್ ಪೂಜಾರಿ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಧಾನ ಕಾರ್ಯದರ್ಶಿ ಶ್ರೀ ಕೃಷ್ಣರಾಜ್ ಅವರು ಇದ್ದಾರೆ. ಶ್ರೀಯುತ ದಿನೇಶ್ ವರ್ಣ ಕೋಶಾಧಿಕಾರಿ, ಶ್ರೀಯುತ ಸತೀಶ್ ಚಂದ್ರ ಸುವರ್ಣ ಸ್ಥಾಪಕಾಧ್ಯಕ್ಷರು, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಶ್ರೀಮತಿ ಜಯಶ್ರೀ ದಿನೇಶ್ ಕಾರ್ಯದರ್ಶಿ ಮಹಿಳಾ ಘಟಕ ಹಾಗೂ ಶ್ರೀಮತಿ ಲತಾ ಸುಧಾಕರ್ ಕೋಶಾಧಿಕಾರಿ ಮಹಿಳಾ ಘಟಕ, ಇವರೆಲ್ಲರ ಉಪಸ್ಥಿತಿಯೊಂದಿಗೆ ಈ ಸಮಾರೋಪ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಊರಿನ ಹಿರಿಯರು ಹಾಗೂ ಮಾರ್ಗದರ್ಶಕರು ನಮ್ಮ ಶ್ರೀಯುತ ಹರಿಕೃಷ್ಣ ಶಿವತ್ತಯ್ಯರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಇಷ್ಟು ಹೇಳಿ ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾತುಗಳನ್ನಾಡಿದಂಥವರು ಕಟ್ಟಡ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರಗತಿಪರ ಕೃಷಿಕರು, ಕೃಷಿ ಚಿಂತಕರು, ಪೆರಂಪಳ್ಳಿ ಎನ್ನುವಂಥ ಪುಣ್ಯಭೂಮಿಯಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದಂಥವರು ಈ ಭಾಗದ ಪ್ರಗತಿಪರ ಕೃಷಿಕರು ಆಗಿರ್ತಕ್ಕಂಥ ರವೀಂದ್ರ ಪೂಜಾರಿ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸುಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮೇರು ಭಾಗಕ್ಕೆ ನಾವುಗಳು ಬರುವರಿದ್ದೇವೆ. ಗುರು ಸಂದೇಶ ಕಾರ್ಯಕ್ರಮ. ಬಂಧುಗಳೇ, ಈ ಜಿಲ್ಲೆಯ ಯುವ ಚಿಂತಕ, ಸಂಶೋಧಕ ಮತ್ತು ವಿಶೇಷ ಉಪನ್ಯಾಸಕರು ಆಗಿರ್ತಕ್ಕಂಥವರು ಶ್ರೇಯಸ್ ಜಿ ಕೋಟ್ಯಾನ್ರವರು. ಶ್ರೇಯಸ್ ಜಿ ಕೋಟ್ಯಾನ್ರವರು ಮಾಹಿಯಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಕುರಿತು ಸಂಶೋಧನೆಯನ್ನವರು ಮಾಡ್ತಾ ಇದ್ದಾರೆ. ಯುವ ಚಿಂತಕರು ಮತ್ತು ಸಂಶೋಧನಾ ವಿದ್ಯಾರ್ಥಿಯಾಗಿರುವಂಥವರು ಪ್ರಸ್ತುತ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ವಿಷಯಗಳ ಕುರಿತು ವಿಶೇಷ ಉಪನ್ಯಾಸಗಳನ್ನು ನೀಡುವ ಮೂಲಕ ಗುರುತಿಸಿಕೊಂಡಂಥವರು. ಇವರು ಉಡುಪಿಯ MGM ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿದ್ದು ಇದೀಗ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಗುರು ಸಂದೇಶವನ್ನು ನೀಡಲು ಆಗಮಿಸಿರುವಂಥ ಸನ್ಮಾನ್ಯ ಶ್ರೇಯಸ್ ಜಿ ಕೋಟ್ಯಾನ್ರವರಿಗೆ ಇನ್ನೊಮ್ಮೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಂಡು ಗುರು ಸಂದೇಶ ಕಾರ್ಯಕ್ರಮವನ್ನು ನೀಡುವಂತೆ ತಮ್ಮಲ್ಲಿ ಆತ್ಮೀಯವಾಗಿ
ಭಿನ್ನವಿಸಿಕೊಂಡಿದ್ದೇವೆ ಸರ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ತಮಗೆಲ್ರಿಗೂ ಕೂಡ ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಇಂತಹ ಒಂದು ಕಟ್ಟಡ ನಿರ್ಮಾಣ ಅನ್ನುವಂಥದ್ದು ಸಣ್ಣ ವಿಚಾರ ಆಗಿರ್ಬೋದು, ಆದರೆ ಇತಿಹಾಸದ ಉದ್ದಕ್ಕೂ ನಾವು ನಡೆದಂತಹ ಒಂದು ಸಂಘರ್ಷವನ್ನು ಗಮನಿಸಿದರೆ ಇದು ಬಹಳಷ್ಟು ದೊಡ್ಡ ವಿಷಯ ಹೌದು. ಯಾಕೆ ಹೇಳಿದರೆ, ಸುಮಾರು 100-150 ವರ್ಷಗಳ ಹಿಂದೆ ಸನ್ಯಾಸ ದೀಕ್ಷೆ ಸ್ವೀಕರಿಸಿದಂತಹ ಸ್ವಾಮಿ ವಿವೇಕಾನಂದರು ಭಾರತ ಸಂಚಾರಕ್ಕಂತ ಹೊರಡ್ತಾರೆ. ಭಾರತಕ್ಕೆ ಸಂಚಾರಕ್ಕಂತ ಹೊರಟಂತಹ ಸ್ವಾಮಿ ವಿವೇಕಾನಂದರು ದೇಶದ ವಿವಿಧ ಭಾಗಗಳನ್ನು ಸುತ್ತಾಡಿದ ಬಳಿಕ ಬರುವಂಥದ್ದು ದಕ್ಷಿಣದಲ್ಲಿದ್ದಂತಹ ಒಂದು ಪುಟ್ಟ ರಾಜ್ಯ, ಅದು ಕೇರಳಕ್ಕೆ. ಕೇರಳಕ್ಕೆ ಬಂದಂತಹ ಸ್ವಾಮಿ ವಿವೇಕಾನಂದರಿಗೆ ತಮ್ಮ ಕಣ್ಣುಗಳನ್ನೇ ನಂಬಲಿಕ್ಕಾಗಲಿಲ್ಲ. ಇದು ಕೇವಲ 150 ವರ್ಷಗಳ ಹಿಂದಿನ ಮಾತು. ತಮ್ಮ ಕಣ್ಣುಗಳನ್ನೇ ನಂಬಲಿಕ್ಕಾಗಲಿಲ್ಲ. ಕೇರಳದಲ್ಲಿದ್ದಂತಹ ಅಸ್ಪೃಶ್ಯತೆ, ಕೇರಳದಲ್ಲಿದ್ದಂತಹ ಜಾತಿ ವ್ಯವಸ್ಥೆ, ಕೇರಳದಲ್ಲಿ ಹಿಂದುಳಿದ ಸಮುದಾಯಗಳ ಮೇಲೆ ನಡೀತಿರುವಂತಹ ಶೋಷಣೆ, ಅತ್ಯಾಚಾರ, ಅಸ್ಪೃಶ್ಯತೆ ಇದೆಲ್ಲವನ್ನು ಗಮನಿಸಿದಂತಹ ಸ್ವಾಮಿ ವಿವೇಕಾನಂದರು ಇಡೀ ಕೇರಳವನ್ನು ಒಂದು ಹುಚ್ಚಾಸ್ಪತ್ರೆ, ಮೆಂಟಲ್ ಅಸೈಲಮ್ ಅಂತ ಕರೀತಾರೆ. ಹಾಗಂತ ಉಳಿದ ಭಾಗದಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ ಅಂತಲ್ಲ, ಆದರೆ ಭಾರತ ಸಂಚಾರದಲ್ಲಿದ್ದಂತಹ ಸ್ವಾಮಿ ವಿವೇಕಾನಂದರು ಕೇರಳದಲ್ಲಿದ್ದಷ್ಟು ತೀವ್ರವಾಗಿರುವಂತಹ ಅಸ್ಪೃಶ್ಯತೆಯನ್ನು ಬೇರೆ ಎಲ್ಲಿಯೂ ನೋಡಲಿರಲಿಲ್ಲ. ಒಂದು 2 ಉದಾಹರಣೆಗಳನ್ನು ಕೊಡಬೇಕಂತ ಆದರೆ, ಹಿಂದುಳಿದ ಸಮುದಾಯಗಳ ವ್ಯಕ್ತಿಗಳು ನಡೆಯುವಾಗ ಅವರು ಸೊಂಟದ ಸುತ್ತ ಪೊರಕೆಯನ್ನು ಕಟ್ಕೊಳ್ಬೇಕಿತ್ತಂತೆ. ಯಾಕಂತ ಹೇಳಿದರೆ ಅವರು ನಡೆದಂಥ ಹೆಜ್ಜೆ ಗುರುತುಗಳು ಎಲ್ಲಾದರೂ ಮೇಲ್ವರ್ಗಕ್ಕೆ ಕಂಡ್ರೆ ಅದನ್ನು ಅಪವಿತ್ರ ಅಂತ ಹೇಳುವಂತಹ ಸಾಮಾಜಿಕ ಪದ್ಧತಿ ಅಲ್ಲಿತ್ತು. ಇನ್ನೂ ತೀವ್ರವಾಗಿ ಕೆಲವು ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಆದರೆ, ಹಿಂದುಳಿದ ಸಮುದಾಯಗಳಲ್ಲಿ ಹುಟ್ಟಿದಂತಹ ಮಹಿಳೆಯರು ಎದೆಯನ್ನು ಕವರ್ ಮಾಡುವ ಹಾಗಿರಲಿಲ್ಲ. ಅಕಸ್ಮಾತ್ ಎಲ್ಲಾದರೂ ಎದೆಯನ್ನು ಸೆರಗಿನಿಂದ ಕವರ್ ಮಾಡಿದರೆ ಮೇಲ್ವರ್ಗದ ಗಂಡಸರು ಬಂದಾಗ ಅದನ್ನು ತೆಗೆದು ಗೌರವ ಸೂಚಿಸಬೇಕಾಗಿರುವಂತಹ ಅನಿಷ್ಟ ಪದ್ಧತಿ ಕೇರಳದ ಒಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿತ್ತು. ಇದನ್ನೆಲ್ಲವನ್ನು ಸ್ವಾಮಿ ವಿವೇಕಾನಂದರು ನೋಡ್ತಾರೆ. ಅವ್ರು ಹೇಳ್ತಾರೆ, ಇದು ಎಂತ, ಇದು ಹುಚ್ಚಾಗಿರೋದ್ರಿಂದ ಇಡೀ ಕೇರಳವನ್ನು ಒಂದು ಹುಚ್ಚಾಸ್ಪತ್ರೆ ಅಂತ ಕರೀತಾರೆ. ಆದರೆ ನಾವು ನೆನಪಿಸ್ಕೊಳ್ಬೇಕೇನಂತ ಹೇಳಿದರೆ, ಅಂಥದ್ದೇ ಒಂದು ಹುಚ್ಚಾಸ್ಪತ್ರೆ, ಹೇಗೆ ಕೃಷ್ಣ ಜೈಲಿನಲ್ಲಿ ಹುಡ್ತಾನೋ ಅಂಥದ್ದೇ ಒಂದು ಹುಚ್ಚಾಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿಯ ಜನನ ಆಗ್ತದೆ. ಆ ವ್ಯಕ್ತಿ ಕೇರಳದಾದ್ಯಂತ ಸಂಚರಿಸಿ ಅಲ್ಲಲ್ಲಿ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ, ಆ ದೇವಸ್ಥಾನಗಳ ಮುಖಾಂತರ ಹಿಂದುಳಿದ ವರ್ಗಗಳನ್ನು ಸಂಘಟಿಸುವಂತಹ ಕೆಲಸ ಮಾಡಿ, ಆ ದೇವಸ್ಥಾನಗಳ ಮುಖಾಂತರ ಹಿಂದುಳಿದ ವರ್ಗಕ್ಕೆ ಶಿಕ್ಷಣವನ್ನು ಕೊಡುವ ಕೆಲಸ ಮಾಡಿ, ಹಿಂದುಳಿದ ವರ್ಗಕ್ಕೆ ಆರ್ಥಿಕವಾಗಿ ನೆರವು ಮಾಡುವಂತಹ ಕೆಲಸವನ್ನು ಆ ದೇವಸ್ಥಾನಗಳ ಮುಖಾಂತರ ಮಾಡಿ, ಇಡೀ ಕೇರಳ ಮಾತ್ರ ಅಲ್ಲ, ಕೇರಳದ ಸುತ್ತಮುತ್ತ ಕೋಸ್ಟಲ್ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಶ್ರೀಲಂಕಾವಾಗಿರ್ಬೋದು, ಇಲ್ಲಿರುವಂಥ ಅನೇಕ ಹಿಂದುಳಿದ ಸಮುದಾಯಕ್ಕೆ ಒಂದು ಘನತೆಯ ಬದುಕು ಕಟ್ಟಿಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇವತ್ತು ಈ ಹಿನ್ನೆಲೆಯಲ್ಲಿ ನಾವು ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಬೇಕಾಗ್ತದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾಕೆ ಮುಖ್ಯ ಆಗ್ತಾರೆ ಅಂತ ಹೇಳಿದರೆ, ನಾವು ಪ್ರತಿ ಬಾರಿ ಮಾತಾಡುವಾಗ ನಮ್ಮದು 1000 ವರ್ಷಗಳ ಇತಿಹಾಸ ಅಂತ ಹೇಳ್ತೇವೆ. ಇವತ್ತಿಗೆ ಸಬಾಲ್ಟನ್ ಸ್ಟಡೀಸ್ ಅಂತ ಒಂದು ಹೊಸ ಇತಿಹಾಸದಲ್ಲಿ ಒಂದು ಹೊಸ ಆಯಾಮ ಬಂದಿದೆ. ಇದರ ಅರ್ಥ ಏನು ಅಂತ ಹೇಳಿದರೆ, 1000 ವರ್ಷಗಳ ಇತಿಹಾಸ ಅಂತ ನಾವು ಏನನ್ನು ಕರಿತೇವೋ ಅದು ಕೇವಲ ರಾಜಮನೆತನಗಳ ಇತಿಹಾಸ ಮಾತ್ರ, ಅದು ಕೇವಲ ನಮ್ಮನ್ನು ಆಳಿದಂಥ ರಾಜರ ಇತಿಹಾಸ ಮಾತ್ರ. ಆದರೆ ಇಲ್ಲಿ ಜನರು ಏನಾಗಿದ್ರು ಎಂಬ ಪ್ರಶ್ನೆಗಳಿಗೆ ಯಾರೂ ಉತ್ತರ ಕೊಡಲಿಲ್ಲ. ಜನರ ಸ್ಥಿತಿ ಇಷ್ಟು ಹೀನಾಯವಾಗಿರಬೇಕಾದ್ರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ JH ಪಟೇಲ್ರು ಹೇಳ್ತಾರೆ, ಇಂತಹ ಹೀನಾಯ ಸ್ಥಿತಿಯಲ್ಲಿ ದಲಿತರಿಗೆ ಇತಿಹಾಸ ಬಂದದ್ದು ಅದು ಅಂಬೇಡ್ಕರ್ ಸಂವಿಧಾನ ಬರೆದ ನಂತರ, ಶೈವರಿಗೆ ಇತಿಹಾಸ ಬಂದದ್ದು ಅದು ಬಸವ ತತ್ವದ ನಂತರ. ಅದೇ ರೀತಿ ಸ್ವಲ್ಪ ವಿಸ್ತರಿಸಿ ನಾವು ಹೇಳುವುದಾದರೆ, ಎಷ್ಟೋ ಬಿಲ್ಲವರ ಸೇರಿದಂತೆ ಸುಮಾರು 14 ಸಮುದಾಯಗಳಿಗೆ ಇತಿಹಾಸ ಅಂತ ಬಂದದ್ದು ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆಗಳ ನಂತರ. ಇವತ್ತಿಗೆ ನಾವು ನಿಂತು ನೋಡಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ವಿವಿಧ ಆಯಾಮಗಳಲ್ಲಿ ಅಧ್ಯಯನಿಸುವಂಥ ಒಂದು ಸಾಧ್ಯತೆಗಳು ನಮ್ಮ ಮುಂದೆ ಇದೆ. ಅವರನ್ನೊಬ್ಬ ರಾಜಕೀಯ ತಜ್ಞನಾಗಿ ನಾವು ಅಧ್ಯಯನ ಮಾಡ್ಬೋದು, ಒಬ್ಬ ರಿಲಿಜಿಯಸ್ ಗುರುವಾಗಿ ಅಧ್ಯಯನ ಮಾಡ್ಬೋದು, ಒಬ್ಬ ಫೆಮಿನಿಸ್ಟ್ ಆಗಿ ಅಧ್ಯಯನ ಮಾಡ್ಬೋದು, ಒಬ್ಬ ಪಾಲಿಸಿ ಮೇಕರ್ ಆಗಿ ಅಧ್ಯಯನ ಮಾಡ್ಬೋದು. ಹೀಗೆ ವಿವಿಧ ಆಯಾಮಗಳಲ್ಲಿ ನಾರಾಯಣ ಗುರುಗಳನ್ನು ಅಧ್ಯಯನ ಮಾಡುವಂತಹ ಸಾಧ್ಯತೆಗಳು ಇವತ್ತು ನಮ್ಮ ಮುಂದಿರುವಾಗ ನಾವು ಒಂದು ಆಲೋಚನೆ ಮಾಡಬೇಕು ಏನಂತ ಹೇಳಿದರೆ, ನಾರಾಯಣ ಗುರುಗಳಿಗೆ ಇಡೀ ಕೇರಳ ಮತ್ತು ಕೇರಳದ ಸುತ್ತಮುತ್ತದ ಭಾಗದಲ್ಲಿರುವಂತಹ ಪ್ರದೇಶಗಳನ್ನು ಸಾಮಾಜಿಕವಾಗಿ ಸುಧಾರಿಸುವುದು ಅಷ್ಟು ಸುಲಭವಿರಲಿಲ್ಲ. ಅವರು ಅರ್ಥ ಮಾಡ್ಕೊಳ್ತಾರೆ ಏನಂತ ಹೇಳಿದರೆ, ನಾವು ಸಮಾಜವನ್ನು ಬದಲು ಮಾಡಬೇಕಿದ್ರೆ ಸಮಾಜದಲ್ಲಿ ಧಾರ್ಮಿಕ ಕ್ರಾಂತಿ ಆಗಬೇಕು, ಶೈಕ್ಷಣಿಕ ಕ್ರಾಂತಿ ಆಗಬೇಕು ಮತ್ತು ಆರ್ಥಿಕ ಕ್ರಾಂತಿ ಆಗಬೇಕು. ಹಾಗಂತ ಹೇಳಿ ನಾರಾಯಣ ಗುರುಗಳು 3ಕ್ಕೂ ಏಕಾಏಕಿ ಕೈ ಹಾಕುವುದಿಲ್ಲ. ಅವರು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದರೆ, ಅವರು ಧಾರ್ಮಿಕ ಕ್ರಾಂತಿಯಿಂದ ಪ್ರಾರಂಭ ಮಾಡ್ತಾರೆ. ಅವರು ಧಾರ್ಮಿಕ ಕ್ರಾಂತಿಯನ್ನು ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದರೆ, ಅವತ್ತಿಗೆ ಹಿಂದುಳಿದ ಸಮುದಾಯಗಳು ಇದ್ದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಹೋರಾಟ ನಡೆಸುವಷ್ಟು ಅಥವಾ ತಮ್ಮ ಹಕ್ಕುಗಳನ್ನು ಕೇಳುವಷ್ಟು ಕನಿಷ್ಠ ಆತ್ಮವಿಶ್ವಾಸ ಇರಲಿಲ್ಲ. ಹಾಗಾಗಿ ನಾರಾಯಣ ಗುರುಗಳು ಅರ್ಥ ಮಾಡ್ಕೊಳ್ತಾರೆ ಏನಂತ ಹೇಳಿದರೆ, ಯಾವ ಧರ್ಮದಿಂದ ಅವರು ವಂಚಿತರಾಗಿದ್ದಾರೋ,
ಯಾವ ರಿಲಿಜನ್ ಇಂದ ವಂಚಿತರಾಗಿದ್ದಾರೋ, ಯಾವ ದೇವಸ್ಥಾನಗಳಿಂದ ಅವರು ವಂಚಿತರಾಗಿದ್ದಾರೋ, ಯಾವ ಧರ್ಮದ ಹೆಸರಿನಲ್ಲಿ ಅವರ ಮೇಲೆ ಶೋಷಣೆ ನಡೀತುಂಟೋ ಅದೇ ಧರ್ಮವನ್ನು ನಾನು ಜನರಿಗೆ ತಂದು ಕೊಡ್ತೇನೆ. ಹಾಗಂತ ಹೇಳಿ ನಾವಲ್ಲಿ ಸಂಘರ್ಷಕ್ಕೆ ಇಳಿಯುವುದಿಲ್ಲ, ನಮ್ಮ ದೇವಸ್ಥಾನಗಳನ್ನು ನಾವೇ ಮಾಡ್ತೇವೆ ಅಂತ ಹೇಳಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಿರ್ಧಾರ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರು 1888ರಲ್ಲಿ ಅರವಿಪುರಂ ಬಳಿ ಇರುವಂತಹ ನಯ್ಯಾರ ನದಿ, ಒಂದು ಸಣ್ಣ ನದಿ, ಆ ನದಿಯ ಒಳಗೆ ಹೋಗ್ತಾರೆ. ಆ ನದಿಯಿಂದ ಒಂದು ಕಲ್ಲನ್ನು ತಗೊಂಡು ಬರ್ತಾರೆ. ಅದು ಲಿಂಗದ ಆಕಾರದಲ್ಲಿ ಇರುವುದಿಲ್ಲ, ಸಣ್ಣ ಒಂದು ಕಲ್ಲನ್ನು ತಗೊಂಡು ಬರ್ತಾರೆ. ಅಲ್ಲಿ ನೆರೆದಿರುವಂತಹ ಜನರ ಮಧ್ಯ ಆ ಕಲ್ಲನ್ನು ಪ್ರತಿಷ್ಠಾಪಿಸಿ ಇದು ನಿಮ್ಮ ದೇವರು, ಇದು ನಿಮ್ಮ ಶಿವ ಅಂತ ಹೇಳಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪರಿಚಯ ಮಾಡ್ತಾರೆ. ಇದು ಇಡೀ ಕೇರಳ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಒಂದು ಬಹಳ ದೊಡ್ಡ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿಯಾಗ್ತದೆ ಅರವಿಪುರಂನಲ್ಲಿ ನಾರಾಯಣ ಗುರುಗಳು ಸ್ಥಾಪಿಸಿರುವಂತಹ ದೇವಸ್ಥಾನ. ಇನ್ನು ನಾರಾಯಣ ಗುರುಗಳು ಎಷ್ಟು ಸಂಘರ್ಷಕ್ಕೆ ಹೋಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ವಿರೋಧಗಳು ಬರ್ತದೆ. ಯಾವ ಶಾಸ್ತ್ರದ ಪ್ರಕಾರ ನಿಮಗೆ ಈ ಅಧಿಕಾರ ಬಂತು, ಯಾವ ಶಾಸ್ತ್ರದ ಪ್ರಕಾರ ಈಳವ ಜಾತಿಯಲ್ಲಿ ಹುಟ್ಟಿದ ನಿಮಗೆ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡುವಂಥ ಅಧಿಕಾರ ಬಂತು ಅಂತ ಪ್ರಶ್ನೆ ಮಾಡಿದಾಗ ಅವರು ಯಾವ ವಿರೋಧಕ್ಕೂ ಹೋಗದೆ, ನೀವು ಏನು ಹೆದರಬೇಡಿ, ಇದು ನಿಮ್ಮ ಶಿವ ಅಲ್ಲ, ಇದು ನಮ್ಮ ಶಿವ, ಇದು ನಿಮ್ಮ ಶಿವ ಅಲ್ಲ, ಇದು ನಮ್ಮ ಶೂದ್ರರ ಶಿವ ಅಂತ ಹೇಳಿ ಯಾವ ಸಂಘರ್ಷಕ್ಕೂ ಹೋಗದೆ ಒಂದು ಸಮಾಜ ಸುಧಾರಣೆಗೆ ಮುನ್ನುಡಿಯನ್ನು ಬರೆದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅಲ್ಲಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸುಮಾರು 60ಕ್ಕೂ 70ಕ್ಕೂ ಹೆಚ್ಚಿನ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆದರೆ ನಾವು ಒಂದಂತೂ ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದರೆ, ಕೇವಲ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡುವಂಥದ್ದು ನಾರಾಯಣ ಗುರುಗಳ ಮುಖ್ಯ ಉದ್ದೇಶ ಆಗಿರಲಿಲ್ಲ. ನಾರಾಯಣ ಗುರುಗಳು ತಾವೇ ಸ್ಥಾಪನೆ ಮಾಡಿರುವಂಥ ಒಂದು ದೇವಸ್ಥಾನದ ಗೋಡೆಯ ಮೇಲೆ ಬರೆಸ್ತಾರೆ ಏನಂತ ಹೇಳಿದರೆ, ಇಲ್ಲಿ ಓಂ ನಮಃ ಶಿವಾಯ ಹೇಳದಿದ್ರೂ ತೊಂದರೆ ಇಲ್ಲ, ಇಲ್ಲಿ ಗಂಧ ಪ್ರಸಾದಗಳನ್ನು ನೀಡದಿದ್ರೂ ತೊಂದರೆ ಇಲ್ಲ, ಈ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಶೈಕ್ಷಣಿಕ ಕೇಂದ್ರಗಳಾಗಬೇಕು, ಈ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಕೈಗಾರಿಕಾ ಕೇಂದ್ರಗಳಾಗಬೇಕು ಅಂತ ಹೇಳಿ ನಾರಾಯಣ ಗುರುಗಳು ಹೇಳ್ತಾರೆ. ಯಾಕಂತ ಹೇಳಿದರೆ ಎಲ್ಲೋ ಒಂದು ಕಡೆ 2 ಅಕ್ಷರ ಎದೆಗೆ ಬಿದ್ದರೆ ನಮ್ಮ ಮೇಲೆ ಆಗಿರುವಂತಹ ಶೋಷಣೆಯ ವಿರುದ್ಧ ಎದ್ದು ನಿಲ್ಲುವಂತಹ ಸಾಮರ್ಥ್ಯವನ್ನು ಹಿಂದುಳಿದ ವರ್ಗಗಳು ಪಡ್ಕೊಳ್ತದೆ ಅನ್ನುವ ನಂಬಿಕೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳಲ್ಲಿ ಇದ್ದದ್ದು. ಹಾಗಾಗಿ ಅವರು ಸ್ಥಾಪನೆ ಮಾಡಿರುವಂತಹ ಅನೇಕ ದೇವಸ್ಥಾನಗಳ ಸುತ್ತ ನಾವು ಶೈಕ್ಷಣಿಕ ಸಂಸ್ಥೆಗಳನ್ನು ನೋಡ್ಬೋದು. ಈ ಶೈಕ್ಷಣಿಕ ಸಂಸ್ಥೆಗಳು ಇವತ್ತಿಗೂ ಕೂಡ ಬಹಳ ಪ್ರಬಲವಾಗಿ ಕೆಲಸ ಮಾಡ್ತಿರುವುದನ್ನು ನಾವು ಗಮನಿಸಿಕೊಳ್ತಾ ಹೋಗ್ಬೋದು. ಇನ್ನು ನಾರಾಯಣ ಗುರುಗಳು ಕೈಗಾರಿಕಾ ಒಂದು ಕ್ರಾಂತಿಗೆ ಕೈ ಹಾಕ್ತಾರೆ. ಯಾಕೆ ಕೈ ಹಾಕ್ತಾರೆ ಅಂತ ಹೇಳಿದರೆ, ಅವತ್ತಿಗೆ ಕೇರಳದಲ್ಲಿದ್ದಂಥ ಈಳವ ಸಮಾಜ ಬಿಲ್ಲವರಿಗೂ ಹೌದು, ಅದರಲ್ಲಿ ಒಂದು ವರ್ಗ ಶೇಂದಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿತ್ತು, ಕಳ್ಳು ತೆಗೆಯುವಂಥ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿತ್ತು. ಇಡೀ ನಾವು ಇವತ್ತಿಗೆ ಆ ತಪ್ಪು ಕಲ್ಪನೆ ಇದೆ ಏನಂತ ಹೇಳಿದರೆ, ಈ ಬಿಲ್ಲವರು ಅಂತ ಹೇಳಿದರೆ ಅದು ಶೇಂದಿ ತೆಗೆಯುವವರು, ಈಳವರು ಅಂತ ಹೇಳಿದರೆ ಶೇಂದಿ ತೆಗೆಯುವವರು ಅಂತ ಹೇಳಿ. ಬಟ್ ಎಲ್ಲ ಬಿಲ್ಲವರು ಶೇಂದಿ ತೆಗಿತಿದ್ರೆ ಅಷ್ಟು ತೆಂಗಿನ ಮರವು ಕೂಡ ನಮ್ಮಲ್ಲಿಲ್ಲ. ಹಾಗಾಗಿ ಎಲ್ಲ ಬಿಲ್ಲವರು ಶೇಂದಿಯ ವ್ಯವಹಾರ ಮಾಡ್ತಿರಲಿಲ್ಲ. ಭಾಳಷ್ಟು ಜನ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಒಂದು ಸಣ್ಣ ವರ್ಗ ಶೇಂದಿ ವ್ಯವಹಾರದಲ್ಲಿ, ಈಳವರ ಸಣ್ಣ ವರ್ಗ ಶೇಂದಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿತ್ತು. ಆದರೆ ಈ ಶೇಂದಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಕಾರಣ ದೇಹದಲ್ಲಿ ಬರುವಂತಹ ದುರ್ಗಂಧದಿಂದ ಅಸ್ಪರ್ಶತೆ ಉಂಟಾಗ್ತುಂಟು ಅನ್ನೋದನ್ನು ನಾರಾಯಣ ಗುರುಗಳು ಅರ್ಥ ಮಾಡ್ಕೊಳ್ತಾರೆ ಮತ್ತು ಶೇಂದಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಿಕ್ಕೆ ಅವರು ಮುಂದಾಗ್ತಾರೆ. ಆದರೆ ಇಲ್ಲಿ ನಾರಾಯಣ ಗುರುಗಳು ವಿಷನರಿಯಾಗಿ ನಮ್ಗೆ ಯಾಕೆ ಕಾಣ್ತಾರೆ ಅಂತ ಹೇಳಿದರೆ, ಅವರು ಏಕಾಏಕಿ ಅದನ್ನು ವಿರೋಧಿಸ್ಲಿಕ್ಕೆ ಹೋಗಲಿಲ್ಲ. ಅವರು ಒಂದು ಆಲೋಚನೆ ಮಾಡ್ತಾರೆ, ನಾ ಅಕಸ್ಮಾತ್ ಶೇಂದಿಯನ್ನು ವಿರೋಧಿಸಿದರೆ, ಅದನ್ನು ನಿಲ್ಲಿಸಿದರೆ ಎಷ್ಟೋ ಕುಟುಂಬಗಳು ಈ ಶೇಂದಿ ವ್ಯವಹಾರ ನಂಬ್ಕೊಂಡಿದೆ ಅಲ್ಲ, ಆ ಕುಟುಂಬಗಳ ಗತಿ ಏನು ಅಂತ ಹೇಳಿ ನಾರಾಯಣ ಗುರುಗಳು ಆಲೋಚನೆ ಮಾಡ್ತಾರೆ. ಆ ಕಾರಣದಿಂದಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕೈಗಾರಿಕಾ ಒಂದು ಸಮ್ಮೇಳನವನ್ನು ಮಾಡಿ ತೆಂಗಿನ ನಾರಿನಿಂದ ಉತ್ಪತ್ತಿಯಾಗುವ ವಸ್ತುಗಳ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡಲಿಕ್ಕೆ ಒಂದು ಕೈಗಾರಿಕಾ ಕೇಂದ್ರಗಳನ್ನು ಅವರ ದೇವಸ್ಥಾನಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಇದು ಯಾಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದರೆ, ಶೇಂದಿ ವ್ಯವಹಾರವನ್ನು ಬಿಟ್ಟಂತಹ ಕುಟುಂಬಗಳಿಗೆ ಆಲ್ಟರ್ನೇಟಿವ್ ಆಗಿ ಒಂದು ವ್ಯವಹಾರ ಏನಾದರೂ ಮಾಡಲಿಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬೇಕು ಅಂತ ಹೇಳಿ ಈ ಕೈಗಾರಿಕಾ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾರೆ. ಈ ಕೈಗಾರಿಕಾ ಕೇಂದ್ರಗಳ ಪ್ರಭಾವ ಯಾವ ಮಟ್ಟಿಗಿದೆ ಅಂತ ಹೇಳಿದರೆ, ಇವತ್ತಿಗೆ 100 ವರ್ಷದ ನಂತರ ಇವತ್ತಿಗೆ ಇಡೀ ದೇಶದಲ್ಲಿ ತೆಂಗಿನ ನಾರಿನಿಂದ ಉತ್ಪತ್ತಿಯಾಗುವಂಥ ವಸ್ತುಗಳಲ್ಲಿ ಮೊನೊಪೊಲಿ ಎಲ್ಲಿದೆ ಅಂತ ಹೇಳಿದರೆ ಅದು ಕೇರಳದಲ್ಲಿದೆ. ಅದು 100 ವರ್ಷಗಳ ಹಿಂದೆ ನಾರಾಯಣ ಗುರುಗಳು ಕಂಡಂತಹ ಒಂದು ಕನಸು. ಈ ನಿಟ್ಟಿನಲ್ಲಿ ನಾರಾಯಣ ಗುರುಗಳ ಚಳುವಳಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಹೋಗ್ತದೆ. ಇನ್ನು ಅವರು ಎಷ್ಟು ವಿಷನರಿ ಆಗಿದ್ದರು ಅಂತ ಹೇಳಿದರೆ, ಅವರ ದೇವಸ್ಥಾನಗಳನ್ನು ನೀವು ಒಮ್ಮೆ ಗಮನಿಸಿದರೆ, ನಾರಾಯಣ ಗುರುಗಳು ಒಬ್ಬರು ಅದ್ವೈತಿ. ಅವರು ಮೂರ್ತಿ ಪೂಜೆಯನ್ನು ನಂಬ್ತಿರಲಿಲ್ಲ. ಪ್ರತಿಯೊಬ್ಬರ ಒಳಗೆ ಒಬ್ಬ ದೇವನಿರ್ತಾನೆ ಅಂತ ನಂಬಿದವರು. ಇದು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ. ಆದರೆ ಎಲ್ಲೋ ಒಂದು ಕಡೆ ಶಂಕರಾಚಾರ್ಯರು ಅವರು ಬದುಕಿರುವಂಥ ಕಾಲಘಟ್ಟ ಭಾಳ ಸಣ್ಣದಾಗಿರೋದ್ರಿಂದ ಅವರಿಗೆ ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾವ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಪ್ರತಿಪಾದಿಸ್ತಿದ್ರೋ ಆ ಅದ್ವೈತ ಸಿದ್ಧವನ್ನು ಪ್ರಾಕ್ಟಿಕಾಲಿಟಿಗೆ ತಂದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರು ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತಿದ್ರು, ಪ್ರತಿಯೊಬ್ಬರ ಒಳಗೆ ದೇವರಿದ್ದಾನಂತ ಹೇಳಿ ಅವರು ನಂಬಿದ್ರು. ಆದರೂ ಕೂಡ ಅವರು ಸ್ಥಾಪನೆ ಮಾಡಿರುವಂಥ ದೇವಸ್ಥಾನಗಳಲ್ಲಿ ಒಂದು ಮೂರ್ತಿ ಇಡ್ತಾರೆ. ಯಾಕೆ ಇಡ್ತಾರೆ ಅಂತ ಹೇಳಿದರೆ, ಅವತ್ತಿಗೆ ಜನರಿದ್ದಂತಹ ಪರಿಸ್ಥಿತಿಗೆ ಅವರಿಗೆ ನಿರಾಕಾರ ಶಿವ, ನಿರಾಕಾರ ಬ್ರಹ್ಮ ಅಂತ ಹೇಳಿದರೆ ಅದು ಏನಂತನೂ ಅರ್ಥ ಆಗ್ತಿರಲಿಲ್ಲ.
ಆ ಕಾರಣಕ್ಕಾಗಿ ಮೊದಲಿಗೆ ಏನು ಮಾಡಬೇಕಂತ ಹೇಳಿದರೆ, ಹಿಂದುಳಿದ ಸಮುದಾಯಗಳಿಗೆ ದೇವರು ಇಲ್ಲಿದ್ದಾನೆ, ದೇವರು ಮೂರ್ತಿಯಲ್ಲಿದ್ದಾನೆ ಅಂತ ತೋರಿಸಬೇಕು ಅಂತ ಹೇಳಿ ನಾರಾಯಣ ಗುರುಗಳು ತಾವು ಮೊದಲು ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನಗಳಲ್ಲಿ ಮೂರ್ತಿಯನ್ನು ಇಡ್ತಾರೆ. ಅವರ 2ನೇ ಹಂತದ ದೇವಸ್ಥಾನಗಳಲ್ಲಿ ಅವರು ಮೂರ್ತಿಯನ್ನು ತೊರೆದು ಅಲ್ಲಿ ಕನ್ನಡಿ ಮತ್ತು ದೀಪವನ್ನು ಇಡ್ತಾರೆ. ಕನ್ನಡಿ ಎಷ್ಟು ವಿಶೇಷ ಅಂತ ಹೇಳಿದರೆ, ನೀವು ದೇವಸ್ಥಾನದ ಒಳಗೆ ಹೋಗಿ ಆ ಕನ್ನಡಿಗೆ ಕೈ ಮುಗಿದಾಗ ನಿಮ್ಮ ಬಿಂಬಕ್ಕೆ ನೀವು ಕೈ ಮುಗಿತೀರಿ. ಇದರ ಅರ್ಥ ಪ್ರತಿಯೊಬ್ಬರ ಒಳಗೂ ಕೂಡ ದೇವರಿರ್ತಾನೆ, ಆ ದೇವರಿಗೆ ನೀವು ಕೈ ಮುಗಿತಿದ್ದೀರಿ ಅಂತ ಹೇಳಿ ಅದ್ವೈತದ ಬಹಳ ಕಷ್ಟವಾಗಿರುವಂಥ ಒಂದು ಸಾರವನ್ನು ಬಹಳ ಸುಲಭವಾಗಿ ತಿಳಿಸಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇನ್ನು 3ನೇ ಹಂತಕ್ಕೆ ಬರುವಾಗ ಅವ್ರು ಹೇಳ್ತಾರೆ, ನಮಗಿನ್ನು ಕನ್ನಡಿ ಅವಶ್ಯಕತೆಯೂ ಇಲ್ಲ, ದೀಪದ ಅವಶ್ಯಕತೆಯೂ ಇಲ್ಲ, ಮೂರ್ತಿಯ ಅವಶ್ಯಕತೆಯೂ ಇಲ್ಲ, ನಾವು ಅದ್ವೈತ ಆಶ್ರಮವನ್ನು ಮಾಡುವ, ದೇವರನ್ನು ಯಾವುದೇ ಆಕಾರವಿಲ್ಲದೆ ನೋಡುವ ಅಂತ ಹೇಳಿ ಅವರು ಅದ್ವೈತ ಆಶ್ರಮವನ್ನು ಪ್ರಾರಂಭ ಮಾಡ್ತಾರೆ. ಇದೊಂದು ಹಂತವನ್ನು ನಾವು ಗಮನಿಸ್ಬೋದು, ಮೂರ್ತಿಯಿಂದ ಕನ್ನಡಿಯಿಂದ ಅದ್ವೈತದ ಕಡೆಗೆ ಬರುವಂಥದ್ದು. ಸೊ ಇಲ್ಲಿ ಒಂದು ಪ್ರಾಕ್ಟಿಕಾಲಿಟಿ ಇತ್ತು. ಅವ್ರು ಖಾಲಿ ಪ್ರೀಚ್ ಮಾಡಲಿಲ್ಲ, ಅವ್ರು ಏನು ಪ್ರೀಚ್ ಮಾಡಿದ್ರು ಅದನ್ನು ಬದುಕುವಂಥ ಭಾಳ ದೊಡ್ಡ ಸಾಹಸವನ್ನು ಅವರು, ಭಾಳ ದೊಡ್ಡ ಕೆಲಸವನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ತಗೊಳ್ತಾರೆ. ಇಂತಹ ಸಂದರ್ಭ ಇದೆಲ್ಲವೂ ಕೂಡ ಕೇರಳದಲ್ಲಿ ನಡೀತಿರುವಂತಹ ಸಂದರ್ಭ. ದಕ್ಷಿಣ ಕನ್ನಡದಲ್ಲಿಯೂ ಕೂಡ ಬಿಲ್ಲವರ ಸಂಘರ್ಷ ನಡೀತಿತ್ತು. ಈ ಹೊತ್ತಿಗೆ ಬಿಲ್ಲವರ ಕೆಲವು ಮುಖಂಡರು, ಅರಸಪ್ಪನಂತಹ ಕೆಲವು ಮುಖಂಡರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾವ ಪರಿಸ್ಥಿತಿಯನ್ನು ಈಳವರು ಕೇರಳದಲ್ಲಿ ಅನುಭವಿಸ್ತಿದ್ದಾರೋ ಅದೇ ಪರಿಸ್ಥಿತಿಯನ್ನು ಬಿಲ್ಲವರು ಇಲ್ಲಿಯೂ ಕೂಡ ಅನುಭವಿಸ್ತಿದ್ದಾರೆ. ಹಾಗಾಗಿ ನಾವು ಏನು ಮಾಡುವ, ನಾರಾಯಣ ಗುರುಗಳನ್ನು ಇಲ್ಲಿ ಕರ್ಕೊಂಡು ಬರುವ ಅಂತ ಹೇಳಿ ಅವರಿಗೆ ಕುದ್ರೋಳಿಗೆ ಬರಲಿಕ್ಕೆ ಆಹ್ವಾನ ನೀಡ್ತಾರೆ. ಆ ಆಹ್ವಾನದ ಮೇಲೆಗೆ ನಾರಾಯಣ ಗುರುಗಳು ಕುದ್ರೋಳಿಗೆ ಬರ್ತಾರೆ. ಕುದ್ರೋಳಿಯಲ್ಲಿ ಗೋಕರ್ಣನಾಥನನ್ನು ಸ್ಥಾಪನೆ ಮಾಡ್ತಾರೆ. ಇದು ಎಷ್ಟು ಪ್ರಭಾವ ಬೀರಿತ್ತು ಅಂತ ಹೇಳಿದರೆ, ಅವತ್ತಿಗೆ ಬಿಲ್ಲವ ಸಮಾಜ ಸಂಘಟಿತವಾಗಿರಲಿಲ್ಲ. ನಾರಾಯಣ ಗುರುಗಳ ಕುದ್ರೋಳಿಯಲ್ಲಿ ಅವರು ಸ್ಥಾಪನೆ ಮಾಡಿರುವಂಥ ದೇವಸ್ಥಾನದಿಂದ ಬಿಲ್ಲವ ಸಮಾಜ ಸಂಘಟಿತವಾಯಿತು. ನಾರಾಯಣ ಗುರುಗಳು ಈ ಕರಾವಳಿ ಭಾಗಕ್ಕೆ ಬಂದಿರೋದು ಒಂದು 2 ಸಲ ಮಾತ್ರ. ಆದರೆ ನಾರಾಯಣ ಗುರುಗಳ ತತ್ವ ಪ್ರಚಾರದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಂತಹ ಬಿಲ್ಲವರು ಸಾವಿರಾರು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ರು. ಸುಮಾರು 100 ವರ್ಷದಲ್ಲಿ ನೀವು ಸಂಘ ಸಂಸ್ಥೆಗಳನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಉಡುಪಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ರು. ಆದ ನಂತರ ಇಲ್ಲಿಗೆ ಅದು ನಿಲ್ಲಿಲ್ಲ. ನಾವು ಹೊರ ಪ್ರದೇಶಕ್ಕೆ ಹೋದ ಕೂಡಲೇ, ಬೆಂಗಳೂರಿಗೆ ಹೋದ ಕೂಡಲೇ ಬೆಂಗಳೂರಲ್ಲಿ ಬಿಲ್ಲವರ ಅಸೋಸಿಯೇಷನ್ಸ್ಗಳು ಬಂತು, ಮುಂಬೈಯಲ್ಲಿ ಬಿಲ್ಲವರ ಅಸೋಸಿಯೇಷನ್ಸ್ಗಳು ಬಂತು. ಇವತ್ತಿಗೆ ಸಮುದ್ರವನ್ನು ದಾಟಿ ನಾವು ಗಲ್ಫ್ ರಾಜ್ಯಕ್ಕೆ ಹೋದರೆ ಅಲ್ಲಿಯೂ ಅಸೋಸಿಯೇಷನ್ಸ್ಗಳು ಬಂತು. ಅಂದರೆ ಬಿಲ್ಲವರು ನಾರಾಯಣ ಗುರುಗಳ ತತ್ವ ನಮಗೆ ಮುಖ್ಯ ಅಂತ ಹೇಳಿದ್ರು. ಅದನ್ನು ನಮ್ಮ ಇಡೀ ಒಂದು ಕಮ್ಯುನಿಟಿ ಲೈಫ್ನ ಸೆಂಟ್ರಲ್ಲಿ ತಂದು ನಾವು ಭಾಳಷ್ಟು ಸಂಘ ಸಂಸ್ಥೆಗಳನ್ನು ಕ್ರಿಯೇಟ್ ಮಾಡಿ ಜನರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಿದರು. ಆದರೆ ಅದು ನಿಂತ ನೀರಾಗಲಿಲ್ಲ. ನೀವು ಪ್ರತಿ ಹಂತದಲ್ಲಿ ನೋಡಿದರೆ ಈ ಬಿಲ್ಲವ ಸಂಸ್ಥೆಗಳು ಡೆವಲಪ್ ಆಗ್ತಾ ಹೋಯಿತು, ಹೊಸ ಹೊಸ ಸ್ಟೇಜಸ್ಗಳನ್ನು ತಲುಪಿಸ್ತಾ ಹೋಯಿತು. ಆ ರೀತಿಯಾಗಿ ಇವತ್ತಿಗೂ ಕೂಡ ನಿರಂತರವಾಗಿ ಬೆಳೆಯುವಂತಹ ಕೆಲಸ ಈ ಬಿಲ್ಲವ ಸಂಸ್ಥೆಗಳು ಮಾಡ್ತಾಯಿದೆ. ಆದರೆ ಎಲ್ಲೋ ಒಂದು ಕಡೆ ನಾನು ಆ ತಪ್ಪನ್ನು ಮಾಡಿದೆ ಏನಂತ ಹೇಳಿದರೆ, ನಾನು ನಾರಾಯಣ ಗುರುಗಳ ಬಗ್ಗೆ ಮಾತಾಡ್ತಾ ನಾನು ಈಳವರು ಬಿಲ್ಲವರ ಅಂತ ಉದಾಹರಣೆ ಕೊಟ್ಟೆ. ಆದರೆ ಒಂದು ಅರ್ಥ ಮಾಡಬೇಕು, ಇವತ್ತಿಗೆ ನಾರಾಯಣ ಗುರುಗಳನ್ನು ಈಳವರು, ಬಿಲ್ಲವರು, ನಾಡರರು ಮುಂತಾದ ಅನೇಕ ಸಮುದಾಯ, ಸುಮಾರು 14 ಸಮುದಾಯಗಳಿಂದ ಪೂಜಿಸಲ್ಪಡುವ ವ್ಯಕ್ತಿ ನಾರಾಯಣ ಗುರುಗಳು. ಹಾಗಂತ ಅವರು ಕೇವಲ ಈ ಸಮುದಾಯಗಳಿಗೆ ಸೀಮಿತವಾದ ವ್ಯಕ್ತಿ ಖಂಡಿತವಾಗಿಯೂ ಅಲ್ಲ. ಆ ತಪ್ಪು ಕಲ್ಪನೆಗೆ ನಾವು ಬರಬಾರ್ದು. ಯಾಕಂತ ಹೇಳಿದರೆ ಅವರು ಜೀವಂತವಾಗಿರುವಾಗಲೇ ನಾನು ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧರ್ಮಕ್ಕೆ ಸೇರಿದವನಲ್ಲ ಅಂತ ಹೇಳಿ ಅವರೇ ಅದನ್ನು ಪ್ರತಿಪಾದಿಸಿದ್ದಾರೆ. ಹಾಗಾಗಿ ನಾವು ಅದನ್ನು ಅವರ ಇಡೀ ಒಂದು ವ್ಯಕ್ತಿತ್ವವನ್ನು ಕುಬ್ಜಗೊಳಿಸುವಂಥ ಕೆಲಸ ನಾವು ಖಂಡಿತವಾಗಿಯೂ ಮಾಡಬಾರ್ದು. ಒಂದು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಬಿಲ್ಲವರಿಗೆ ನಾರಾಯಣ ಗುರುಗಳ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ನಾರಾಯಣ ಗುರುಗಳ ಅವಶ್ಯಕತೆ ಪ್ರತಿಯೊಂದು ಸಮಾಜಕ್ಕೂ ಇದೆ, ಪ್ರತಿಯೊಂದು ಸಮುದಾಯಕ್ಕೂ ಇದೆ. ಇವತ್ತು ಇಡೀ ಸಮಾಜದ ಏಳಿಗೆಗೆ ನಾರಾಯಣ ಗುರುಗಳ ಅವಶ್ಯಕತೆ ಇದೆ. ನಾರಾಯಣ ಗುರುಗಳು ಯಾವತ್ತೂ ಕೂಡ ಒಂದು ನ್ಯಾರೋ ದೃಷ್ಟಿಯಿಂದ ಜಾತಿ ವ್ಯವಸ್ಥೆಯನ್ನು ನೋಡಿದವರಲ್ಲ. ಅವರು ಎಷ್ಟು ಮಟ್ಟಿಗೆ ಕ್ರಾಂತಿಕಾರಿ ಅಂತ ಹೇಳಿದರೆ, ನಮ್ಮಲ್ಲಿ ಭಾಳಷ್ಟು ಜನ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಮೇಲೆ ಆಗುವಂಥ ಶೋಷಣೆಯನ್ನು ವಿರೋಧಿಸ್ತೇವೆ. ನಮಗೆ ಬೇರೆ ಜಾತಿಯವರು ಶೋಷಣೆ ಮಾಡಿದರೆ ನಾವು ಅದನ್ನು ವಿರೋಧಿಸ್ತೇವೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಭಾವದಲ್ಲಿ ನಾವು ಇನ್ನೊಂದು ಜಾತಿಗಿಂತ ಮೇಲಿನವರು ಎಂಬ ಒಂದು ತಪ್ಪು ಕಲ್ಪನೆಯೂ ಇದೆ. ನಾರಾಯಣ ಗುರುಗಳು ಕೂಡ ಇದನ್ನು ಗಮನಿಸ್ತಾರೆ. ಅವರು ಹೇಳ್ತಾರೆ, ಒಂದೇ ವೇಯಲ್ಲಿ ಆಗ್ತಿರೋದಲ್ಲ, ನಮ್ಮ ಮೇಲೆ ಖಾಲಿ ಶೋಷಣೆ ನಡೆಸ್ತಿರಲ್ಲ, ನಾವು ಕೂಡ ಉಳಿದ ಸಮುದಾಯಗಳ ಮೇಲೆ ಶೋಷಣೆ ನಡೆಸ್ತಿದ್ದೇವೆ, ಇದನ್ನು ಕೂಡ ನಿಲ್ಲಿಸಬೇಕು ಅಂತ ಹೇಳಿ ಅವರು ಒಂದು ಬಹಳ ದೊಡ್ಡ ಕ್ರಾಂತಿಯನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ತಾವು ಸ್ಥಾಪಿಸಿದ ದೇವಸ್ಥಾನಗಳಲ್ಲಿ ಯಾವುದೇ ಜಾತಿ ಭೇದಗಳನ್ನು ಮಾಡುವುದಿಲ್ಲ, ಯಾವುದೇ ರೀತಿಯಾಗಿರುವಂಥ ಅವ್ರು ಬರಬಾರ್ದು ಇವ್ರು ಬರಬಾರ್ದು ಅಂತ ಹೇಳಿ ಪ್ರತಿಪಾದಿಸಿದವರು ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಹಾಗಾಗಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಇವತ್ತಿಗೆ ನಾರಾಯಣ ಗುರುಗಳು ಕೇವಲ ಬಿಲ್ಲವರ ಗುರು ಅಲ್ಲ, ಅವರು ಎಲ್ಲರ
ಗುರು, ಎಲ್ಲ ಬಲ್ಲವರ ಗುರು, ಮತ್ತು ಅವರ ಸಂದೇಶ ಕೇವಲ ಬಿಲ್ಲವರ ಸಂದೇಶ ಅಲ್ಲ, ಅದೊಂದು ವಿಶ್ವ ಸಂದೇಶ ಅನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟತೆಯಿಂದ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಸುಮಾರು 100 ವರ್ಷ 1912ರಲ್ಲಿ ಕುದ್ರೋಳಿ ದೇವಸ್ಥಾನ ಪ್ರಾರಂಭವಾಗಿರೋದ್ರಿಂದ ಇವತ್ತಿನವರೆಗೆ ಬಿಲ್ಲವರ ಒಂದು ಅಸೋಸಿಯೇಷನ್ಸ್ಗಳು ನಡೆದು ಬಂದ ಹಾದಿಯಲ್ಲಿ ಬಹಳ ಪ್ರಮುಖ ಘಟ್ಟ ಇದೂ ಕೂಡ ಒಂದು ಅಂತ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸೊ ಇದೆಲ್ಲವೂ ಕೂಡ ಒಂದು ಇತಿಹಾಸದ ಪುಟದಲ್ಲಿ ಸೇರುವಂತಹ ಕ್ಷಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಿದ್ದೇನೆ. ನಮಸ್ಕಾರ. ಯುವ ಚಿಂತಕರು, ಉಪನ್ಯಾಸಕರು ಆಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೇಯಸ್ ಜಿ ಕೋಟ್ಯಾನ್ರವರು ಇಂದು ಗುರು ಸಂದೇಶದ ಬಗ್ಗೆ, ಗುರುವಿನ ಮಹತ್ವದ ಬಗ್ಗೆ ಒಂದಷ್ಟು ವಿಚಾರಧಾರೆಗಳನ್ನು ಅವರು ಮಂಡಿಸಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ ಸನ್ಮಾನ್ಯ ಶ್ರೇಯಸ್ ಜಿ ಕೋಟ್ಯಾನ್ರವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ನಮ್ಮ ಈ ಕಾರ್ಯಕ್ರಮದ ಮಾಧ್ಯಮ ಪ್ರಚಾರ ಮಾಡಿದವರು ಶ್ರೀಯುತ ಗಣೇಶ್ ಕಲ್ಯಾಣ್ಪುರ ಇದ್ದಾರೆ, ಅವರನ್ನು ಕೂಡ ಗುರುತಿಸಿಕೊಳ್ತಿದ್ದೇವೆ. ಹಾಗೆ ಮುಖ್ಯವಾಗಿ ನಾನು ನಮ್ಮ ಕಾರ್ಯದರ್ಶಿಯರನ್ನು ಸ್ವಾಗತಿಸಿಬಿಟ್ಟೆ. ನಮ್ಮ ಈ ನಾರಾಯಣ ಗುರು ಸಭಾಭವನ ಆಗಬೇಕಾದ್ರೆ ಹಗಲಿರುಳು ದುಳಿದ ವ್ಯಕ್ತಿ ನಮ್ಮ ಶ್ರೀಯುತ ಸುಧಾಕರ್ ಕೋಟ್ಯಾನ್ ತುಂಬ ಶ್ರಮ ಪಟ್ಟಿದ್ದಾರೆ, ತುಂಬ ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ. ಈ ನಾರಾಯಣ ಗುರು ಸಭಾಭವನ ಆಗಬೇಕಾದ್ರೆ ಅವರ ಕಾರ್ಯ ಶ್ಲಾಘನೀಯ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕರಾವಳಿಯ ಉದಯವಾಣಿ ದಿನಪತ್ರಿಕೆಯ ಖ್ಯಾತ ಪತ್ರಿಕಾ ವರದಿಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಗಣೇಶ್ ಕಲ್ಯಾಣ್ಪುರ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತ. ದೃಶ್ಯ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸಿಕೊಂಡು ಕಾರ್ಯಕ್ರಮದ ಮುಂದಿನ ಅತಿಥಿ ಶುಭಾರೈಕೆಯ ಮಾತಿಗಾಗಿ ಬರ್ತಾ ಇದ್ದೇವೆ. ಮುಂದಿನ ಅತಿಥಿ ಶುಭಾರೈಕೆಯ ಒಂದೆರಡು ಮಾತಿಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಡುಪಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಭಾಕರ್ ಪೂಜಾರಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅತಿಥಿ ಶುಭಾರೈಕೆ ಮಾತಿಗಾಗಿ. ಸ್ಥಳ ಸಾನ್ನಿಧ್ಯದ ದೇವರುಗಳನ್ನು ನಮಿಸುತ್ತಾ ಈ ಸಮಾರಂಭದ ವೇದಿಕೆಯಲ್ಲಿರುವ ಅಧ್ಯಕ್ಷರಾದ ಸುಧಾಕರ್ ಕೋಟ್ಯಾನ್ರೆ, ಶ್ರೇಯಸ್ ಜಿ ಕೋಟ್ಯಾನ್ರೆ, ಪ್ರವೀಣ್ ಎಂ ಪೂಜಾರಿ ಅವರೇ, ದಯಾನಂದ ಕರ್ಕೇರ್ರೆ, ಸೂರ್ಯೋದಯ ಪೆರಂಪಳ್ಳಿ ಅವರೇ, ಹರೀಶಣ್ಣವರೇ, ರಮೇಶ್ ನಾಯ್ಕರೇ, ಶಶಾಂಕ್ ಶಿವತಾಯರೇ, ವಿಶಾಲ್ರೇ, ರವೀಂದ್ರ ಪೂಜಾರ್ರೆ, ಗಣೇಶ್ ಪೂಜಾರ್ರೆ, ಸತೀಶ್ ಚಂದ್ರ ಅವರೇ, ಅರುಣ ಸುಧಾಮ್ ಅವರೇ, ಉಮೇಶ್ ಶೆಟ್ಟಿ ಅವರೇ, ಶಂಕರ್ ಗುಂದಾರ್ರೆ ಹಾಗೂ ಕೃಷ್ಣ ಸೀದನ್ರೆ ಮತ್ತು ಎಲ್ಲ ಬಂಧು ಭಗಿನಿಯರೇ, ತುಂಬ ಖುಷಿ ಆಗ್ತಾ ಉಂಟು. ಏನು ನಾರಾಯಣ ಗುರುಗಳ ತತ್ವ, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿಂದ ಆ ಕಾಲದಲ್ಲಿ ಹೇಳಿದ್ದಾರೆ ಅವರು. ಅದನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೀರಿ ಪೆರಂಪಳ್ಳಿ ಅವರು. ಅಂದರೆ ಒಂದು ಕೃಷಿ ಪ್ರಧಾನವಾದ ಈ ಒಂದು ವಾರ್ಡಲ್ಲಿ ಒಂದು ಸಂಘ ಕಟ್ಟಿ ಇಷ್ಟು ಅದನ್ನು ಡೆವಲಪ್ಮೆಂಟ್ ಮಾಡೋದು ಅಂದರೆ ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಎಲ್ರಿಗೂ ನಾನೊಂದು ಏನು ಸಂಬಂಧಪಟ್ಟವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೇ ಈ ಪೆರಂಪಳ್ಳಿ ವಾರ್ಡ್ ಮುಂಚೆ ಶಿವಳ್ಳಿ ಪಂಚಾಯತ್ ಆಗಿತ್ತು. ಹಾಗಾಗಿ ಸ್ವಲ್ಪ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಹಿಂದುಳಿದಿತ್ತು ಅಲ್ಲ ರಮೇಶ್ ನಾಯ್ಕರೇ? ಹಾಗಾಗಿ ನಾವೇನು ನಮ್ಮ ಕೌನ್ಸಿಲ್ ಬಂದಾಗ ಇದನ್ನೊಂದು ತುಂಬ ಅನುದಾನ ನಮ್ಮ ಸಾಲಿನಲ್ಲಿ ಕೊಟ್ಟಿದ್ದೇವೆ. ಅದು ಸುಧಾಕರಿಗೆ ಗೊತ್ತುಂಟು. ಅವ್ರು ಏನು ಕೇಳಿದ್ದಾರೆ ಹೆಚ್ಚಿನದನ್ನೆಲ್ಲ ಈ ಕೆರೆ ಇರ್ಬೋದು, ಹೊಸ ರಸ್ತೆ ಇರ್ಬೋದು, ಮತ್ತೊಂದು ಮಗದೊಂದು ಮೊನ್ನೆ ಇತ್ತೀಚೆಗೆ ಕೆಲವೆಲ್ಲ ಈ ಉಳಿಕೆ ಮೊತ್ತ ನಾನು ಅಂದರೆ ಈ ವಾರ್ಡಿಗೆ ಹಾಕಿದ್ದೇವೆ ನಾವು, ನಮ್ಮ ಟೀಮು, ನಾನು ಅಧ್ಯಕ್ಷ ಆದ ನಂತರ. ಹಾಗಾಗಿ ಇನ್ನೇನು ಹೆಚ್ಚಿಗೇನು ಕೆಲಸ ಉಳಿದಿಲ್ಲ. ಆದರೂ ಇನ್ನೂ ಆ ಪೆರಂಪಳ್ಳಿಗೆ ನಾವು ವಿಶೇಷ ಗಮನ ಕೊಡ್ತೇವೆ ಅಂತ ಹೇಳಿ, ಹಾಗೂ ಏನು ಈ ಕೃಷಿ ಪ್ರಧಾನವಾಗಿ ಉಂಟು ನಮ್ಮ ಪೆರಂಪಳ್ಳಿಯಲ್ಲಿ. ನಮಗೆ ಸಂಬಂಧಪಟ್ಟಿದೆ ಯಾವುದು ಹೆರ್ಗಾ ವ್ಯವಸಾಯ ಬ್ಯಾಂಕ್, ಅದು ನಮಗೆ ಪೆರಂಪಳ್ಳಿ ಸಮೇತ ಬರ್ತದೆ. ಬೇರೆ ಏನು ಆತ್ರಾಡಿ ವಿಲೇಜ್ ಇರ್ಬೋದು ಅಥವಾ ಹೆರ್ಗಾ ವಿಲೇಜ್ ಇರ್ಬೋದು, ಅಲ್ಲಿ ಸ್ವಲ್ಪ ಜಾಸ್ತಿ ನಮಗೆ ಡಿಮಾಂಡ್ಸ್ ಬರ್ತದೆ. ಕೃಷಿ ಸಾಲ ಇರ್ಬೋದು ಅಥವಾ ಬೆಳೆ ಸಾಲ ಇರ್ಬೋದು ಅಥವಾ ಬೇರೆ ಯಾವುದರ ಸಾಲ ಇರ್ಬೋದು, ಸರ್ಕಾರದ ಇದು ಏನು ಸಹಾಯಧನ ಉಂಟು. ನಿಮ್ಮ ಪೆರಂಪಳ್ಳಿಯಲ್ಲಿ ಸ್ವಲ್ಪ ಪೆರಂಪಳ್ಳಿ ಕಕ್ಕುಂಜಲ್ಲಿ ಸ್ವಲ್ಪ ಅಪ್ಲಿಕೇಶನ್ ಕಡಿಮೆ ಉಂಟು. ಸುಧಾಕರ್ರೆ, ಸ್ವಲ್ಪ ಯಾರಾದರೂ ಇದ್ದರೆ ಕಳಿಸಿ. ನಾವು ಖಂಡಿತ ಏನೋ ಕೃಷಿ ಡೆವಲಪ್ಮೆಂಟ್ ಮಾಡೋದಿದ್ರೆ
ನಮ್ಮ ಏನು ಹೆರ್ಗಾ ವ್ಯವಸಾಯ ಬ್ಯಾಂಕಿಂದ ಖಂಡಿತ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಎಲ್ರಿಗೂ ಶುಭವಾಗಲಿ. ನನಗೆ ಮುಂದೆ ಹೋಗಲಿಕ್ಕೆ ಅನುಮತಿ ನೀಡಬೇಕಂತ ಹೇಳಿ ನನ್ನ 2 ಮಾತನ್ನು ಮುಗಿಸಿ. ಜೈ ಹಿಂದ್. ಇಂದಿನ ಈ ಒಂದು ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭಾರೈಕೆಯ ಮಾತುಗಳನ್ನು ಆಡಿದಂಥವರು ಉಡುಪಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಪ್ರಭಾಕರ್ ಪೂಜಾರಿಯವರು. ಸುಧಾಕರ್ ಅವರ ಕೋರಿಕೆ ಮೇರೆಗೆ ಬಹಳಷ್ಟು ನಗರಸಭೆಯ ಮುಖಾಂತರವಾಗಿ ಅನುದಾನವನ್ನು ಈ ಭಾಗಕ್ಕೆ ಒದಗಿಸಿಕೊಟ್ಟಂಥವರು. ಮೂಲಭೂತ ಸೌಕರ್ಯಗಳಿಗಾಗಿ ನಮ್ಮ ಸಭಾಭವನಕ್ಕಾಗಿ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇರಿಸಿಕೊಂಡಿದ್ದೇವೆ. ಮೂವರಿಗೆ ಸನ್ಮಾನ ಕಾರ್ಯಕ್ರಮ. ಉದಯ್ ಜತ್ತನ್ ಬುಬ್ಬರಿಯಕಟ್ಟೆ ಪೆರಂಪಳ್ಳಿ, ಉದಯ್ ಜತ್ತನ್ ಬುಬ್ಬರಿಯಕಟ್ಟೆ ಪೆರಂಪಳ್ಳಿ, ಸಂಪಾ ಉದಯ್ ಶೆಟ್ಟಿ ಪೆರಂಪಳ್ಳಿ ಹಾಗೂ ಈ ಒಂದು ಸಭಾಭವನದ ಕಟ್ಟಡದ ಕಾಮಗಾರಿಯನ್ನು ಕ್ಲಪ್ತ ಸಮಯದಲ್ಲಿ ನಿರ್ವಹಿಸಿಕೊಟ್ಟಂಥವರು ಕಾಂಟ್ರಾಕ್ಟರ್ ವಿಜಯ್ ಕುಮಾರ್ ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗದ ಗೌರವ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಉದಯ್ ಜತ್ತನ್ ಬೊಬ್ಬರಿಯಕಟ್ಟೆ ಪೆರಂಪಳ್ಳಿ ಉದಯಣ್ಣ, ಅದೇ ರೀತಿ ಸಂಪಾ ಉದಯ್ ಶೆಟ್ಟಿ ಹಾಗೂ ಕಾಂಟ್ರಾಕ್ಟರ್ ವಿಜಯ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು, ಗೌರವ ಪೀಠದಲ್ಲಿ ಆಸೀನರಾಗಬೇಕು. ಗಣ್ಯರ ಸಮಕ್ಷಮದಲ್ಲಿ ಈ ಮೂವರನ್ನು ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಪ್ರಭಾಕರ್ ಪೂಜಾರಿ ಅವರಲ್ಲಿ ಶ್ರೇಯಸ್ ಜಿ ಕೋಟ್ಯಾನ್ರವರು ಹಾಗೂ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿಜಯ್ ಕುಮಾರ್ ಅವರು, ಸಂಪಾ ಉದಯ್ ಶೆಟ್ಟಿಯವರು, ಉದಯ್ ಜತ್ತನ್ ರವರು, ಬೊಬ್ಬರಿಯ ಕಟ್ಟೆ ಸಂಪಾ ಉದಯ್ ಶೆಟ್ಟಿಯವರು, ಅವರ ಮನೆಯವರ ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಅದೇ ರೀತಿ ನಮ್ಮ ಭಾಗದ ಖ್ಯಾತ ನ್ಯಾಯವಾದಿಗಳಾದಂಥ ಸನ್ಮಾನ್ಯ ಪ್ರಸನ್ನ ರಾವ್ರವರು ನಮ್ಮ ವೇದಿಕೆ ಕೆಳಭಾಗದಲ್ಲಿ ಆಸೀನರಾಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡು ಪ್ರಸನ್ನ ರಾವ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದ ಕಟ್ಟಡ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳ ಪರವಾಗಿ ತಮಗಿದು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ನಮ್ಮ ಈ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ತನ್ಮೂಲಕ ತನ್ನದೇ ಆದ ಸಹಕಾರವನ್ನು ನೀಡಿದಂಥ ಹೃದಯ ಶ್ರೀಮಂತಿಕೆ ಉಳ್ಳ ದಾನಿಗಳು ಸನ್ಮಾನ್ಯ ಉದಯ್ ಜತ್ತನ್ ಬುಬ್ಬರಿಯಕಟ್ಟೆ ಪೆರಂಪಳ್ಳಿ, ಹಾಗೆ ಕಾಮಗಾರಿಯನ್ನು ಕ್ಲಪ್ತ ಸಮಯದಲ್ಲಿ ನಿರ್ವಹಿಸಿಕೊಟ್ಟಿರುವಂಥ ಈ ಭಾಗದ ಕಾಂಟ್ರಾಕ್ಟರ್ ಅವರಾದಂಥ ವಿಜಯ್ ಕುಮಾರ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಮುಂದಿನ ಭಾಗದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಪ್ರಭಾಕರ್ ಪೂಜಾರಿ ಅವರು ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಅವರನ್ನು ಬೀಳ್ಕೊಟ್ಟು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಪ್ರದರ್ಶನವನ್ನು ಕಂಡುಕೊಳ್ಳಬೇಕಾಗಿದೆ. ಸುಮಾರು ಅರ್ಧ ಗಂಟೆ ವೇದಿಕೆಯ ತಯಾರಿಗಾಗಿ ಬೇಕಾಗಿದೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಅತಿಥಿ ಶುಭಾರೈಕೆಯ ಮಾತುಗಳನ್ನಾಡುವರೆ ಉಡುಪಿ ಜಿಲ್ಲೆ ಕಂಡ ಓರ್ವ ಯುವ ನ್ಯಾಯವಾದಿಗಳು, ಬಿಲ್ಲವ ಸಮಾಜದ ಮೇಲೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಇರಿಸಿಕೊಂಡಂಥವರು, ಬಿಲ್ಲವ ಯುವ ವೇದಿಕೆ ಉಡುಪಿ ಜಿಲ್ಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರವೀಣ್ ಎಂ ಪೂಜಾರಿ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಿಗಾಗಿ ಸರ್. ಬ್ರಹ್ಮಶ್ರೀ ನಾರಾಯಣಗುರು ಪೆರಂಪಳ್ಳಿ ಸಂಘದ ಉದ್ಘಾಟನೆಯ ಸಮಾರೋಪದ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸುಧಾಕರ್ ಕೋಟ್ಯಾನ್ರವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧು ಮಿತ್ರರೇ, ಪೆರಂಪಳ್ಳಿ ಬಿಲ್ಲವ ಸಂಘದ ಗೌರವಾಧ್ಯಕ್ಷರಾದಂಥ ಚೆಲುವರಾಜ್ ಪೆರಂಪಳ್ಳಿಯವರು ಇವತ್ತು ಅವರೊಂದು ದೊಡ್ಡ ಕನಸಿತ್ತು. ಈ ಒಂದು ಭಾಗದಲ್ಲಿ ಒಂದು ಬಿಲ್ಲವ ಸಂಘ ಆಗಬೇಕು, ಒಂದು ಬಿಲ್ಲವ ಸಂಘಟನೆ ಆಗಬೇಕು ಎಂತಕ್ಕಂಥದ್ದು. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ, ಭಾಳ ಒಂದು ದುಃಖದ ಸಂಗತಿ. ಆದರೆ ಅವರೊಂದು ಏನೊಂದು ಕನಸು ಕಂಡಿದ್ದಾರೆ, ಅದು ಇವತ್ತು ನಮ್ಮ ಸುಧಾಕರ್ ಕೋಟ್ಯಾನ್ರವರಿರ್ಬೋದು ಅಥವಾ ಇಲ್ಲಿಯ
ಹಿರಿಯರಿರ್ಬೋದು ಎಲ್ಲರೂ ಸೇರಿಕೊಂಡು ಒಂದು ಬಲಿಷ್ಠವಾದ ಒಂದು ಸಂಘಟನೆ ಈ ಪೆರಂಪಳ್ಳಿ ಭಾಗದಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದರೆ ಭಾಳ ಸಂತೋಷದ ವಿಚಾರ. ಹಾಗೆ ಈ ಪೆರಂಪಳ್ಳಿ ಭಾಗದಲ್ಲಿ ಒಂದು ಬಿಲ್ಲವ ಸಮಾಜ ಎಲ್ಲರೂ ಸೇರಿಕೊಂಡು ಹಿರಿಯರಿರ್ಬೋದು ಕಿರಿಯರಿರ್ಬೋದು ಒಂದು ಸಂಘಟನೆಯನ್ನು ಇವತ್ತು ಇಲ್ಲಿ ಮಾಡಿದ್ದಾರೆ. ಇವತ್ತು ನಮ್ಮ ಹಿರಿಯರು ಎಲ್ಲ ಕಡೆ ಬಿಲ್ಲವ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆದರೆ ಗುರುಗಳು ಹೇಳಿದ ಹಾಗೆ ಸಂಘಟನೆ ಮಾಡಬೇಕಂತ ಹೇಳಿದರು. ಆದರೆ ಇವತ್ತು ನಾವು ಒಂದು ಕಡೆ ಸಂಘಟನೆ ಬಲಿಷ್ಠ ಆಗಬೇಕೆನ್ನುವಂಥ ವಿಚಾರದಲ್ಲಿ ಸಂಘಗಳನ್ನು ನಾವು ಮಾಡಿದ್ದೇವೆ. ಆದರೆ ಸಂಘಗಳನ್ನು ನಾವು ಮಾಡಿಕೊಂಡು ಇವತ್ತು ಸಂಘಟನೆಯಲ್ಲಿ ಹಿಂದೆ ಉಳಿತಾ ಇದೆ ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದರೆ ಇವತ್ತು ಬಿಲ್ಲವ ಸಮಾಜದ ಬಹಳ ಕಡೆ ಕಾರ್ಯಕ್ರಮಗಳು ಆಗ್ತದೆ. ಆದರೆ ಸಂಘದ ಅಧ್ಯಕ್ಷರಿರ್ಬೋದು ಅಥವಾ ಪದಾಧಿಕಾರಿಗಳು ಇವರು ಭಾಳಷ್ಟು ಇದಕ್ಕೆ ತಮ್ಮ ಸಮಯವನ್ನು ಕೊಡ್ತಾರೆ. ಆದರೆ ಆ ಕಾರ್ಯಕ್ರಮಕ್ಕೆ ಜನ ಬರುವುದಿಲ್ಲ. ಇದು ಇವತ್ತು ಭಾಳ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಯಾಕಂತ ಹೇಳಿದರೆ ಇವತ್ತು ಗುರುಗಳು ಹೇಳಿದ ಹಾಗೆ ಸಂಘಟನೆಯಿಂದ ಬಲಯುತರಾಗಬೇಕು ಅಂತ ಹೇಳಿದರು. ಇವತ್ತು ಯಾವುದೇ ಒಂದು ಹೋರಾಟ ಮಾಡಬೇಕಿದ್ರೆ ನಾವು ಒಂದು ಕಡೆ ಸಂಘಟಿತರಾಗಬೇಕು. ಸಂಘಟಿತ ಆಗದೇ ಇದ್ದರೆ ನಾವು ಯಾವುದೇ ಒಂದು ಹೋರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಒಂದು ನಮಗೆ ನಾರಾಯಣ ಗುರು ನಿಗಮ ಅಂಥೇಳಿ ಇವತ್ತು ನಮಗೆ ಘೋಷಣೆಯಾಗಿದೆ. ಇವತ್ತು ಅದರ ಒಂದು ಅಧ್ಯಕ್ಷರು ಆಗಿ ಇವತ್ತು ಅವರಿಗೆ ಒಂದು ಸಚಿವ ಸಂಪುಟ ದರ್ಜೆ ಅಂತ ಒಂದು ಪದವಿ ಕೂಡ ಇವತ್ತು ಸಿಕ್ಕಿದೆ. ಇದು ಹೇಗೆ ಅಂತ ಹೇಳಿದರೆ ಇವತ್ತು ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಒಂದು ಸಂಘ ಸಂಸ್ಥೆಗಳು ಒಟ್ಟಾಗಿ ನಾವೊಂದು ಹೋರಾಟ ಮಾಡಿದಂಥದ್ದು. ಇವತ್ತು ಬ್ರಹ್ಮಾವರದಲ್ಲಿ ನಾವು ಎಲ್ಲರೂ ಕೂಡ ಇಡೀ ಜಿಲ್ಲೆ ಉಡುಪಿ ಜಿಲ್ಲೆ ಸೇರಿಕೊಂಡು ಒಂದು ದೊಡ್ಡ ಹೋರಾಟ ಮಾಡಿತ್ತು. ಆ ಹೋರಾಟದ ಪ್ರತಿಫಲವಾಗಿ ನಮಗೆ ನಾರಾಯಣ ಗುರು ನಿಗಮ ಸಿಕ್ಕಿತು. ಇವತ್ತು ನಾರಾಯಣ ಗುರು ನಿಗಮದ ಒಂದು ಅಧ್ಯಕ್ಷರಾಗಿ ಅವರು ಇವತ್ತು ಕಾರ್ಯನಿರ್ವಹಿಸ್ತಿದ್ದಾರೆ. ಅಂತ ಹೇಳಿದರೆ ಯಾವುದೇ ಒಂದು ಸವಲತ್ತು ಇರ್ಬೋದು ಅಥವಾ ಸರ್ಕಾರದ ಸವಲತ್ತು ಇರ್ಬೋದು ಸಿಗಬೇಕಾದ್ರೆ ನಾವು ಸಂಘಟನೆ ಆಗಬೇಕು. ಸಂಘಟನೆಯಾಗಿ ಹೋರಾಟ ಮಾಡಿದರೆ ಅದು ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಅದು ನಮಗೆ ಯಾವುದೇ ಒಂದು ಸವಲತ್ತು ಇರ್ಬೋದು ಅದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗೆ ಶ್ರೇಯಸ್ರವರು ಹೇಳಿದರು, ನಾರಾಯಣ ಗುರುಗಳು ಅವರು ಬಂದಂತಹ ದಾರಿ, ಅವರ ಒಂದು ತತ್ವ ಸಂದೇಶಗಳ ಬಗ್ಗೆ ಹೇಳಿದರು. ಆದರೆ ಇವತ್ತಿನ ಈ ಜಗತ್ತಿನಲ್ಲಿ ನಾವು ಅದನ್ನು ಎಷ್ಟು ಪಾಲಿಸ್ತೇವೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ. ಆದರೆ ಮುಖ್ಯವಾಗಿ ಇವತ್ತು ಪಾಲಿಸಬೇಕಾದಂತಹ ಒಂದು ವಿಚಾರ ಅಂತ ಹೇಳಿದರೆ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಎನ್ನತಕ್ಕಂಥದ್ದು. ಇವತ್ತು ಜಾತಿ ಹೋಗಬೇಕು, ನಾವೆಲ್ಲರೂ ಕೂಡ ಸಮಾನರಾಗಬೇಕು, ಸಮಾನತೆಯನ್ನು ತರಬೇಕು. ಈ ದೇಶದಲ್ಲಿ ಸಮಾನತೆ ಬಂದರೆ ಖಂಡಿತವಾಗೂ ದೇಶ ಶಾಂತಿ ಆಗ್ತದೆ, ಶಾಂತಿ ಆಗಿದರೆ ದೇಶ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಶಾಂತಿ ನಮ್ಮ ದೇಶಕ್ಕೆ ಬೇಕಾಗಿದೆ. ನಮ್ಮ ದೇಶದಲ್ಲಿ ಶಾಂತಿಯನ್ನು ತರತಕ್ಕಂಥ ಕೆಲಸ ಆಗಬೇಕಿದ್ರೆ ವಿಶ್ವಗುರು ನಾರಾಯಣ ಗುರುಗಳು ಹೇಳಿದಂಥ ತತ್ವ ಸಂದೇಶ ಇಡೀ ನಮ್ಮ ಯುವ ಜನತೆಗೆ ಸಿಗಬೇಕು. ಅದು ನಮ್ಮ ಇವತ್ತು ಬಿಲ್ಲವ ಸಂಘಗಳ ಮೂಲಕ ಅದು ಆಗ್ತಾ ಇದೆ. ಇವತ್ತು ಶ್ರೇಯಸ್ರವ್ರು ಹೇಳುವಾಗ ಒಂದು ಹೇಳಿದರು, ನಾರಾಯಣ ಗುರುಗಳು ಬಿಲ್ಲವರಿಗೆ ಮಾತ್ರ ಸೀಮಿತ ಅಲ್ಲ ಅಂಥೇಳಿ. ಅದು ಖಂಡಿತವಾಗಲೂ ಸತ್ಯ. ಇವತ್ತು ಏನಾಗಿದೆ ಅಂತ ಹೇಳಿದರೆ ಇವತ್ತೊಂದು ನಾರಾಯಣ ಗುರು ಜಯಂತಿ ಬಂದರೆ ನಾವು ಕೇವಲ ಬಿಲ್ಲವ ಸಮಾಜದವರು ಮಾತ್ರ ಅದನ್ನು ಆಚರಣೆ ಮಾಡ್ತೇವೆ. ಅದು ತಪ್ಪು. ಯಾಕಂತ ಹೇಳಿದರೆ ವಿಶ್ವಗುರು ಕೊಟ್ಟಂಥ ಸಂದೇಶ ಏನಿದೆ, ವಿಶ್ವಗುರುಗಳು ಏನನ್ನು ಹೇಳಿದ್ದಾರೆ, ಈ ದೇಶದ ಚಿಂತನೆಯನ್ನು ಇಟ್ಕೊಂಡು ಅವರು ಸಂದೇಶವನ್ನು ಕೊಟ್ಟಂಥದ್ದು. ಇವತ್ತು ಎಲ್ಲರೂ ಇದನ್ನು ನಮ್ಮ ನಾರಾಯಣ ಗುರುಗಳ ಜಯಂತಿಯನ್ನು ಎಲ್ಲ ಸಮಾಜದವರು ಆಚರಣೆ ಮಾಡಬೇಕು. ಹಾಗೆ ಅವರ ಒಂದು ತತ್ವ ಸಂದೇಶವನ್ನು ಎಲ್ರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆ ನಾರಾಯಣ ಗುರುಗಳು ಇವತ್ತು ನಾನು ಒಂದು ವಿಚಾರ ಹೇಳುವಂತ ಹೇಳಿದರೆ, ಒಂದು ನಾರಾಯಣ ಗುರುಗಳ ಒಂದು ಮೂರ್ತಿಯನ್ನು ಅಂತ ಹೇಳಿದರೆ ಅವರ ಒಂದು ಮೂರ್ತಿಯನ್ನು ಒಂದು ವಿಧಾನಸೌಧದ ಮುಂದೆ ತರಬೇಕು ಅಂತ ಹೇಳಿ. ಯಾಕೆಂತ ಹೇಳಿದರೆ ಭಾಳಷ್ಟು ಸಾಧಕರ ಚಿಂತಕರ ಒಂದು ಮೂರ್ತಿಯು ವಿಧಾನಸೌಧದ ಮುಂದೆ ಇದೆ, ಆದರೆ ಗುರುಗಳ ಒಂದು ಮೂರ್ತಿ ಇಲ್ಲ. ಅದನ್ನು ನಾನು ಭಾಳ ದಿವಸದಲ್ಲಿ ನಾನು ಕೂಡ ಅದರ ಬಗ್ಗೆ ಧ್ವನಿಯನ್ನು ಎತ್ತಾ ಇದ್ದೇನೆ.
ಆದರೆ ಇವತ್ತು ಕೂಡ ಅದು ನೆರವೇರಿಲ್ಲ. ಎಲ್ಲರೂ ಕೂಡ ನಮ್ಮ ಬಿಲ್ಲವ ಸಂಘ ಸಂಸ್ಥೆಗಳು ಒಟ್ಟಾಗಿ ಒಂದು ಕೂಗನ್ನು ಕೊಡಬೇಕು. ನಾರಾಯಣ ಗುರುಗಳ ಮೂರ್ತಿಯನ್ನು ವಿಧಾನಸೌಧದ ಮುಂದೆ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮುಂದಿನ ದಿವಸದಲ್ಲಿ ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ ವಿಶ್ವಗುರು ಅಂತೇಳಿ ನಾವು ಕೇವಲ ಭಾಷಣದಲ್ಲಿ ಅಥವಾ ಇಲ್ಲಿ ವೇದಿಕೆಯಲ್ಲಿ ಮಾತಾಡಿದರೆ ಆಗೋದಿಲ್ಲ. ವಿಶ್ವಗುರು ಅಂತೇಳಿ ನಾವು ಏನು ಹೇಳ್ತೇವೆ, ಆ ವಿಶ್ವಗುರುಗಳು ಸಂದೇಶ ಅಂದರೆ ಎಲ್ಲಿ ಆ ಮೂರ್ತಿ ಆ ವಿಧಾನಸೌಧ ಮುಂದೆ ಇದ್ದರೆ ಎಲ್ಲರೂ ಕೂಡ ಅದನ್ನು ನೋಡ್ತಾರೆ, ಇವರು ಏನು ಸಾಧನೆ ಮಾಡಿದರೆ ಎಲ್ಲ ವಿಚಾರವನ್ನು ತಿಳಿತಾರೆ. ಆ ದೃಷ್ಟಿಯಲ್ಲಿ ಅದು ಒಂದು ನಮ್ಮ ಬಿಲ್ಲವ ಸಮಾಜದ ಒಂದು ಆಸೆ ಕೂಡ, ಅದು ಕೂಡ ಮುಂದಿನ ದಿವಸದಲ್ಲಿ ನೆರವೇರಬೇಕು. ಹಾಗೆ ಇಲ್ಲಿ ನಮ್ಮ ದಯಾನಂದ್ ಮಾಸ್ಟರ್ ಅವರು ಕೂಡ ಇದ್ದಾರೆ, ನಮ್ಮ ಒಂದು ಈಗ ಶ್ರೇಯಸ್ರವರು, ಹಾಗೆ ನಮ್ಮ ಪೆರಂಪಳ್ಳಿಯವರಿದೆ, ಇವರು ನಮ್ಮ ಸೂರ್ಯೋದಯ ಪೆರಂಪಳ್ಳಿಯವರಿದೆ. ನಮ್ಮ ಎಲ್ಲ ಒಂದು ಯುವ ಸಂಘಟನೆ ಇದೆ. ಇವತ್ತು ಒಂದು ಯುವ ಸಂಘಟನೆ ಇದನ್ನೆಲ್ಲ ಹೋರಾಟ ಮಾಡಿದರೆ ಖಂಡಿತವಾಗಲೂ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಕೂಡ ಮುಂದಿನ ದಿವಸದಲ್ಲಿ ಸಮಾಜದ ಯಾವುದೇ ಒಂದು ಹೋರಾಟ ಬಂದರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ, ಯಾವುದೇ ಇರ್ಬೋದು, ಅಥವಾ ನಾವು ನಮಗೊಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ ಇವತ್ತಿನ ಕಾಲದಲ್ಲಿ, ಅದೇನಿದ್ರೂ ಕೂಡ ಬದಿಗಿಟ್ಟು ನಾರಾಯಣ ಗುರುಗಳ ವಿಚಾರ ಅಥವಾ ನಮ್ಮ ಸಮಾಜದ ವಿಚಾರ ಬಂದರೆ ಖಂಡಿತವಾಗ್ಲೂ ನಾವು ಒಟ್ಟಾಗಬೇಕು, ಅದರ ಬಗ್ಗೆ ಹೋರಾಟ ಮಾಡಬೇಕು, ಎಲ್ಲರೂ ಕೂಡ ನಾವು ಒಂದು ಸಂಘಟಿತರಾಗಬೇಕು ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಬಿಲ್ಲವ ಸಮಾಜದ ಪ್ರತಿಯೊಂದು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ಬಿಲ್ಲವ ಸಮಾಜದ ಓರ್ವ ಪ್ರತಿಷ್ಠಿತ ಯುವ ನಾಯಕರು ಸನ್ಮಾನ್ಯ ಪ್ರವೀಣ್ ಎಂ ಪೂಜಾರಿಯವರು, ಅಧ್ಯಕ್ಷರು ಬಿಲ್ಲವ ಯುವ ವೇದಿಕೆ, ಇಂದು ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭಾರಿಕೆ ಮಾತುಗಳನ್ನಾಡಿದ್ದಾರೆ. ತಮಗಿದು ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಮತ್ತೊಂದು ಸನ್ಮಾನ ಕಾರ್ಯಕ್ರಮದತ್ತ ನಾವುಗಳು ಬರ್ತಾ ಇದ್ದೇವೆ. ಬಹುಶಃ ಕಳೆದ 10 ವರ್ಷಗಳಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಪೆರಂಪಳ್ಳಿಯ ಈ ಸಮಿತಿಯ ಅಧ್ಯಕ್ಷರಾಗಿ, ನಮ್ಮ ಸಮಿತಿಯ ನೇತೃತ್ವದಲ್ಲಿ ಈ ಭಾಗದಲ್ಲೊಂದು ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಕೀರ್ತಿಶೇಷರಾದಂಥ ದಿವಂಗತ ಚೆಲುವರಾಜ ಪೆರಂಪಳ್ಳಿಯವರ ಜೊತೆಯಲ್ಲಿ, ಸುಧಾಕರ ಕೋಟ್ಯಾನ್ರವರ ಜೊತೆಯಲ್ಲಿ ಹಾಗೂ ಎಲ್ಲರ ಜೊತೆಯಲ್ಲಿ ಕೂಡಿಕೊಂಡು ಈ ಸಭಾಭವನ ನಿರ್ಮಾಣ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರಲ್ಲಿ ಓರ್ವರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಗಣೇಶ್ ಪೂಜಾರಿ ನಡುತೋಟ ಇವರನ್ನು ದಂಪತಿ ಸಮೇತವಾಗಿ ಈ ಒಂದು ಭವ್ಯ ಸಮಾರಂಭದಲ್ಲಿ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ. ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಪ್ರತಿಭಾ ಗಣೇಶ್ ಪೂಜಾರಿಯವರು ದಯವಿಟ್ಟು ವೇದಿಕೆ ಬರಬೇಕು. ಗಣೇಶ್ ಅಣ್ಣನವರನ್ನು ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಆ ಒಂದು ಗೌರವ ಸಮ್ಮಾನ ಪೀಠಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ಬಹುಶಃ ಗಣೇಶ್ ಪೂಜಾರಿಯವರ ಯಶಸ್ಸಿನಲ್ಲಿ ಬ್ರಿಟಾನಿಯಾ 50-50 ಇದ್ದ ಹಾಗೆ ಅವರ ಧರ್ಮಪತ್ನಿಯವರ ಪಾಲು ಸಹ ಇದೆ. ಶ್ರೀಮತಿ ಪ್ರತಿಭಾ ಗಣೇಶ್ ಪೂಜಾರಿಯವರು, ಬಹುಶಃ ಒಂದು ಗಂಡಿನ ಯಶಸ್ಸಿನಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಮಹತ್ವ ಇರುತ್ತದೆ. ಆ ನಿಟ್ಟಿನಲ್ಲಿ ಬಹುಶಃ ಗಣೇಶ್ ಪೂಜಾರಿಯವರು ಕಳೆದ 10 ವರ್ಷದಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಪೆರಂಪಳ್ಳಿಯಲ್ಲಿ ಅಧ್ಯಕ್ಷರಾಗಿ, ಆ ಸಮಿತಿಯ ಅಧ್ಯಕ್ಷರಾಗಿ ಬಹಳಷ್ಟು ಕಾರ್ಯವನ್ನು ನಿರ್ವಹಿಸಿದಂಥವರು. ಈ ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ಬಹಳಷ್ಟು ತೊಡಗಿಸಿಕೊಂಡಂಥವರು ಗಣೇಶ್ ಪೂಜಾರಿಯವರು ನಡುತೋಟ. ಇದೀಗ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ದಂಪತಿ ಸಮೇತವಾಗಿ ಗಣೇಶ್ ಪೂಜಾರಿಯವರನ್ನು ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಗಣೇಶ್ ಪೂಜಾರಿಯವರಿಗೆ ರತ್ನಗಂಬಳಿ ಖಚಿತವಾದಂಥ ರೇಷ್ಮೆಯ ಶಾಲಿನ ಹೊದಿಕೆ ದಂಪತಿ ಸಮೇತವಾಗಿ ಮಣಿಗಳ ಹಾರವನ್ನು ಕೊಳ್ಳಿಗೆ ಹಾಕುವುದರೊಂದಿಗೆ ಫಲತಾಂಬೂಲವನ್ನು ಇರಿಸಿಕೊಂಡಂಥ ಹರಿವಾಣವನ್ನು ಕೈಯಲ್ಲಿ ಕೊಡಮಾಡುವುದರೊಂದಿಗೆ ಅದೇ ರೀತಿ ಸವಿನೆನಪಿನ ದೂತಕ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಪೆರಂಪಳ್ಳಿಯ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಪೂಜಾರಿ ನಡುತೋಟ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆ. ಮುಂದೆಯೂ ನಿಮ್ಮ ಸೇವಾ ಕಾರ್ಯ ಮುಂದುವರಿಯಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಭಗವಂತ ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮಗೆ ಸನ್ಮಾನವನ್ನು ಸ್ವೀಕರಿಸಿದಂಥ ತಾವುಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಉಪನ್ಯಾಸಕರು, ಪ್ರಖರ ವಾಗ್ಮಿಗಳು ಕೂಡ, ಕರಾವಳಿ ಭಾಗದ ಪ್ರಸಿದ್ಧ ಕಾರ್ಯಕ್ರಮ ನಿರೂಪಕರು ಕೂಡ, ಧಾರ್ಮಿಕ ಚಿಂತಕರು, ಧಾರ್ಮಿಕ ನೇತಾರರು, ಉಗ್ಗೆಲ್ಬೆಟ್ಟುವಿನ ಬ್ರಹ್ಮಬೈದಿರ್ಕಳಗರುಡಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ
ಆ ಗರಡಿಯಲ್ಲಿ ಒಂದು ನೇಮೋತ್ಸವ ಕಾರ್ಯಕ್ರಮ, ಸುತ್ತಮುತ್ತಲಿನ ಹತ್ತೂರ ಗರಡಿಯ ನೇಮೋತ್ಸವ ಕಾರ್ಯಕ್ರಮಕ್ಕೆ ಮಾದರಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದಂಥವರು ಯುವ ವಾಹಿನಿಯ ಉಡುಪಿಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ್ಯ ದಯಾನಂದ ಕರ್ಕೇರ ಉಗ್ಗೆಲ್ಬಿಟ್ಟು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಿಗಾಗಿ ಸರ್. ಶ್ರೀ ಗುರುಭ್ಯೋ. ವೇದಿಕೆಯಲ್ಲಿರುವಂಥ ಸಭಾಧ್ಯಕ್ಷರೇ, ಸಹೋದರ ಸಮಾನರಾಗಿರುವಂಥ ಎಲ್ಲ ಗಣ್ಯರೇ, ಅತಿಥಿವರೇಣ್ಯರೇ ಹಾಗೂ ಬಂಧು ಮಿತ್ರರೇ, ಸಜ್ಜನ ಸಹೃದಯಗಳೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳು. ಸಮಾಜ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತಲೂ ನಾವು ಸಮಾಜಕ್ಕೆ ಏನು ಕೊಡಬಲ್ಲೆವು ಎನ್ನುವಂಥದ್ದು ಪ್ರಾಮುಖ್ಯ ಆಗ್ತದೆ. ಬಹುಶಃ ಸಮಾಜಕ್ಕೆ ನಾವು ಏನು ಕೊಡಬಲ್ಲೆವು ಎನ್ನುವಂಥದ್ದು ನಮಗೆ ಮುಖ್ಯ ಆದಾಗ ನಾರಾಯಣಗುರು ಈ ಸೇವಾ ಸಮಿತಿಯ ವತಿಯಿಂದ ಇಂಥ ಸಂಘಟನಾತ್ಮಕ ಕಾರ್ಯಗಳು ಮತ್ತು ಇಂಥ ಸಭಾವೇದಿಕೆಯ ನಿರ್ಮಾಣಗಳು ಸಾಧ್ಯ ಆಗ್ತದೆ ಮತ್ತು ಅದು ಸಾಧ್ಯ ಆಗಿದೆ ಎನ್ನುವಂಥ ಸತ್ಯವನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಬೇಕಾಗ್ತದೆ. ಬಹುಶಃ ಗುರುಗಳಿಗೆ ಅತ್ಯಂತ ಶ್ರೇಷ್ಠವಾದಂಥ ಸಂದೇಶಗಳಲ್ಲಿ ಮತ್ತು ಅವರ ತತ್ವಾನುಷ್ಠಾನದಲ್ಲಿ ಸರಳತೆ ಮತ್ತು ಆತ್ಮವಿಶ್ವಾಸ, ಸಮರ್ಪಣಾ ಭಾವ ಈ ಭಾಗದಲ್ಲಿ ಖಂಡಿತವಾದ ನೆರವೇರಿದೆ. ಯಾವುದೇ ಗುಡಿ ಗೋಪುರಗಳ ಆಡಂಬರ ಇಲ್ಲದೆ ಎಲ್ಲ ಸಾಮಾನ್ಯರಿಗೂ ಕೂಡ ಒಪ್ಪಿಗೆ ಆಗುವಂಥ ರೀತಿಯ ಒಂದು ಸಭಾಂಗಣ ಮತ್ತು 31 ವರ್ಷಗಳಿಂದಲೂ ಕೂಡ ಒಂದು ಹುಡುಗಾಟಿಕೆಯ ಅವಧಿಯಲ್ಲಿ ಪ್ರಾರಂಭಗೊಂಡರೂ ಕೂಡ ಇಂದು ಪ್ರಬುದ್ಧಾವಸ್ಥೆಗೆ ಬರುವವರೆಗೂ ಕೂಡ ಒಂದು ನಿಚ್ಚಳವಾದಂಥ ಆತ್ಮವಿಶ್ವಾಸದ ಪ್ರತೀಕವಾಗಿ ಅದು ಕೇವಲ ಸಭಾಭವನ ಅಲ್ಲ, ನಮ್ಮೆಲ್ಲರ ಆತ್ಮವಿಶ್ವಾಸದ ಪ್ರತೀಕ, ನಮ್ಮ ಆತ್ಮಾಭಿಮಾನದ ಒಂದು ಸೌಧ ಎನ್ನುವಂಥ ಮಾದರಿಯಲ್ಲಿ ನಿರ್ಮಾಣಗೊಂಡಿದೆ. ಈ ಭಾಗದ ಎಲ್ಲರೂ ಕೂಡ ಒಂದು ಸಹೋದರ ಸಮಾನರಾಗಿ ಸಮರ್ಪಣಾ ಭಾವದಿಂದ ತೊಡಗಿಕೊಂಡ ಕಾರಣವಾಗಿಯೇ ಇಂಥ ಕಾರ್ಯಕ್ರಮಗಳು ಸಂಘಟಿಸಿದೆ. ಅದರ ಜೊತೆಗೆ ನಮಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನುಷ್ಯನಾದವನಿಗೆ ಹೇಳ್ತಾರೆ ಅವರು ದೀಪ ಆದರೂ ಆಗಬೇಕು ಅಥವಾ ಕನ್ನಡಿ ಆದರೂ ಆಗಬೇಕಂತ. ಎಲ್ಲರ ಹತ್ರ ದೀಪ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಕನ್ನಡಿ ಆದರೂ ಆಗ್ಬೋದು. ದೀಪ ಎಲ್ಲರಿಗೂ ಕೂಡ ಬೆಳಕನ್ನು ಕೊಟ್ಟರೆ ಕನ್ನಡಿ ಆ ಬೆಳಕನ್ನು ಪ್ರತಿಫಲಿಸ್ತದೆ. ಹಾಗಾಗಿ ನಾರಾಯಣ ಗುರುಗಳು ಹೇಳಿದಂತಹ ಸಕಾರಾತ್ಮಕ ಶಕ್ತಿ ಅಥವಾ ಸಕಾರಾತ್ಮಕ ವಿಚಾರಗಳನ್ನು ಇಟ್ಕೊಂಡು ವಿಶ್ವಸನೀಯವಾಗಿ ನಾವು ಇಂಥ ಒಳ್ಳೆಯ ಕೆಲಸಗಳನ್ನು ಬೆಂಬಲಿಸುವಂಥ, ಪ್ರೋತ್ಸಾಹಿಸುವಂಥ ಮನಸ್ಸನ್ನು, ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವವರಾಗಬೇಕು. ಒಳ್ಳೆಯ ಗುಣ ಸಂಸ್ಕಾರದಿಂದ ಬೆಳೆಯುತ್ತದೆ ಅಂತ ಹೇಳುವ ಹಾಗೆ ಈ ವೇದಿಕೆ ನಿನ್ನೆಯ ದಿನ ಸುಮಾರು 45 ಮಕ್ಕಳ ಒಂದು ಒಳ್ಳೆಯ ಯಕ್ಷಗಾನ ಪ್ರತಿಭೆಗಳ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಭವಿಷ್ಯದ ಬೆಳಕಾಗಲಿಕ್ಕೆ ಖಂಡಿತ ಸಾಧ್ಯ ಇದೆ. ಆ ಮಾದರಿಯಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ ಎನ್ನುವುದನ್ನು ಖಂಡಿತವಾಗಿ ಈ ಸಂಘಟನೆ ನಿರೂಪಿಸ್ತದೆ. ಅದರ ಜೊತೆಗೆ ಒಬ್ಬ ನಾಯಕನಾದವನು ಹೇಗಿರಬೇಕು ಕೇಳಿದರೆ ಅವರು ಬಾಳೆಯ ಗಿಡದ ಮಾದರಿಯಲ್ಲಿ ಇರಬೇಕಂತೆ. ಒಂದು ಬಾಳೆಯ ಗಿಡ ತನ್ನ ಫಲವನ್ನು ನೀಡಿ ಅದರ ಅಂತ್ಯ ಆಗುವ ಹೊತ್ತಿಗೆ ಅದರ ಸುತ್ತಮುತ್ತ ಒಂದಷ್ಟು ಬಾಳೆಯ ಗಿಡದ ಚಿಗುರುವಿಕೆಗೆ ಕಾರಣ ಆಗ್ತದೆ. ಬಹುಶಃ ಇವತ್ತು ಗೌರವಾಧ್ಯಕ್ಷರಾಗಿದ್ದುಕೊಂಡು ನಮ್ಮೆಲ್ಲರಿಗೂ ಕೂಡ ಮಾದರಿ ಮಾರ್ಗದರ್ಶಕರಾಗಿದ್ದುಕೊಂಡು ಚೆಲುವರಾಜ ಪೆರಂಪಳ್ಳಿಯವರು ಒಂದು ಬಾಳೆಯ ಗಿಡದ ಮಾದರಿಯ ನಾಯಕತ್ವದ ಜೊತೆಗೆ ಈ ಸಂಘವನ್ನು ಬೆಳೆಸ್ತಾರೆ ಎನ್ನುವಂಥ ಆತ್ಮವಿಶ್ವಾಸದ ಮಾತುಗಳು ನಮ್ಮೆಲ್ಲರಿಗೂ ಕೂಡ ಪ್ರೇರಣಾದಾಯಕ. ಅದರ ಜೊತೆಗೆ ಬಂಧುಗಳೇ, ಬೆಂಕಿ ಹಚ್ಚುವಂಥದ್ದು ಭಾಳಷ್ಟು ಸುಲಭವಾದಂಥ ಕೆಲಸ. ಬೆಂಕಿ ಹಚ್ಚಿಬಿಟ್ರೆ ಅದು ಎಲ್ಲ ಕಡೆ ವ್ಯಾಪಿಸಿ ಬಿಡ್ತದೆ. ಆದರೆ ದೀಪ ಹಚ್ಚಬೇಕಾದ್ರೆ ಭಾಳಷ್ಟು ಜಾಗ್ರತೆ ಬೇಕಾಗ್ತದೆ. ನಮಗೆ ಯಾವುದು ಸೂಕ್ತ ಕೇಳಿದರೆ ಬೆಂಕಿ ಹಚ್ಚುವಂಥದ್ದಲ್ಲ, ದೀಪ ಹಚ್ಚುವಂಥದ್ದು. ನಾವು ಬಹಳಷ್ಟು ಜಾಗ್ರತೆಯಿಂದ ದೀಪ ಹಚ್ಚುವಂಥ ಮನಸ್ಥಿತಿಯ ಜೊತೆಗೆ ಸೇರೋಣ. ಬೆಂಕಿ ಹಚ್ಚುವವರಾಗುವುದು ಬೇಡ ಎನ್ನುವಂಥ ಮಾತಿನಲ್ಲಿ ನಾವೆಲ್ಲರೂ ಕೂಡ ವಿಶ್ವಾಸವನ್ನು ನೀಡೋಣ. ಅದರ ಜೊತೆಗೆ ನಮಗೆ ಒಂದು ಹೂವು ಯಾವತ್ತೂ ಕೂಡ ಅದು ಇನ್ನೊಂದು ಹೂವಿನ ಜೊತೆಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅದರ ಕೆಲಸ. ಹಾಗಾಗಿ ನಾವು ಕೂಡ ಒಂದು ಹೂವಿನಂಥ ಮಾದರಿಯಲ್ಲಿ ಸುಂದರವಾಗಿ ಅರಳುವಂಥ ಕೆಲಸವನ್ನು ಮಾಡೋಣ. ನಮಗೆ ಅನ್ಯ ಸಮಾಜದ ವಿರುದ್ಧವಾಗಲಿ ಅಥವಾ ಅನ್ಯ ಸಮುದಾಯದ ವಿರುದ್ಧವಾಗಲಿ ಅಥವಾ ನಮ್ಮವರ ವಿರುದ್ಧವಾಗಿ ಸ್ಪರ್ಧೆ ಅಲ್ಲ. ನಮ್ಮ ಸ್ಪರ್ಧೆ ಎಲ್ಲಿರಬೇಕು ಹೇಳಿದರೆ ಅದು ನನ್ನೊಳಗೆ. ನಾವು ಒಳ್ಳೆಯವರಾಗಿರಬೇಕು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಬೇಕು. ನಮ್ಮ ಬದಲಾವಣೆಗಳಿಗೆ, ನಮ್ಮ ಬೆಳವಣಿಗೆಗಳಿಗೆ ನಾವೇ ಕಾರಣೀಕರ್ತರಾಗಬೇಕು. ಇಂಥ ಎಲ್ಲ ಆಶಯಗಳಿಗೆ ನಮ್ಮ ಪೆರಂಪಳ್ಳಿಯ ಸಂಘ ಎನ್ನುವಂಥದ್ದು ಅದು ಯಾವತ್ತೂ ಕೂಡ ಮಾದರಿಯಾಗಿ ಮುಂದುವರಿಯಲಿ. ಸಾಕಷ್ಟು ಪ್ರೀತಿ, ವಿಶ್ವಾಸ, ನಂಬಿಕೆ, ವಾತ್ಸಲ್ಯದಿಂದ ಒಂದು ಕೃಷಿ ಬದುಕಿನ ಜೊತೆಗೆ ತಮ್ಮದೇ ಆದಂಥ ಬದುಕನ್ನು ಕಟ್ಟಿಕೊಂಡಂಥ ಊರು ಪೆರಂಪಳ್ಳಿ. ಅಂಥ ಐತಿಹ್ಯವನ್ನು ಉಳಿಸುವಂಥ ಕೆಲಸ ಇಲ್ಲಿನ ಸಂಘ ಏನು ಮಾಡಿಕೊಂಡು ಬಂದಿದೆಯೋ ಅದೇ ಮಾದರಿಯಲ್ಲಿ ಮುಂದುವರಿಯೋಣ. ನಾವೆಲ್ಲರೂ ಕೂಡ ಇದರ ಒಳಿತಿನ ಭಾಗವಾಗಿರೋಣ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿದೆ ನಾಲಗೆಗೆ ಎನ್ನುವಂತೆ ನಾವೆಲ್ಲರೂ ಕೂಡ ಬದುಕೋಣ. ಧನ್ಯವಾದಗಳು. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭಾರೈಕೆಯ ಮಾತುಗಳನ್ನಾಡಿದಂಥ ಉಡುಪಿ ಯುವ ವಾಹಿನಿಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ್ಯ ದಯಾನಂದ ಕರ್ಕೇರ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳ ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥವರು
ಪೂಜ್ಯನೀಯ ರಮಾನಂದ ಗುರೂಜಿಗಳು ಆಧ್ಯಾತ್ಮಿಕ ಜಗತ್ತಿಗೆ, ಸಾಮಾಜಿಕ ಕ್ಷೇತ್ರಕ್ಕೆ ತನ್ನ ಕ್ಷೇತ್ರದ ಮೂಲಕ ಬಹುದೊಡ್ಡ ಕೊಡುಗೆಯನ್ನು ನೀಡಿಕೊಂಡು ಬಂದಂಥವರು, ತನ್ನ ಕ್ಷೇತ್ರದ ಮುಖೇನ ಬಹುದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವನ್ನು ಆಯೋಜನೆಯನ್ನು ಮಾಡಿಕೊಂಡು ಬಂದಂಥವರು ಆದಿಶಕ್ತಿ ಚಕ್ರಸ್ವರ ಪೂಜಿತೆ ಕ್ಷೇತ್ರ ದೊಡ್ಡನಗುಡ್ಡೆಯ ಆಡಳಿತ ಧರ್ಮದರ್ಶಿಗಳಾದಂಥ ಶ್ರೀ ರಮಾನಂದ ಗುರೂಜಿಯವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಪೂಜ್ಯನೀಯ ರಮಾನಂದ ಗುರೂಜಿಯವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಸ್ವಾಗತವನ್ನು ಬಯಸಿಕೊಂಡು ಸುಧಾಕರ್ ಕೋಟ್ಯಾನ್ ಪೆರಂಪಳ್ಳಿಯವರು ಅವರಿಗೆ ಗೌರವದ ಶಲ್ಯ ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಸುಧಾಕರನ್ನ ಹಾಗೆ ನಮ್ಮ ಕಾರ್ಯಕ್ರಮದ ವೇದಿಕೆ ಕೆಳಭಾಗದಲ್ಲಿ ಉಪಸ್ಥಿತರಿದ್ದಾರೆ ಬಿಲ್ಲವರ ಸಂಘ ಸಂತೆಕಟ್ಟೆ ಕಲ್ಯಾಣಪುರದ ಅಧ್ಯಕ್ಷರು, ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕದ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಗಳಾದಂಥ ಸನ್ಮಾನ್ಯ ಶೇಖರ್ ಜತ್ತನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ತಮ್ಮ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡು ತಮಗೆ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇವೆ. ಸನ್ಮಾನ್ಯ ಶೇಖರ್ ಜತ್ತನ್ ಅವರಿಗೆ ಈಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುವರಿದ್ದೇವೆ. ಸನ್ಮಾನ ಕಾರ್ಯಕ್ರಮದತ್ತ ನಾವುಗಳು ಬರುವರಿದ್ದೇವೆ. ಬಹುಶಃ ಸನ್ಮಾನವನ್ನು ಮಾಡಲೇಬೇಕು. ಯಾಕೆ ಅಂತ ಹೇಳಿದರೆ, ಈ ಒಂದು ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದ ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಸನ್ಮಾನ್ಯ ಸುಧಾಕರ ಕೋಟ್ಯಾನ್ ಪೆರಂಪಳ್ಳಿಯವರು ದಂಪತಿ ಸಮೇತವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಲತಾ ಸುಧಾಕರ ಕೋಟ್ಯಾನ್ರವರು ವೇದಿಕೆಗೆ ಆಗಮಿಸಬೇಕು. ಆ ಒಂದು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಉಷಾ ವಿಜಯ್ ಇವರು ಸರ್ ಒಂದು ನಿಮಿಷ ಶೇಷಣ್ಣ ಅವರ ಸನ್ಮಾನ ಪತ್ರ ಇದೆ, ವಾಚಿಸಿಕೊಂಡು ಬನ್ನಿ. ಬನ್ನಿ, ಸುಧಾಕರ್ ಕೋಟ್ಯಾನ್ರವರು ಬನ್ನಿ. ಅವರ ಸನ್ಮಾನ ಪತ್ರವನ್ನು ವಾಚಿಸಿಕೊಂಡು ಸನ್ಮಾನ ಕಾರ್ಯಕ್ರಮದತ್ತ ನಾವುಗಳು ಬರುವರಿದ್ದೇವೆ. ಉಷಾ ವಿಜಯ್ ಇವರು ಅವರ ಸನ್ಮಾನ ಪತ್ರವನ್ನು ವಾಚಿಸುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸುಧಾಕರ ಕೋಟ್ಯಾನ್ರವರು, ಅವರ ಧರ್ಮಪತ್ನಿ ಶ್ರೀಮತಿ ಲತಾ ಸುಧಾಕರ ಕೋಟ್ಯಾನ್ರವರು. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟ್ರಾರ್ ಪೆರಂಪಳ್ಳಿ ನಾರಾಯಣಗುರು ಸಭಾಭವನದ ಉದ್ಘಾಟನಾ ಸಮಾರಂಭದ ಸುಸಂದರ್ಭದಲ್ಲಿ ಚಂದ್ರಬಿಂಬದ ಸಹಸ್ರ ಚೂರುಗಳು ಒಂದಕ್ಕೊಂದು ತಾಗಿ ಪೂರ್ಣ ಚಂದ್ರನಂತಾದರೆ ಹೌದು, ಈ ಹುಣ್ಣಿಮೆ ಚಂದ್ರನ ಅಂದವನ್ನು ಸವಿಯುವುದೇ ಅನುಪಮವಾದುದು. ಈ ಮಾದರಿಯಲ್ಲಿ ಅನನ್ಯ ಸೇವಾ ಚಟುವಟಿಕೆಗಳ ಶೋಭೆಯೊಂದಿಗೆ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವರು ನಮ್ಮ ಸಹೋದರ ಸನ್ಮಿತ್ರ ಸುಧಾಕರ್ ಪೆರಂಪಳ್ಳಿ ಎನ್ನುವುದಕ್ಕೆ ಹೆಮ್ಮೆಯಿದೆ. ಪೆರಂಪಳ್ಳಿಯ ಪಾಲಿಗೆ ಯಾವುದೇ ಸಾಂಘಿಕ ಚಟುವಟಿಕೆಗಳು ಫಲಪ್ರದವಾಗಬೇಕಾದರೆ ಅಂತಹ ನಿಟ್ಟಿನಲ್ಲಿ ಅಳಿಲು ಸೇವೆಯಂತೆ ಜೊತೆಯಾಗುವ ಸಹೃದಯಿತನ ನಿಮ್ಮದು. ದಿವಂಗತ ಗಿರಿಯ ಪೂಜಾರಿ ಮತ್ತು ದಿವಂಗತ ಅಮ್ಮಣಿ ಪೂಜಾರಿಯವರ ದಂಪತಿಗಳ ಸುಪುತ್ರನಾಗಿ ನಿಮ್ಮ ಹೆಸರಿನೊಂದಿಗೆ ಹೆತ್ತ ಊರಿನ ಹೆಸರನ್ನು ಹೊತ್ತು ಮೆರೆಸುತ್ತಿರುವುದು ಅಭಿಮಾನದ ಸಂಗತಿ. ಸೃಜನಶೀಲ ಸಾಂಸ್ಕೃತಿಕ ಪ್ರತಿಭೆಯಾಗಿದ್ದು, ರಂಗ ಕಲಾವಿದರಾಗಿ ಮೌಲ್ಯಾತ್ಮಕ ರಂಗಕೃತಿಗಳ ರಚನಾಕಾರರಾಗಿದ್ದು ಜನಮನ್ನಣೆ ಪಡೆದಿರುತ್ತೀರಿ. ಪೆರಂಪಳ್ಳಿಯ ಯುವಕ ಮಂಡಲ ಸೇರಿದಂತೆ ಬಹುತೇಕ ಸಂಘ ಸಂಸ್ಥೆಗಳು ಹಾಗೂ ಬೊಬ್ಬರೆ ಕಟ್ಟೆ ಸನ್ನಿಧಿಯಲ್ಲಿ ಮುಖ್ಯ ಜವಾಬ್ದಾರಿಯನ್ನು ನಿಭಾಯಿಸಿದ ದಕ್ಷತೆ ಇದೆ. ಸರಕಾರಿ ಉದ್ಯೋಗಿಯಾಗಿದ್ದರೂ ಸಮಾಜಪರ ಕಾಳಜಿಯಿಂದ ನಮ್ಮ ಕಟ್ಟಡ ನಿರ್ಮಾಣದ ಸಂಕಲ್ಪವನ್ನು ಗುರಿಮಿಟ್ಟಿಸಿದ ಅವಿಸ್ಮರಣೀಯವಾದುದು. ದಣಿವರಿಯದ ಅವಿರತ ಕರ್ತವ್ಯ ಪರತೆಯಿಂದ ಇಂದು ಸ್ವಾಭಿಮಾನದ ಸೌಧವೊಂದು ಸಂಪೂರ್ಣಗೊಂಡಿತೆನ್ನುವ ಅದಮ್ಯ ಸಂತಸವಿದೆ. KMCಯಲ್ಲಿ ಸ್ಟಾಫ್ ನರ್ಸ್ ಆಗಿ ದುಡಿಯುತ್ತಿರುವ ಧರ್ಮಪತ್ನಿ ಶ್ರೀಮತಿ ಲತಾ, ವೃದ್ಧಿ ಹಾಗೂ ಖ್ಯಾತಿ ಇಬ್ಬರು ಸನ್ನಡತೆಯ ಹೆಣ್ಣು ಮಕ್ಕಳೊಂದಿಗೆ ಸುಖಿ ಸಂಸಾರಿಕ ಜೀವನವನ್ನು ಕಾಣುತ್ತಾ ಉಡುಪಿ ನಗರಸಭೆಯ ಅಧಿಕಾರಿಯಾಗಿ ನಿಮ್ಮ ವೃತ್ತಿಯಲ್ಲಿಯೂ ಕಾರ್ಯಕ್ಷಮತೆಯ ವಿಸ್ತಾರವಿದೆ. ನಿಮ್ಮಂತಹ ಯೋಗ್ಯರ ಒಡನಾಟ ಸಜ್ಜನ ಸಂಘದಿಂದಾಗಿ ಅದೆಷ್ಟೋ ಮಂದಿ ಮುಖ್ಯವಾಹಿನಿಗೆ ಬರುವಂತಾಗಿದೆ ಮತ್ತು ವ್ಯವಸ್ಥೆಗೆ ಸುಸೂತ್ರದ ಸೌಭಾಗ್ಯ ಒದಗಿಸಿದೆ. ಮುಂದೆಯೂ ಹಾಲ್ಜೇನಿನ ಸಂಬಂಧದಂತಿದ್ದು ಒಗ್ಗಟ್ಟಿನಲ್ಲಿ ಒಳಿತನ್ನು ಕಾಣೋಣ. ಯೋಗ್ಯ ನಾಯಕತ್ವದಿಂದ ಸಂಘದ ಪಾಲಿಗೆ ಮಹತ್ವಪೂರ್ಣ ಸೇವೆಯಾಗುವಲ್ಲಿ ಶ್ರಮಿಸಿದ ನಿಮಗೆ ನಮ್ಮೆಲ್ಲರ ಅಭಿಮಾನಪೂರ್ವಕ ಅಭಿನಂದನೆಗಳು. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟ್ರಾರ್ ಪೆರಂಪಳ್ಳಿ, ಕಟ್ಟಡ ಸಮಿತಿ ಹಾಗೂ ಮಹಿಳಾ ಘಟಕ ಪೆರಂಪಳ್ಳಿ. ಕಟ್ಟಡ ಸಮಿತಿಯ ಅಧ್ಯಕ್ಷರು ಸುಧಾಕರ ಕೋಟ್ಯಾನ್ರವರು
ವ್ಯಕ್ತಿತ್ವದಲ್ಲಿ ಸರಳತೆ ಇದೆ, ಸಹಜತೆ ಇದೆ, ಮೇಲಾಗಿ ಪರಿಶುದ್ಧ ಮನಸ್ಸನ್ನು ಹೊಂದಿದಂಥವರು ಸುಧಾಕರ ಕೋಟ್ಯಾನ್ರವರು. ಉಡುಪಿ ನಗರಸಭೆಯಲ್ಲಿ ಒಂದು ವಿಭಾಗದ ಮುಖ್ಯ ಅಧಿಕಾರಿಗಳಾಗಿ ಜನಸಾಮಾನ್ಯರ ನೋವು ನಲಿವುಗಳಿಗೆ ಸ್ಪಂದಿಸತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದಂಥವರು. ಉಡುಪಿ ವಿಧಾನಸಭಾ ಕ್ಷೇತ್ರದ ಅಂದಿನ ಶಾಸಕರಾದಂಥ ರಘುಪತಿ ಭಟ್ರವರ ಆಪ್ತ ಕಾರ್ಯದರ್ಶಿಯಾಗಿ ಒಂದಷ್ಟು ಜನಸೇವೆಯನ್ನು ಶಾಸಕರ ಮುಖೇನವಾಗಿ ಮಾಡಿಕೊಂಡು ಬಂದಂಥವರು. ಈ ಪೆರಂಪಳ್ಳಿ ಭಾಗಕ್ಕೆ ಒಂದಷ್ಟು ಅನುದಾನ ಬರುವಂತಾಗಲು ಮೂಲ ಕಾರಣೀಕರ್ತರಾದಂಥ ಸನ್ಮಾನ್ಯ ಸುಧಾಕರ ಕೋಟ್ಯಾನ್ರವರು ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದ ನಿರ್ಮಾಣ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಆ ಒಂದು ಕಟ್ಟಡದ ನಿರ್ಮಾಣ ಕಾರ್ಯವನ್ನು ಪೂರ್ತಿ ಮಾಡುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದಂಥವರು ಸುಧಾಕರ ಕೋಟ್ಯಾನ್ರವರನ್ನು ಈ ಭವ್ಯವಾದಂಥ ವೇದಿಕೆ ಮೇಲೆ ಗುರುಗಳ ಉಪಸ್ಥಿತಿಯಲ್ಲಿ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಸುಧಾಕರ ಕೋಟ್ಯಾನ್ ದಂಪತಿಗಳಿಗೆ ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆ. ಭಗವಂತ ನಿಮ್ಮನ್ನು ಚೆನ್ನಾಗಿ ಇರಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುವರಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಮ್ಮ ಈ ಭಾಗದ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಮೇಶ್ ನಾಯ್ಕರವರು ಭಾರತೀಯ ಕಾಲಮಾನ 9:20 ಬಹುದೊಡ್ಡ ನಾಟಕ ಇದೆ, 4 ನೃತ್ಯ ವೈವಿಧ್ಯ ಕಾರ್ಯಕ್ರಮ ಆಗಬೇಕಾಗಿದೆ. ಬಹಳಷ್ಟು ಕುತೂಹಲಭರಿತರಾಗಿ ನಾಟಕವನ್ನು ವೀಕ್ಷಿಸುವಂಥ ಕಾರ್ಯದಲ್ಲಿದ್ದಾರೆ ನಮ್ಮ ಸಭಾಸದರು. ಆ ನಿಟ್ಟಿನಲ್ಲಿ ಒಂದೆರಡು ಶುಭ ಹಾರೈಕೆ ಮಾತಿಗಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಸರ್. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಪೆರಂಪಳ್ಳಿಯ ಸಮಾರೋಪ ಸಮಾರಂಭದ ಅಧ್ಯಕ್ಷರಾದ ಸುಧಾಕರ್ ಕೋಟ್ಯಾನ್ ಪೆರಂಪಳ್ಳಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯ ಎಲ್ಲ ಅಧ್ಯಕ್ಷರೇ, ಸದಸ್ಯರೇ, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಕೆಲವು ನೆನಪಿನ ಬಗ್ಗೆ ನಿಮಗೆ ಜಸ್ಟ್ ತಿಳಿಸುವ ಅಂತ ಹೇಳಿಕೊಂಡು, ನಾನೊಂದು 30 ವರ್ಷದ ಹಿಂದೆ ಈ ಭಾಗದಲ್ಲಿ ಸೋಷಿಯಲ್ ವರ್ಕರ್, ಸಾಮಾಜಿಕ ಸೇವೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ವಠಾರದಲ್ಲಿ ನಮ್ಮ ಬಿಲ್ಲವ ಸಂಘದ ನಮ್ಮ ಯುವಕರು ಸತೀಶ್ ಚಂದ್ರ ಸುವರ್ಣ, ಸುನಿಲ್ ಮತ್ತು ದಿನೇಶ್, ಹೀಗೆ ಅಲ್ಲಿ ತುಂಬ ಜನ ಯುವಕರು ಮತ್ತು ಹಿರಿಯರು, ಬಾಲಕರು ಸೇರಿ ಸ್ಥಾಪನೆ ಮಾಡಿದಂಥ ಒಂದು ಸಂಘ, ಬಹಳ ಒಂದು ಉಮೇದಲ್ಲಿ ಮಾಡಿದಂಥ ಸಂಘ. ನಾನು ಕಣ್ಣಾರೆ ನೋಡಿದ್ದೇನೆ ಮತ್ತು ನನ್ನ ಸಂಪೂರ್ಣ ಸಹಕಾರವನ್ನು ಕೂಡ ಆ ಟೈಮಲ್ಲಿ ಅವರಿಗೆ ನಾನು ಕೊಟ್ಟಿದ್ದೇನೆ. ಆ ಟೈಮಲ್ಲಿ ಕೂಡ ಒಳ್ಳೆ ಬಂಟಿಂಗ್ಸ್ ಎಲ್ಲ ಕಟ್ಟಿ, ಪೆರಂಪಳ್ಳಿ ಅದೇ ದೇವಸ್ಥಾನದ ವಠಾರದಲ್ಲಿ ಬಂಟಿಂಗ್ಸ್ ಕಟ್ಟಿ ವೇದಿಕೆಯನ್ನು ತಯಾರು ಮಾಡಿ ಉಡುಪಿಯ ಗಣ್ಯಾತಿ ಅವರನ್ನು ಯಾರು ನನಗೆ ನೆನಪಿದ ಪ್ರಕಾರ ಆ ಮನೋಹರ್ ವೈನ್ಸ್ನ ಮಾಲೀಕರಾದ ರಾಮಚಂದ್ರ ಕಿಜಿಯವರು ಅವರು ಮತ್ತು ಬೇರೆ ಬೇರೆ ಕೆಲವು ನೇತಾರರನ್ನು ಇಲ್ಲಿ ಕರ್ಕೊಂಡು ಬಂದು ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಜರುಗಿಸಿದಂಥ ನೆನಪು ನನಗಿದೆ. ಅದೇ ರೀತಿ ಪ್ರತಿ ವರ್ಷ ಕೂಡ ಮಾಡ್ತಾ ಬಂದರು. ಸಂಘಟನೆ ಒಳ್ಳೆಯದಾಗಿ ಬೆಳೆಯಿತು. ಪ್ರತಿ ವರ್ಷ ಕೂಡ ಗುರು ಪೂಜೆಯನ್ನು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಬಂದರು. ಭಾಳಷ್ಟು ಸೇವಾ ಕೆಲಸಗಳನ್ನು ಕೂಡ ಮಾಡಿದರು. ಅದೇ ರೀತಿ ಮುಂದುವರಿಸಿ ಇಲ್ಲಿ ಒಂದು 10 ಸೆಂಟ್ ಜಾಗ ತೆಗೆದುಕೊಂಡು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಇದರಿಂದಾಗಿ ಬಹಳ ಅಂದರೆ ಇನ್ನು ಮುಂದೆ ಕೂಡ ಒಳ್ಳೆಯ ಜನಾಭಿವೃದ್ಧಿಯಂಥ ಕಾರ್ಯಕ್ರಮಗಳು ಈ ಊರಲ್ಲಿ ಆಗಲಿ, ಇವರ ಎಲ್ಲ ಉತ್ಸಾಹಕ್ಕೆ ಮತ್ತು ಇದಕ್ಕೆ ಸಹಕರಿಸಿದಂತಹ ಆ ಎಲ್ಲ ನಮ್ಮ ಪೆರಂಪಳ್ಳಿಯ ಯುವ ಜನರಾಗಲಿ, ಹಿರಿಯರಾಗಲಿ, ದಾನಿಗಳಾಗಲಿ, ಇವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪೆರಂಪಳ್ಳಿ ಭಾಗದ ಸಮಸ್ಯೆಗಳಿಗೆ ಉಡುಪಿ ನಗರಸಭೆಯ ಮುಖೇನವಾಗಿ ಗಟ್ಟಿ ಧ್ವನಿಯಾದಂಥವರು ಮಾಜಿ ನಗರಸಭಾ ಸದಸ್ಯರಾದಂಥ ರಮೇಶ್ ನಾಯ್ಕರವರಿಗೆ ತುಂಬ ಹೃದಯದ ಕೃತಜ್ಞತೆಗಳ ಈ ಮೂಲಕ ಸಲ್ಲಿಸಿಕೊಂಡು ಮುಂದಿನ ಭಾಗದಲ್ಲಿ ಅನುಗ್ರಹ ಸಂದೇಶವನ್ನು ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಧ್ಯಾತ್ಮಿಕ ಜಗತ್ತಿಗೆ ತನ್ನ ಮೂಲಕ ತನ್ನದೇ ಆದಂಥ ಬಹುದೊಡ್ಡ ಕೊಡುಗೆಯನ್ನು ನೀಡಿದಂಥವರು. ಅಣ್ಣ ಮೈಕ್ ಕೊಡು, ಮೈಕ್ ಕಾರ್ಡ್ಲೆಸ್ ಅಥವಾ ಅದನ್ನು ಇದು ಮಾಡಿ ಸ್ಟಿಪ್ ಮಾಡಿ ಕೊಡು, ಕೇಬಲ್ ವೈರ್ ಕೊಡು. ಅದೇ ರೀತಿ ಬಹುಶಃ ತನ್ನ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರಕ್ಕೆ ತನ್ನ ಮೂಲಕ ಬಹುದೊಡ್ಡ ಕೊಡುಗೆಯನ್ನು ನೀಡಿಕೊಂಡು ಬಂದಂಥವರು ಪೂಜ್ಯನೀಯ ಶ್ರೀ ರಮಾನಂದ ಗುರೂಜಿಯವರು. ಇದೀಗ ಅನುಗ್ರಹ ಸಂದೇಶಕ್ಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಭಿನ್ನವಿಸಿಕೊಂಡಿದ್ದೇವೆ. ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ
ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತತೆ. ಇದೊಂದು ನನಗೆ ಅನಿರೀಕ್ಷಿತ. ಯಾಕಂತ ಹೇಳಿದರೆ ನಾನು ಸುಧಾಕರ್ ಅವರು ಮತ್ತು ಅವರ ಸಮಿತಿಯವರೊಂದಿಗೆ ಬಂದು ನನಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟರು. ನಾನಿವತ್ತು ಅಲ್ಲಿ ನಮ್ಮ ಕರಂಬಳ್ಳಿಯಲ್ಲಿ ಋಕ್ಸಹಿತ ಯಾಗದಲ್ಲಿ ಒಂದು ಇಷ್ಟೊತ್ತನ ರಘುವತ್ ಭಟ್ರು ಎಲ್ಲ ಭಾಗವಹಿಸಿ ಬರುವಾಗ ನನಗೆ ನೆನಪಾಯಿತು. ನನ್ನಂದರೆ ಇನ್ವಿಟೇಷನ್ನಲ್ಲಿ ನಾನು ಗೆಸ್ಟ್ ಆಗಿಲ್ಲ ಇದರಲ್ಲಿ. ಬಟ್ ನಾನು ಬಂದ ನಂತರ ಇವರು ನನ್ನನ್ನು ಈಗ ವೇಗೀತಿಗೆ ಕರೆದು ಕೂತ್ಕೊಳಿಸಿದ್ದಾರೆ ಅಂತ ಹೇಳಿದರೆ ಇದೊಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಆಶೀರ್ವಾದ ಇರ್ಬೋದು ಅಂತ ಹೇಳಿ ನಾನು ಭಾವಿಸ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂಥ ಸೇವಾ ಸಮಿತಿಗಳು ತುಂಬ ಕಡೆಯಲ್ಲಿದೆ. ಎಷ್ಟೋ ಕಾರ್ಯಕ್ರಮದಲ್ಲಿಯೂ ನಾನು ಭಾಗವಹಿಸಿದ್ದೇನೆ. ಆದರೆ ಅವರ ಒಂದು ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ಒಂದು ದೇವೋದ್ದೇಶವನ್ನು ತುಂಬ ಇಟ್ಟುಕೊಂಡು ಬಿಲ್ಲವ ಸಮಾಜಕ್ಕಂಥೇಳಿ ಅಲ್ಲ, ಎಲ್ಲ ಸಮಾಜಕ್ಕೂ ಆದರ್ಶಪ್ರಾಯರಾಗಿರುವಂಥವರು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು. ಅವರ ಅನುಯಾಯಿಗಳೊಂದಿಗೆ ಬೆರಂಪಳ್ಳಿಯಲ್ಲಿ ಈ ಗ್ರಾಮದ ನಾನು ಇವತ್ತೇ ಇಲ್ಲಿ ನೋಡಿದ್ದು ಇಷ್ಟು ದೊಡ್ಡ ಸಭಾ ಭವನದ ಒಂದು ನಿರ್ಮಾಣ ಆಗಿದೆ, ಇಷ್ಟು ಜನರಲ್ಲಿ ಸೇರಿದ್ದಾರೆ ಎಂದು ಭಾಳ ನನಗೆ ಆಶ್ಚರ್ಯ ಆಗ್ತುಂಟು. ಯಾಕಂತ ಹೇಳಿದರೆ ನಾನು ಈ ಏರಿಯಾಗೆ ತುಂಬ ಸರಿಯಿಂದ ಇಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಬಂದಿದ್ದೇನೆ. ಮತ್ತು ಅದು ಸುಧಾಕರ್ ಅವರ ನೇತೃತ್ವದಲ್ಲಿ ಇಂಥ ಒಂದು ಸಭಾಭವನವನ್ನು ನಿರ್ಮಿಸಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಒಂದು ಜನ ಮನ್ನಣೆ ಅವರಿಗೆ ತುಂಬ ಇದೆ. ಇವರು ತುಂಬ ಕಾರ್ಯಕ್ರಮಗಳೆಲ್ಲ ಜನೋಪಯೋಗಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಬರ್ತಿದ್ದಾರೆ. ಅವರ ಒಂದು ಈ ಕಾರ್ಯಕ್ರಮ ಇನ್ನು ಈಗಲೇ ಪ್ರಶಾಂತ್ ಅವರು ಹೇಳಿದರು ನಮಗೆ, MC ಅವರು ನೀವು ಹೆಚ್ಚು ಮಾತಾಡಬಾರದೆಂಬ ಸೂಚನೆ ಕೊಟ್ಟಾಗಿದೆ. ಅದರಿಂದಾಗಿ ಇಲ್ಲ ನಾನು ಸ್ವಲ್ಪ ಮಾತಾಡ್ತಿದ್ದೆ ಅವರ ಬಗ್ಗೆ. ಬಟ್ ಅವರು ಆಗಲೇ ಹೇಳಿದ್ದಾರೆ ಜನರು ಕಾಯ್ತಿದ್ದಾರೆ ನಾಟಕಕ್ಕೆ ಅಂಥೇಳಿ. ಅದೇನಾಗಿರಲಿ, ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನ ಉದ್ಘಾಟನಾ ಸಮಾರಂಭ ಒಳ್ಳೆಯ ರೀತಿಯಲ್ಲೆಲ್ಲ ನೆರವೇರಿ ಇಂದು ಕೊನೆಯ ದಿವಸದ ಕೊನೆಯ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಂಥ ಸುಧಾಕರ್ ಅವರಿಗೂ ಹಾಗೂ ಅವರ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರುಗಳಿಗೂ ಎಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸುತ್ತಾ, ಈಗ ಇದರಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಾಗಲಿ, ದೇವರು ಒಳ್ಳೆಯದು ಮಾಡಲಿ, ನಿಮ್ಮ ಹಿತಚಿಂತನೆ, ನಿಮ್ಮ ಈ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದ ಇರಲಿ, ನಾರಾಯಣ ಗುರುಸ್ವಾಮಿಗಳ ಆಶೀರ್ವಾದ ಇರಲಿ. ಅದೇ ರೀತಿ ನನ್ನ ಆರಾಧ್ಯ ಮೂರ್ತಿ ದುರ್ಗಾದಿಶಕ್ತಿಯ ಅನುಗ್ರಹ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಕೃಷ್ಣ ಅರ್ಪಣಮಸ್ತು. ಗುರುಗಳ ಅನುಯಾಯಿಗಳಲ್ಲಿ ಓರ್ವರು ನಾವು ಕೂಡ ಗುರುಗಳು ಅನ್ಯತ ಭಾವ ತಿಳಿಬಾರ್ದು. ಆ ನಿಟ್ಟಿನಲ್ಲಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿ ಅಭ್ಯಾಗತರಾಗಿ ಆಗಮಿಸಿ ಅನುಗ್ರಹ ಸಂದೇಶವನ್ನು ನೀಡಿದಂಥ ದೊಡ್ಡನಗುಡ್ಡೆ ಆದಿಶಕ್ತಿ ಕ್ಷೇತ್ರದ ಆಡಳಿತ ಧರ್ಮದರ್ಶಿಗಳು ಆಧ್ಯಾತ್ಮಿಕ ಜಗತ್ತಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿಕೊಂಡು ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ಪೂಜ್ಯನೀಯ ಶ್ರೀ ರಮಾನಂದ ಗುರೂಜಿಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋದಿದ್ದೇವೆ. ಇದೀಗ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಕ್ಕಂಥ ಕಾರ್ಯಕ್ರಮ. ವಿವಿಧ ವಿಭಾಗಗಳಲ್ಲಿ ಬಹುಶಃ ಈ ಒಂದು ಸಭಾಭವನದ ವಿವಿಧ ಸೇವೆ ವಿವಿಧ ವ್ಯವಸ್ಥೆಗಳ ಕಾರ್ಯವನ್ನು ನಿರ್ವಹಿಸಿಕೊಟ್ಟಂಥವರನ್ನು ನೆನಪಿಸಿಕೊಳ್ತಕ್ಕಂಥ ಗೌರವಿಸಿಕೊಳ್ತಕ್ಕಂಥ ಕಾರ್ಯಕ್ರಮ. ಮೊದಲಿಗೆ ಬಹುಶಃ ವಿಶೇಷವಾಗಿ ಒಂದು ತಗಡು ಚಪ್ಪರ ಮೇಲ್ಛಾವಣಿಯ ಮಾಡನ್ನು ನಿರ್ಮಿಸಿಕೊಟ್ಟಂಥವರು ಪ್ರಜ್ವಲ್ರವರು, ಅದರ ಕಾಮಗಾರಿಯನ್ನು ನಿರ್ವಹಿಸಿಕೊಟ್ಟವರು ಪ್ರಜ್ವಲ್ರವರು, ಪೆರಂಪಳ್ಳಿಯವರು. ಪ್ರಜ್ವಲ್ ಬೇಗನೆ ಬರಬೇಕು. ಅದೇ ರೀತಿ ಬಹುಶಃ 2 ದಿನಗಳ ಪರ್ಯಂತ ಒಂದು ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಿದಂಥವರು ಈ ಭಾಗದ ಖ್ಯಾತ ಪಾಕತಜ್ಞರಾಗಿರ್ತಕ್ಕಂಥ ವೆಂಕಟರಾವ್ ಭಟ್ರವರು ವೇದಿಕೆ ಬರಬೇಕು. ವೆಂಕಟರಾವ್ ಭಟ್. ಅದೇ ರೀತಿ ಭಾಳ ಅಚ್ಚುಕಟ್ಟಾಗಿ ವೇದಿಕೆ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದಂಥವರು ಮಹೇಶ್ ಮಾಲಕರು, ದುರ್ಗಾ ಶಾಮಿಯಾನ. ಅದೇ ರೀತಿ ಲೈಟಿಂಗ್ ಮತ್ತು ಧ್ವನಿ ಬೆಳಕಿನ ಸಂಯೋಜನೆಯನ್ನು ಮಾಡಿದಂಥವರು ಸತೀಶ್ ಚಂದ್ರ ಮತ್ತು ಬಳಗ. ದಯವಿಟ್ಟು ವೇದಿಕೆಗೆ ಬರಬೇಕು. ಸತೀಶ್ ಅಣ್ಣ ಬನ್ನಿ. ಅದೇ ರೀತಿ ಬಹುಶಃ ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಕಟ್ಟಡದ ಕಾಮಗಾರಿ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವರು ಸುಮತಿ ಪರ್ಕಳ ಇವರಿಗೆ. ಅದೇ ರೀತಿ ದಿವಂಗತ ಸಂಜೀವ ಪೂಜಾರಿ ಪೆರಂಪಳ್ಳಿಯವರ ಪರವಾಗಿ ಅವರ ಮನೆಯವರು ಯಾರಾದರೂ ಇದ್ರೆ ಬರಬೇಕು. ಅದೇ ರೀತಿ ಸುಧೀರ್ ಸಹಕಾರವನ್ನು ಕೊಟ್ಟಿದ್ದಾರೆ. ಸುಧೀರ್ ಸರ್ ಅವರು ದಯವಿಟ್ಟು ಬರಬೇಕು. ಬೇಗನೆ ಬರಬೇಕು ದಯವಿಟ್ಟು. ಅದೇ ರೀತಿ ಬಹಳ ವಿಶೇಷವಾಗಿ ನಮಗೆ ಸಹಕಾರವನ್ನು ಕೊಟ್ಟಂಥವರು ಅಂತಪ್ಪ ಪೂಜಾರಿಯವರನ್ನು ಮಧ್ಯಾಹ್ನದ ಅವಧಿಯಲ್ಲಿ ಆ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗೌರವಿಸಿಕೊಂಡಿದ್ದೇವೆ. ಅವರಿಗೂ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸಿಕೊಂಡಿದ್ದೇವೆ. ಬಂಧುಗಳೇ, ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮದ ಪ್ರಕಟಣೆ. ನಮ್ಮ ಮೂಡು ಪೆರಂಪಳ್ಳಿಯಲ್ಲಿ ಇರುವಂಥ
ಸಹಸ್ರ ಭಕ್ತಾದಿಗಳನ್ನು ಹೊಂದಿರುವಂಥ ಶ್ರೀ ಸ್ವಾಮಿ ಕೊರಗಜ್ಜ ದೈವ ಸಾನ್ನಿಧ್ಯದಲ್ಲಿ 26/4/2026 ಭಾನುವಾರದಿಂದ 28/4/2026 ಮಂಗಳವಾರದ ತನಕ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು. 26/4/2026 ಆದಿತ್ಯವಾರ ಪೆರಂಪಳ್ಳಿ ಹೊಯ್ಗಿ ಕುದ್ರುವಿನ ಕೊರಗಜ್ಜ ದೈವದ ಸಿರಿ ಸಿಂಗಾರದ ಕೋಲು ಸೇವೆ ನಡೆಯಲಿಕ್ಕಿದೆ. ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ನಾಗರಾಜ್ ವರ್ಖಾಡಿ ಇವರು ನಮ್ಮ ಇವತ್ತಿನ ಈ ಒಂದು ನಾಟಕದ ನಿರ್ದೇಶನವನ್ನು ಮಾಡಿದಂಥವರು, ನಮ್ಮ ಸಂಘದ ಸದಸ್ಯರನ್ನು ಒಳಗೊಂಡಂಥ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಎನ್ನಿನಿ ಬೇತೆ ಆಯ್ನಿ ಬೇತೆ ಈ ನಾಟಕದ ನಿರ್ದೇಶನವನ್ನು ಮಾಡಿದಂಥವರು ನಾಗರಾಜ್ ವರ್ಖಾಡಿ. ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ವೇದಿಕೆ ಮೇಲೆ ಅನೇಕ ಗಣ್ಯಾತಿ ಗಣ್ಯರಿದ್ದಾರೆ. ಅವರೆಲ್ಲರೂ ಹೇಳುವುದು ಒಂದೇ ಒಂದು ಮಾತು, ಮಾತನಾಡುವ ಹೊತ್ತು ಇದೆಲ್ಲ ಮಾತನಾಡುವುದಿದ್ದರೆ ನಿಮ್ಮ ಜೊತೆಯಲ್ಲಿ ಸದಾಕಾಲ ನಾವಿದ್ದೇವೆ ಎನ್ನುವ ಮಾತನ್ನು ಕುಳಿತಲ್ಲಿಯೇ ನಗುಮುಖದೊಂದಿಗೆ ಈ ಭಾಗಕ್ಕೆ ರವಾನಿಸಿಕೊಂಡಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮೇರು ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಸಭಾ ಅಧ್ಯಕ್ಷರ ಮಾತು. ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭದ ನಮ್ಮ ಸಂಘಕ್ಕೆ 31 ವರ್ಷ ಆದರೂ ಒಂದು ಸ್ವಂತ ಜಾಗ ಇರಲಿಲ್ಲ, ಕಟ್ಟಡ ಇರಲಿಲ್ಲ. ನಮ್ಮ ಸಂಘದ ಮೀಟಿಂಗ್ಗಳನ್ನು ಬೊಬ್ಬರಿಗಟ್ಟೆಯಲ್ಲಿ ಹಾಗೂ ದೇವಸ್ಥಾನಗಳ ಒಟ್ಟಾರದಲ್ಲಿ ಮಾಡ್ತಿದ್ದೇವೆ. ನಮ್ಮ ಗುರುಗಳ ಪೂಜೆಗಳನ್ನು ಅಧ್ಯಕ್ಷಗಳ ಮನೆಯಲ್ಲಿ ಮಾಡಿ ನಮ್ಮ ಬ್ರಹ್ಮಶ್ರೀನಾರಾಯಣ ಗುರುಗಳು ಒಬ್ಬೊಬ್ಬರ ಅಧ್ಯಕ್ಷರ ಮನೆಯಲ್ಲಿದ್ದು ಇದೀಗ ಒಂದು ಸುಂದರವಾದ ಭವನವನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡಿ ಇಲ್ಲಿ ನಮ್ಮ ಪೂಜ್ಯ ಗುರುಗಳು ಒಂದೇ ದಿಕ್ಕಿನಲ್ಲಿರುವಂತೆ ನಾವು ಮಾಡಿದ್ದೇವೆ. ಅದನ್ನು ಮಾಡಲು ಸಹಕರಿಸಿದಂಥ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ನಮ್ಮ ಉದ್ಘಾಟನಾ ಕಾರ್ಯಕ್ರಮವು ನಿನ್ನೆಯಿಂದ ಇಂದಿನವರೆಗೆ 2 ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನನ್ನೊಂದಿಗೆ ನನ್ನೊಂದಿಗೆ ಒಟ್ಟಿಗಿದ್ದಂಥ ನಮ್ಮ ಸಂಘದ ಸಮಿತಿಯ ಸದಸ್ಯರುಗಳು, ಕಟ್ಟಡ ಸಮಿತಿಯ ಸದಸ್ಯರುಗಳು ಹಾಗೂ ಮಹಿಳಾ ಘಟಕದ ಎಲ್ಲ ಸದಸ್ಯರುಗಳು. ಅವರ ಸೇವೆಯನ್ನು ನಾನು ಖಂಡಿತ ಇಲ್ಲಿ ಸ್ಮರಿಸಲೇಬೇಕು. ಅವರಿಂದಾಗಿ ನನ್ನ ಒಬ್ಬದಿಂದಾಗಿ ಇದು ನಿರ್ಮಾಣಗೊಂಡಿಲ್ಲ, ನಿಮ್ಮೆಲ್ಲರ ಸಹಕಾರದಿಂದಾಗಿ ನಿರ್ಮಾಣಗೊಂಡಿದೆ. ನಿಮಗೆಲ್ಲರಿಗೂ ನನ್ನ ಮತ್ತೊಮ್ಮೆ ಪ್ರಣಾಮವನ್ನು ಸಲ್ಲಿಸ್ತಿದ್ದೇನೆ. ಈ ಒಂದು ಭವನವು ನಾವು ಎಣಿಸಿದಂತೆ ಆಗದಿದ್ದರೂ ಸಣ್ಣ ಮಟ್ಟಿನಲ್ಲಿ ಆಗಿದೆ. ಇನ್ನೂ ಸ್ವಲ್ಪ ಕಾರ್ಯಗಳು ಬಾಕಿ ಇದೆ. ಅದನ್ನು ಮುಂದಿನ ದಿನಗಳಿಂದ ದಾನಿಗಳಿಂದ ಸರ್ಕಾರದಿಂದ ಬರುವ ಅನುದಾನದಿಂದ ನಾವು ಪೂರ್ಣಗೊಳಿಸಲಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತೊಮ್ಮೆ ನಾನು ಅಧ್ಯಕ್ಷೀಯ ನೆಲೆಯಲ್ಲಿ ನಿಮಗೆಲ್ಲರೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಂದಿನ ಈ ಒಂದು ಅರ್ಥಪೂರ್ಣ ಸಮಾರಂಭದ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ಮಾತುಗಳಲ್ಲಿ ಧನ್ಯೋಸ್ಮಿ ನೆಲೆಯಲ್ಲಿ ತನ್ನೊಂದಿಗೆ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ, ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ, ಅದೇ ರೀತಿ ಕಟ್ಟಡ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ಕೃತಜ್ಞತೆಗಳ ಮೂಲಕ ಅಧ್ಯಕ್ಷೀಯ ಮಾತುಗಳನ್ನಾಡಿದಂಥ ಸನ್ಮಾನ್ಯ ಸುಧಾಕರ ಕೋಟ್ಯಾನ್ ಪೆರಂಪಳ್ಳಿ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಒಂದು ಸವಿ ನೆನಪಿನ ದ್ಯೋತಕವಾದಂಥ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಸನ್ಮಾನ್ಯ ಸುಧಾಕರ ಕೋಟ್ಯಾನ್ ರವರು ಮತ್ತು ಸಮಿತಿಯ ಅಧ್ಯಕ್ಷರಾದಂಥ ಗಣೇಶ್ ಪೂಜಾರಿ ನಡುತೋಟ ಇವರು ಜಂಟಿಯಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸಭೆ ನೆನಪಿನ ದ್ಯೋತಕ ಸ್ಮರಣಿಕೆಯನ್ನು ನೀಡಬೇಕು. ಸಂತು ಸೌಂಡ್ಸ್ ಪೆರಂಪಳ್ಳಿ ಅವರು ದಯವಿಟ್ಟು ಬನ್ನಿ ಸರ್. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಈ ಜಿಲ್ಲೆಯ ಒಂದು ಖ್ಯಾತ ಧ್ವನಿವರ್ಧಕ ಸಂಸ್ಥೆಗಳಲ್ಲಿ ಒಂದು ನಮ್ಮ ಪೆರಂಪಳ್ಳಿ ಭಾಗದ ಸಂತು ಲ್ಯಾಪ್ಟಾಪ್ ಕಂಪ್ಯೂಟರ್ ಮಾದರಿಯ ಡಿಜೆ ಸೌಂಡ್ ಹಲವಾರು ಕಾರ್ಯಕ್ರಮಗಳಲ್ಲಿ ಧ್ವನಿ ಬೆಳಕಿನ ಸಂಯೋಜನೆಯನ್ನು ಮಾಡಿ ತನ್ನದೇ ಆದಂಥ ಯಶಸ್ಸನ್ನು ಕಂಡುಕೊಂಡಿರುವಂಥ ನಮ್ಮ ಪೆರಂಪಳ್ಳಿ ಭಾಗದ ಖ್ಯಾತ ಧ್ವನಿವರ್ಧಕ ಸಂಸ್ಥೆಗಳಲ್ಲಿ ಒಂದು ಸಂತು ಸೌಂಡ್ಸ್ ಪೆರಂಪಳ್ಳಿ. ಸಂತೋಷ್ ರವರು ವೇದಿಕೆ ಬರಬೇಕು. 1 ನಿಮಿಷ ಸರ್. ಸಂತೋಷ್ ಅಣ್ಣ 1 ನಿಮಿಷ. ಹಾಗೆ ಹಾಗೆ ಇಂದಿನ ಈ ಒಂದು ನಾಟಕದ ನಿರ್ದೇಶನವನ್ನು ಮಾಡಿದಂಥ ನಾಗರಾಜು ವರ್ಖಾಡಿಯವರು ಸರ್, ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ದೂರದ ಕಾಸರಗೋಡು ಜಿಲ್ಲೆಯ ವರ್ಖಾಡಿಯವರು, ವೃತ್ತಿಯಲ್ಲಿ ಪತ್ರಕರ್ತರಾಗಿರುವಂಥ ಇವರು
ಪ್ರವೃತ್ತಿಯಲ್ಲಿ ರಂಗಭೂಮಿಯ ಮೇರು ಕಲಾವಿದ, ನಾಟಕ ನಿರ್ದೇಶಕ, ಯಕ್ಷಗಾನ, ಆಕಾಶವಾಣಿ ಕಲಾವಿದ. ಕಳೆದ 25 ವರ್ಷಗಳಿಂದ ಕಾಸರಗೋಡು, ಮಂಗಳೂರು, ಉಡುಪಿ ನಾಟಕ ತಂಡಗಳಲ್ಲಿ ಅಭಿನಯಿಸುವುದರ ಜೊತೆಗೆ ನಾಟಕ ನಿರ್ದೇಶನವನ್ನು ಮಾಡಿದಂಥವರು ನಾಗರಾಜ್ ವರ್ಕಾಡಿಯವರು. ಬಹುಶಃ ಒಂದು ಪತ್ರಿಕಾ ದೃಶ್ಯ ಮಾಧ್ಯಮದ ವರದಿಗಾರರು, ಆಂಕರ್ ಆಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಂಥವರು. ಬಹುಶಃ ಬಹಳ ಜನಪ್ರಿಯತೆಯನ್ನು ಕಂಡುಕೊಂಡಂಥವರು ನಾಗರಾಜ್ ವರ್ಕಾಡಿಯವರು. ಹಲವಾರು ನಾಟಕಗಳ ನಿರ್ದೇಶನವನ್ನ ಮಾಡದಂಥವರು. ಬಹುಶಃ ಟಿವಿ ಮಾಧ್ಯಮಗಳಲ್ಲಿ ಆಂಕರ್ ಆಗಿ ಕರ್ತವ್ಯವನ್ನ ನಿರ್ವಹಿಸಿಕೊಂಡು ಬಂದಿರುವಂಥವರು ಮೂಲತಃ ಕಾಸರಗೋಡು ಜಿಲ್ಲೆಯ ನಾಗರಾಜ್ ವರ್ಕಾಡಿ. ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ, ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ನಮ್ಮೆಲ್ಲ ಸದಸ್ಯರನ್ನು ಒಳಗೊಂಡಿರುವಂಥ ನಾಟಕವನ್ನು ನಿರ್ದೇಶನವನ್ನು ಮಾಡಿದಂಥವರು ನಾಗರಾಜ್ ವರ್ಕಾಡಿ ಅವರಿಗೆ. ಅದೇ ರೀತಿ ಹಾಗೆ ಸಂತೋಷ್ ಸಂಸ್ಥಾ ಮಾಲಕರಾದಂಥ ಪರಂಪಳ್ಳಿಯ ಸಂತೋಷರವರಿಗೆ ಗೌರವದ ಶಲ್ಯ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ಧ್ವನಿ ಬೆಳಕಿನ ಸಂಯೋಜನೆಯನ್ನು ಮಾಡಿದಂಥವರು ಸಂತೋಷ್ ಸಂಸ್ಥೆ ಪರಂಪಳ್ಳಿ, ಅದರ ಮಾಲಕರಾದಂಥ ಸಂತೋಷ್ ಸರ್ ಅವರಿಗೆ ಗೌರವಾರ್ಪಣೆ. ಹಾಗೆ ಈ ಒಂದು ನಾಟಕದಲ್ಲಿ ಸಂಗೀತವನ್ನು ನೀಡಿದಂಥವರು ಸೂರಜ್ ಮಟ್ಟು ಸರ್, ತಮ್ಮನ್ನ ಪ್ರೀತಿಯಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಸೂರಜಣ್ಣ ಎಲ್ಲಿದ್ದೀರಿ? ಆದಷ್ಟು ಬೇಗನೆ ವೇದಿಕೆ ಬರಬೇಕು. ಸೂರಜ್ ಮಟ್ಟು ಹಲವಾರು ನಾಟಕಗಳಲ್ಲಿ ಸಂಗೀತವನ್ನ ನೀಡಿದಂಥವರು, ರಚಿಸಿದಂಥವರು, ನಾಟಕಗಳಲ್ಲಿ ರಂಗಭೂಮಿಯಲ್ಲಿ ಬಹಳಷ್ಟು ತೊಡಗಿಸಿಕೊಂಡಂಥವರು ಆ ಸೂರಜ್ ಮಟ್ಟು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇವೆ. ಪ್ರಜ್ವಲ್ ರವರು ಬಹುಶಃ ತಗಡು ಚಪ್ಪರದ ಮೇಲ್ಛಾವಣಿ ಕಾರ್ಯವನ್ನ ಕ್ಲಪ್ತ ಸಮಯದಲ್ಲಿ ನಮಗೆ ನಿರ್ವಹಿಸಿಕೊಟ್ಟಂಥವರು. ಆ ಕಾರ್ಯವನ್ನ ತಮ್ಮ ಹೆಗಲಿಗೆ ಏರಿಸಿಕೊಂಡು ಕ್ಲಪ್ತ ಸಮಯದಲ್ಲಿ ಆ ಕಾಮಗಾರಿಯನ್ನ ನಿರ್ವಹಿಸಿಕೊಟ್ಟಿರುವಂತಹ ಪ್ರಜ್ವಲ್ ಪರಂಪಳ್ಳಿಯವರು. ಹಾಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವುಗಳು ಬರ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವುಗಳು ಬರುವರಿದ್ದೇವೆ. ವಂದನಾರ್ಪಣಾ ಕಾರ್ಯಕ್ರಮ. ಬಹುಶಃ ಇಂದಿನ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸುಧಾಕರ್ ಕುಟ್ಯನ್ ಪೆರಂಪಳ್ಳಿ ಇವರಿಗೆ ತುಂಬ ಹೃದಯದ ವಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಗುರೂಜಿಯವರಾದಂತಹ ಶ್ರೀ ಶ್ರೀ ರಮಾನಂದ ಗುರೂಜಿಯವರಿಗೂ ಸಹ ಅನಂತ ವಂದನೆಗಳು. ಹಾಗೆ ಶ್ರೇಯಸ್ ಜಿ ಕೋಟ್ಯಾನ್ರವರು ಗುರು ಸಂದೇಶವನ್ನು ನೀಡಿದಂಥ ಶ್ರೇಯಸ್ ಜಿ ಕೋಟ್ಯಾನ್ರವರಿಗೆ, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಅನಂತ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮವನ್ನು ಮತ್ತೆ ಮಧ್ಯಾಹ್ನದ ಧಾರ್ಮಿಕ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಒಂದು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟ, ನಿರೂಪಣೆಯಲ್ಲಿ ನಡೆಸಿಕೊಟ್ಟ ಪ್ರಶಾಂತ್ ಶೆಟ್ಟಿ ಹಾವಂಜೆ ಗುರುಗಳು ಅವರಿಗೂ ಕೂಡ ಧನ್ಯವಾದ, ಅನಂತ ಧನ್ಯವಾದವನ್ನು ಸಲ್ಲಿಸುತ್ತಾ ಅವರಿಗೆ ಸ್ಮರಣಿಕೆ ಕೊಟ್ಟು ಸಹಕರಿಸಬೇಕಂತ ಸುಧಾಕರ್ ಕೊಟ್ಯನ್ ಅವ್ರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದ ಶಶಿಧರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ರಾಜೇಶ್ ಶಶಿಕಾಂತ್ ರವರು ವೇದಿಕೆ ಆಗಿ. ಖ್ಯಾತ ವಕೀಲರು ಪ್ರಸನ್ನರವರು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ರಾಜೇಶ್ ಶಶಿಕಾಂತ್ ರವರು ನಮ್ಮ ಸಂಘದ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದವರು, ದಯವಿಟ್ಟು ವೇದಿಕೆ ಆಗಿಸಬೇಕು. ಸುಧಾಕರ್ ಅವರು ಶಶಿಕಾಂತ್ ರವರು.
ನಿನ್ನೆಯ ದಿನದಲ್ಲಿ ಉದ್ಘಾಟನಾ ಸಮಾರಂಭದ ಆ ಭವ್ಯ ವೇದಿಕೆಯಲ್ಲಿ ಯುವ ಬಿರ್ವೇರು ಪೆರಂಪಳ್ಳಿ ಇವರಿಂದ ಒಂದು ಯಕ್ಷಗಾನ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿ ನಡೆದಿತ್ತು. 41 ನಮ್ಮ ಬಿಲ್ಲವ ಸಮಾಜದ ಹವ್ಯಾಸಿ ಯಕ್ಷ ಕಲಾವಿದರನ್ನು ಒಳಗೊಂಡಿರುವಂಥ ಆ ಮೇದಿನಿ ನಿರ್ಮಾಣ ಮಹಿಷಮರ್ದಿನಿ ಎನ್ನುವ ಪ್ರಸಂಗವನ್ನು ಅತ್ಯದ್ಭುತವಾಗಿ ಆಡಿಸಿದಂಥವರು, ಆ ಪ್ರದರ್ಶನವನ್ನು ಮಾಡಿದಂಥವರು, ಯಕ್ಷ ಪ್ರದರ್ಶನವನ್ನು ಮಾಡಿದಂಥವರು ನಮ್ಮ ಪೆರಂಪಳ್ಳಿಯ ಬಿಲ್ಲವ ಸಮಾಜದ ಮಕ್ಕಳು. ಬಹಳ ಅದ್ಭುತವಾಗಿ ಆ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಬಹುಶಃ ಬಂದಂಥ ಆ ಯಕ್ಷಗಾನವನ್ನು ನೋಡಿದವರು ಎಲ್ಲರೂ ಸಹ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಧ್ಯಾಹ್ನದ ಅವಧಿಯಲ್ಲಿ ಭಾಷಣದಲ್ಲೂ ಸಹ, ವೇದಿಕೆಯಲ್ಲಿ ನಡೆದಂಥ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲೂ ಸಹ ಆ ಯಕ್ಷಗಾನದ ಬಗ್ಗೆ ಒಂದಷ್ಟು ಮಾತುಗಳು ಬಂದಿರುವಂಥದ್ದು ಬಹಳ ಅದ್ಭುತವಾಗಿ. ನಮ್ಮ ಪೆರಂಪಳ್ಳಿಯ ಯುವ ಬಿರುವಿರಿ ಎನ್ನುವ ನಾಮಧೇಯದ ಮೇಲೆ ಇರುವಂಥ ಒಂದು ಸಂಘಟನೆ ಪೆರಂಪಳ್ಳಿ ಈ ಯಕ್ಷಗಾನ 41 ಮಕ್ಕಳನ್ನು ಒಳಗೊಂಡಿರುವಂಥ ಯಕ್ಷಗಾನ ಪ್ರಸಂಗ ಮೇದಿನಿ ನಿರ್ಮಾಣ ಮಹಿಷಮರ್ದಿನಿ ಎನ್ನುವ ಪ್ರಸಂಗವನ್ನು ಆಡಿ ತೋರಿಸಿರುವಂಥದ್ದು. ಆ ಮಕ್ಕಳಿಗೆ ಇದೀಗ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಇದೀಗ ನೆರವೇರಲಿಕ್ಕಿದೆ. ಆ ಮಕ್ಕಳು ಪಟ್ಟಕ್ಕೆ ವೇದಿಕೆ ಬರಬೇಕು ಆದಷ್ಟು ಬೇಗನೆ. ಕೋಡಂಗಿ ವೇಷದಲ್ಲಿ ತ್ರಿಶಾಲ್, ದಿಶಾಂಗ್, ಪ್ರಣಾಮ್, ಅಮಿನ್, ಯುವರಾಜ್, ಯಶ್ವೇತ್, ಶ್ಲೋಕ್, ತನ್ಮಯ್, ಸಮರ್ಥ್, ಜಿಯಾಂಶ್, ಯಕ್ಷ್ ಬೇಗನೆ ಬನ್ನಿ. ಕೋಡಂಗಿ ಪಾತ್ರವನ್ನು ನಿರ್ವಹಿಸಿದಂಥ ನಮ್ಮ ಮಕ್ಕಳು ಕೋಡಂಗಿ ಪಾತ್ರವನ್ನು ಯಕ್ಷಗಾನದಲ್ಲಿ ನಿರ್ವಹಿಸಿದಂಥ ಮಕ್ಕಳು, ಪಾತ್ರಾಭಿನಯವನ್ನು ಮಾಡಿದಂಥ ಮಕ್ಕಳು ದಯವಿಟ್ಟು ವೇದಿಕೆಗೆ ಬರಬೇಕು, ಬೇಗನೆ ಬರಬೇಕು, ಸಮಯದ ಅಭಾವ ಇದೆ. ತ್ರಿಶಾಲ್, ದಿಶಾಂಕ್, ಪ್ರಣಾಮ್, ಯುವರಾಜ್, ಯಶ್ವೇತ್, ಶ್ಲೋಕ್, ತನ್ಮಯ್, ಸಮರ್ಥ್, ಜಿಯಾಂಶ್, ಯಕ್ಷ್ ಬನ್ನಿ ಮಕ್ಕಳೇ, ಬನ್ನಿ ಬನ್ನಿ ಬನ್ನಿ. ಮಕ್ಕಳನ್ನು ಕರಿತಾ ಇದ್ದೇವೆ. ಒಟ್ಟು 11 ಮಕ್ಕಳಿದ್ದಾರೆ, 10 ಮಕ್ಕಳು. ತ್ರಿಶಾಲ್ ಬಂದನ, ನಾನು ಮೇಷ್ಟ್ರು, ನೀವು ಹಾಜರ್ ಸರ್ ಅಂತ ಹೇಳಬೇಕು. ಹಾ, ತ್ರಿಶಾಲ್, ಹಾ, ದಿಶಾಂಗ್, ಪ್ರಣಾಮ್, ಯುವರಾಜ್. ಪ್ರಣಾಮ್ ಬರಲಿಲ್ಲ ಅಂತ ಕಾಣುತ್ತೆ. ಏನಪ್ಪ ಅವನು ಶಾಲೆ ಬರಲಿಲ್ವಾ? ಪ್ರಣಾಮ್. ಯುವರಾಜ್ ಬಂದಿಯಪ್ಪ? ಯುವರಾಜ್ ಬರಲಿಲ್ಲ. ಯಶ್ವಿತ್, ಹಾ, ಯಶ್ವಿತ್ ಬಂದಿದ್ದಾನೆ. ಶ್ಲೋಕ್, ತನ್ಮಯ್ ಇದ್ದಾರಾ? ಸಮರ್ಥ್, ಜಿಯಾಂಶ್, ಯಕ್ಷ್ ದಯವಿಟ್ಟು ಹಾ, ಒಂದು ಫೋಟೋ ಸೆಷನ್ ಆಗಲಿ ಪ್ರವೀಣಣ್ಣ. ಆ ಮುಂದಿನ ಭಾಗದಲ್ಲಿ ಬಾಲಗೋಪಾಲ, ಸಾರಿ, 1 ನಿಮಿಷ ಪ್ರವೀಣ, ಎಲ್ಲ ಒಟ್ಟಿಗತ್ತೆ. ಬಾಲಗೋಪಾಲ, ತ್ರಿಶಾರ್, ಅನಿಕೇತ್, ವಿಶುಕುಮಾರ್, ಚಿಂತನ್, ಆರ್ ಪೂಜಾರಿ, ಧೃತಿ ಎಂ ಪೂಜಾರಿ, RVS ಬಂಗೇರ. ಬನ್ನಿ ವೇದಿಕೆಗೆ. ಬಂದ್ರು ನೋಡಿ. ಬರುವ ಒಂದು ಇದು ನೋಡಿ, ಗೈರತ್ತು ನೋಡಿ. ಆಹಾ ಕೋಟಿ ಚೆನ್ನಯ್ಯರು, ಅವಳಿ ವೀರರು. ತ್ರಿಶಾರ್, ಅನಿಕೇತ್, ವಿಶುಕುಮಾರ್, ಚಿಂತನ್, ಆರ್ ಪೂಜಾರಿ, ಧೃತಿ ಎಂ ಪೂಜಾರಿ, RVS ಬಂಗೇರ. ಅದೇ ರೀತಿ ಪಾತ್ರವನ್ನು ನಿರ್ವಹಿಸಿದವರು ಆದಿಮಾಯಿ, ಧನ್ಯಶ್ರೀ, ಜಿ ಪೂಜಾರಿ, ಬ್ರಹ್ಮ, ವರಲಕ್ಷ್ಮಿ, ವಿಷ್ಣು 1, ಸ್ವರ್ಣ ಅಮೀನ್, ಈಶ್ವರ, ಸಿದ್ಧಿ, ವಿಷ್ಣು 2, ವೃದ್ಧಿ ಕೋಟ್ಯಾನ್, ಮಧು, ನಂದನ್ ವಿ ಕುಮಾರ್, ಕೈಠಬ, ರಕ್ಷಿತ್ ಕೋಟ್ಯಾನ್, ಮಾಲಿನಿ, ಸಾನ್ವಿ ವಿ ಅಮೀನ್. ಸುಪರ್ಶಕ, ಆಯುಷ್, ಮುನಿ, ವಿದ್ಯುನ್ಮಾಲಿ, ಸುಪ್ರೀತ್, ಮಂತ್ರಿ, ಭುವನ್, ದೂತ, ರಾಧೇಶ್, ಮಹಿಷಾಸುರ 1, ಮಹಿಷಾಸುರ 2, ಜ್ಞಾನೇಶ್ ಮತ್ತು ಸೂರಜ್, ಶಂಕಾಸುರ, ಶ್ರೇಯನ್ ಪೂಜಾರಿ, ದುರ್ಗಾಸುರ, ಸುವಾನ್, ಬಿಡಲಾಸುರ, ಶತನ್ ಕೆ ಪೂಜಾರಿ, ಇಕ್ಷಾಸುರ, ರಜತ್, ದೇವೇಂದ್ರ 1, ದೇವೇಂದ್ರ 2, ದಿವ್ಯ ಪೂಜಾರಿ, ಸುಪ್ರೀತಾ, ಅಗ್ನಿ, ಶ್ರೇಯಾ ಪೂಜಾರಿ, ವರುಣ, ಶಾವಿಯಾಸ್ ಕೋಟ್ಯಾನ್, ವಾಯು, ಮಾನ್ವಿ, ರೇಣುಕಾ, ಆರಾಧ್ಯ, ದೇವಿ, ಸಂಜನವಿ ಕುಮಾರ್, ಸಿಂಹ, ನಂದನ್ ವಿ ಕುಮಾರ್, ದೂತ, ದೇವೇಂದ್ರನದ್ದು, ಧನ್ವಿತ್ ಪೂಜಾರಿ, ಯಕ್ಷ್, ಭೂಮಿಕಾ. ಎಲ್ಲ 41 ಜನ ಕಲಾವಿದರನ್ನು ಒಳಗೊಂಡಂತ ಅತ್ಯದ್ಭುತ ಯಕ್ಷಗಾನ ಕಾರ್ಯಕ್ರಮವನ್ನು ನಿನ್ನೆಯ ದಿನ ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದಂಥವರು, ಅಭಿನಯಿಸಿದಂಥವರು ಯುವ ಬಿರುವೇರ್ ಕಲಾವಿದರು ಪೆರಂಪಳ್ಳಿ. ಇವರೆಲ್ಲರಿಗೂ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ, ಚಪ್ಪಾಳೆ ಬರಲಿ, ವಂದನೆ, ಅಭಿವಂದನೆ. ಮುಂದಿನ ದಿನಮಾನಸಗಳಲ್ಲಿ ಈ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತ ಯೋಗ, ಭಾಗ್ಯ, ಸುಯೋಗ ನಿಮ್ಮದಾಗಲಿ ಎಂಬ ಹಾರೈಕೆಯೊಂದಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಇನ್ಯಾವುದೇ ಮಕ್ಕಳು ಉಳಿದಿದ್ದಾರಾ?
ಯಾವುದೇ ಯಕ್ಷಗಾನ ಅಭಿನಯವನ್ನು ಮಾಡಿದ ಮಕ್ಕಳು ಉಳಿದಿದ್ದಾರಾ? ಬನ್ನಿ ವೇದಿಕೆಗೆ. ಪಾತ್ರ ಮಾಡದಿದ್ದವರು ಬರಬಾರ್ದು, ಮಾಡಿದವರು ಮಾತ್ರ. ನೋಡ್ತಾ ಇದ್ದೇವೆ ನಾವು 41 ಜನ ಯುವ ಬಿರುವಿರು ಕಲಾವಿದರು. ಥ್ಯಾಂಕ್ ಯು. ಪ್ರಣಣ್ಣ ಚಂದ ಬರಲಿ, ಅಂದ ಬರಲಿ, ಸುಂದರವಾಗಿ ಫೋಟೋ ಬರಲಿ. ನೋಡೋಣ ಮತ್ತೆ. ಹರಿಕೃಷ್ಣ ಶಿವಾತ್ತಾಯರು ನಮ್ಮೆಲ್ಲ ಈ ಭಾಗದ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು ಕೂಡ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಉಡುಪಿ ಜಿಲ್ಲಾಧ್ಯಕ್ಷರು ಹರಿಕೃಷ್ಣ ಶಿವತ್ತಾಯರು. ಮಠದೊಂದಿಗೆ ಆಪ್ತ ಬಾಂಧವ್ಯವನ್ನು ಹೊಂದಿದಂಥವರು, ಮಠದ ಎಲ್ಲ ಸ್ವಾಮೀಜಿಯವರೊಂದಿಗೆ ಆಪ್ತ ಬಾಂಧವ್ಯವನ್ನು ಹೊಂದಿದಂಥವರು. ಮೊನ್ನೆ ದಿನ ನಡೆದಂಥ ಶಿರೂರು ಮಠದ ಪರ್ಯಾಯ ಮಹೋತ್ಸವದಲ್ಲಿ ತನ್ಮೂಲಕ ಒಂದಷ್ಟು ಕಾರ್ಯವನ್ನು ನಿರ್ವಹಿಸಿದಂಥವರು ಧಾರ್ಮಿಕ ಚಿಂತಕರು ಆಗಿರ್ತಕ್ಕಂಥ ಹರಿಕೃಷ್ಣ ಶಿವತ್ತಾಯರವರು. ಇದೀಗ ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ರಾಜೇಶ್ ಬ್ರಹ್ಮಾವರ ಬೆಳಕು ಸಂಯೋಜನೆಯನ್ನು ಮಾಡಿದಂಥವರು ನಾಟಕಕ್ಕೆ. ರಾಜೇಶ್ ಬ್ರಹ್ಮಾವರ ಬನ್ನಿ, ತಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ರಾಜೇಶ್ ಬ್ರಹ್ಮಾವರ ರಂಗಾಲಂಕಾರ, ವರ್ಣಾಲಂಕಾರ, ರಂಗಸಜ್ಜಿಕೆ ಪಾಂಡುರಂಗ ಪ್ರಭು ದೇವಿದಯ ಆರ್ಟ್ಸ್ ಪರ್ಕಳ. ಪಾಂಡುರಂಗ ಪ್ರಭು ದೇವಿದಯ ಆರ್ಟ್ಸ್ ಪರ್ಕಳ. ಅದೇ ರೀತಿಯಲ್ಲಿ ಬೆಳಕು ಸಂಯೋಜನೆ ರಾಜೇಶ್ ಬ್ರಹ್ಮಾವರ ಅವರನ್ನು ಗೌರವಿಸಬೇಕು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನೃತ್ಯ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಧೃತಿ ಮತ್ತು ಸುಹಾನಿ ಮುಂದಿನ ಭಾಗದಲ್ಲಿ ನೃತ್ಯ ಕಾರ್ಯಕ್ರಮ. ನಮ್ಮ ನಿರೂಪಣಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಸರ್ ಅದೇ ರೀತಿ ತುಳುನಾಡು ವಿಡಿಯೋ, ತುಳುನಾಡು ವಾರ್ತೆ ಒಂದು ದೃಶ್ಯ ಮಾಧ್ಯಮ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ತುಳುನಾಡು ವಾರ್ತೆ, ದಯವಿಟ್ಟು ಅದರ ಮುಖ್ಯಸ್ಥರು ವೇದಿಕೆ ಬರಬೇಕು. ಸರ್ ಪ್ಲೀಸ್ ಕಮ್, ಬೇಗನೆ ಬನ್ನಿ. ತುಳುನಾಡು ವಾರ್ತೆ ಬನ್ನಿ. ತುಳುನಾಡು ವಾರ್ತೆಯವರು ಬನ್ನಿ. ಗಣೇಶನ್ನ ಹೋದ್ರ ಕಲ್ಯಾಣಪುರ. ತುಳುನಾಡು ವಾರ್ತೆಯವರು ಬನ್ನಿ ಸರ್. ತಮ್ಮನ್ನ ಪಾಂಡುರಂಗ ಪ್ರಭುಗಳು ದೇವಿದಯ ಆರ್ಟ್ಸ್ ಪರ್ಕಳ ಬಹಳ ಹೆಸರಾಂತವಂತ ಒಂದು ರಂಗ ಸಜ್ಜಿಕೆ ಸಂಸ್ಥೆ. ಅದು ರಂಗಭೂಮಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸೇವೆಯನ್ನ, ಬಹಳಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತದ್ದು. ರಂಗಾಲಂಕಾರ ಮತ್ತು ವರ್ಣಾಲಂಕಾರ, ರಂಗದಲ್ಲಿ ಅಲಂಕಾರ ಮತ್ತು ಬಣ್ಣದಲ್ಲಿ ಅಲಂಕಾರದಲ್ಲಿ ತನ್ನದೇ ಆದ ಹೆಸರನ್ನು ಪಡೆದುಕೊಂಡಿರುವಂತಹ ಪರ್ಕಳದ ದೇವಿದಯ ಆರ್ಟ್ನ ಮಾಲಕರಾದಂಥ ಸನ್ಮಾನ್ಯ ಪಾಂಡುರಂಗ ಪ್ರಭುಗಳು ಬರಬೇಕು. ಪಾಂಡುರಂಗ ಪ್ರಭುಗಳು ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಭಾಗದಲ್ಲಿ ಧೃತಿ ಮತ್ತು ಸುಹಾನಿ ನೃತ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಇನ್ನು ಮುಂದಿನ ಭಾಗದಲ್ಲಿ ರವೀಂದ್ರ ಪೂಜಾರಿ ಅವರು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾನು ಮುಂದುವರಿಸ್ತಾ ಇದ್ದೇನೆ. ಧನ್ಯವಾದಗಳು. ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸಂಘದ ಸದಸ್ಯರು ವೇದಿಕೆಯ ಹಿಂಭಾಗದಲ್ಲಿರುವ ಸೆಟ್ಟಿಂಗ್ಸ್ ಅನ್ನು ತೆಗಿಲಿಕ್ಕೆ ಸ್ವಲ್ಪ ಸಹಕಾರ ನೀಡಬೇಕು. ಸಂಘದ ಸದಸ್ಯರು ದಯವಿಟ್ಟು ವೇದಿಕೆ ಹೋಗಿ. ಮುಂದಿನ ನೃತ್ಯ ಧೃತಿ ಮತ್ತು ಸುಹಾನಿ. ಧೃತಿ ಮತ್ತು ಸುಹಾನಿ. गहरा नाल जद खुदाए दिल मेरा चला किन्ना तड़ पावे सोनिए पावे तू मेरी मिठी मिठी गल्ला करी जापे कहंदी गड्डी विच गेड़ियां लपाते हुण दूरों तक्की जा तू सोनिए लंबरगिनी चलाई जाने ओ लंबरगिनी चलाई जाने ओ लाउड स्पीकर ते मांडोना वजदी ओ लाके वारिजिन फैल करते कबूतर वारगी ओ मेमा फिरदी
ಮೇಲು ಡ್ರೀಮಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ ತೊಂದ್ರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ನಾವ್ ನಿಮ್ಮೋರೆ ಪಂಕಜ ರಳಿ ಕೊಳಿಸಿಲ್ಲ ಓರ ಕಂಡಾಲ ಓರಂಗಟ್ಟರ ಜಾಟ ಕಾಟಿಯೇ வாட்டி வலிக்கிறா அண்ணதில்லாட்டம் வந்து எட்டி பாக்குறா பழிச்சு போட்டுண்டா ஒரு சோக்கு ஃபிகரடா ओ मैं हूँ तेरा किंग ओए लेके आया रिंग ओए बन जानी अज मेरी क्वीन तू करा पर पोज ओए हरीफा रोज ओए कि दसा हाउ मच हसीन तू जाओ लफंगे ना इश्क मेले पंगे फीलिंग तू दिल में दबा ले ओ हवा हवा ए हवा मुझको उड़ा ले आजा आजा तू मेरे दिल को चुरा ले इश्क वाले कार्ड पे So sing it, now throw your hands up and say दिखा तू तुझे मेरा वाला डांस यह मेरा वाला डांस तो नाचू यह मेरा वाला डांस तो नाचू यह मेरा वाला डांस Come on baby, let's go on the bullet On the vela party, girl, I'll do it Come on baby, let's go on the bullet On the vela party, girl, I'll do it इल्ले फिकर आजा इधर बीट पे लगा ले तू ठुमका 1 2 3 4 get on the dance floor 1 2 3 4 get on the dance floor shake the boot shake the boot make it hard show it out hit you with the party hit you with the give me some 1 2 3 4 get on the dance floor shake the boot shake the boot make it hard show it out hit you with the party hit you with the give me some తాసద పెట్టరు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా తాసద పెట్టరు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా అరే హో గయా నా దీవానా బల నలిపున యావో జవానా నన బారి జాలియ నమ్మడే దాసద పెట్టు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా ಮಕ್ಕಳು ಅಲ್ಲೇ ನಿಲ್ಲಿ. ಉತ್ತಮ ನೃತ್ಯ ಪ್ರದರ್ಶನ ನೀಡಿದ ಧೃತಿ ಮತ್ತು ಸುಹಾನಿ ತಂಡದವರು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಾಗೆ ಇವರಿಗೆ ಶ್ರೀಕಾಂತ್ ಸುವರ್ಣ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಕಾಂತ್ ಸುವರ್ಣ ನಮ್ಮ ಕಟ್ಟಡದ ದಾನಿಗಳು ಕೂಡ. ಶ್ರೀಕಾಂತ್ ಸುವರ್ಣ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ನೃತ್ಯ ಸಾನ್ವಿ ಅಮೀನ್.
ಮುಂದಿನ ನೃತ್ಯ ಸಾನ್ವಿ ಅಮೀನ್ ಇವರಿಂದ. ದಯವಿಟ್ಟು ಕ್ಷಮಿಸಿ. ಸಾನ್ವಿ ಪಿ ಮತ್ತು ಯಶಸ್ವಿನಿ ಮುಂದಿನ ನೃತ್ಯ ಮಾಡುವವರು. ಸಾನ್ವಿ ಪಿ ಮತ್ತು ಯಶಸ್ವಿನಿ. ರೆಡಿ ಆಗಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. रुको जरा सबर करो. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳು ನಾಡು, ನಮ್ಮ ತುಳು ನಾಡು, ಎಂಕಲ್ಲ ತುಳು ನಾಡು, ಮೊಗೆದ ತುಳು ನಾಡು. चंडीगढ़ तो आई नहीं, तेनू देख के होते भरदे ने खड़े चौंका बिच सिपाही नहीं. कोटी ते काला दिल कुड़िए, कोटी ते काला दिल कुड़िए, जो दागे जन दे टुकड़े दे. तेनू काला चश्मा, तेनू काला चश्मा, तेनू काला चश्मा जचदा है कोरे मुखड़े दे. तेनू काला चश्मा जचदा है कोरे मुखड़े दे. రాజు ఓ మరి నా దాసు బావ నీతో ఎప్పుడింత కిరికిరి. ఏ రసిక రాజు ఓ మరి నా దాసు బావ నీతో ఎప్పుడింత కిరికిరి. ఆ కుర్చీని మార్చబెట్టి 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 ಪ್ರಭುದೇವ ಜಾಕ್ ಸಂಗು ಹೆಚ್ಚಿಗೆ ಕುಣಿಯೋಕೆ ನಾವ್ ತಯ್ಯಾರು, ನಮ್ದೇ ಡ್ಯಾನ್ಸ್ ಫ್ಲೋರು. ಇದಲ್ಲ ಅದು
ಮನೆಯಲ್ಲಿ ನಾವು ಬರಬಾರ್ದು. والله خوش رقصة تروس عندي خوش فصلة ಐಸಿರದ ಮನೆ ಡೊಂಜಿ ಮುಗುರು ತೆಲಿಕೆಗೆ ಆ ತೆಲಿಕೆ ನಲಿಕೆ ತೂದು ಯಾನು ಕಂಗಾಲಾಯಿಗೆ ನವಿಲ ನಡಕೆ ನಡಪು ನವೋ ಎನ್ನ ಮಲ್ಲಿಗೆ ನಿರಲಿ ನಿನ್ನ ಆಂಜಿನಗ ಅವೇ ಮನೆಗೆ ಬಾನೋ ಭೂಮಿ ಒಂಜೆ ಆಂಡಿಯ ಓ ಪೊನ್ನೆ ಇಲ್ಲಿ ಬಗಿಲಿದಾಯಿ ಬೋಡುಯ ಬಾಲೆ ದಂಜ ಮನ ಬೋಡಯ ಓ ಪೊನ್ನೆ ಜೋಯಿ ಜೋಯಿ ಜೋಜೋಲಾಲಿಯ ಓ ಮಟ್ಟದ ಪೊನ್ನೆ ಮೋನೇಡು ನಿನ್ನ ಮೋಕೆದ ಬಣ್ಣ ಎಂಕಾದೆ ತಳಿ ಪೆರೆಯ ओम जिमाम बिंग बिंग बो तन फस्ते न से तार चिपक गई छाती से ओम जिमाम बिंग बिंग बो तन फस्ते न से तन तार है ढीली कौन कसे 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 ए ब्रेन की बत्तियां बुझा के बस ट्रिप लैंड दो फस्ते न से ए लूप में ट्यून बजा के ಅತ್ಯುತ್ತಮ ನೃತ್ಯ ಪ್ರದರ್ಶನ ನೀಡಿದ ಸಾನ್ವಿ ಪಿ ಮತ್ತು ಯಶಸ್ವಿನಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇವರಿಗೆ ಹಿರಿಯರು ಮಾರ್ಗದರ್ಶಕರಾದ ಹರಿಕೃಷ್ಣ ಶಿವತ್ತಾಯರವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಊಟ ಮಾಡಿದವರು ಅದರ ಪ್ಲೇಟನ್ನು ಅಲ್ಲಿ ವೆಹಿಕಲ್ ಇದೆ ಗಾಡಿಯಲ್ಲಿ ಹಾಕಬೇಕಾಗಿ ಕೇಳಿಕೊಳ್ತೇನೆ. ಅಲ್ಲಿ ಕೆಳಗೆ ಹಾಕಬೇಡಿ ದಯವಿಟ್ಟು. ಮುಂದಿನ 2 ನೃತ್ಯಗಳಿವೆ ಇದೆ. ಭೂಮಿಕಾ ಆ್ಯಂಡ್ ಟೀಮ್ ಮುಂದಿನ ನೃತ್ಯ ಭೂಮಿಕಾ ಆ್ಯಂಡ್ ಟೀಮ್. ಶ್ರಮಿಸಿ. ಶ್ರಾವ್ಯ ಎಸ್ ಕೋಟ್ಯಾನ್ ಮುಂದಿನ ನೃತ್ಯ ಶ್ರಾವ್ಯ ಎಸ್ ಕೋಟ್ಯಾನ್. ಧನ್ಯವಾದಗಳು ಹರಿಕೃಷ್ಣ ಶಿವತ್ತಾಯರಿಗೆ. घटा
नादवीगलज्जल प्रवाह पावितस्थले गले बलं जलम्बितां भुजङ्गतुङ्गमालिकां डमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम् झटागटाः सम्भ्रमभ्रमन्निलिम्प निर्झरी विलोलवीचि वल्लरी विराजमानमूर्धनि धगद्धगद्धगज्ज्वलल्ललाटपट्टपावके किशोरचन्द्रशेखरे रतिप्रतिक्षणम् जटाभुजङ्गपिङ्गळस्फुरत्फनामणिप्रभा कदम्बकुङ्कुमद्रव प्रलिप्त दिग्वधूमुखे मदान्धसिन्दूरस्फुरत्वगुत्तरीयमेदुरे मनोविनोदमद्भुतं बिभर्तु भूतभर्तरी नमः शिवाय नमः शिवाय जयत्पदभ्रविभ्रमभ्रमद्भुजङ्गमश्वसद्विनिग्रमत्क्रमस्फुरत्खरालभालहव्यवाढि विद्धिविद्धिविद्वनं मङ्गलध्वनिक्रमप्रवर्तितप्रचण्डताण्डवः शिव इदं हि नित्यमेव मुक्तमुक्तमोत्तमं स्तवं पठन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य चिन्तनं विमोहनं हि देहिनां सुशङ्करस्य चिन्तनं विमोहनं हि देहिनां सुशङ्करस्य चिन्तनम् ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ಧನ್ಯವಾದಗಳು ಶ್ರಾವ್ಯ ಎಸ್ ಅಮೀನ್ ಅವರಿಗೆ ಅತ್ಯುತ್ತಮ ನೃತ್ಯ ಪ್ರದರ್ಶನ ನೀಡಿದ ಶ್ರಾವ್ಯ ಎಸ್ ಅಮೀನ್. ಮುಂದಿನ ನೃತ್ಯ ಅನ್ಸಿಕಾ ಎಸ್ ಅಮೀನ್. ಅನ್ಸಿಕಾ ಎಸ್ ಅಮೀನ್ मस्ती में तू झूम जा ओ इस रात का है अपना मजा आ यार मस्ती में तू झूम जा बैठा है क्या सीटी बजा लुंगी पकड़ के जरा घूम जा ये डांस तेरा देख देख झटके लगे तेज तेज दिल सबका धक धक करे रंट लगा रे मैं नाचा तो सबको करंट लगा रे रंट लगा रे मैं नाचा तो सबको करंट लगा रे तुमका मेरा एक्सीलेंट लगा रे मैं नाचा तो सबको करंट लगा रे. ಧನ್ಯವಾದಗಳು. ಪುಟ್ಟ ಬಾಲೆ ಒಳ್ಳೆ ನೃತ್ಯ ಮಾಡ್ತಾ ಇದೆ. ಧನ್ಯವಾದಗಳು ಅನ್ಸಿಕಾ ಎಸ್ ಅಮೀನ್ ರವರಿಗೆ ಉತ್ತಮ ನೃತ್ಯ. ಮುಂದಿನ ಕೊನೆಯ ನೃತ್ಯ ಭೂಮಿಕಾ ಆ್ಯಂಡ್ ಟೀಮ್. ಕೊನೆಯ ನೃತ್ಯವಾಗಿ ಭೂಮಿಕಾ ಮತ್ತು ಬಳಗ.
ओके महाराजिंद जान करा तेरी ओके महाराजिंद जान करा ಬೆಳಗದ್ದು ಯಾರ ಮಾಡಿದೆ ಅಂತಾನ ಕೃಷ್ಣನು ಮುಂದೆ ಕೂತಿದೆ ಕಂಡ ಕನಸು ಯಾಕಂದು ಎಂದು ಬಣ್ಣವಾಗಿದೆ ನಿಲಕವನು ಕರೆಯದವನ ಈಗ ತಾನೇ ಮೂಡಿದೆ வழியில பூத்த சாமந்தி நீயே விழியில சேர்த்த பூங்கொத்து ஆடியே ஆடியே பூங்கொடியே கவல மறக்கும் தாய்மடியே அழகே அழகே பெண் அழகே தலையில் நடக்கும் பேரழகே நிழலாட்டம் பின்னால நான் ஓடி வந்தேனே ஒரு வாட்டி என்ன பரமா ಹೇಳು ಹೆಸರೇನು ಎಲ್ಲಿದ್ದೆ ನೀನು ಏನ್ ಮಾಡ್ದೆ ನೀನು ನೀ ಬಂದ ಮೇಲೆ ಬರುತ್ತೆ ನನ್ನ ಹೆಸರೇನು ನನ್ನಿಂದ ನನ್ನನ್ನೇ ನೀ ಮಾಡಿ ನಾ ಮತ್ತೆ ನಗುತ್ತೀಯ ಹೀಗೇಕೆ ನನ್ನನ್ನು ಛೇಡಿಸುವಂತೆ ಪುನ್ನಮ್ಮೆದ ಚಂದ್ರನ ಹಿಂಬುನಿ ತೂಯನ ತಿಂಗುಲ್ದ ಬಲ್ಪುಗು ಅಲೆ ಕಾರಣ ಸ್ವರ್ಗದ ಜತ್ತಿನ ಉರ್ವಶಿ ಮೋಲೆನ ಭೂಮಿಗೆ ಜಾರಿನ ಬಣ್ಣಿದಂಚನ ದೂರದ ಬಾನುದ ನಕ್ಷತ್ರ ಲೋಕದ ಮೆನ್ಕೊಂದು ನಲಿ ಪುನಃ ಬಳ್ಳಿಲೆ ಸಂಭ್ರಮ ಮೆಲ್ಲನೆ ಅರಳುನ ಮಲ್ಲಿಗೆ ದಂಚನ ನಿನ್ನ ಈ ತೆಲಿಕೆಗೆ ಸೃಷ್ಟಿಯೇ ಕಂಗಾಲ ಬಂದ ಕರ್ಪೂರದ ಬೊಂಬೆಯನ್ನಲ್ಲೇ ಅಯ್ಯನ್ನ ಪೊಣ್ಣು ಮಾಯಕದ ಮೆಂಚಿದ ಕ್ಯಾಲೆ ಕನ್ನಡನ ಕನ್ನದಿಯಲ್ಲೇ ಆ ಡಿಂಪಲ್ ಪೊಣ್ಣು ಸಿಂಪಲ್ ಆದ ಲುಕ್ ಕರಿಯಲ್ಲೇ दो तरह के फ्लेवर 100 तरह के तेवर दर बदर करते हैं जी फिर भी अपनी बात है कभी कभी चले सीधे कभी मुड़ जाए कभी कभी कहीं से कहीं छुड़ जाए हम शाम शहर के चारों पहर के मूड में ढल जाए कश्मीर में तू कन्याकुमारी उधर में दक्षिण को अपना तू नाक मारी कश्मीर तू मैं कन्याकुमारी Dum 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 chuck, dum chuck, dum 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 chuck. Hey hey, dum chuck, dum 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 chuck, dum chuck, dum dum chuck. ಕೊಕ್ಕರಕೊ ಎವಿಡಿಯ ಕೊಕ್ಕರಕೊ ಇರುಂದ ಇರುಟ್ಟಲ ಮಿನಿ ಮೇಲೆ ಕೊಕ್ಕರಕೊ ಕೊಕ್ಕರಕೊ ಸೇವಲ್ ಕೊಕ್ಕರಕೊ ಸೇವಲ್ ಕುವಕುಳೆ ಬೆಡೆ ಕೊಳಿ ಕೊಕ್ಕರಕೊ ಸಂಗ ಚಕ್ರಂ പോലെ മനസ്സു സുതര വേള സുരാക്ക് നിക്ക മാലകനവാ പാർവാനം തൂത്തു വെച്ചതു മേഘം വെലക്ക് പൊകുത സോഗം നീവാ killing
ராஜ காட்டியே ரொம்ப வாட்டி வதக்கிற கண்ணால என்ன ஓரம் கட்டுற ராஜ காட்டியே ரொம்ப வாட்டி வதக்கிற அண்ணவில்லாட்ட பார்க்கிற அழைச்சி போட்டண்ட ஒரு சிகரட ಉತ್ತಮ ಪ್ರದರ್ಶನ ನೀಡಿದ ಉತ್ತಮ ನೃತ್ಯ ಪ್ರದರ್ಶನ ನೀಡಿದ ಭೂಮಿಕಾ ಮತ್ತು ಬಳಗಕ್ಕೆ ಧನ್ಯವಾದವನ್ನು ಸಲ್ಲಿಸಿಕೊಂಡು ನೃತ್ಯ ಕಾರ್ಯಕ್ರಮ ಈಗ ಮುಗಿತಾ ಬಂತು. ಮುಂದಿನ ಕಾರ್ಯಕ್ರಮ ಖ್ಯಾತ ವಾಗ್ಮಿ ನಮ್ಮ ಸಮಾರೋಪ ಸಮಾರಂಭದಲ್ಲಿ ಗುರು ಸಂದೇಶ ನೀಡಿದ ಶ್ರೀ ಶೇಷ್ ಜಿ ಕೋಟ್ಯಾನ್ರವರ ಮಾತಾಪಿತರು ಗಣೇಶ್ ಪೂಜಾರಿ ಗುಂಡಿಬೈಲು ದಂಪತಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಗುರುತಿಸಿಕೊಂಡು ಮುಂದಿನ ಕಾರ್ಯಕ್ರಮ ಸಂಘದ ಸದಸ್ಯರಿಂದ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಎನ್ನಿನಿ ಬೇತೆ ಆಯಿನಿ ಬೇತೆ, ಪ್ರಾಯೋಜಕರು ಭಾಸ್ಕರ್ ಸನಿಲ್ ಮತ್ತು ಫ್ಯಾಮಿಲಿ ಮುಂಬೈ. ನಾಟಕ ರಚನೆ ಮಾಡಿದವರು ರಂಗಸೌರಭ ವಿಕ್ರಮ್ ಮಂಚಿ, ರಂಗಾಲಂಕಾರ ವರ್ಣಾಲಂಕಾರ ದೇವಿದಯ ಆರ್ಟ್ಸ್ ಪರ್ಕಳ. ಬೆಳಕು ಸಂಯೋಜನೆ ನೀಡಿದವರು ರಾಜೇಶ್ ಬ್ರಹ್ಮವರ, ಸಂಗೀತ ಸಂಯೋಜನೆ ಮಾಡಿದವರು ಸೂರಜ್ ಮಟ್ಟು. ಈ ನಾಟಕಕ್ಕೆ ನಿರ್ದೇಶನ ಮಾಡಿದವರು ನಾಗರಾಜ್ ವರ್ಕಾಡಿ. ನಾಟಕ ಎನ್ನಿನಿ ಬೇತೆ ಆಯಿನಿ ಬೇತೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ಎಲ್ಲರ ಹತ್ರ ವಿನಂತಿ ಮಾಡಿಕೊಳ್ಳುತ್ತಾ ಮುಂದಿನ ವೇದಿಕೆ ನಾಟಕಕ್ಕಾಗಿ
ನೆನಪಲಿ ನಾ ಸಾಯುವೆನು ನಿನ್ನ ಸೇರದೆ ಹೋದರೆಯೂ ಏನೆಂದು ಅರಿಯದ ನನ್ನಿಂತ ಯೋಚನೆಯನ್ನ ಪ್ರೀತಿ ಎನ್ನಲೇ ನಿನಗೇನು ಹೇಳದೆ ಹುಚ್ಚು ಕನಸನ್ನು ಕಟ್ಟಿ ನಾ ಹಾಗೆ ಬದುಕಲೇ ಹೇಳು ನಿನ್ನ ಪ್ರೀತಿಗೆ ಹಂಬಲಿಸಿ ಮನವು ಬೇರೆಲ್ಲವ ಮರೆತಿದೆ ಕ್ಷಣ ಕ್ಷಣವು ಇದು ವ್ಯರ್ಥವೇ ಆಗದ ಕಳವಳವು ಏನು ತಿಳಿಯದು ನಿನ್ನ ನೆನಪಲಿ ನಾ ಕಾಯುವೆನು ನೀ ಸಿಗದೆ ಹೋದರೆಯೂ ಆ ನೆನಪಲಿ ನಾ ಸಾಯುವೆನು ನಿನ್ನ ಸೇರದೆ ಹೋದರೆಯೂ ನಿನ್ನ ನೆನಪಲಿ ನಾ ಕಾಯುವೆನು ನೀ ಸಿಗದೆ ಹೋದರೆಯೂ ಆ ನೆನಪಲಿ ನಾ ಸಾಯುವೆನು ನಿನ್ನ ಸೇರದೆ ಹೋದರೆಯೂ ನಿನಗಾಗಿ ಕಾಯುವೆ ನೀ ಸಿಗುವ ತನಕವೂ ನಾನು ಒಂಟಿ ಕಾಲಲಿ ಕಾಯುವೆ ಮರೆಯಾಗಿ ಹೋದೆಯ ಮರೀಚಿಕೆಯ ಹಾಗೆ ನೀನೀಗ ಮರಳಿ ಬಾರದೆ ಹೇಳು ನಿನ್ನ ದಾರಿಯ ಕಾಯುತ್ತ ಈ ಜೀವ ಬದುಕುತ್ತಲಿದೆಯೋ ಪ್ರತಿ ಕ್ಷಣವ ನಿನ್ನ ಮರೆಯಲು ಆಗದ ತಳಮಳವು ಏನು ತಿಳಿಯದು ನಿನ್ನ ನೆನಪಲಿ ನಾ ಕಾಯುವೆನು ನೀ ಸಿಗದೆ ಹೋದರೆಯೂ ಆ ನೆನಪಲಿ ನಾ ಸಾಯುವೆನು ನಿನ್ನ ಸೇರದೆ ಹೋದರೆಯೂ ನಿನ್ನ ನೆನಪಲಿ ನಾ ಕಾಯುವೆನು ನೀ ಸಿಗದೆ ಹೋದರೆಯೂ ಆ ನೆನಪಲಿ ನಾ ಸಾಯುವೆನು ನಿನ್ನ ಸೇರದೆ ಹೋದರೆಯೂ ಉಡಲಿಗೆ ನಾನಿನ್ನನೆಗೆ ನಾನಿನ್ನನೆ ಧ್ಯಾನ ನಿನ್ನನೆ ಕನಮನ ತೌಲೈ ನಿನ್ನನೆ ಕತೆನೆ ಬರ್ಪಿನ ಕತೆನೆ ಎನ್ನನೆ ನನದಾಯ ದೂರ ನನಯೇ ಪೂರ ಬಲ ಸೇರು ಬೇಗ ಸಂಸದ ಸಮಯಕ್ಕೂ ಸಡಗರದಾಯೆ ತಾರಾಲೋಕದ ಕಣ್ಮಣಿಯೇ ಸಾರಾ ಸೊರೆಕುಲೆ ಸರದನಿಯೇ ನೀಲಿ ಕಣ್ಣದ ಸುಂದರಿಯೇ ಯಾವ ಸೇಲೆ பொண்ணே நின்னா சிலிபிலி கண்ணிடு என்ன கவிತೆದ ಸಾಲಾಂಡು ನಿನ್ನ ಸಿರಿ ಮೋನೆದ ತೊಲಿಕೆಗೆ ಬಾನ ಕೆಂಪಾಂಡು ರಾಣಿ ಹೀಗೆ ರಾಜೆ
ಹಲೋ ಆತ್ಮೀಯ ಕಲಾಭಿಮಾನಿಗಳೇ, ರಂಗ ಸಜ್ಜಿಗೆದ ತಯಾರಿಸಿದವರ ಒಂದು ಚೂರು ಗುರ್ತು ತಾಡಾಂಡು ಈಗಲ ಮಾತಾಡಿದ ಮಾಪನಟ್ಟೊಂದು ನನ್ನ ಕೆಲವೇ ಪುರ್ತುಡು ನಾಟಕ ಶುರು ಮಲ್ಪುವ ಎನ್ನೆನ್ನು ಬೆತ್ತೆ ಆಯ್ನ ಬೆತ್ತೆ ಕೂಡೋರ ಕೂಡಿದಿನ ಕಲಾಭಿಮಾನಿನ ಮುಕ್ಕೆಡೆತ್ಕೊನ್ನ ಸ್ಥಳೀಯ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿದ ಸದಸ್ಯರು. ಮನಸ್ಸಿಡಿ ರೆಕ್ಕೆ ಮೂಡದಾಂಡೆ ಒಟ್ಟಿಗೆ ರಾತ್ರಿಯಾಸೆ ಶುರುವಾಂಡೆ ಬುಧ ಸಾದಿ ಮಗತೆ ಪೋಂಡು ಅಮಲಡುಗೆ ನಯನ್ನ ಓಲುಂಡು ಈ ಗಳಿಗೆ ಹೊಸಗದ ಶುರುಗೆ ಉದರಿದಾಡಸಿ ಒಟ್ಟಿದ್ದೆ ತನಗೆ ಆಬಾನ ಆ ತಂಡು ಮೌನ ಮೋಕೆ ತಿಂಜಿ ಬರ್ಸ ಬರ್ಪಿ ವಾತಾವರಣ ಲವ್ ಯು ಈ ದಿನ ಶುರು ನನ ಉಡಲಿಡು ಹೊಸಗಾನ ಪ್ರಣುವನ ಲವ್ ಯು ಈ ದಿನ ಶುರು ನನ ಉಡಲಿಡು ಹೊಸಗಾನ. ದಿನ ಇಡೀ ನಿನ್ನ ನೆಂಪುಲು ಸಾರ ವಿಘ್ನ ವಿನಾಶಕ್ಕೆ ಮಹಾಗಣಪತಿ ಕಲಾಮಾತೆ ಶಾರದಪ್ಪೆ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ತರೆತಕ್ಕ ಬಂದು ಊರ್ದ ದೈವದೇವರನ್ನು ದುಂಬದಿ ಬಂದು ಕೂಡಿದ ಕಲಾಮಾಲಿನ ಮೊಕ್ಕಿಡುಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಪೆರಂಪಳ್ಳಿ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನದ ಉದ್ಘಾಟನಾ ಸಮಾರಂಭದ ಅಂಗವಾದ ಇನ್ನಿತದೆ ನಿಜಾಗಿಡು ಸಂಘದ ಸದಸ್ಯರ ಜನ ಅತಿಥಿ ಕಲಾವಿದರನ್ನು ಕೂಡುವಿಕೆಡು ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಏನೇನು ಬೇತೆ ನಿಗಲಿನ ಮಾತ್ರ ಕೂಡೋರ ಎದ್ಕೊನೊಂದು ದೇವರನ ಸುಖಿಬದೊಟ್ಟಿಗೆ ನಾಟಕನ ಶುರು ಮಲ್ಪರೆ ನಿಗ್ಲ ಅನ್ನೋಕೇನೊನ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಪೆರಂಪಳ್ಳಿ. गुञ्जावनपुराधीशं द्विरदं द्विभुजाकृतिं लम्बोदरं विशालाक्षं वन्देऽहं गणनायकम्. ವೈದನಮಾಯಿ ಭೂಮಿಗೆ ನರಮಣಿ ಜನ್ಮಡೇ ಉಲ್ಲನ ಮಾಮತಿ ಉಸುಲು ಉಪ್ಪುನ ಜೀವಡೇ ಬದುಕದ ಸಾರಾಯಕ್ಕೆ ತೆಗುಲೊಡು ಮೂಲು ಎನ್ನುವೆಯೇ ಕರ್ಮದ ಮರ್ಮ ತಿಳಿಯದೆ ವಿದಿತ ಮೂಲು ಗೊಬ್ಬುಯೇ ಸೂತ್ರನು ಪತ್ತೊಂದು ಗೊಬ್ಬವುನ ಡೊಂಬರಾಟಯೇ ಎನ್ನಿನಿ ಬೇತೆ ಆಯಿನಿ ಬೇತೆ ಮುಂದುವೇ ಸೂತ್ರಯೇ ಎನ್ನಿನಿ ಬೇತೆ ಆಯಿನಿ ಬೇತೆ ಮುಂದುವೇ ಸೂತ್ರಯೇ ಎನ್ನಿನಿ ಬೇತೆ ಆಯಿನಿ ಬೇತೆ ಮುಂದುವೇ ಸೂತ್ರಯೇ.
ಸುಖನೆ ಬೋಡುಂದು ಐತಾ ಪಿರಬುಡೆ ಪೋಪಯೇ ಕಷ್ಟನು ಎನ್ನರೆ ಬೊಚ್ಚಿ ಬಲಿಪುನಿದಾಯಗೆ ಸುಖನೆ ಬೋಡುಂದು ಐತಾ ಪಿರಬುಡೆ ಪೋಪಯೇ ಕಷ್ಟನು ಎನ್ನರೆ ಬೊಚ್ಚಿ ಬಲಿಪುನಿದಾಯಗೆ ಜೀವನ ಉಪ್ಪುನಿ ನಾಲೆ ದಿನತ ಗೊಪ್ಪುಯೇ ತೆರೆಯದು ಒರಿಯದೊರಿ ಬದುಕಂಡ ಪೊರ್ಲುಯೇ ಕರಿನಾಯತೆ ತಾದಿ ನನ್ನ ಮದತದ ತುಂಬು ಪೋಯಿಯೇ ಬರ್ಪುನ ಬರಡು ಧೈರ್ಯಡ್ ಕರಿಕ ಪಂಪಿನ ಬೋಡುಯೇ ಎಂದಿನಿ ಬೇಕೆ ಆಯಿನಿ ಬೇಕೆ ಕುಂದುವೆ ಸೂತ್ರಯೇ ಎಂದಿನಿ ಬೇಕೆ ಆಯಿನಿ ಬೇಕೆ ಕುಂದುವೆ ಸೂತ್ರಯೇ ಎಂದಿನಿ ಬೇಕೆ ಆಯಿನಿ ಬೇಕೆ ಎಂಗಲ ತಂಡದ ಪೆರ್ಮೆದ ಕಲಾವಿದರು ಸುಮಾ ರವಿ, ವಾಸು, ರಕ್ಷಿತ್ ಕೋಟ್ಯಾನ್, ಗೀತಾ, ಸುಧಾಕರ್, ಸಂಜನಾ, ವಿಜಯ್ ಕುಮಾರ್, ಕೃಷ್ಣ ಅಮೀನ್, ಜಗದೀಶ್, ಗಣೇಶ್ ವಣ, ದಿನೇಶ್ ಬೊಕ ಕೀರ್ತನ್. ಈ ನಾಟಕಕ್ಕೂ ಧ್ವನಿ ಬೊಕ ಬುಲ್ಪು ಸಂತು ಪೆರಂಬಳ್ಳಿ, ಬುಲ್ಪು ನಿರ್ವಹಣೆ ರಾಜೇಶ್ ಬ್ರಹ್ಮಾವರ, ನಾಟಕದ ರಚನೆ ವಿಕ್ರಮ್ ಮಂಚಿ, ಸಂಗೀತ ಸೂರಜ್ ಮಟ್ಟು, ವರ್ಣಾಲಂಕಾರ ಬೊಕ ರಂಗಾಲಂಕಾರ ದಿವಿದಯ ಆರ್ಟ್ಸ್ ಪರ್ಕಳ. ಈ ಪುರ್ತುಡು ಎಂಕಲೊಟ್ಟಿಗೆ ಉಪಸ್ಥಿತರಿರುಪನಂಚಿನ ಅಭಿನಯ ತಂಡದ ಪೆರ್ಮೆದ ಕಲಾವಿದೆ ರಾಕೇಶ್ ಕಡ್ಪಾಡಿ ಅಂಚನೆ ನಿಟ್ಟೂರು ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಪೆರ್ಮೆದ ಕಲಾವಿದರು ಈ ಪುರ್ತುಡು ನಮ್ಮೊಟ್ಟಿಗೆ ಅಕಲ್ನ ಉಪಸ್ಥಿತಿ ಗೌರವ ಸಂಬಂಧಿಲ್ಲ. ಈ ನಾಟಕದ ನಿರ್ದೇಶನ ನಾಗರಾಜ್ ವರ್ಕಾಡಿ ಕುಡೋರ ಸೇರಿದ ಕಲಾಮಾಲಿನ ಮೂಕೆಡಿದ್ಕೊಂಡೊಂದು ಎನ್ನಿನ ಬೇತೆ ಆಯ್ನ ಬೇತೆ ನಾಟಕನ ಶುರು ಮಲ್ಪರೆ ಈಗಲ್ಲ ಅನುಕೂಲ. ವರ್ಷ ವರ್ಷ ಇರ್ತೀನಿ ದಾಡಿ ಉರುಡುತ್ತಿದ್ದು
ಬರ್ಪುನಿ ಮಾತ ಸಮಂಡತ ಮಾತ ಸಮ ಈರೆ ಸರಿಚರ್ ಎಂಚ ಈರೆ ಸರಿಚರ್ ಮಾತಾಡಲು ಅಂಚನೆ ಬಂದ್ಪಿನಿ ಈ ದಾರಿ ಇಂಚ ಈ ದಾರಿ ಬರ್ತೀನಿ ಬಂದು ಆಂಡ ಉತ್ತರ ಮಾತಾಡಲ್ಲ ಗೊತ್ತುಂಟು ಅವೇ ಪ್ರಶ್ನೆ ಏನಡ ಈ ದಾರಿ ಬರ್ತೀನಿ ಈ ದಾರಿ ಇಂಚ ಬಂದು ಸ್ಟಾಪ್ ಇಟ್ ಬಾವಾ ಯಾವ ತುಲೆ ಇನಿ ಏನ ಬರ್ಡೇ ವಿಶ್ ಮಾಡ್ಕೊಜಾರ ವಿಶ್ ಅವು ಎಂಕಲಾದೆ ಮಲ್ಕೊಂಡು ಏಂದಿಗೆ ತೊಂದ್ರೆ ಬೇರೆ ಅದು ಇರಿಗೂ ನೆನಪಿ ಕುಚಿ ಬಂದ ಪಂಡ ನಾನೇ ನೆನಪು ಬಂದೆ ನಿನ್ನ ಬರ್ತಿರದಾನಿ ಎನ್ನ ಬದುಕ ಡೇ ಬದಲಾತೀನಿ ಗೊತ್ತಿಲ್ಲ ತನಿಖೆ ಎನ್ನ ಎಂಜಿನ ಇಪ್ಪಾಡು ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಬಾವಾ ಸ್ವೀಟ್ ಸ್ವೀಟ್ ನೋ ಇಜ್ಜಿ ಇನಿ ಸ್ವೀಟ್ ಇಜ್ಜಿ ಇನಿ ಎನ್ನ ಬದುಕದ ಕರಾಳ ದಿನ ಮೋಡ ಕಬಿದಿನ ದಿನ ಐಕಾದು ಯಾನಿನಿ ಮುಗಾಲ್ಡೆ 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 ವಿಶ್ವ ಹ್ಯಾಪಿ ಬರ್ತ್ಡೇ ಕಾವ್ಯ ನಾನಿ ಅವರೆಲ್ಲ ಚೆರಡಿದ್ದೀನಿ ಅಣ್ಣಡ ಮಾತನ್ನೋದಿದ್ದಿ ನಿನ್ನ ಉಡುವತ್ತ ಹಾಳು ಮಲ್ದಿನ ಅಂತ ಈ ಬತ್ತು ಮಾತ ಸರಿ ಬರ್ತದೆ ಸೂರ್ಯ ಈರೆ ನಿಯಂಕ ಟ್ರೀಟ್ ಕೊಡು ಟ್ರೀಟಾ ಬರ್ತಡೇ ಅರ್ನ ಅದು ಟ್ರೀಟ್ ಕೊಡ ಸ್ವಲ್ಪ ಮಾತ ಊಟ ಈರೆ ಕೊಡು ಟ್ರೀಟ್ ಸರಿ ನಾನಿತ್ತ ಟ್ರೀಟ್ ಕೊಡೋಣ ಈ ಅಂಕು ಒಂಜಿ ಸ್ವೀಟ್ ಕೊಡು ರಾಜಗಂಡ ಅಡ್ಡನ್ ಟ್ರೀಟ್ ಕ್ಯಾನ್ಸಲ್ ಸ್ವೀಟ್ಸ್ ಕೊಂಡ ಟ್ರೀಟ್ ಕ್ಲಿಯರ್ ಇಂಡಿಯಾ ಪಕ್ಕ ಪ್ರಾಮಿಸ್ ಅಂಚೆಡು ಹೋಗಿ ಕಣ್ಣು ಮುಚ್ಚಲೆ ಎಲ್ಲ ಬತ್ತುಂಡ ಬರೆಡು ಎಲ್ಲ ತೂಂಡ ಬರೆಡು ಆತ್ಲ ಧೈರ್ಯನ ಸಹವಾಸ ದೋಷ ಶಾರತ ಸರಿ ನಾನಿತ್ತ ಕಣ್ಣು ಮುಚ್ಚುವ ಕೊರ್ಪ ಹಾ ಬೇಕೋರು ಆದೆಯಾ ಹಂಗೆ ಮಲ್ತದ ಯಾನ್ ಸ್ವೀಟ್ ಕೊರ್ಪ ಬಂದಿನಿ ಕೊರಿಯ ಯಾನ್ ಕೇಳಿನ ಸ್ವೀಟ್ ಹತ್ತಿಯಾ ಯಾನ್ ಕೊರ್ಪ ಬಂದಿನಿ ಆ ಸ್ವೀಟ್ ಹತ್ತು ಎಟ್ಟೆ ಹುಷಾರಾತ ಸಹವಾಸ ದೋಷ ಕಾವ್ಯ ಸೂರ್ಯ ಇದಕ್ಕೆ ದಾದನ ಕೊರು ಕೊರ್ಲೆ ಐಕಿ ಈತ ಕಣ್ಮುಚ್ಚು ಕೊಚ್ಚಪ್ಪ ಎಲ್ಲ ತೂಪೆರಂದ ಇಷ್ಟಪ್ಪ ಎಲ್ಲ ಬರ್ಪೆರಂದ ಜಿ ತೂಕದಾಯಿ ಈತ ಬೇಗ ಕೊಚ್ಚ ನಿಕ್ ಕೇಳ ಪ್ಲೀಸ್ ಸೂರ್ಯ ಪ್ಲೀಸ್ ಕಾವ್ಯ ವಿದ್ಯಾನ್ ಕೊರ್ಕಿ ನಂಚಿ ನೋಡತಾ ಅವು ಮಸ್ತ್ ಮಸ್ತ್ ಮೋಗೆದಿದ್ದು ತೋರಿಸ್ತೀನಿ ದಾದನ ಬರ್ಲೆತಾ ಅವು ಸಸ್ಪೆನ್ಸಿಯಾ ಚಿ ಸೂರ್ಯ ಪ್ಲೀಸ್ ಕಾವ್ಯ ಹೆಂಗ್ ಬೋಡದು ಕ್ಯಾ ಕೊರ್ಲೆ ಹಲೋ ದನಿ ಅಲ್ಲಿ ಬಲ್ಲಿ ಇತ್ತಗೆ ಏನೊಂದುಂಡು ಓ ಗಾಡಿ ಇತ್ತೆ ನೋಡು ದೀಪ ದನಿ ಏನು ಗೌಡೇನಾ ಗೌಡಿ ಏನೇ ಬರ್ಬಂದ ದನಿ ಆಯ್ ಜ್ವರ ಬಂಡ ನಡೆದಿನ ರಜೆ ಬರ್ದಿತ್ತೆ ಏರೆ ಆ ಸುರೇಶ್ ಎಲ್ಲ ರಮೇಶ್ ಅಲ್ಲನ ಅಗಲ್ ಗೋವು ಬತ್ತಿನಾಗ ನಲ್ಲ ಬೈತೆ ದನಿ ಇನಿ ಬರ್ಪ ಬಂತಾರೆ ಒಂದೊಂದೊಂದು ಸರಿ ದೀಪ ಈ ದನಿ ನಂಗೆ ದಾದ ಕಿರಿಕಿರಿ ನಾನು ದೂರ ದೂರ ಹೋಗಿ ಎಂಟೆ ಬೇಲೆ ಆ ಸುರೇಶ್ ಎಲ್ಲ ರಮೇಶ್ ಎಲ್ಲ ಕರ್ಕು ಯಾನ್ ಮಾತ್ರ ಈ ಗೌಡನ್ ಬಸ್ ನಾಯಿ ಬೆಲ್ಲಕ್ಕ ಬೇನು ಐದು ದಕ್ಕ ಈ ಗೌಡೆ ಟೈಮ್ ಹೇಳ ಬರ್ತೇನ ಅವಲೈತಿ ಒಡೆ ಮಣಿಪಾಲ ಸುತ್ತು ಬರ್ರೆ ಹೋತೇನ ಮಾರ ಅಲ್ಲ ಗೌಡೆ ಬರ್ಪಿನ ಪೊರ್ಲುದಿಲ್ಲಗೆ ಕರುನಾಡೆ ಕೈ ಚಾಚಿದೆ ನಡೆ ಹಸಿರುಗಳೇ ಆದೋರಣಗಳೇ ಬೀಸೋ ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುಡ ಕೂಸತ್ತು ಮಗ ಮಲ್ಲ ಬೂಸ್ ಏನಂದಿ ಗೌಡ ಅಂದಿ ಗೌಡ ಬಂದ ಬೇವಡೆ ಬಂಡ್ರೆ ಬೆ
ಬತ್ತಿ ಎಂಗೆ ತಾಗುವನ ಒಬ್ಬರು ಸೈ ಹೇಳಿವೆ ಜ್ವರ ಬಂದು ಕಟ್ಟಿನ ರಜೆ ಬರ್ದಿತ್ತದ ಜ್ವರ ಎಂಚುಂಡು ಈ ಊರಾಗ ಯಾರು ಸರಿ ಇಲ್ರಿ ಏನಕ್ಕಿಯ ಅಲ್ರಿ 2 ದಿನ ಜ್ವರದಿಂದ ಮಲಗವನಿ ಯಾರಿದ್ರು ಫೋನ್ ಹಚ್ಚಿ ಜ್ವರ ಹೆಂಗಿದೆ ಕೇಳೋದ ಬಿಟ್ರೆ ನೀನ್ ಹೆಂಗಿದೆ ಅಂತ ಒಬ್ಬ ಮಗನಾದ್ರೂ ಕೇಳಬಾರ್ದ ನಿಕ್ಕೆ ಮಂಡ್ಯ ಸಮುಂಡಮ್ಮೆ ಆ ನಮಗೆ ಜ್ವರ ಇತ್ತುಂಡಲ್ಲ ಮರ್ತು ಬೋರೆ ನಿಕ್ಕೆ ಸನ್ನೆ ಮಾರೆ ಹೋಗಲ್ರಿ ನೀನಕ್ಕೆ ಮಾರೆ ಆ ಡಾಕ್ಟ್ರು ಎಷ್ಟು ರೊಕ್ಕ ತಗೊಂಡವ್ರೆ ಮೊನ್ನೆ ಬರೀ ಕಣ್ಣಿಗೊಂದು ಕಸ ಬಿದ್ದದ್ದು 500 ತಗೊಂಡವನೆ ಏತು 500 ತಗೊಂಡವನೆ ನಿನ್ನ ಕಣ್ಣು ಕಜಪುರ್ನ 500 ರೂಪಾಯಿ ಬೋತಿನತ ಎನ್ನ ಬುಡೆ ದಿನ ಕಣ್ಣಿಗೆ ಬಂಗಾರದ ನೆಕ್ಲೆಸ್ ಬಿಡ್ತು 1.5 ಲಕ್ಷ ಏನ್ ಹೇಳಕತ್ತಿ ಮಾರ ನಿನ್ನ ಹೆಂಡತಿ ಖಂಡಿತ ಕೇಳೋದು ಇನ್ನು ಬಿಟ್ಟಿಲ್ವೇ ಇನ್ನೊಂದು ಗೌಡ ಆತ್ಮ ಏನಗನ ಪೂರಾಗನ ಅವಸ್ಥೆ ಆತೆಯ ಬುಡೆದು ಏನಕ್ಕೆ ಅಂಡಲ್ಲ ಗೆದ್ದು ಕೊರೋಡೆ ಆಗ್ಬಿಡು ನಿಮ್ದು ಲವ್ ಮ್ಯಾರೇಜ್ ಅಲ್ವಾ ಹಿಂಗೇನಾ ಕಾಲದ ಲವ್ ಮ್ಯಾರೇಜ್ ಬಗ್ಗೆ ಅರೇಂಜ್ ಮ್ಯಾರೇಜ್ ದಾಲ ಡಿಫ್ರೆನ್ಸ್ ಇಚ್ಚಿಯ ಅದೇ ಹೆಂಗೆ ಲವ್ ಮ್ಯಾರೇಜ್ ಬಂಡ ನಮ್ಮನೆ ಪಾರ್ಬೋದು ಉಕ್ಕಿಯಲ್ಲ ಆಗಿನ ಅರೇಂಜ್ ಮ್ಯಾರೇಜ್ ಬಂಡ ಇಲ್ಲದಾಗ ತುಂಬಬಹುದು ಉಕ್ಕಿಯಲ್ಲ ಭಯಂಕರ ತಲೆ ಮಾರ್ರೆ ನಿಮ್ಗೆ ಅಡ್ಡೆಡ್ಲ ಉಕ್ಕಿಯಲ್ಲ ಪೂರ್ಣ ಅಣುಲಿ ಭಯಂಕರ ತಲೆ ಮಾರ್ರೆ ನಿಮ್ಗೆ ಹಾಗಾದ್ರೆ ನಾನು ಮದುವೆ ಆಗೋದು ಯಾವ ತರ ಹುಡುಗಿನ ಮದುವೆ ಆಗುತ್ತರು ಈ ಮದ್ಮೆ ಪಡ ನಿನ್ನ ಆಧಾರ್ ಕಾರ್ಡ್ ಫೋಟೋ ತೂತು ಏರ್ ಮದ್ಮೆ ಅಪ್ಪಲ್ಲ ಅಲ್ಲೇನೆ ಮದ್ಮೆ ಅಲ್ಲ ಅದಕ್ಕೆ ಅವು ನಿಜವಾಯಿನಲ್ಲ ಅವು ಶಾಶ್ವತ ಅಲ್ಲ ಅದೇ ಮತ್ತೆ ಆಧಾರ್ ಕಾರ್ಡ್ ಫೋಟೋ ಎರ್ನಾಂಡಲ್ಲ ಫೋಟೋ ಸರಿ ಬೈದಿನ ಉಂಡೆ ಐದು ಒಂಜೆ ಗಂಡಲ್ಲ ಶೇಪ್ ಉಪ್ಪುಂಡ ಅವೆಂತೂದ್ಲ ನಿನ್ನ ಮದ್ಮೆ ಪೋಂಡ ನಿನ್ನ ಮನಸ್ಸೊಂಜಿ ಏತ ತುಪ್ಪು I love you. ಹಲೋ ದನಿ ಬಲ್ಲೆ ಏರ್ ಸುರೇಶ್ ಎಲ್ಲ ನಮಿಷಲ್ಲ ಅಗಲ್ ಗೋವಾ ಬೋತಿನ ಅಗಲ್ ಬೈಜೇರ್ದನಿ ಇನ್ನು ಬರ್ಪೆ ಬಂತರು ಅವ ಸರಿ ಕಾಲ್ ಮಾಡ್ಕೆ ಏನು ಈ ದನಿನೊಂಜಿ ದಾದ ಕಿರಿಕಿರಿ ಮಾರ ಆ ಸುರೇಶ್ ಎಲ್ಲ ನಮಿಷಲ್ಲ ಬೈಜೇರದ ಗೋವಾ ಬೋತಿನಾಗಲಿ ಅಗಲ್ ಒಂಜಿ ಫೋನ್ ಮಾಡ್ಕೊ ಹೋಗ್ಕೊಳ್ಳಿ ಏನಿಲ್ಲ ಹಲೋ ಹಲೋ ಎಲ್ಲಿದ್ದೀರಾ 5 ನಿಮಿಷ ಬರ್ತೀರಾ ಆಯ್ತು ದಾದಗೆ ಗೋಡ 5 ನಿಮಿಷ ಬರ್ತಾರಂತೆ ಸ್ವಲ್ಪ ಒಳ್ಳೆಯವರಿಗೆ ಕುಂದಾಪುರ ಸ್ವಲ್ಪ ಕುಂದಾಪುರ 5 ನಿಮಿಷ ಬರ್ರೆ ಈಗ ನಿನ್ನ ಅಮ್ಮನ ವಿಮಾನ ಉಂಟಂದೆ ಸರಿ ಕೇಳ್ದ ಕಾಲ್ ಮಾಡ್ಕಲ ಒಳ್ಳೆ ಕೇಳಲ್ಲ ಲೌಡ್ ಸ್ಪೀಕರ್ ಹಲೋ ಎಲ್ಲಿದ್ದೀರಾ ನಿನ್ನ ಅಮ್ಮ ಅವಳುಲ್ಲೆ ಬರಬಣ್ಣ ಅರ್ಥ ಬಜೆ ತೀಲೆ ಫೋನು ಕೇಂಡು ನನ್ನ ಬೈಯ ಮುಟ್ಟ ಬೈಜಡಿ ಆನಂದ್ ಫೋನ್ ಮಾಡ್ಬೇರೆ ಹೋಗ್ಬಿಟ್ಟು ನೀವು ಫೋನ್ ಮಾಡಬೇಡ್ರಿ ನನ್ನ ಹತ್ರ ಫೋನ್ ಮಾಡಿಸಿ ನನ್ಗ ಬೈಗುಳ ತಿನ್ಸಿ ಇಲ್ವನ್ರಿ ಆ ಗೋವಾ ಹೋದ ಸುರೇಶ ರಮೇಶ್ ಹೆಂಗೆ ಜಾಲಿಯಾಗಿ ಪೋಷಾಕ್ ಬರ್ಬೋದಲ್ಲ Hello, party people. This is Captain Kim speaking. Welcome aboard Benga Airways. After takeoff, we'll pump up the sound system. This is Venga Boys Remix. Boyfriend, girlfriend, na 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 na. मैं तेरा बॉयफ्रेंड हूँ मेरी गर्लफ्रेंड हूँ मैनू कहंदी ना 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 रुकते जा मेरी गल तो सुन ले मैनू कहंदी ना 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 मैं तेरा बॉयफ्रेंड हूँ मेरी गर्लफ्रेंड हूँ मैनू कहंदी ना 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 रुकते जा मेरी ಅಲ್ರಿ ಆ ಗೋವಾ ಹೋದ ಸುರೇಶ ರಮೇಶ್ ಹೆಂಗೆ ಜಾಲಿಯಾಗಿ ಪೋಷಾಕ್ ಬರ್ಬೋದಲ್ಲ ಹೆಂಗಿದ್ದು ಈಗ ಅಲ್ಲಿ ಎನ್ನೊಂದೇ ಕುಲ್ಲ ಅಗಲೆಂತುಲ ತನ್ನಿನ ಮಂಡೆ ತಿರ್ಗದು ತನ್ನಿನ ಕಾಸಿಡಿ ಗೋವೆ ತಿರ್ಗಿರಬೇಕು ಈ ಗೌಡೆ ಬಂಡ ಗೌಡೆನೆ ಮಾರೆ ಗೌಡ ಅಂತ ಸಸಾರ್ ಮಾಡಬೇಡ್ರಿ ನಮ್ಮೂರಾಗ ನಮ್ಮ ಫ್ಯಾಮಿಲಿ ಮೇಲೆ ಎಷ್ಟು ಮರ್ಯಾದೆ ಐತೆ ನಿಮ್ಗೆ ಗೊತ್ತಾ ಅಂಚಿನ ಇಂಚಿನ ಫ್ಯಾಮಿಲಿ ಮಾರ ನಿನ್ನ ನಮ್ ತಾತ ನಂಜ ಮುತ್ತಾತ ನಂಜ ನಂಜೆಲ್ಲದ ಕುಲದಲ್ಲಿ ಪಂಚಂಗಿರ ಮಗರಾಯ ನಾನ್ ಪುಟ್ಟ ನಂಜ ನಾನ್ ಪುಟ್ಟ ನಂಜ ನಾನ್ ಪುಟ್ಟ ನಂಜ ನಾನ್ ಪುಟ್ಟ ನಂಜ ನಿನ್ನ ಅಲ್ಪೇರೆ ಬನ್ನೆತ್ತು ನಿನ್ನ ಫ್ಯಾಮಿಲಿದ ಬಗ್ಗೆ ಬನ್ನಲೆ ಬನ್ನಿ ಓಸಿ ಹಿರಿ ಹೇಳ್ತೇನೆ ನಮ್ಮ ಅಜ್ಜ ದೊಡ್ಡ ಜಮೀನ್ದಾರರು ನನ್ನ ಅಪ್ಪ ಗೊತ್ತಾ ಕೈಯಲ್ಲಿ ಕೋಟಿ ಲೆಕ್ಕ ಮಾಡಿದವರು ಏದು ಕೋಟಿ ಲೆಕ್ಕ ಮಾಡಿದವರು ಕೋಟಿ ನಟೆ ಬೋಟಿ ಬಸೊಂದು ಅಕ್ಕ ಬಸೊಂದ ಮಾರೆ ಒಂದು ರೀತಾಂಡಲ್ಲ ಬಸೊಂದು ಅಮ್ಮ ಕಟ್ಟು ನಿಕ್ಕಲ್ಲ ಅಂಗೋಟಿ ಗತೀಜಿ ಮಾರೆ ಬೇರೆ ಮೀದ ಅರ್ಥ ಮಾಡ್ತೀನಿ ಚಟ್ಟಿ ಬಡ್ನಿ ಕೋಟಿದ ಬರ್ತೀನಿ ನಾನ್ ಬೇಕಾದ್ರೆ ಚಟ್ಟಿ ಹಾಕದೆ ಇರ್ತೀನಿ ಆದ್ರೆ ಬೇರೆಯವರ ಚಟ್ಟಿ ಕತ್ತಿ ಹಾಕಲ್ಲ ಗೌಡ ಒಬ್ಬರು ಸೈಯಡು ಈ ಅಕ್ಕಡ ಗೋಡ್ ಬರ್ತೀನಿ ಎಣ್ಣೆಯ ಮಾರ ಈ ಎಣ್ಣಿನೇ ಬೇತೆ ಮೂಲ ಆಯ್ನೇ ಬೇತೆ
सहस्रशीर्षा पुरुषः सहस्राक्षः सहस्रपात् स भूमिं विश्वतो वृत्वा अत्यतिष्ठत्तशाङ्गुलम् पुरुष एवेदकुं सर्वम् ಪುಡಿ ಮಾಡ್ತೀರಂತ ಹೋಗಿದ್ದೀರಿ ಮಾರ್ರೆ, ನೀವು ಬರುವಾಗ ನೀವೇ ಪುಡಿ ಆಗಿದ್ದೀರಿ. ದಾದಂದು ಪಂತಿನ ದನಿ ಪಂತಿನ ಬೇಲೆ ಪೂರ ಮಲ್ತದು ಓಡೊಂದು ದೊಡ್ಡ ಪಾರ್ಟಿರ್ಗೆರಣ್ಣ ಗೊತ್ತ ನಿಕ್ಕುಮ್ಮೆ ನನ್ನ ಮರೆಂಚೆಲ್ಲ ಗೊತ್ತು ನೋ ತಮಾರ ಒಂಜಿ ಪೊಣ್ಣು ಮಿಡಿ ಬಾಡೆ ಬೋರಚ್ಚಿ ಬೆತ್ತಟ್ಟು ಬೈ ನಾಯಿಲ್ಲಕ ಜೊಲ್ಲಾರ್ತು ಕಡೆ ಕೆಂಚಲೊಂದು ಸಟ್ಟು ಮಲ್ತೊಂಡಿ ಆಂಡ ಐತ ಕದಕ್ಕೆ ಉಮ್ಮೆನ ಮೊಬೈಲ್ ಮುಗಿ ಮುಕ್ಕಾಲಿಕ್ಕಿ ಉಂಬೆ ಅಲ್ಲಿಗೆ ರೀಚಾರ್ಜ್ ಬಂದ್ಬೇರೆ ಅಂಗಡಿ ಹೋಯಿ ಅಂಗಡಿ ನಂಬರ್ ತುಯಿನಿ ಉಂಬೆ ಸಮಾ ಕೊರ್ನಿ ರೀಚಾರ್ಜ್ ಅಂಗಡಿ ಇದಾಯ ಹಾಕಿದ್ವಿ ನಿಕ್ಕೆ ಆ ರೀಚಾರ್ಜ್ ಅಂಗಡಿ ಇದಾಯ ಆ ಕೊಂಡನ ಪರೇಗೆ ಐದು ಬೋತಿನೆ ಒಂಜೊಂಜಿ ನಂಬರ್ ಕೇಂದ್ 10 ಸಾರಿ ಫುಟ್ಬಾಲ್ ಹಾಕಲಾಕ ತೋರ್ತದೆ ಹತ್ತು ರಮೇಶ ಆಯನ ಇಂಕೋ ಅಂಚ ನಿನ್ನದಾದ ಅವಸ್ಥೆಯ ಎನ್ನದಾದ ಒಂಪಿಂಡು ಉಂಬೆಗೆ ಸಮಾ ಹಾಕೋತ್ತೇರು ಒಣ್ಣನ ವಿಷಯ ಎತ್ತ ಉಂಬೆಗೆ ಹೆಣ್ಣುಕ ಸ್ವಾಮಿ ಲೆಕ್ಕ ಚಿತ್ರಾಂಶ ಕೊಡ್ತು ಕೇರ್ಪೇರ್ ಮಾಡ್ತದೆ ಅಂತಡೆ ಪೇರೆ ಹೋಯಿ ಆಂಡಾಯಿ ಕೇನಿ ಅನ್ನ ಈ ಉಂಬೆಗೆ ದಾದ ಹೊಡ್ಕೊಂಡು ಕೇಂಡಿ ಯಾನ್ ಪಂಡೆ ಉಮ್ಮೆನ ದೋಸ್ತಿ ಬನ್ನಿ ದೋಸ್ತಿ ಪಂಡೆನೆ ಕೇನಿ ಸಮಾ ದೊಂಕು ದೊಂಕುದಿ ಮಾರ ಪೂಡ ಇತ್ತು ಪಕ್ಕದಾದ ಮಲ್ಪನು ನನ್ನ ಎಂಚಲ ಗೋವರ್ದು ಊರು ಬರ್ಕ ಬಂಡದ್ದು ಒಂದು ಟೆನಿಸ್ ಎರಡು ಇನ್ಫ್ಲುಯೆನ್ಸ್ ಮಾಡ್ತಾ ಕಡೆಗೆ ಎಂಚಲ ಕೈ ಕರೋಸದು ಸ್ಟೇಷನ್ ಬತ್ತ ರೈಡ್ ಬತ್ತ ಬಂಡು ಆಂಡ ಐತ ಕತೆಗೆ ಅಲ್ಲಮ್ಮನ ಅವಸ್ಥೆ ಗೊತ್ತುಂಡ ಸ್ಟೇಷನ್ ದಾದ ಪಿನಿಯ ಸ್ಟೇಷನ್ ಕುರುದಿತ್ತ ಎದುರು ರೈಲ್ವೆ ಸ್ಟೇಷನ್ ಒಂಜಿ ನಲ್ಲ ಟ್ರೈನ್ ಬತ್ತುಂಡು ಐದು ಒಂಜಿ ತೋರಸ ಪೊಂಜ ಜತ್ತುಂಡು ಜತ್ತುಂಬೆಡೆ ಕೇನಿ ಅಣ್ಣ ಒಂದು ಸ್ಟೇಷನ್ ಉಂಬೆ ಕಿಸ್ಕ ತೇಲ್ತೊಂಜಿ ಪಂಡೆ ಮಾರೆ ಉಂಬೆ ಸಮಾದೊಂಕುದೆ ಅಂತ ಅತ್ತಮೆ ಈ ಓಟೇಷನ್ ಬಂಡೆಯ ರೈಲ್ವೆ ಸ್ಟೇಷನ್ ಉಂಬೆ ರೈಲ್ ದಾಡಿ ಮಾಡಿ ಎತ್ತುವರು ಆ ಪೊಂಜೋ ಕೇಂದಿನಿ ಒಂದು ಊರ್ದ ಸ್ಟೇಷನ್ ಉದಾರ್ ಮಾರೆ ಸಾಯ್ತು ಬೋಯ್ರೆ ಪಾಕ ಆ ಪೊಂಜ ಸೈಡ್ ಕೇನಿ ಸನ್ನಿ ಪೂರೈಕಲ ಹಾಕುನೇನ ಜನನೇನ ಜಾಗಂಟೆ ಬಂದಿದ್ದೇನ ಅಂತೆ ಇಮ್ಮೆ ಎನ್ನ ಪೂರ ಬಂದ್ಬೇಕ ಊರಿಗೆ ಬಂದಾಗ ಇಮ್ಮೆನ ಅವಸ್ಥೆ ಏನಂತ ಗೊತ್ತು ನನಗೆ ఇప్పుడు ఉమ్మెనలు ఉండ మార నిన్నదాద అవస్థೆ ಬಿಡ ಊರುಗಳ ಬಿಡ್ತಿದ್ದಾನ ಊರಲ್ಲೇನಾದ ಎಂಕಲ್ ಊರಿಗೆ ಬಂದಾಗ ಒಂಜಿ ಇಲ್ಲಡು ತೋರ್ಡು ಪುಗೆ ಬಂದಿತ್ತು ಇಮ್ಮೆ ತೂಯಿನಿ ರಂಪ ಫೈರ್ ಆಫೀಸ್ ಫೋನ್ ಮಾಡಿ ಅಕಲ್ ಬತ್ತಿನಿ ಇಲ್ಲು ಫುಲ್ ನೀರು ಕುಡ್ದು ಪುಗೆ ಕುಂತಾಯಿ ನನ್ನ ಸಮಾಜ ಸೇವೆ ಮೆಚ್ಚುನ ಮಾರ ಬಾರಿ ಬಿಚ್ಚ ಎಂಚಾ ನನ್ನ ಸಮಾಜ ಸೇವೆ ಮೆಚ್ಚುನ ಸಮಾಜ ಸೇವೆ ಸಮಾಜದಾಗಲು ಇಲ್ಲದಾಗಲು ಫೈರ್ ಆಫೀಸ್ದಾಗ ಸಮಾ ಕೊಡ್ತಾರೆ ಸದಾಕಾಲ ಸಮಾಜ ಸೇವೆ ಮಲ್ಪೇರೆ ಬಲ್ಲಿಯ ಸುರೇಶ ಅತ್ಯ ಸಮಾಜ ಸೇವೆ ಮಲ್ತನ ದಾಯಿಗೆ ಹಾಕಿ ನಿಕ್ ಆ ಇಲ್ಲ ತೂ ಮೂರು ದಿನ ಹತ್ತು ಆ ಇಲ್ಲ ಗಣಮದಿ ಮಾರ ಪತಿ ಕಪ್ಪುಡು ಸಾಯ್ತು ಬೋಯರೆ ಮಾರ ಆ ಇಲ್ಲದಾಗಲು ಅಮಾಸ ಮುರ್ತಾರೆ ಬರ್ತದು ಬರ್ಪುಜರ ಅಂಚ ಚಂಡಿ ಅದಂಕೊಂದು ಸಮಾ ಪೆಟ್ಟು ಕೊಡ್ತೇರು ಆಯ್ತಲ್ಲ ಮಾರ ಪೂಜೆ ಹೋದಂಗೆ ಭಟ್ರು ಮಾರ ಆ ಚಂಡಿ ಕಚ್ಚೋ ನಿಂಚ ಬೈಟ್ ಕಟ್ಟಿನಿ ಅರ್ನ ಗಂಟೆ ಮಾಡಿ ಒಂದು ಮಂಡಿಗಿದಿ ತುಲ ಮುನಿಗಿತ್ತು ಮಲ್ಲ ಮುಲ್ಲ ಹೋದು ಎಂಕು ಆತನಗ ಸಮಾಜದಾಗ ಪುರ ತೂಂದಿತ್ತೇರು ಆಂಡ ಸಮಾಜದಾಗ ಒರಿಯಲ್ಲ ಎಂಕು ತಡಪೆರೆ ಬರ್ತಿದ್ದೇರು ಆಂಡ ಯಾನಿ ಎಣ್ಣಿನ ವೇತೆ ಐನ ವೇತೆ ಆಕನತ್ತು ನಿನಗೆ ಕೆರ್ತೋಡು ಅವು ಪುರ ಸೈಯಡ್ಬೆ ಚಂದ್ರಣ್ಣುಂಡದ ಐಂಟು ರಜಾ ಬಾರ್ದು ಕುಲ್ದೇರಿಯ ಈಗ ಗೋವರ್ದಾಲ ಕಂಬ ಬಸರ್ ಬರ್ಕೊಂಡು ಅರೆ ಲೆಪ್ಪೆ ತೂಕ ಓ ಚಂದ್ರಣ್ಣ ಓ ಚಂದ್ರಣ್ಣ ಕಡಪುಡಿಯ ಎಲ್ಲ ಬರವೆ ಏರಿ ಅಟ್ಲಾಗ್ಲತ್ತ ಏರಿ ನಮ್ಮ ಸುರೇಶಲ ಯಾನ್ ಅಲ್ಪ ಅಲ್ಪ ಪೂರ ಭೂಕಂಪ ತೂಕ ಮಾರ ವಿಷಯ ಗೋವಾಳ ಭೂಕಂಪ ಇರ್ತಿರುವ ಅಂತ ಚಂದ್ರಣ್ಣ ಗೋವೆ ಗಡ್ಬಡುವ ಯಾವ ಓಲೋಗ್ ತಡಬಡ್ತೀಯಾ ಈಗ ಅಲ್ಲಿ ಬದಲ ಬೆಟ್ಟಿಯಾಗಿನ್ಯ ಮಾರ ಯಾನ್ ಮುಂಜೆ ಆಚೆ ಅಡಿತೀನಿ ಗೋವಾ ಪೋದಾಲ ಬಸರ್ ಪಾರ್ ಬಂದು ಚಂದ್ರಣ್ಣ ಏನ ಏತಿ ಬೆಟ್ಟಿಂಡಲ್ಲ ಆಯ್ತು ಒಂದು ಮಾತ್ರ ಹೋಗ್ಬಿಡ ಗೋಬೋಯ್ ಬಕ್ಕ ಇರೇಗ ಕೊನದೇ ಎಂಕ ಪಾಡನೆಲ್ಲ ಬರ್ತಾ ಇದ್ದಾರ ಆ ಪಾಡ್ನೆ ಬಸಂತ ಇದೆ ಕೊರಿ 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 ಈಗ ಅವಡ ಕೊಡ ಚಂದ್ರಣ್ಣ
ಅಣ್ಣ ಬಂದೈತೆ ಯಾನ್ ಉಲಾಯ್ ಬಾಣ ಬನ್ನಿ ಮಾರ ಒಂದುಲ ಉಲಾಯ ಬಾಣ ವಿಧಾನ ಪಾಠ ತಿರುಗಿರ ಈರನ ಸೂಪರ್ ಮ್ಯಾನ್ ಯಾನ್ ಗೋವಾದ ಮಾಲ್ ಬನ್ನಿ ಮಾರ ಗೋವಾದ ಮಾಲ್ ಬನ್ನಿ ಇಂಚ ಕೈ ತೋಜದ ಬನ್ನಡಿ ಎಂಜ ಗೊತ್ತಪ್ಪಿ ಕೊನದೆ ಚಂದ್ರಣ್ಣ ಮಾತ್ರ ಗುರು ಕೂಪಿನೇನಾ ಏ ಗೌಡ ಕೊಡೋದು ಏ ನಮ್ಮ ಜನ ಕಟ್ಟಿ ಹೋಗು ಎಟ್ಟ ಮಾಲ್ ಮಾರಿ ಎಲ್ಲ ಬರಬೇಕು ಏ ಒಂಜರ ಮಾರ ಒಂಜೆ ನಾನು ಕೊಂದ ಡಾಲ್ ನಾ ದೀಪೇರ್ ಒಂದು ಚಡ್ಡಿ 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 ಗೌಡ ಎಂಚಲ ಅವರನ್ನ ಪಾಡು ಜೇತ ನೇ ಗೌಡ ಪಾಡನ್ ಇಮ್ಮೆ ಚಡ್ಡಿನಿ ಎಡ್ಡೆ ಗುಲಾಬ್ ಜಾಮ್ ಸಿಕ್ಕಿನ ಕಮಲ್ಪಿ ಹತ್ತು ಮೇ ರಮೇಶ ಈಗ ಲಾವುಲಿ ಮಾರ ಪೆರಂಪಳ್ಳಿ ಇಡೀ ಬನಾರ್ಕ ಮಾರ ದೋಸ್ತಿ ಬಂಡು ಚಂದ್ರಣ್ಣ ಮಾಲ್ ಬಸತ್ತ ಮಾರ ಗೌಡ ಚಡ್ಡಿ ಎಂಕು ದಾಲೆಜ್ಜ ಏರ್ ಬಂದಿನ ದೋಸ್ತಿ ಹತ್ತು ಬಂಡದು ನಿಗ್ರ ಕನದಮ್ಮ ಎಂಜ ನನ್ನ ಮಾತು ಬಿಡ್ರಿ ಅಪ್ಪಡ ಎಂಕಲ ಬಸೈತಾನ ಅವನಿಗೆ ಖುಷಿಯಾದಾಗ ಒಂದು ರೋಗ ಕಿಸ್ಕೊಡು ಹಲೋ ಹುಟ್ಟಿದ ವಿಷಯ ಪಾತ್ರೆಡುಂದಂಡ ಇಲ್ಲದ ಹುಲೆ ಚೂರ್ಲ ಗೆಲುಜಿ ನೆಟ್ವರ್ಕ್ ಇಜ್ಜಿ ಇಲ್ಲದ ಪಿದೆ ಬತ್ತೆ ಪಾತ್ರೆಡು ಹಲೋ ಕೇನುಡೆ ಮಲ್ಲೆ ಹಾಗೇನೆ ಅಲ್ಲೇ ಇಲ್ಲಲ್ಲಿ ಓದೊಂದು ಇಲ್ಲಲು ಅಲ್ಲಿಗೆ ಎಕ್ಸಾಮು ನನ್ನ ಒಂಜಿ ವಾರ ಉಂಡು ಅಲ್ಲಿಗೆ ಯಾನಿತ್ತುಂಡಯ್ಯ ಒಲೆ ಏನು ಕುಶಾಲಿಗೆ ಬಂದಿನಿ ಇದಕ್ಕೆ ಏನೊಂದು ಏಪೋಲು ಹಲೋ ಹಲೋ ಅಂದ ಅರಡ ಪಂಡೆಯ ದಿಕ್ಕ ಎಕ್ಸಾಮ್ ಉಂಡು ಅಲ್ಲ ಒಂಚೂರು ಧೈರ್ಯ ಪಂಡ್ಲೆ ಬಂದು ಆಡಾರು ಬಿಜಿ ಇಲ್ಲರಿಗೆ ಎಕ್ಸಾಮ್ ಮುಗಿಬೇಕ ಫೋನ್ ಮಲ್ಪೇರೆ ಬಂಡೆ ಪಕ್ಕ ಬಾಚರಲ್ಲಿ ಎಂತಲ್ಲ ಇಲ್ಲದ ವಿಷಯ ಇರಿಗೆ ಗೊತ್ತು ಮಮ್ಮಿ ಎಂಚ ಡ್ಯಾಡಿ ಎಂಚ ಪಣ ಅಕಲ್ನ ಇಷ್ಟಕ್ಕೆ ಬೋಡ ಇಲ್ಲಕ್ಕ ಅದನ್ನ ನಡ್ಕೊಂದಿದ್ದೆ ಜೋಕ್ಲಿನ ಮನಸ್ಸಿಗೆ ಬೇನೆ ಮಲ್ಕೊಂದಿದ್ದೆ ಇಂದು ನೀನು ಎರಡು ಪನುಡೊಂದಿ ಗೊತ್ತ ಒಂದಿಜ್ಜಿ ಮಾಮಿ ಯಾನು ಇಲ್ಲದ ಮಗ ಎನ್ನಡ ಪಣ ಪಂಡೆಡ ನಡಪಾದ ಕೊರ್ಪರೆ ಮುಖ ಎನ್ನಡ್ಕ ಏನ ಪ್ರಯತ್ನ ಬರ್ಪೆ ಪಣ ಮಾಮಿ ಮಾಮಿ ದಾದ ಮಗ ದಾಯ ಕುಂತೊಂದಿಲ್ಲ ಮಾಮಿ ಇರ ದಾಯನ್ನ ಅಪ್ಪ ಅತ್ತ ಎನ್ನೋಡ್ಸಿ ಮಗ ಅಪ್ಪ ಎಂದೇನಲ್ಲ ದಾದ ಮಗ ನೀನು
ಬೊಕ್ಕ ಬೊಕ್ಕ ಬೊಕ್ಕೆ ಅಂದ್ರೆ ಕಣ್ಣನಿಲ್ಲ ಕಡಕುವೆ ವೆರಿ ಗುಡ್ ಬೊಕ್ಕ ಬೊಕ್ಕ ಓಡ್ ಬೊಕ್ಕ ಸ್ಟುಪಿಡ್ ಯಾರು ನಿನ್ನೊಟ್ಟು ಗುಲ್ಲೆತ ಹಿಂಗ್ ವಿಶ್ವಾಸ ಡ್ಯಾಡಿ ಒಪ್ಪಿನ ಅಂತ ಕಷ್ಟದ ಕೆಲಸ ಆರು ಒಪ್ಪಿ ಎರಡ ಹಾಕಿ ಪಾಸಿಟಿವ್ ಎಲ್ಲ ಕಾವ್ಯ ಮಾತ ಸರಿಯಾಗ್ಬೋದು ಇದು ನಿನ್ನ ಎಕ್ಸಾಮ್ ಅತ್ತ ಸುರುವಿಯ ಐತಮಿತಿ ಗಮನದಿಲ್ಲ ಇರದಾನಿ ಇರೇ ಬಂದ್ರೆ ಸುಲ್ಲ ಅವಣ್ಣ ಒಟ್ಟಾರೆ ಮೇಲ್ ಬಂದಾಗ ಮುಲ್ಪದಾಲ ಸಮಸ್ಯೆ ಈ ದಾಲ ಟೆನ್ಷನ್ ಮಲ್ಕೊಡ್ಸಿ ಪೂರ ಸಮ ಹಾಕೊಂಡು ಸರಿ ಅಣ್ಣ ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ರೆಡಿ ಮಾಡಿದೆ ಒಂಚೂರು ಚೆಕ್ ಮಾಡ್ತಿಲ್ಲ ಅಣ್ಣ ಬೆಲೆ ಈ ಪಂಡೆ ನೆನಪು ಮಾಡಿದ್ದೆ ಪೈ ಬಂದರೋ ಬಂದರೋ ಬಾವ ಬಂದರೋ 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 ಬಾವ ಬಂದರೋ 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 ಬಾವ ಬಂದರೋ 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 ಬಾವ ಬಂದರೋ ಇನ್ನ ದಾದ ಅವಸ್ಥೆ ದೇಶನು ಬೈದ ಪೊಲೀಸ್ ತಗಲಿರೆ ಲಾಟೆ ಪಾರ್ದೆ ಎಡ್ಡೆ ಕೋಲಾಟ ಈರಡ್ಡೆ ವಿದ್ಯಾಬಾಲ ಲಕ್ಕ ನಂತೊಂದಿಲ್ಲ ದಾದೆ ಅವಸ್ಥೆ ಇರ್ನ ಇಂಚಿ ಬಳೆಯ ಕಲ್ತಿನ ಅಯ್ಯ ಅತ್ಯ ಚಂದ್ರಣ್ಣ ಇದನ್ನು ಪೊಲೀಸ್ ಸ್ಟೇಷನ್ ಸಾಯಿಗೆ ರಾಜ್ಯ ದಾಖಲು ಮಾಡಿ ಅಲ್ಲ ಕತೆ ಮಾರ ನಾನೇ ಅವತ್ತ ನಾನು ನಮ್ಮ ದುಂಗುದ ಜಾಗಡು ಗೊತ್ತಾ ಗುಲಾಬಿದೆ ಬಂದಿದ್ದಿ ಗುಲಾಬಿದೆ ಅಂದ್ರೆ ಉಲಾಯ್ಬಿದೆ ಅಂದ್ರೆ ಜುಗಾರಿ ಜುಗಾರಿ ಬುಗಾರಿ ಬುಗಾರಿ ಓಗರಿ ಅಲ್ಲಲೇ ಮನ್ಮಗನೇ ಜುಗಾರಿ ಜುಗಾರಿ ಗೊತ್ತಾದ್ ದೀಪೇಶ ಕಪ್ಪೆ ಅಂಕಲ್ ಮಾಮೂಲು ಜಾಗಡು ಜಿಗಾರಿಗೆ ಒಬ್ಬ ನಿಪ್ಪನಾಡೆಗೆ ಪೊಲೀಸ್ ರೈಡ್ ಆಯ್ನಿಯ ಮಾತಾಡ್ದ ಬಾಲ್ತಿಯರು ನಮ್ಮ ಮಾತ್ರ ಸೀದಾ ಹಾಕೋದು ದೀಪನ ಹಾಕೋದು ಅತ್ತೆ ಚಂದ್ರಣ್ಣ ಮಾತಾಡ್ಲ ಬಲ್ಪನ ಇರದಾನಿ ಬಲ್ಪದ ಸನ್ಯ ಈ ಅಡ್ಡ ಬಲ್ಪ ಮಾರ ಲಾಸ್ಟ್ ಟೈಮ್ ಇಂಜೇನೆ ಜಿಗಾರಿಗೆ ಒಬ್ಬ ನಿಪ್ಪನಾಗ ಪೊಲೀಸ್ ರೈಡ್ ಆಯ್ ಮಾತಾಡ್ಲ ಬಾಲ್ತಿಯರನ್ನು ಯಾರ್ಲ ಬಾಲ್ತಿ ಪೊಲೀಸ್ ಬೇರೆ ಪಾಸ ಪಾಸಿ ಜೀಪುದಡೆ ಲೆಕ್ಕ ಹೋದಾಗ ಎನ್ನಾಡು ತುಂಬ ಹೋದ್ನಾಗೆ ಪೂರಾ ಜೀಪ್ ಉಳ್ಳೇರಿ ಉಳ್ಳೇರಿ ಜೀಟಿ ಜೀವ ಐತೆ ಯಾನು ಸ್ಟೇಷನ್ ಮುಟ್ಟ ನೇಲಂದೆ ಏತು ಬಂಗಾತನ ಗೊತ್ತಂಡ ಐತೆ ಈ ತರ ಸುರುಡೆ ಬರ್ತೀವಿ ಅದು ನೇಲೊಂದು ಬರಡ್ ಬಂದು ನನ್ನ ಸೋಲು ಮಾರ ಅದು ಒರಿಲಾ ಸಿಗಿದ್ದೀನಿ ಚಂದ ನಾನೇ ಮೇಯ್ನ್ ಬಂದು ಪೊಲೀಸ್ ತಗ ಲಾಟೆ ಹಾಕೊಂಡು ಸಾರಿ ಪಾಠ ಅತ್ಯ ಚಂದ್ರಣ್ಣ ಎಂಟು ಮೀನಿ ಬರ್ಪಿನ ತಡ ಆತಂಡ ಇದನ್ನು ಲಾಟೆ ಪಾರ್ದು ನೇಕೆಡ್ ಫ್ರೈ ಮಲ್ಸಿವೆ ಇನ್ನು ಮಾತ ಇರಕ್ಕೆ ಓಡ ಈರು ಇಂಚ ಮನ್ಪುನೈತೆ ಇನ್ನು ಅಪ್ಪೆ ಕಣ್ಣೀರು ಮಾಡು ನಾನವನಲ್ಲ ಸುಧಾರ್ಲೆ ಏ ನಾನಾ ಮೀದ ಇಂಚ ಮಂತರ್ಡ ಇರ್ನ ಮೆಗ್ಗೆ ಸುರಡ ಬಣ್ಣ ಆಕೊಂಡಿ ಮಾಡ್ಕೊಡ್ತಿ ಮಾರ ನಾನೊಂಡಕ್ಕ ನಾನು ಉಳಾ ಬಿದಾಯ್ತಿ ನಾನು ಏನತ್ತಲ್ಲ ಸೀದ ಇಲ್ಲ ಗೊತ್ತಾಗತ್ತ ನಾನು ಏನಜ್ಜಿ ಉಳಾಯಿ ಬಿದಾಯ್ತಿ ನನ್ನ ಸೀದಾ ಇಲ್ಲದಿಲ್ಲ ಚಂದ್ರಣ್ಣ ಯಾಕ ಹಗ್ಗ ಬೇಕಿತ್ತು ಅಕ್ಕ ಯಾಕ ಚಟ್ಟಿ ಒಣಗಾಕ್ಲಿಕ್ಕೆ ಚಡ್ಡಿ ಒಣಗಾಕಿ ನೀನ್ ಚಡ್ಡಿ ಹಾಕ್ತೀಯನ ಹೋಗ ಹೋಗ ಅತ್ಯ ಸುರೇಶ ಚಂದ್ರಣ್ಣ ಒಂದು ಪುರ ಬೋಡ ಮಾರ ಇವೇಯ ಅನ್ನ ಮಾತಾಕಲ್ಲ ಉಂಟು ಆಫೀಸ್ ಹೋಗ್ತಿದ್ದಾರ ನಾನೇ ಎಂಕಲ್ ಬೇಲದಲ್ಲಿ ಬಂದೆ ಬತ್ತಿ ಅಂದ್ ಬೇಲೆ ಪೂರ ಎಂಜ ನಡ್ತೊಂದುಂಡು ನನಿ ಬೇಲೆ ಪೂರ ಎಡ್ಡೆಡ ಅವನುಂಡು ನಮ್ಮ ವಿಜಯರಲ್ಲಿ ಕಾಂಟ್ರಾಕ್ಟರ್ 10 ಜನ ಕಡ್ಪುಡು ಬಂದ್ಪೇರ್ ಮಾರ ఒక 2 ಜನ ಕಡ್ಪುಡು ಅವೇನ್ ಗುಡ್ಡ ಪೊಯ್ಯದ ಮಾತ್ರ ಸಮಸ್ಯೆ ಆತೇನಾ ಮುಂಬೆ ಹೆಚ್ಚಲ್ಲಿ ಈಗಲ್ಲ ಬೇಲೆ ಗುಂಡಕ ರಮೇಶ್ ಇಲ್ಲದ ಆಯ್ ಉಡಬತ್ತಿ ರಮೇಶೇ ಇಲ್ಲಿ ರಮೇಶ್ ಇಲ್ಲೇ ದನಿ ಅವರದು మీరు ಬೋನಸ್ ಕೊರ್ಪೆ ಬಂತಾರದು ಏನಾದ್ರು ನಾವು ಇಂಡಿಯಾ ಆ ಕೊರ್ಪೆ ಏನ ಹೊಸ ಆಫೀಸ್ ಇಮಿಗ್ರೇಷನ್ ಗುಂಡಕ ಈಗಲ್ಲ ಮಾತ ಕೊರ್ಪೆ ಇಂಚ ಬೋನಸ್ ಕೊರ್ಪರದ ಇಂಡಿಯಾ ಕೊರ್ಪೆ ಕೊರ್ಪರ ಕೊರ್ಪೆ ಅತ್ಯ ಆಯಗೇನು ಸುರೈನಿಯಾ ನಾನೇ ನಾಳೆ ಆಯಗ ಮಸ್ತ್ ಖುಷಿ ಆಯ್ಕೊಂಡ್ರೆ ಕಿಸ್ಕೊಡ್ತೀನಿ ಚೀಕೊಂಡು ಅವೇ ನಮ್ಮ ಮುಂದೆ ಈಗಲ್ಲ ಸೀಕು ಬರ ಉಂಟು ಉಂಟು ಅವಂದು ರಮೇಶ್
ಹಿಡಿದು ಮಾರೆ ಎಂತ ಅರ್ಜೆಂಟ್ ಬ್ಯಾಂಕ್ ಹೋಗಿ ಕ್ಯಾಶ್ ಡ್ರಾ ಮಾಡ್ಬೇಕಿರ್ತದೆ ದನಿ ಇತ್ತ ಬ್ಯಾಂಕ್ ಪೂರ ಹೋಗಿನ ಮೇಲೆ ರಮೇಶನ ಓಡ ಮಾರ ನಮ್ಮ ಸುರೇಶ್ ಇದ್ದೇನೆ ನಾಯಿ ಮಲ್ಪ ಜನ ಯಾರ ಸೈಡ್ ದಂಚಿ ಹೋಗ್ಬೇತಿ ಎಂತೆಲ್ಲ ಮನೋಲೆತ್ತಿ ಅಂದು ಮಾರ ಆ ನಿಗಲ ತುಂಬು ಬೇಲೆ ಸೇರ್ತೀನಿ ಯಾನ ನಂಬುವೆ ಜಾನಿ ಈ ರಾಯನ ನಂಬುವೆ ಪಂಡ್ಪಾನ್ ಆಯ ರಮೇಶ್ ಎದುರುಡಿಗಿರನು ದೇವೇರು ಪಂಪಿ ವಿರವಣಿಗೆ ನಾಯಿ ನೆರಲೆಕ್ಕ ನೆರಪಿ ಏನ ಮಾರ ಜನಲ್ಲ ಎಲ್ಲ ಕಾಗಬಾಡುವ ರೆಂಚ ಅಂಚ ಹತ್ತು ದಾನಿ ನಾನು ಎಂಚ ಪಂಪಿನಿ ಜಾನಿ ರಮೇಶ್ ಬರೋಂದುಲ್ಲಿ ನೀರು ಗುಳಾಯಿ ಕುಲ್ಲಿ ಒಂತೆ ಪೊರ್ತಾಕಿ ನಾಯಿಗೆ ಫೋನ್ ಮಲ್ಪಲಿ ಆಗ ಗೊತ್ತಾಗ್ಬಿಡಿರಿ ಏರ್ ಎಡ್ಡೆ ಏರ್ ಆಳ ಕೊನೆ ಬೀಡಿ ಕಟ್ಟಿನ ಲೇಡಿ ಈ ರಮೇಶನ ಜೋಡಿ ಪೋಡಿ ಸುರೇಶ ನಮ್ಮ ರೈಸ್ಯ ಬಾರಿ ಜೋಲಿ ಇಡಲ್ಲ ನಮ್ಮ ಸೈಟದ ಬದಿತೆಲ್ಲದ ಒಂದು ಕೊಂಡು ನಮ್ಮ ತೆಲ್ತೊಂಚಲ ಹೇಮ ಏಮನ ಪ್ರೇಮನ ಹೆಂಗೊತ್ತುಜಿ ಒಟ್ಟು ನಮ್ಮ ಅಂತುವರ ಚಿಸ್ಕಮನ್ ತೆಲ್ತೊಂತ್ರತ ಅಲೆಗಿ ನೀ ದಕ್ಕದ ಬತ್ತಿ ಏ ಚೀಟಿ ಅತ್ಯ ನಮ್ಮ ವಿಸಿಡಿ ಕಾರಣದ ಸೀದ ದಕ್ಕದ ಬತ್ತೀನಿ ನಾನು ನಂಬರ್ ಆಯ್ ದಕ್ಕದ ಬರ್ತೀನಿ ಮಾರ ನಿಕ್ಕದ ನಾನು ನಮ್ಮನಿ ಖುಷಿ ಆಯ್ ಚೀಟಿ ದಕ್ಕಿದೇತಾ ಆಯ್ತು ಅನ್ನಲ್ಲ ನಂಬರ್ ಉಂಟು ಓ ಮಾರ ಎಂಕೋ ಮಂಡೆಗೆ ಬೋತಿರ್ತಿ ಮಾರ ಡಬಲ್ ಡಮ್ಮ ನಂಬರ್ ನಮ್ಮ ಸೈತೆ ಪತ್ತು ನಾಲ್ಕು ಔಟ್ ಸ್ಪೀಕರ್ ಇಲ್ಲ कन्नड़क्कागी ಒಂದನ್ನು ಒತ್ತಿ ಪ್ರೆಸ್ 2 ಫಾರ್ ಇಂಗ್ಲಿಷ್ ಹಿಂದಿ में जानकारी पानी तुम्हें ಇನ್ನ ಈ ಸಡ್ಡುಂಡದ ಇಂಚಿತ್ರ ಕಾಲ್ ಮಾಡ ಅವಸ್ಥೆ ಮಾರ ನಿನ್ನ ಒಂದು ಏಮತ್ತೀಯ ಒಂದು ಆಯೇ ವಿಶ್ವೇ ಅಂಡೆ ಬಿರ್ಕಿ ವಿಶ್ವೇ ದಾನಿಕ ಅಂಚ ಮಾತ ಪಂಡ್ರೆ ಬನ್ನಿ ದೊಲ್ಲೆ ಬಂದು ವಿಶ್ವೇ ನಮ್ದು ನುಪ್ಪು ಗೊರ್ಪಿನ ದೇವಿ ಅರಿಗೊಂಚೂರು ಮರ್ಯಾದೆ ಕೊರಡು ಏ ಯಾ ನನ್ನ ಅಮ್ಮಗೆ ಮರ್ಯಾದೆ ಗೊತ್ತುಜಿ ನನ್ನ ಆಯ ಮರ್ಯಾದೆ ಕೊರ್ಪೇನ ಸುರೇಶ ಸತ್ಯ ಬರ್ಪೆ ಆಯ ಇಂಕ ಬೇಲೆ ಕೊರ್ತಿ ಶನಿವಾರದಲ್ಲಿ ಕರೆಕ್ಟ್ ಆದ ಸಂಬಳ ಕೊರ್ಪಿ ಆ ಇಕ್ಕ ಅದೇನ ಮರ್ಯಾದೆ ಕೊರನಿಲ್ಲ ಈ ಚಿನ್ನ ತಾಯನ ಯಾಪನೆಯನ್ನು ಬೆಡಿಗೆ ಕೆತ್ತು ಎಡಿ ಬರ್ತೀಯ ತೋಟದಿಲ್ಲ ಬೆಡಿಲಾವು ತೋಟಲಾವು ಒಟ್ರಾಶ ఆయన ಪಂಜೊಂಜಿ ಕೂಡ ಏ ಅವನೊಂದು ವಯಸ್ಸೊಂದು ಅದು ಕೇಂದ್ರ ಹಾಕೊಂಡ ಮರ ಅತ್ಯ ಆ ಏನ ಕೂಡ ಬನ್ನಿ ಏನ ಬನ್ನಿ ಈ ಅಂಡೆ ಬಿರ್ಕಿಗೆ ತೊಲ್ಲೆ ಬಂದಿದ್ದಾರೆ ಅತ್ಯ ಆ ಕೂಡ ಏನ ಬಂಡೆಯ ಇದಕ್ಕೆ ಬೇಡಿ ಬೇಡಿ ನಿನ್ನ ಅಮ್ಮನಿಗಿಲ್ಲ ಪೂಜಿ ಕಾಸ್ತಯ ದೆಪ್ಪಿಯ ಫೋನ್ ದೆಪ್ಪು ಮಾತೇರಿಯಾ ಲೌಡ್ ಸ್ಪೀಕರ್ ದಿ हेलो इकड़ नंबर दक्किनी ईरा यान हेमा पातिर्नो ಏರು ಏಮನೆ ಯಾನ್ಮೂಲು ಕೋಮಡುಲ್ಲೆ ಬೀಳದೆ ಅತ್ಯ ನಿನ್ನ ಒಂದು ಬೇರೆಲ್ಲ ಉಂಟಾ ಎಂದಿನಲ್ಲಿ ಫೋನ್ ನಂಬರ್ ಇನ್ನಿಡು ಬಕ್ಕಾದಿಗಳು ಕಾಲ್ ಪೆನಿ ಎಳೆಯೋ ಕಾಸು ಯಾವರ ಪೂರ ಯಾಂತು ಒಬ್ಬೆ ಹೌದು ಅವಂತ ಗೌಡ ಹೊಡೆಯುತ್ತೆ ಅತ್ಯ ದಾಡೆ ನಿನ್ನ ಆಫೀಸ ಅದು ಇಲ್ಲ ಗಣಕ ಮಾಡೋ ಹೋಗಿದ್ದದನಿ ನಿನ್ನ ವ್ಯಕ್ತಿ ಬೇಲೆ ಅವ್ರ ಬಂದಿತ್ತ ಹೌದ್ರಿ ಸುನಿಲ್ಲ ಬೇಲೆ ಕಡ ಕೊಡ್ಲಿಲ್ಲ ಆದ್ರೆ ಅತ್ಯ ನಿಖಿಲ್ ದಾದ ತಗೊಂಡಿಲ್ಲ ಬೇಲೆ ಬೇಲೆಯ ಹೋಗೋದನಿ ಬೋಲಿ ಏನು ಬನ್ನಿ ಅದ ನನ್ನ ತಂಗಿನ ಸುನಂದಕ್ಕನ ಮನೆ ಕೆಲಸಕ್ಕೆ ಬರ ಹೇಳಿದ್ದಾನಿ ಏ ರಮೇಶ ಸುನಂದಕ್ಕನ ಇಲ್ಲದ ಬೇಲೆಗೆ ಗೌಡನ ಮೆಗ್ದಿಗೆ ನಮ್ಮ ದನಿಗೆ ಬಂದ ಸಂಬಂಧ ಇಲ್ಲದ ಬೇಲೆಗೆ ಗೌಡನ ಮೆಗ್ದಿನ ಬದಲು ಬೊಂಬಾಯಿ ಲೇಡೀಸ್ ಅಂತ ಒಂಜಿ ಕೊಂಡಲ್ಲ ಸೈಡ್ ನಂತಲಾಕಾಯ್ತು ಏ ನಿಕ್ಕ ಮಂಡ ಸಂಬಂಧ ಬೇ ಜಾನಿ ಬನ್ನಿ ಇಲ್ಲದ ಬೇಳೆ ಬಾದನ್ ತೆಕ್ಕರೆ ಮೂತಲಿ ಕ್ಯಾಬರೆ ಡ್ಯಾನ್ಸ್ ಇಟ್ಟಿ ಸರಿ ಮಾರೆ ಮುಲ್ಪದ ಗೌಡೆಡಿಟ್ಟು ಮುಲ್ಪದ ಲೋಕಲ್ ಆಡಲ್ಲ ನನ್ನ ತಂಗಿಗೆ ಗೌಡೆದಂದ್ರೆ ಜಾಗ್ರತೆ ಅವಳು ದೇವರು ಕೊಟ್ಟ ತಂಗಿ ದೇವರು ಕೊಟ್ಟ ತಂಗಿ ನಮ್ಗೆ ಸಾಯ್ತು ಬೋತಿನ ನಿಕ್ಕಿ ದೇವರು ತಂಗಿ ಕೊಡ್ತೇರು ಸದಿ ಕಡೆ ಮೇಕ್ ಮಾಡಿ ರಂಗಿ ಕೊಡ್ತೇರು ಹಾಕಿದೀಯಾ ಒಂದೊಂದು ಪಾಡು ಕೊಡ್ತೀನಿ ಅತ್ಯ ನೀ ಕಾಯನ ಮೀ ದಾತ ಡೌಟ್ ಇದೆ ಡೌಟಾ ಮುರಣಿ ನಮ್ಮ ಸೈಟ್ ಲಪಡ ಇರತ್ತ ಲಪಡ ನಮ್ಮ ಬಾಧಿತ ಉಗ್ಗೆಲ್ ಉಂಟತ್ತ ಸೈಟ್ಗ ಐಪನಿ ರಾಟೆ ಬರ್ಬೇಕಾ ಪಕ್ಕದ ಶನಿ ಬಂದು ನಮ್ಮ ಗೋವಿದೆ ಬತ್ತೆ ಮಾರೆ ಆಯ್ತು ಪಲ್ಲು ಬಣ್ಣಿ ಉಪ್ಲೆ ಜಬ್ಡ ಗೌಡನ
ದಂಡದ ಮಿತ್ತುಡು ಸೊಂದು ಡೈರೆಕ್ಷನ್ ರಾಟೆ ಅಲ್ಪ ಬೋರ್ದುಂಡು ರಾಟೆ ಮುಲ್ಪ ಬೋರ್ದು ಮಾಡಿ ಗುಂಬೆ ತಿರ್ತು ಬೋದು ಬೆಚ್ಚಾತೀನಿ ಮಾರ ಅವು ಏನು ಬೆಚ್ಚ ఒక బెచ్చ ఉంది కుల్లున మార ఆ నమ్మిని చಳಿ ఉప్పన మార ఉక్కెల్ చెప్పదే ఉక్కెల్ జప్పైనండల ಬೇಜರಿಚಿ ಮಾರ ಉಕ್ಕೆಲ್ ಜತ್ತದು ಮಿತ್ತುದು ಒಂದುಲ್ಲ ಮಾರ ರಾಟ ಮಿತ್ತಿಡೆ ತಿರುಗುವುದು ಮಾರ ರಾಟ ಮಿತ್ತಿಡೆ ತಿರುಗ ಅವು ರಾಟ ಮಿತ್ತಿಡೆ ನತ್ತು ಮಾರ ನಮ್ಮ ಗೌಡೆ ಉಕ್ಕೆಲ ದಂಡ ಮಿತ್ತಿಡು ಬಾಜಿ ಮುಂದುಡು ಸೋನಿ ಆಯಿನಿ ಬೇತೆ ಮುಂದುವೆ ಸೂತ್ರಯೇ ಎನ್ನಿನಿ ಬೇತೆ ಆಯಿನಿ ಬೇತೆ ಮುಂದುವೆ ಸೂತ್ರಯೇ ಎನ್ನಿನಿ ಬೇತೆ ಆಯಿನಿ ಬೇತೆ ಮುಂದುವೆ ಆಯುಷ್ಯ ಗಟ್ಟಿತ್ತದೆ ಬದುಕುದರಿದೆ ವಿಚ್ಚಿಂದಾಂಡ ಪುನಃ ತೋಜದರು ಎನ್ನ ಅಪ್ಪೇನು ಈ ತಾಯ ಗಿಡ ಬತ್ತೀನಿ ಈ ಉಲೈಪೋ ಅಮ್ಮ ಇರು ಪಾತ್ರ ಬರ್ತಿ ಅದ್ರ ಪಲ್ಲಕ್ಕ ಕೇಂದು ಅದ್ರ ಪಲ್ಲಕ್ಕ ತಲಾಡದೆ ನಂಗೆ ಈ ಗತಿ ಬೈದೀನಿ ಕೂಡ ನಮ್ಮನೆ ದೂರ ಬೇರೆ ಒಂದು ಸರಿ ಅಮ್ಮ ಅಪ್ಪೆ ಮಗೆ ಬಾಯಿ ಬತ್ತಕ ಬಾತಾರವರು ಇನ್ನ ಮೇಕಾಗ ಬುದ್ಧಿ ಮಾಡಲ ಎನ್ನ ಮಗಳನ್ನ ಸುದ್ದಿ ಬರಂದಕ ಮಲ್ಪಲ ಆ ಗಿಡ ಪಲ್ಲೆ ಐಕ ಜಾನೆ ಎರಗೆ ಎರಗೆ ದಮ್ದು ಬರ್ಪಿನಿ ಯಾನ್ ಪಂಪಿನ ಕೇಳಲೆ ಎನ್ನ ಬದುಕುಡು ಗೊಬ್ಬಿಲಕ್ಕ ಎನ್ನ ಮೆಕ್ಕೆನ ಸುದ್ದಿ ಬತ್ತರ ನೀಟ ಜಪ್ರದು ಅಡ್ಡ ಸಿಕ್ಕರೆ ಎನ್ನ ಪಲಡ ಬಂದು ನಿನ್ನ ಆಕಾರನ ಪಲ್ತುಗಿ ಎನ್ನ ಪುದರ್ ಸುನಂದನೆ ನೀಟ ಪಲ್ಪುಲೆ ಪೊಣ್ಣು ಪೊಣ್ಣೆನ ಇನ್ನ ದೊಂಡೆ ಮಲ್ಲನ ಮೀಸಕ್ತಿನಿಯನ್ನ ಉದುರು ಮಲ್ಲನ ತೋಪೆ ನಿನ್ನ ಕುಲ ಅಮ್ಮ ಬುಡಮ್ಮ ಇನ್ನು ಒಂದು ಕೈ ಕೂರಿ ಇಡ್ಬೇಕು ನಂದ ಯಾನು ಪಂಪಿನ ಬಂತೆ ಎಟ್ಟದಾಲ ಹೆಚ್ಚು ಕಮ್ಮಿ ಅಂಡ ಹೊರಗನು ನಮನೆ ಎಟ್ಟದಾಲ ಹೆಚ್ಚು ಕಮ್ಮಿ ಅಂಡ ಹೊರಗುನು ನಮನೆ ಅವು ಈರೆಗ್ಲ ನೆನಪಿಪ್ಪಡು అందుకవ్య ఏరాదానే ఒక్కడెదురు బతుతాంటై
ಏವೇರ್ನದಯ ಚಿರಗಾಲ ಆತಜಿ ಅನ್ನ ಈ ವಿಷಯ ಇರಲ್ಲ ಬಂದ್ರೆ ಬೋಡ್ಚವ ಅಮ್ಮಡ ಬೈಕ್ ಇಡ್ ಬರ್ನ ಒಂಚೂರು ಸ್ಕಿಡ್ ಅದು ಗುರ್ರಿ ಬಂಟ ಸೂರ್ಯ ಬೇರೆ ಉಂಟೆ ಬೇನೆ ಉಂಟು ಕಾವ್ಯ ಮರ್ದು ಮುಟ್ಟಣ ಮಾತ ಸಮಾಪುಂಡು ಅದು ಗುರ್ತು ಸೇರು ಅಣ್ಣ ಬಂತೇದು ಅಯ್ಯೋ ಆ ಮೆಡಿಕಲ್ ದಿಕ್ಕುಚಿ ಕಾವ್ಯ ಮೂಲೆ ಉಂಟು ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಣ ಮರಿಬೇಡ. ಪ್ರೀತಿಯೇ ನನ್ನುಸಿರು ಒಂಜಿ ಪೊಣ್ಣಲ್ಲ ಆಣಲ್ಲ ಕಣ್ಣು ತೂವಂದಿಲ್ಲ ಕತ್ತುವಂಪೇರು ಈ ಸೂಜಿ ಬರಲ್ಲ ಸೂರ್ಯ ಸೀರಿಯಸ್ ಅಂಟಿನಲ್ಲಿ ಬಾಲೆಲ್ಲ ಕಮಲ್ ಕೊಡ್ಚಿ ಅದು ಮಂಡೆ ಗಾಯ ಹತ್ತಡು ಆಂಡಲೇನ ಕುಸಲ್ ಕುಡಿಚೋದಕ್ಕೆ ಸೂರ್ಯ ಸತ್ಯ ಬರೋಡೆ ಈ ರಿಚರ್ಡ ಯಾನಿಚ್ಚಿ ಇನ್ನ ಪ್ರೀತಿನೇ ಎನ್ನ ಉಸಿರು ಪ್ರೀತಿಯೇ ನನ್ನುಸಿರು ಪ್ರೀತಿಯೇ ಏನಿಗೆಲ್ಲ ಕೂಡ ಪ್ರೀತಿ ಮಾಡಬಾರದು ಮಾಡಿದರೆ ಓಡಿ ಹೋಗಬಾರದು. ಅಣ್ಣ ಇಂಕಲ್ ಬಲ್ತು ಒಬ್ಬ ಈ ಬಸ್ಸಡೆ ಒಬ್ಬ ನಿಂಬೆ ಮಾರಿ ಫಾಸ್ಟ್ ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ ಏನ್ ಮಾಡ್ತೀಯ ಕಾವ್ಯ ಸತ್ಯ ಬಣ್ಪೆ ನಿನ್ನ ಮಾಮ ಒಂಜಿ ಬೇಲೆಗೆ ಜನದಿದ್ದಾರತ ಪೂರ ಇಂಚಿನ ಪೆಟ್ಟು ಕಮ್ಮಿಲೆ ಪೂನು ಇಂಜಲ ಸಮತೆಜ್ಜ ಸುಂಟ್ಲ ಕಮ್ಮಿಲ್ ಮಾತ ಉಲೈ ಪೋತ ಕಾವ್ಯ ಬರತ್ತ ಕುರು 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 ದಾದೆ ನಿಗೆಲ್ಲ ಕೂಡ ಕಿಸ್ ಕೇಂಡೆ ನಿಗೆಲ್ಲ ಕೇನಂದ ದಾನಿ ಮಾರ ಮತ್ತೆ ನಿಗಲೊಂದು ಜನ ಪೊನ್ನಡ ಮಾತಾರಗಳ ಬಿಡು ಬುಜಾರತ ಮಾತಾರನ ಮಾತ್ರ ಅಂದಣ್ಣ ಮಾತಾರನ ಮಾತ್ರ ನಮ್ಮ ಕೆಲ ಉಪದ್ರವ ಗೊರೆ ಬರ ಸೂರ್ಯಣ್ಣ ಹೋದ್ರ ದಾಲಜಿ ಈಗ ನಾ ಲೌಕು ಎರ್ನ ಸಪೋರ್ಟ್ ಇಚ್ಚಿಡಲ್ಲ ಎನ್ನೊಂದು ಫುಲ್ ಸಪೋರ್ಟ್ ಉಂಟು ಮಸ್ತ್ ಥ್ಯಾಂಕ್ಸ್ ಒಕ್ಕಲಿರ್ವೆ ಧೀರೆ ಬೆಸ್ಟ್ ಎಜ್ಜ ಒಕ್ಕಲಿರ್ವೆ ಧೀರೆ ಬೆಸ್ಟ್ ಮುಂಬೆಡ್ದಾಗಲಿರ್ವೆ ರಾತೋಲಿ ಕರೆಕ್ಟಿ ತುಯನ ಕಾವ್ಯ ನಮ್ಮ ಪ್ರೀತಿಗೊಂಜಿ ಸಪೋರ್ಟ್ ಮಗನ ಅಂದ ಸೂರ್ಯ ನಮ್ಮ ಪ್ರೀತಿ ಇಂಚನೆ ಶಾಶ್ವತ ಅವು ಅಂದ ಕಾವ್ಯ ನಾನು ಬದುಕಣದ ಕಟ್ಟಿಗೆ ಲೈತಣದ ಕಟ್ಟಿಗೆ ಸಡಗರ ಪೂವೇ ಮನಿ ಪುಜದಾಯೆ ಪಣದಾಲ ಬೆಲಿ ಪುಜದಾಯೆ ಬುಲ್ಕಿರಿ ಮಾಯೆ ತೆಲಿ ಪುಜದಾಯೆ ಸರಿಯಾಲ ಈಯೇ ತುಡರುದ ನಲಿಕೆ ರಾತ್ರಿ ಪೂರ ಸುಗಿದೆ ಈಯೇ ಕಡಂಬರ ಕವಿದೆ ದಿನ ಕನೊಟು ಬಹತ್ತು ಕಣ್ಣ ಕೊಡ ಎದುರುಡು ಉಂತಡ ಕನ್ನಡಿಯಾದು ಕರುವಡು ತೂಡ ಓರಾಧೆ ಒರಿಯೊಡ ಗೆಜ್ಜೆದ ಗಲ್ ಗಲ್ಲಾದು ನಲಿಪುಲ ಕಣ್ಣಿಗೆ ಎಂಕಾದೆ ನಡಪುನ ತಾಮರೆ ಒಂಜಿ ಅರ್ಲಂದೆ ಕುಲ್ದುಂಡುಗೆ ದಾದ ಕತೆ ಕಾಪುನ ಕಣ್ಣುಲು ಬಾರಿ ಕೋಪೊಡುತ್ತು ನಾಗಾವ ಕೊಂಡಾಟ ಮಾರವೆ ನಿನನು ಉಡಲು ದೇಪಲ ಉಂತುಲಯನ ಕಣ್ಣುಡೆ ನಿಜದೆಂಗವೆ ನಿನನು ಎನ್ನ ಜೀವೊಡೆ ನಿನ್ನ ಕನೊಟು ಬಹತ್ತು ಕೈ ಪತ್ತ ಎದುರುಡು ಉಂತಡ ಕನ್ನಡಿಯಾದು ಕರುಬಡು ತೂವಡ ಓರಾಧೆ ಒರಿಯೊಡ ಗೆಜ್ಜೆದ ಗಲ್ ಗಲ್ಲಾದು ನಲಿಪುಲ ಕಣ್ಣಿಗೆ ಎಂಕಾದೆ
ಆಯಿನಿ ಬೇತೆ ಮುದುವೆ ಸೂತ್ರಯೇ ಎನ್ನಿನಿ ಬೇತೆ ಆಯಿನಿ ಬೇತೆ ಮುದುವೆ ಸೂತ್ರಯೇ ಎನ್ನಿನಿ ಬೇತೆ ಆಯಿನಿ ಬೇತೆ ಮುದುವೆ ಸೂತ್ರಯೇ ನಿನ್ಗೆ ಅಷ್ಟು ಗೊತ್ತಾಗಲ್ವಾ ಮಾರೆ? ಮಳೆಯಿಂದ ಹೇಗೆ ಗೊತ್ತು? ಅಗ್ಗ ತೂದು ಮಾಡಿದ್ದು
ಗೌಡಿ ಸುರುಕೆ ಫಸ್ಟ್ ಓರ್ಡೆ ಫಸ್ಟ್ ಮಾಡ್ಲಿಕ್ಕೆ ಕಟ್ಟ ಬಿಡಿ ಆಯ್ತು ಮರಗಟ್ಟಣ ಅವು ಅಂಗ ಗೌಡ ಒಂಚಿ ಕಾಂಡೆ ಬೋತ ಮಾರ ಈಗ ಮೆಕ್ಕಿಂದ ಸರ್ ರೇವಣ್ಣ ಇದು ತಡ ಇನ್ನಾನಿ ಮಾರ ನಿಕ್ಕ ಅದ ನನ್ ತಂಗಿಗೆ ಬಹಳ ಹುಚ್ಚಿರು ಸಿನಿಮಾದ್ದು ಅಕ್ಕ ಅವಳನು ಸಿನಿಮಾ ಹೋಗಿ ಬಂದ್ವಿ ಅಂದ ಯಾವ ಸಿನಿಮಾ ರೀ ಅದು ತಂಗಿ ನಾವು ಯಾವ ಸಿನಿಮಾ ಹೋಗಿ ಬಂದದ್ದು ಆದರೆ ಬಿಡಿ ಸೇರಿ ಬಂದದ್ದು ಯಾರು ಅಣ್ಣನ ಏ ಅದು ಬಿಡಿಸೋದು ಬಂದದಲ್ವಾ ಬಿಡಿಸದ ಬಂದ ಮೊನ್ನೆ ನನ್ ತಂಗಿಗೆ ಗೌಡಲಿ ಅಂತ ಹೇಳ್ತಿದ್ವಿ ಇವ ನೋಡ್ ನನ್ ತಂಗಿ ನೋಡ್ ಜೋರು ಸುರುತ್ತಾವನೆ ತಂಗಿ ನಾನ್ ಬ್ಯಾಗ್ ಒಳಗಿಟ್ಟು ಬರ್ತೀನಿ ಏ ನಿನ್ನ ಹೆಸರೆಂತ ನನ್ನ ಹೆಸರು ನಿಂಗಿ 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 ನಿತ್ತಿ ಕತ್ತಿಯಲ್ಲೇ ನಿಂಗಿ 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 ಆಸಿ ಎತ್ತೀತಲ್ಲೇ ನಿಂಗಿ ಚಂದಾನ ಚಂದ್ರ ಭೂಮಿ ಗಲಾಂದ್ರ ಆಜ್ಞಾನ ನೋಡಲ್ಲಿ ನನ್ ತಂಗಿ ಬಂದ್ 5 ನಿಮಿಷ ನಿಮ್ ಕತೆ ಏನ್ರಿ ಏನಣ್ಣ ಅವ್ರದ್ದು ಅವ್ರದ್ದು ಹಿಂಗೇನ ಧನ್ಯ ಅವರು ಹೇಳಿದ ಕೆಲಸದ ಮನೆ ಇದೆ ಇರು ನಾನು ಕರಿತೇನೆ ಇಲ್ಲೇ ಇರು ನಂದಕ್ಕ ಸುನಂದಕ್ಕ ಧನ್ಯ ಅವರು ಹೇಳಿದ ಕೆಲಸದ ಜನ ಇವಳೇ ನನ್ನ ತಂಗಿ ನಿಂಗಿ ನಿನ್ ತಂಗಿಯ ಹೌದು ಕೆಲ್ಸದವಳ ಅಂತ ಯಾಕೆ ಹೇಳ್ತೀಯಾ ನಿನ್ನ ತಂಗಿ ಆದ್ಮೇಲೆ ಅವರು ನನ್ನ ಮನೆಯವಳಿದ್ದ ಹಾಗೆ ಆಯ್ತ್ರಿ ಅವಳಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ರಿ ಸರಿ ಬಾವಳೆ ಏನು ಓದಿದಾರ ನೋಡ್ತಿದ್ದಿ ನನ್ನ ತಂಗಿ ವಿಷಯಕ್ಕೆ ಬಂದ ಜಾಗ್ರತೆ ರಮೇಶ பொண்ணு பொருள் ಎಂಟಾವ இந்த பொருளை பொண்ணு ஒவ்வொன்று உண்டா ಐಕೆ ಎಂಕಾವ ಅವನ್ ಏ ನಿಕ್ಕಾವು ಗಾಳ ಬಡ್ರ ಸರು ಬರು ಒಂದ್ ವೇಳೆ ನಿಕ್ಕ ಕುಡತ್ತಿಡ ಯಾನ್ ಎಲ್ಲ ಗಾಳ ಮಾಡುವೆ ಎನ್ನ ಸುದ್ದಿಗೆ ಅಡ್ಡ ಬರೋಟಿ ಒಂದು ಎಣ್ಣೆ ಪೂರ ನಿನ್ನೆ ಬಂತ ಪೆರಂಪಳ್ಳಿ ಚಕ್ರ ಹಿಡಿದವರು ನಿನ್ನೆ ಆಂಡಲ್ಲಿ ಇದ ಮಟ್ಟ ಒಂಜಿಲ ಸಟ್ಟ ಆತನೆ ಹೆಂಗ್ ಗೊತ್ತಿತ್ತು ಒಂದ್ ವೇಳೆ ಸಟ್ಟ ಆತಂಡ ಐಕಲಿ ಎರಡೇ ತಿರ್ಗೊಂಡು ತಾನೆ ಇದ್ದಾನೆ ಮುಂದೇನ್ ಮಾತ್ರ ಯಾನ್ ಕೂಡ ಉಡರ್ಚಿ ಗಟ್ಟಿ ಪಸನು ಆಂಡಲ್ಲಿ ಈ ಸಲ ಹೋಂಡಲ್ಲಿ ಈ ಸಲ ನೀ ಅಣ್ಣ ಹೊರಗೆ ಹೋದಲ್ಲುಂಗಿ ನಾನು ಲುಂಗಿಯಲ್ಲೇ ನಾನು ಲುಂಗಿ ಅನ್ನೆಲ್ಲ ನೀನು ನಿಂಗಿ ಆಗು ಅಥವಾ ಪುಂಗಿ ಆಗು ನೀನು ಆಗಬೇಕು ನನ್ನ ಅರ್ಥ ಏನಾದ್ರು ಅಂದ್ರೆ ನೀವು ಏನಿಲ್ಲ ಏನಿಲ್ಲ ಬುಲ್ಬುಲ್ ಅತ್ತಿ ಒಂದು ಕುಪ್ಪುಲ್ ಕುಪ್ಪುಲ ಒಂದು ನಮ್ಮ ಗೌಡನ ಮೆಕ್ಕಿ ಗಿಡಗೆ ಬೇಲೆಗೆ ಬೈದಿ ನನ್ನ ಮೂಲೆ ನಿಂಗೆ ಇದು ನಮ್ಮ ಒಟ್ಟಣದ ಕುಡಿ ಯಾವ ಕಡೆಗೂ ಚಾಪುಡಿಯಾ ಕುಡಿಯಾ ಹುಡಿಯಾನ ಅಪ್ಪ ನಾನು ಚಂದ್ರ ಈ ಒಟಾರದ ಇಲ್ಲಿ ಸ್ವಲ್ಪ ಜಾಗ್ರತೆ ಆಗಿರು ಈ ಒಟಾರ ಸರಿ ಇಲ್ಲ ಓಯ್ ನಮ್ಮ ಒಟ್ಟರ ಸರಿಜಿನಿ ಪರಡಿ ಪರಶುರಾಮನ ಶಿಕ್ಷಿತ ಊರು ಭೂಕಂಪ ಆವಾಡು ಸುನಾಮಿ ಬರೋಡು ಇದ ಮಟ್ಟದಾಲ ಭೂಕಂಪ ಸುನಾಮಿ ಆಗಿಡ್ಲ ಅಲ್ಪ ರೇಪಂಜ ಹಾಕುದು ನಿನ್ನ ಈ ಸೃಷ್ಟಿ ಚಂದ್ರಣ್ಣ ಏನೇ ಒಂದು ಶಿಷ್ಟಿದತ್ತು ಒಂದು ನಿನಗದ ತೂಪಿನ ದೃಷ್ಟಿ ಪೊಣ್ಣು ಒಂದು ರೇಪ್ ಮಲ್ಪೆರವರ ಒಂಜಿ ಪಾತರ ಬೆಂಡಯ್ಯವು ಮೂಲು ರೇಪುಲಾಪುಜಿ ಅರೆ ಪುಲಾಪುಜಿ ದಾದ ಪಾತ್ರ ದಾದ ಬನಡೆ ರೇಪ್ ಮಲ್ಪೆರೆ ಬರ್ನಗಂಟ ಏಡ್ಸುಂಡು ಬನಡೋ ಆದಾಗ ರೇಪ್ ಮಲ್ಪೆರೆ ಬೋದ್ದೆ ಎಂಡತೆ ಅಡಿಕೆ ಮೇರೆ ಬುಡ್ದು ಪೀಡ್ಸುರು ಲೆಕ್ಕ ಮಲ್ಪೆ ಆಂಡ ಉನ್ನಂತೆ ಗೌಡಿ ದಪ್ಪ ಮಂಡ ನೆಕ್ಕ ಮಂಡ ಬಲಿ ಪೂಜಿ ಏ ನಿಂಗಿ ಇವ ನಿಂಗೆ ಬೈತಿದ್ದಾನೆ ಇನ್ನು ದಪ್ಪ ಮಂಡೆ ಅಂತೆ ಯಾಕ್ಲೆ ಹಂಗಂತಿ ನಮ್ಗೆ ನಮ್ಮ ಹುಡುಗಿಯರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಕೋಬೇಡಿ ನೋಡ್ರಿ ನೀವು ನಾವು ಎತ್ತು ನಿಂದ್ರೆ ಮನಕ್ಕೆ ಹೋಗೋ ಹಿಂಗಾಕ ನಿಮ್ದ ಲಿಂಗಿ ನೋಡ ನೀವು ಯಾವತ್ತು ಹುಡುಗರ ಮೇಲೂ
ಹುಡುಗಿಯರು ಒಂದು ಸ್ಟೆಪ್ ಕೆಳಗೇನೆ ಅದ್ ನೆನ್ಪಿಟ್ಕೋ ನೀನು. ಅದು ಆವಾಗ ಈಗಲ ಹುಡುಗರು ಹಂಗೆಲ್ಲ. ಹೆಂಗೆ ಹುಡುಗರು ಯಾವತ್ತು ಹುಡುಗಿಯರಾಗಲ್ಲ, ಹುಡುಗಿಯರು ಯಾವತ್ತು ಹುಡುಗರಾಗಲ್ಲ. ಈಗಾಗಲೇ ಹುಡುಗರು ಅಂತರಿಕ್ಷ ತನಕ ಹೋಗಿಲ್ಲ, ಅದು ಗೊತ್ತೇ ನಮ್ಗೆ. ಅಡೆ ಮುಟ್ಟ ಕಡಪುಡ್ದ ಬಂಗಾತಿ ಚಂದ್ರಣ್ಣ ಈ ಕರೆಕ್ಟ್ ಪಂಡರು ಇದ್ದ ಏನ ಗೊತ್ತುಂಡಿ ಲಿಂಗಿ. ಇಲ್ಲಿ ಹುಡುಗರ ಮೇಲ ಹುಡುಗಿಯರ ಮೇಲ ಒಂದು ನಿಗ ಕೈ ನೋಡೇ ಬಿಡೋಣ. ನೋಡಾಯ್ತಾ? ನೋಡುವ ಈಗಾದ್ರೆ. ಈಗ ನಿಮ್ಮ ಇಬ್ಬರಲ್ಲಿ ಸ್ಪರ್ಧೆ, ನಾಟ್ಯ ಸ್ಪರ್ಧೆ. ನಾಟ್ಯ ಗೊತ್ತುಂಟಲ್ಲ, ನೆಕ್ಕೊಂದು ಜಜ್ಜೆ ಹೊಡೆತ ಚಂದ್ರಣ್ಣ ಈರು ಜಜ್ಜ ಬರ ಸವಾಲ್ ನಮ್ಸ ಯಾರವ ಸಂಪತ್ತು ಅಣ್ಣವರ ಸಿನಿಮಾ ಅವರ ನಾನು ಬಾಬನ ಮನೆ ಸಂಪತ್ತು ನೆನ್ಸ್ಕೊಂಡ್ರೆ ಇರ್ಲೇ ಇರ್ಲಿ. ಈಗ ಚಾಲೆಂಜ್ ಹುಡುಗರ ಮೇಲ ಹುಡುಗಿಯರ ಮೇಲ. ಸುರೇಶ ಊಡು ಒಂದಿಲ್ಲ ಆಯ್ತದ ಸಾಂಗ್ ನಮ್ಮ ವಿನ್ ಆವಡಿ ತುಲ ಒಂದು ಬುಡ್ಪ 1 2 3 4 My dream is to fly over the rainbow so high. Come on, my dream come on, is to fly over the rainbow so high. Oh yeah, my dream. ಒಂದು ಡ್ಯಾನ್ಸ್ ಭಾರಿ ಜೋರು ನಿಂಗೆ ಇಲ್ಲ ಡ್ಯಾನ್ಸ್ ಸೂಪರ್. ಸುರೇಶ ನಮ್ಮ ಸೋಪೆರೆ ಬಲ್ಲಿ ಮಾರಾಯ. ಬಲ್ಲಿ ಬಲ್ಲಿ ಕುಡಂಜಿ ಬುಡು ಎಡ್ಡೆನ ಬುಡು. ನೀರಾಟವಾಡಿದರು ಸರಸದಲ್ಲಿ ಸಾರಸ ನೇತ್ರೆಯರು, ಸರಸದಲ್ಲಿ ಸಾರಸ ನೇತ್ರೆಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸ ನೇತ್ರೆಯರು, ಸರಸದಲ್ಲಿ ಸಾರಸ ನೇತ್ರೆಯರು. ಸುರೇಶ ನಮ್ಮ ಒಂಜುಂಡು ಕಡೆತ ಲಾಯ್ಕ್ ಮಾತು ಬುಡು ನೆಟ್ಟು ಬಿನ್ನ ಆವಡೆ ನಮ್ಮ ಸೋತ್ರ ನೀವು ನಮ್ ಜೊತೆ ಬಂದಾಗ ಬಂದು ಇಷ್ಟೇ ನೋಡ್ರಿ ನಮ್ದ ಹಂಗೇನೆ ನಾವು. ಸುರೇಶ ದಾದ ಮತ್ತೆ ಮಾರ ಮರ್ಯಾದೆ ಬೆಸ್ಟ್ ಮಾರ. ದಾದ ಒಂದು ಐಡಿಯಾ ಉಂಟ ಮಾರ. ಇಲ್ಲಿ ಬಾ. ಇನ್ ನಮ್ಮ ಆಟ ಶುರು. ಈ ಸ್ಪರ್ಧೆಯಲ್ಲಿ ಯಾರು ವಿನ್ ಆದ್ರು ಅವರೇ ವಿನ್ನು. ಸ್ಟಾರ್ಟ್ ಮಾಡೋಣ. ಸುರೇಶ ಲಾಯ್ಕ್ ಒಂದು ಬಿಡು ಮೇ ಕಡೆದ ಚಾನ್ಸ್ ತೂಕ. Monica, Monica, love you Monica, baby ma Monica, kichu kichu ma, siki kichu ma, Monica, love you Monica, baby ma Monica, kichu kichu ma, what's kichu ma? Zum 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 zum, tak zum bada zum ba zum, tak zum 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 zum, tak zum bada zum ba zum, tak kala 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 zum 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 zum, tak. Orasama patikapa odatorom titikapa irakada otaila otaila oru vaati santikapa maingadi santikapa tayangada metaila metaila sabun nerathil olambi alvada pooja aadathil innocent ಸುರೇಶ ನೆತ್ಕೊಲೆಯ ಯಾ ನವ್ವೆ ದೂಪಿ ಒಂಜಿ ವೇಳೆ ದೇ ದೋಳ್ಳ
ಎದುಡುತ್ತ ಮೊಬೈಲ್ ಬೋರ ಮಿತ್ತು ಬೊಯ್ದು ಕೊಟ್ಟಗೆತ್ತು ಸ್ಟೇಟಸ್ ಮಾಡ್ರಿ. ಏ ಲಿಂಗಿ, ಯಾವತ್ತೂ ಹುಡುಗರ ಮುಂದೆ ಆಗೋ ಸ್ಪರ್ಧೆ ಬರಬೇಡ. ಯಾವತ್ತು ಹುಡುಗಿರು ಒಂದು ಸ್ವಲ್ಪ ಕೆಳಗನೆ ಆಗಲೇ ಹೇಳಿದ್ನ ಆಯ್ತಾ? ಬೇಡ, ನೀನು ನನ್ನ ಕುಡಿದಿ ಅಂದ್ರೆ ತಂಗಿ 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 ಅಲ್ಲಿನ ಆತು ಮಂಗ್ಯ ಮಲ್ಪಾರ್ನಿಗೆ ಸರಿ ಹೇಳೋದು, ಇವ್ರ ಜೊತೆ ಸೇರ್ಬಾರ್ದು ಒಳಗಾಗ. ನನ್ ಮಗನೇ, ನಿನ್ಗ ಚೂರಾದು ಮಾನ ಮರ್ಯಾದೆ ಇದೆಯಾ? ನಿನ್ಗೆ ಬೈದದ ಅವಳು. ಏ ರಮೇಶ, ಆ ಸೈಟ್ ಆಗ ದನಿಯವರು ಬಹಳ ತಲೆ ತಿಂತಾರ್ರಿ. ಅವ್ರಿಗೆ ಎರಡು ಬಿಗಿಯುವಂತ ಮನಸ್ಸಾಗ್ತದೆ. ಅಂದ ನಿಂಚೆಚ್ಚ ఆయన ಭಾರಿ ಜೋರ ಕರೆಕ್ಟ್. ಮೂರಲ್ಲ ಹೆಂಗ್ ಸೈಟ್ ಸಾಮಾನ್ಯರಿ ಏಳೆಡ್ ಮದಿ ಕುಡಿ ಬೇಲೆ ವಯಸ್ಸು ಜನ ಬರ್ಕು ಜರುವಿರಲ್ಲ ಮಂಡೆ ಬೆಟ್ಟು ಟೆನ್ಷನ್ ಬಾಯಿ ಬರ್ತಾನೆ ಯಾರ ಮುಂದೆ ದಾದಾಣ ಜಾಸ್ತಿ ಮಾಡ್ಕೊಡು. ಬಿಡುವುದೇ ಬೆಳೆಸಲ್ಲ ಚಂದ್ರಣ್ಣ ಎಂಕನ ದನಿಕ್ಕು ಆಕಲಕ್ಕೂ ದಾದಾಣ ಜಾಸ್ತಿ ಮಾಡ್ಕೊಡು. ಗಜಿ ಬೆಚ್ಚೆ ಸಾಮಾನ್ಯ ಎಟ್ಮಿನಿ ಬೇಲೆ ಒಂದಲ ಟೆನ್ಷನ್ ಎಟ್ಮಿ ಆಕಳು ದಾದಾಣ ಜಾಸ್ತಿ ಮಾಡ್ತದ ಕೈ ಯಾನ್ ತುಂಬ ಭಾರಿ ಮಲ್ಲ ಬೆಟ್ಟಡ ವಿಷಯ ಮಾತ್ರ ಬೆಟ್ಟ ಕಮ್ಮಿ ಆದ ಫೈನ್ ಅರಾಟಿ ಇಂಗ್ಲಿಷ್ ಆ ಇಶ್ಯೂ ಹಾಕೊಂಡ ಮಾರ ಆಯ ಪಾತ್ಯರ್ನು ಮಾತ್ರ ಬಿಗಿಲಾಗಿ ಎದುರು ಪಾತ್ಯರ್ಲಿ ఆయన ದಮ್ ಪುಸ್ಕಿಸಿ ವಿಷಯ ನಿಗಲಿಗೆ ಆಯ ಬಿಟ್ಟರ ವ್ಯವಸ್ಥೆ ಆಡದ ಆಯ್ತಾ ಇದೆ ಅದನ್ನ ವಿಷಯ ನಿಗಲ್ ಆಯ್ತು ನಿಗಲ ದನಿತ್ ಶುರು ಹಾಕನೆ ಏನು ತುಂಬಲಿದ್ದು ಗೌಡ ನಿನ್ನ ಧೈರ್ಯ ಮೆಚ್ಚಿಯ ಮಾರ ಬಿಟ್ರೆ ಎದುರು ಬರ್ತದ ಸುರುಟು ನಾಯ ಪೋರ್ ಸೈಪರ್ ಮಾರೆ ತುಂಬಲ್ಲಿ ಇದು ಚಿವಲೆ ಮಾರೆ ಯಾವ ಬಂತಿನ ಗೊತ್ತಿರತ್ತ ಕರೆಕ್ಟ್ ಅಂಚನೆ ಹೊಲ್ಕೊಡು ఆయన ಕಾರ್ ಬತ್ತಲಕ್ಕ ತೋಜು ನಾನೇ ಮೂಲ ತಂದಿನಿ ಬೇಲೆ ಇಚ್ಛೆನಿಗಳಿಗೆ ನೋಡ ಇಂಥ ಪೇಪರ್ ಬತ್ತಲ್ಲ ಏನು ಇಂಥ ಪೇಪರ್ ಬತ್ತಲ್ಲ ಆಗಲ್ರಿ ಏ ಮೂಜಿಗೆ ಹಾಸದ ಪಣ್ಣಿನ ಬೇಲೆ ಪ್ರಪಂಚ ಹೋಯ ಗೌಡೆ ಮರೆ ಗಟ್ಟಿಯೇ ಕಟ್ಟದ ಗೌರಿದ ಟೆಂಪರ್ ಈತೆ ನಾಂದು ಧೈರ್ಯಗತ್ತಂಗ ನೋಡೋಡ್ಜಿ ಬಿಲ್ಡಪ್ ಗೆತ್ತೋನು ಆಕಾಶಗಂಗೆ ಭೂಮಿಗಿಳಿಗೆಲೆಂದು ಛಲ ದೊಡ್ಡ ಜಗಾದೆ ಕವೀರ ಭಗೀರಥನು ಇವನು ತಡೆಯೋರು ಯಾರು ಇನ್ನು ದಿಟ್ಟ ಹೆಜ್ಜೆ ಇಟ್ಟ ನೋಡು जंगल में सिंगल शेर नाम है उसका ಮೂಜಿಗೆ ಹಾಸದೆ ಎಲ್ಲ ಪುದರ್ ಬಂದ್ಲಿಕ್ಕೆ ಬರಬೇಕ ಪಾಪಿ ಮುಂಡೆಲು ಒಂಜಿಲ್ಲ ಇಜ್ಜ ಉಲ್ಲೆ ಉಲ್ಲೆ ಬಣ್ಣದ ಹೆಂಗ್ ಪೂರ್ಣ ಮುಟ್ಟ ಕಾತಿ ನಂದು ಕೊನೆ ಸಾಯ್ತಾರ ಹೆಂಗ್ ಬಾಲ್ಪರ್ಲೆ ಕೊಡಿ ಅಮ್ಮ ದೇವರೇ ಈತೆ ಒಂಜಿ ಬಲ್ತಿಸಿದ ಕೆದುಗೆ ಬರುತ್ತಾಯ್ತು ಅಂತಾನೆ ಹಾ ಉಳ್ಳ ವ್ಯಾಪಾರ ಉಂಟದ ಎನ್ನಿನಿ ಬೇತೆ ಆಗಿನಿ ಬೇತೆ ಮುಂದುವೆ ಸೂತ್ರಯೇ ಎನ್ನಿನಿ ಬೇತೆ ಆಯಿನಿ ಬೇತೆ ಮುಂದುವೆ ಸೂತ್ರಯೇ ಎನ್ನಿನಿ ಬೇತೆ ಆಯಿನಿ ಬೇತೆ ಸೂತ್ರಯೇ
ಅವೇನ್ ಬಂದ್ರೆ ಈರು ಯಾರಿ ಈರು ಬರ್ತಿ ಬಂಡಲ್ಲ ಎಂಕ್ ಬೋಡು ಎಂಕ್ ಮಲ್ತಿನ ತಗಕ್ ಬಗೆ ಬೂಟವೇನೆ ಯಾನು ಚಂದ್ರ ಚಂದ್ರ ಉದರ್ ಬಂದ್ಬರಿ ನಾಚಿಗೆ ನಾಚಿಗೆ ಆಡು ಇರದು ಎನ್ನ ಬದುಕಡು ಗೊಬ್ಬಿನ ಇರ್ನ ಗೊಬ್ಬು ಉಂತಾಜಿ ಯಾನ ಚಂದ್ರನೇ ಹಾರಿದ ಬನ್ಪೆ ನಿನ್ನ ಜೀವನದ ಗಬ್ಬಿನಿ ಯಾಲ್ಲಾತ್ ಎನ್ನ ಇಲ್ಲದಾರ್ಲಾತ್ ನಿನ್ನ ಜೀವನಗೂ ಇದೇ ಕಲ್ಲು ಪಾಡರಿ ನೆನವ ಪಾಡ ಎದ್ದು ಸುಲಭ ಬಂದ್ಬರಿ ಎಂಕ್ ಗೊತ್ತುಂಡು ಎನ್ನ ಬದುಕಿನೇ ಬದಲ್ ಮಲ್ತಿನ ಇರ್ನ ಸೀಂತ್ರಿಗ್ ಮರ್ದರೆತ್ತಜಿ ಏಯ್ ದಿಕ್ಕುಂದ ಎಡ್ಡೆಗತ್ತ ಎಡ್ಡೆ ಹಾಲು ನಿರ್ಧಾರ ಮಲ್ಪನಿ ಯಾನು ಹೀರತ್ತು ಇರ್ನ ಬರೇ ಕಂಡ್ಲಾಡಿಲತ್ತು மாமி தாதாண்டு தாய் டென்ஷன் உள்ளாரு ಸೂರ್ಯ ಅತ್ತನ ಬಲ ಬೇಕದ ಅಲೈತಿ ನಿನ್ನ ಪಲೈ ಚಂದ್ರನ ವಿಷಯ ನಿಕ್ಕೊತ್ತುಂಡು ಆಯಗೆ ನನ್ನ ತೂಂಡನೆ ಆಪುಜಿ ವ್ಯಾಪತ್ತುಂಡಲ ಕೊಕ್ಕೆ ಬತ್ತರಂದು ಒಲ ಇಂಥವಂತೆ ಕೊಡ್ತದು ದುಂಬು ನಿನ್ನ ವಿಷಯದ ಲಡಾಯಿ ಮಲ್ತಿಪೋಯೆ என்ன விஷயம் லடையா தாதா மாமி ಅಂಚಿನ ದಾದಾಂಡು ನಿಮಗ ನಿನ್ನ ಆಯನ ಎಂಚ ಬದುಕೆಂಚಲ ಹಾಳಾತದು ನಿನ್ನ ಜೀವನಲ್ಲ ಗೊಬ್ಬರಕ್ಕೆ ಒಂದಿಲ್ಲೆ ಪಂಡ ನಿನ್ನೆಲ್ಲ ಪಾವೆಲ್ಲ ದೂರ ಮಾಡ್ಕೊಡು ಬಂದು ಎಂಕು ಒಡಿಗೆ ಕಟ್ಟ ಒಂದಿಲ್ಲೆ மாமி ಇರ್ ದಾದಾ ಮಾಡಂದುಲ್ಲಾರು ನಿಮಗ ಆಯ ಪನ್ನೆಂಡ ಸರಿಯಾ ಪೂಜಿ ಯಾನೇ ನಿಗಲಿನ ದೂರ ಮಾಡ್ಕೊಡು ಬಂದು ಎಂಕು ಧಮ್ಕಿ ಪಾಡೊಂದು மாமி ಅಣ್ಣಡ ಯಾಕೆ ಬಾತಿರ್ವೆ ಮಗ ಈ ಪೋದ ಆಯಡಕ್ಕೇನು ಆಯ ಜೀಂದು ಬಂತೀನಿ ಕೂಡ ಪಿರ ಬರ್ತದೆ ಈ ಎಂಕು ನೆರ್ಪಿನಿ ದಾಯಗಳು ನಿಗಲ ಸುದ್ದಿ ಈ ಉಲ್ಲ ಇನ್ನ ಪಳೆಯ ಉಲ್ಲೆ ಒಟ್ಟಾರೆ ಎಂಕ ನೆಮ್ಮದಿ ನಾದಿಲ್ಲ ಕಾದು ಮಾಮಿ ಅವು ಮತ್ತೆ ಪಡು ಅಣ್ಣಗ ದಾಯಕ್ ಮಾಮಿ ಎರಡು ಇತ್ತ ಬಗ್ಗೆ ದಾದಾನ್ ಪನ್ಪಿನ್ ಮಗ ಮತ ಬುಡ್ಲ ಆಯನ ಜೀವನ ಎಂಚಲ್ಲ ಹಾಳಾಗ್ತದೆ ಅಣ್ಣ ಇನ್ನ ಜೀವನ ಎಲ್ಲ ಹಾಳು ಮಲ್ಪೆರೆ ತೂವೊಂದಿಲ್ಲೆ ಮಾಮಿ ಇರ್ ದಾದ ದರ ಬೆಚ್ಚ ಮಲ್ಕೊಡ್ಚಿ ಹೊರ್ತದು ಅಣ್ಣನ ಯಾನ್ ಸಮಾಧಾನ ಮಲ್ಕ ಈ ರೀತಿ ಉಲೈ ಪೋಲೆ ಅವ ಮಗ ಎಂಕ ನಿನ್ನ ಮಿಕ್ಕ ಧೈರ್ಯ ಉಂಟು ಈ ಒಂದೇ ರೆಸ್ಟ್ ಮಲ್ಪಲ್ಲ ಸರಿ ಮಾಮ. ಲೈಫ್ ಸಾರಿ ಮೆಂಡ ಚೆಡುಲ್ಲ ಮಾರೆ ದಾದನ್ ಬಂತು ಕಂಡ ಬಟ್ಟೆ ಸೋಳುಲ್ಲ ಮಾರಿ ನೀನು ಅಂಚಿನ ದಾದಾ ಅಲ್ಲಿಯಾ ಆ ಪಿಂಡಾದ ಯಾನು ವಾಕಿಂಗ್ ಮುಂದಿತ್ತೆ ಮಾರೆ ಒಂದು ಎಲ್ಲೆ ಹುಡುಗಿ ಶಾಲೆಗೆ ಮುಂದಿತ್ತೆ ನಾನು ಅಡಗಿ ನನ್ನ ದೂರ ಅಂತು ಆ ಹುಡುಗಿ ಪಾತೆರ ಪಂಡೆ ಮಾರೆ ಕೆಪ್ಪಂಡೆ ಹಾಕಿಲ್ಲ ಮಾರೆ ಬೆಚ್ಚೋಡ್ಸಿದ ಬರ್ತೀನಿ ಅತ್ಯ ಈ ನಮೂನೆ ಮಂಡೆ ವೆಚ್ಚ ಓಡೋಣ ಆ ಅಂಚಿನೇ ದಾದ ಪಾತ್ರ ಬಾಗಿ ಕೊಡು ಏನ ಬಂಡೆ ಮಾರ ಅಂಚಿನ ಆಯ್ ಬನ್ನಿ ಇನಿ ಪೋರಂ ಪಡನ್ ಶಾಲೆ ಬಂದ ಬಕ ಅನಿಮುನು ಬೋರೆ ಅಪ್ಪಣ ಅಂತೆ ಎಲ್ಲಿ ಮಾರ ಓ ಅಲ್ಕಟ್ ಮಾರಿ ಜೋಕುಲು ಒಕ್ಕ ಈಲೊಂಜಿ ಮಾರ ಆಯ ಕಾಂಡ ಕಾಂಡೆ ಮಂಡೆ ಬೆಚ್ಚ ಬುಗ್ಗೆ ಬಾರ ಗೋಲಿ ಬರಗ ಬ್ಯಾಗಿಯ ಈ ಇಂಚಕೇನ ಕರಿಯ ಮಾರ ಯಾ ಅನ್ನಂಜಾಯನ ಇತ್ತು 37 ನೆಪದಾದಾಂಡು ಅತ್ತನ ಇದೆಲ್ಲ ಇಸ್ಯ ನಿಕ್ಕು ಭಾರಿ ಮೋಕೆ ಶುರುವಾಗ್ತದ ಈಲ ಸುರೇಶನ ಒಟ್ಟಾದು ಆ ಗೌಡನ ಮೆತ್ತಿ ಭಾರಿ ಉಪದ್ರ ಕೊರ್ಪರ್ಗೆ ಅವಳಿಗೆ ಬನ್ನಿ ಎಂಕೊಂಜಿ ಗೊತ್ತಾಗುಜ ಮಾರ ಕಾಣದ ವಚನ ಬಯ್ಯ ಮುಟ್ಟ ಮೂಲೆ ಹೋಗ್ ಸೈಪ ಚಂದ್ರಣ್ಣ ಓಂಗೊಂದ್ ಮಾತ್ರ ಅತ್ತಿ ಯಾನ್ ಲವ್ ಅಂತಂದ್ರೆ ಲಿಂಗಿನ ಆಂಡ ಉಂಡತ್ತಿ ಉಮ್ಮೆ ಮೂಜಿ ಆಯ್ತು ಸುರೇಶ್ ಉಂಡತ್ತಿ ಎನ್ನ ಲವ್ ಅಡ್ಡ ಬರನುಲ್ಲೇ ಯಾನ್ ಆನ್ ಬುಟ್ಪುಜಿ ಇರ್ ಪನ್ನೆ ಮಾತ್ರ ಆಗ ಬರ್ತದ ಬಲ ಬಲ ಚಂದ್ರಣ್ಣ ಕರೆಕ್ಟ್ ಬಂಡರ್ ಉಂಬೆ ಬೇರೆ ಸೇರಿದ ಈತು ದಿನ ಅಂಡಲ್ಲ ಕರೆಕ್ಟ್ ಅದು ಒಂದಿನಾನ ಟೈಮ್ ಬೋದೆನಗೆ ಎನ್ನೆ ಅತ್ಯ ಎಂಕ ನಿಗಲಕ್ಕನ ಮಾರ ಬಾಲೆನ್ ಶಾಲೆ ಬಿಟ್ಟು ಬರ್ತೀನಿ ನೋಡ್ತೀಯ ಅತ್ತಮ ಮಾತಾ ಜೋಕಲ್ನ ಅಪ್ಪಾಗಿಲ್ಲೇ ಸಾಲೆ ಬಿಡ್ತೀನಿ ಮಾರ ನಿತ್ಯ ನಿನ್ನ ಜೋಕಲ್ ನಿನ್ನ ಬಿಡಿದ್ರೆ ಬಿಡ್ರೆ ಬಂಡೆ ಆಗುಜ ಮಾರ ಚಂದ್ರಣ್ಣ ಮಾತಾ ಜೋಕಲ್ನ ಅಪ್ಪಾಡ್ಲು ಬರ್ಪೇರ್ ಬಂಡೆ ಅಂಬೋಬಿನತೆ ಇದೇ ಕೊಡುತ್ರ ಚಂದ್ರಣ್ಣ ಸತ್ಯ ಬಂದ ಚಂದ್ರಣ್ಣ ಉಂಬೆ ಅಂಬಡೆ ಬೊಟ್ಟು ಇತ್ನೇಡ್ ಬಕ್ಕಿ ಬೇತ ಬೇತ ಮೂಜಿ ಒಕ್ಕಲಾಂಡ್ ಇತ್ತು ನಂಟ ಅಪ್ಪಾಟ ಮೇಲೆ ಕೈ ಕಾಲು ಕಟ್ಟು ಉಷ್ಣದೇ ಬರ್ರಿ
ಎಮ್ಮೆ ಮಗ್ಗ ಅವು ಬಿಡ್ಲವೆ ಇತ್ತ ಜವಣ್ಣರ್ನ ಮೊಬೈಲ್ ತುಂಡು ಮೇಲೆ ಕಣ್ಣೆ ಹೋಗ್ಬಿಡು ಅವೆಂಚೆ ಓಡಂಡಿ ರೂಮಿನ ಮೊಬೈಲ್ ತುಲ್ಲಿ ಇತ್ತದ ಜವಾನ ಮೊಬೈಲ್ ತೊಂಡ ಕಣ್ಣು ಬೋಪು ಇತ್ತದ ಕೊಣ್ಣಲ ಮೊಬೈಲ್ ತುಲೆ ಇಡೀ ಜೀವಮಾನ ಬೋಪು ಈ ಮಗ್ಗ ಎಂಕಿ ಬಿನಿತ ಆಗಿಡ ನಿನ್ನ ಮಾತ ವಿಷಯ ಬಂತ ಮಾರ ಏನು ವಿಷಯ ಮಂಚಿನ ಹೌದು ಆಲಜ್ಜಿ ಎನ್ನಲ ಲಿಂಗಿನ ವಿಷಯ ಬಕಲಾದ ಆತೆ ಈ ಕೋದ್ಬೋದು ಆಡ ಬಂತದ ಮಾರ ಆ ಬರ್ಕಟ್ ಬಾಯಿಡ ಆ ಇಡೀ ಅಮ್ಮಡ ಬಿಟ್ಟು ನಾದು ಹೇಳ್ತಲ್ಲ ನಿನ್ನ ಅವು ಒಂದು ಅವು ಎಂಚಿನೇ ಅವಡು ಎಂಕನ ಲೌತ ವಿಷಯ ಎಂಕಲ್ ನಿಲವರಿ ಮತ್ತು ಬರಲೆ ಮಾರ ದಾದಾಣದ ವ್ಯವಸ್ಥೆ ಮಂತ್ಲಿ ತುಲಾ ನಿನ್ನ ಲೌತ ವಿರರಿ ಯಾ ಮಲ್ಕ ಆಡ ಎನ್ನ ಬಯ್ಯದ ಒಂಜಿ ಲವ್ ಸಟ್ಟನ್ ಬಂದದ ಬಯ್ಯಗೆರೇನಿ ಫುಲ್ ಜಾಲಿ ಅವನದ ಇತ್ತ ಲವ್ ಸಟ್ಟಾವಡು ಕಟ್ಟಾವಡು ಲಾಭ ಮಾತ್ರ ಬಾರ್ದ ಲವ್ ಕಟ್ಟಗಿಟ್ಟು ಬಂದ ದರ್ತ ಬಾಟ್ರಂಡ ಮಂಟದಗುಲ್ ಬೈ ಚಂದಣ್ಣ ದಾದಾಣದ ವ್ಯವಸ್ಥೆ ಮಂತ್ರಿ ಮಾರ ಎಂಕಲ್ ಲೌತ ತುಲಾ ಈ ಸುರೂಟ್ ಗೌಡನ ಮೆಟ್ಟಿನ ಬಿದಾಯಿಲೆ ಎತ್ತಿದ್ದು ಅಲ್ಲ ಪ್ರಪೋಸ್ ಮಕ್ಳ ಅಲ್ಲಿ ಏನ ಬಂದು ಬರ್ತಲ್ಲ ಅತ್ತೆ ರಮೇಶ ಅಲ್ಲ ಆಪೂಜಿ ಬಂಡದಾದ ಅಲ್ಪ ಆಪ್ತಡೆ ದೀಪ ಒಟ್ಟ ಬೈದಣ್ಣ ಚಂದ್ರಣ್ಣ ದಾದಾಣ ವ್ಯವಸ್ಥೆ ಮಂತ್ಲೆ ತುಲ ಆಲ ಆ ಬಂಡಲ್ಲ ಈ ಕ್ಲೀನ್ ಪಾಸ್ ಆಲ ಆಪೂಜಿ ಬಂಡಲ್ಲ ಐಕೊಂದು ವ್ಯವಸ್ಥೆ ಆಮಲ್ ತುಲ ಆಲ ಆಪೂಜೆ ಬಂಡಲ್ಲ ಈ ರಪ್ಪ ಒಂಜಿ ವಿಸಿಲ್ ಹಾಕೊಂಡು ಚಂದ್ರಣ್ಣ ವಿಜಿಲ್ ಒಂಜಿ ಬೇರ ಮುರ್ಚಿ ಮಾರ ನಿಕ್ಕಿರಾನೆ ಆ ವಿಸಿಲ್ ವಿಜಿಲ್ ಕೊಂಡ ಆ ಜನ ಬೆಚ್ಚಾಪು ಮಾರ ಬೊಕ್ಕ ಬಂತು ದಿನ ಬೋರೆ ಬಂದ್ಬಿರ ವಿಸಿಲ್ ಬೋರ್ಡ್ ಮಾರ ನಿಕ್ಕಿಸ ವಿಸಿಲ್ ಬೂರ್ಜ ಅವ್ ನಿಕ್ಕೇ ಬೂರ್ನಿ ತುಲ ಈ ಬಿದಾಲಿ ಎತ್ತದು ವಿಸಿಲ್ ಮಾಡುತ್ತ ಆತನಕ್ಕೆ ಯಾನ್ ಲೋ ಮೇಲೆ ಬತ್ತದು ಎಡ್ಡೆಡ್ಡ ಡಯಲಾಗ್ ಕೊಂಡಿಂತ ಇನ್ನಾರು ರೈಸವ ರೈಸವ ಚಂದ್ರಣ್ಣ ಇನ್ನ ಅಂಚಿನ ಇಂಚಿನ ಡೈಲಾಗ್ ಮಾರ ಇದೆಲ್ಲ ತುಲ ಯಾನ್ ಸುರುಡು ಬಂದ್ವೆ ಈಗಿನ ಕಾಲದಲ್ಲಿ ಲವ್ ಮಾಡದ ಹುಡುಗಿಯರೇ ಇಲ್ಲ ಬಂದು ಅದಕ್ಕೆ ಈ ನೋಡು ಲವ್ ಮಾಡುದಾದ್ರೆ ರಮೇಶನಂತ ಹುಡುಗನನ್ನೇ ಲವ್ ಮಾಡಬೇಕು ಅವನಂತ ಅತ್ತಪ್ಪನ ಹುಡುಗ ಯಾರು ಇಲ್ಲ ಅವು ಬರ್ತಿ ಚಂದ್ರಣ್ಣ ಎಂಚ ನಾಳೆ ಮಗುರ್ಜಿ ದ್ವರ ಪನ್ಪಲೆ ಈ ಎಂತ ಬಂದದ್ದು ಲವ್ ಮಾಡುದಾದ್ರೆ ರಮೇಶನಂತ ಹುಡುಗ ಅವನಂತ ಚಿನ್ನದಂತ ಹುಡುಗ ಈ ಭೂಮಿ ಯಾರು ಇಲ್ಲ ಚಿನ್ನ ಸ್ಯಾರೆ ಸರಿ ಗೊತ್ತಾನ ಮಾಡತ್ತಾ ಕರೆಕ್ಟ್ ಅಂತ ನಿಮಗೆ ಬೋಲೆ ನೆಕ್ಲೆ ನಂಬೇರೆ ಪೂಜೆ ಮಾರೆ ನಂಬುಜ ಒಂದು ಟೆಸ್ಟ್ ಮಾಡಿ ತೂಕಾಟೆ ಏನ ಮಾರೆ ಏರ್ಲ ಜರ್ ವಿಜಿಲ್ ಹಾಕು ದಾಲ ದಾಲ ಟೆಸ್ಟ್ ಮಾಡ್ತೆ ನಿಮಗೆ ಬತ್ಪರ ಆಯ್ತು ಅಂತ ಕರೆಕ್ಟ್ ಉಳ್ಳ ನಿಮಗೆ ಬೋಲೆ ಬೋಲೆ ಅವು ಇಲ್ಲ ಮುಡಕ್ಕೆ ಉಂಟಾನೆ ಮಾರೆ ಈ ಸೂಟೆ ಕಪ್ಪೆ ಮಾಡಿ ಸಾಯ್ತಾನೆ ಆಡ ಬೋಲೆ ಬೋಲೆ ಆಡ ರಂಗಿ ಬಾರ ಕಣ್ಣ ಹುಡುಗಿ ಬಾರ ನನ್ನ ಬೆಡಗಿ ಬಾರ ಕಣ್ಣ ಹುಡುಗಿ ಬಾರ ನನ್ನ ಬೆಡಗಿ ಮಿಂಚಿನ ಬಳ್ಳಿ ಪತ್ತರ ಬಳ್ಳಿ ಮನಸ್ಸು ಕಳ್ಳಿ ಮಾಯದ ಯಾವ ಬೋಳಿ ಮಗ ಒಂದು ಕೆಲಸ ಮಾಡ್ಕೊಳ್ಳಿ ಒಳಗೆ ಏನಾಯ್ತು ನಿಂಗ ಇಲ್ಲಿ ಬೋಳಿ ಮಗ ಯಾರಿಲ್ಲ ಇಲ್ಲಿ ಒಳ್ಳೆ ಮಗನೇ ಕಾಡ್ತದ ಲಿಂಗಿ ಯಾಕ್ರಿ ಕರ್ತದ್ದು ಲಿಂಗಿ ನಾನಿನ್ನನ್ನು ಲವ್ ಮಾಡುದು ರಮೇಶನಂತ ಹುಡುಗನ ಲವ್ ಮಾಡ್ಬೇಕು ಅವ್ರಿಗೇನಾಯ್ತ್ರಿ ಅವ್ರಿಗೇನಾಯ್ತು ಗೊತ್ತಿಲ್ಲ ನಿಂಗೆ ಅವ ಮರಲ ಒಬ್ಬ ಅದ್ರಲ್ಲಿರುವುದು ನಿಂಗೆ ಎಂತ ಗೊತ್ತಾ ನಾನಿನ್ನನ್ನು ಯಾಕ್ರಿ ಕರ್ತ ಹೇಳಲ್ಲ ತಗೊಳ್ಳೋ ಲವ್ ಮಾಡುದು ಅದು ರಮೇಶನಂತ ಹುಡುಗನ ಲವ್ ಮಾಡ್ಬೇಕು ಅವ್ರಿಗೇನಾಯ್ತ್ರಿ ಪುನಃ ಅವ್ರಿಗೆ ಏನಾಗ್ತದೆ ಗೊತ್ತಿಲ್ಲ ನೀವು ಯಾಕಂದ್ರೆ ಹೇಳಿಲ್ಲ ದೌಡು ಒಳಗಡೆ ಮಂಗಳೂರು ಮುಂಬೈ ಎಕ್ಸ್ಪ್ರೆಸ್ ಟ್ರೈನ್ ಒಂದೇ ಬಟ್ಟೆಯಲ್ಲಿ ಹೋದ ಕಾರಣ ಪೈಲಟ್ ಸತ್ತೇ ಹೋದ ಯಾಕ್ರಲ್ಲಿ ಹೇಳಿ ಅಲ್ಲ ದೌಡ ಗೂಡ್ಸ್ ಮತ್ತೆ ನಮ್ಮ ಟ್ರೈನ್ ಒಟ್ಟಿಗೆ ಹೋದ ಪೈಲಟ್ ಸತ್ತ ಆಯ್ತು ಆಕ್ಸಿಡೆಂಟ್ ಆಯ್ತು ಹೇಳ ಮಾತಾಡಿಲ್ಲ ನಾನು ಇನ್ನು 7 ದಿವಸ ಇಲ್ಲ ನಾನು ಹೇಳಿ ಲವ್ ಮಾಡ್ತೀನಿ ನಿಂಗಿ ಐ ಲವ್ ಯು ನಿಂಗಿ ಅಣ್ಣ ಹೇಳೋ ವಿಷಯ ನಿಜವತ್ ನೋಡ್ರಿ ನಂಗ ಅಣ್ಣ ಹೇಳಿದ್ನಾ ನಾನ್ ಲವ್ ಮಾಡ್ದು ಹಂಗಲ್ಲ ನೀನು ಮತ್ತು ಸುರೇಶ ಜನ ಸರಿನಂತ ಹೇಳ್ದನ್ ಮನೆ ನಂಗೆ ಅಣ್ಣ ಗೌಡೆ ಮಾರಕಟ್ಟೆ ಹೋಯ್ ಸುರಿಗೆ ಸೈತೆ ಬೈ ನನ್ನ ಒಂದು ಬ್ಯಾರ ಅಜ್ಜಿ ಗೌಡ ಗೊತ್ತಾಡು ಗುಡ್ಪೂಜೆ ನನ್ನ ವಿಸಿಲ್ ಪಾಡೋಡೆ ಈಗಿನ ಕಾಲದಲ್ಲಿ ಲವ್ ಮಾಡೋದು ಹುಡುಗಿಯರೇ ಇಲ್ಲ
ಹಂಗಂತಾರ ಹೇಗೆ ಮಾತಾಡೋ ಬೈಲಿ ತೀರಿ ಹೋದ ಅದೇ ಭಯ ಮರ ನೆಕ್ಕಿರಿ ನಮ್ಮ ಸುಮ್ಮನೆ ಕಾಲ ಅಷ್ಟೇ ನೋಡಿ ನನ್ನ ನಾ ಹೊಂಟೆ ಒಳಗ ವಿದ್ವಾಂಸರ್ ಇಡವಲ್ಲೆ ಓ ಅಣ್ಣ ಆ ಕಿಸ್ರಾಜ ಇಡಲೆ ಯಾಕ ರೈಸಗೋರ್ ಪೇ ಅಂಚ ಇಂಚ ನಾವು ಸಟ್ಟು ಪೂರ ಬಂಟ ಇರತ್ತ ಮಾರೆ ಸೀನ್ಸುರು ನಗರ ನೋಡ್ತಾರ ಚಂಡ ಮುಂಡರ್ ಲೆಕ್ಕ ಹೋಗಿರತ್ತ ನನಗಲು ಸೀನ್ಸುರು ಆಗಿ ನಾಲ್ಕೈದು ನಿಮ್ಮ ಮಗರ್ಜಿ ಸಾಹಿತ್ಯ ಗೊತ್ತಿ ನಿಗ ನಮ್ಮದು ಇಚ್ಚನೇ ಮಾರ ಅವಸ್ಥೆ ಎನ್ನಡ ನನಗೆ ಸರಿ ಬಂತೆ ಮಾರೆ ಐತಿ ನಿಂಬೆ ಧನ್ಯಸನ್ ನಾನೇ ಲವ್ ಮಾಡುವಾಗ ರಮೇಶನಂತ ಹುಡುಗನ ಲವ್ ಮಾಡ್ಬೇಕು ಅವನಂತ ಚಿನ್ನದಂತ ಹುಡುಗ ಈ ಭೂಮಿ ಮೇಲೆ ಯಾರಿಲ್ಲ ಮೂಜಿ ಕಾಸ್ತ ಏನೇ ಬಂದಿನ ಎಕ್ಕರಿಂದ ಬಾಂಡ್ರ ಬಾಯಿ ಬತ್ತ ಬಿಡುದ ಸಾಹಿತ್ಯ ಮರಗಟ್ಟರಿ ಏನು ಮಾಡಿದ್ನಾವ ಸೈಟ್ನ ಗೋಡೆ ಆದ್ಮೇಲೆ ನನ್ನ ತಂಗಿಗೆ ಐ ಲವ್ ಯು ಬರ್ದವನೇ ಲೊಮ್ಮೆ ಇನ್ನೊಮ್ಮೆ ಡೇರಿಂಗ್ ಗೌಡ ದಾದಾ ಸೈಟ್ ಗೋಡೆ ಐ ಲವ್ ಯು ನಿಂಗೆ ಬರೀತೇನ ಕೂಡೋಡ್ಚೇನು ಕಾರ್ತು ಕೊಚ್ಚಿ ಮಾಡು ಸೈಯೋಡ ಐನಿಯೇ ಈ ಪಟ್ಟಣಕ್ಕೆ ಸೈಪೇನ ಮಾರ ಇವ ಇದ್ರಂಗೆ ಸಾಯದಿದ್ರು ಸರಿ ಸಾಯ ಸತ್ಯ ನರಳಿ ಸಾಯ್ಬೇಕು ನನ್ನ ಮಗ ಇನ್ಮ್ಯಾಕೆ ನನ್ನ ತಂಗಿ ಸುದ್ದಿ ಬಂದೆ ಒಚ್ಚಾಕ್ಬಿಟ್ಟು ನಿಶಾನ್ ಲವ್ ಮಾಡುವಾಗ ರಮೇಶನಂತ ಹುಡುಗನ ಲವ್ ಮಾಡ್ಬೇಕು ಅವನಂತ ಚಿನ್ನದಂತ ಹುಡುಗ ಈ ಭೂಮಿ ಮೇಲೆ ಯಾರಿಲ್ಲ ಯಾರಿಗಾಳಕ್ಕೆ ಇಡಲ್ಲ ನಿಂಗಿಗೆ ರಮೇಶ ತಪ್ಪನ್ ಮಾಪ ಬಟ್ಟಿ ಮಗ ನೀನು ಇದ್ರಂಗ ಇದ್ಯಾ ಇನ್ಮ್ಯಾಕೆ ನನ್ನ ತಂಗಿ ವಿಷಯಕ್ಕೆ ಬಂದೆ ನಿಮ್ಮಿಬ್ಬರನ್ನು ಅಡ್ಡ ಮಲಗಿಸಿ ಸುದ್ದಾಕಿ ಬಿಡ್ತೀನಿ ಬಾರಿ ಬಗುಲು ಮಾರೆ ಕರ್ದಿಂಚ ಆಯೆ ಉಂಬೆ ಅಂಬಡಿ ಬಿಟ್ಟು ಬಂದು ನಿನ್ನ ಬನ್ನಿ ಸರ್ ಎನ್ನ ನೆಂಗಿನ ಸುದ್ದಿ ಯಾರು ಹೋಯ್ನಿ ರಮೇಶ್ ಒಂದು ಪ್ರಪೋಸ್ ಮಾಡ್ತಾರೆ ಬೈನಿಯಾ ಅವು ಸೈತೆ ಬೋಣ ಈ ಮಾಗೆ ಆಗ್ಲ ದುಂಕೋತೇನಾ ಆ ಲೆಕ್ಕೊಡು ಆಲೇನ ಲವ್ ಮಾಡ್ಕೊಂಡ್ರಲ್ಲ ಅವೆಂಚ ಬಂತ ನಿನ್ನ ಲವ್ ಮಾಡ್ಕೊಳ್ಳೋಂಡದ ತೂಕ ಈಲ ಲೆಕ್ಕದ ಆಲೇನ ಪ್ರಪೋಸ್ ಮಾಡ್ಕೋ ಅದಾಗ ತೂಕ ಏನ ಬಂಟ್ ಬಂದ್ಬೋದು ತೂಕ ತೂಕ ಲೆಕ್ಕ ತೂಕ ಅಡಗ ಕ್ಲಿಯರ್ ಆಪು ಆಂಡ ಏನಿಯೇ ಪೋಣ ಏನಿಯೇ ನಿಕ್ಕಿ ಈ ಸರ್ ಸಾಗುಂಡ ಗಟ್ಟದ ಕರ್ಪಸೆ ಸಾಗು ತೂಕ ನಾವು ಫುಲ್ ತೂಕ ಬಲ ತೂಕ ಲೆಕ್ಕ वो सुकुमारी वो श्रृंगारी ये अलग ಹೇಳಿಯಲ್ಲ ನಿಂಗೆ ಐ ಲವ್ ನಿಂಗೆ ಇಲ್ಲಿ ಕ್ರಿಮಿಕೀಟಗಳೆಲ್ಲ ಉಂಟು ನಾನು ಕಣ್ಣು ಮುಚ್ಚಿಕೊಂಡು ಹೇಳ್ತೇನೆ ನಿಂಗೆ ಐ ये मेरा इंडिया ये मेरा इंडिया I love my India I love my India ಮಗನೇ ಇಂಡಿಯಾ ಹೇಳಿದ್ದೆ ಬಚಾವತಿ ಇಲ್ಲದೆ ಉಲ್ಟಿ ನಾನು ತಂಗಿ ಈಗ ಎಷ್ಟು ಸರಿ ಹೇಳೋದು ಇವ್ರು ಕರ್ದೆ ಬರಬಾರ್ದಂತ ಚಂದ್ರಣ್ಣ ಸತ್ಯ ಬಂಪೆ ಈ ಮಗೆ ಇಂಡಿಯಡ್ ಪುಟಿನ ಬಕ್ಕಿ ಬೇತೆ ಓಣ ದೇಶದ ಪುಟ್ಟುವೆ ಉಮ್ಮೆ ಸೈತೆ ಬದ್ವಿ ಕೊನೆ ಪೂರ ಬಸಲು ಕೋಲ ಕಟ್ಟ ಮಾರೆ ಒಂಜಿ ಪ್ರಪೋಸ್ ಮಾಡ್ಕರೆ ಆಚಿ ಮಾರೆ ನಾನಾಟಿನಿ ಅಲ್ಲ ಸುತ್ತಿಗೆ ಪೋಯರ್ ನೋಡ ನಿಗಲ ಯಾನೆ ಬಿಡ್ಬಿಡಿ ಬೋಲೆ ಬೋಲೆ ಬೇರೆ ಎನ್ನ ಬೇರೆ ಎಂದು ಹಾಲ್ ಮಾಡ್ತಾರೆ ನಿಗಲ ಬೇರೆ ಅಂತ ಲೆಕ್ಕ ಮಾಡ್ತಾರೆ ನಿಕ್ಕು ಕೂಡ ಬೇಕ ಮಾಡೋಣ ರಮೇಶನಂತ ಹುಡುಗನನ್ನೇ ಲವ್ ಮಾಡ್ಬೇಕು ಅವನಂತ ಚಿನ್ನದಂತ ಹುಡುಗ ಈ ಭೂಮಿ ಮೇಲೆ ಯಾರಿಲ್ಲ ಎಂಚ ಲವ್ ಮಾಡುದಾದ್ರೆ ರಮೇಶನಂತ ಹುಡುಗನನ್ನ ಲವ್ ಮಾಡ್ಬೇಕು ಅವನಂತ ಚಿನ್ನದಂತ ಹುಡುಗ ಈ ಭೂಮಿ ಮೇಲೆ ಯಾರಿಲ್ಲ ಮುಂದೇನು ಸೀದಾ ಬೋದು ಅಂಬೇಡ ಹೋದಿ ನಮ್ಮಡ ಬಂದು
ಅಂಚ ಗೊತ್ತಾಗ್ತಕ್ಕ ಗುಲ್ಲಡಿ ಮೂಲ ನಡಪಿನ ವಿಷಯ ಪೂರ ಇರ್ನ ಬರೆಯಡ ಬಂದು ನಮ್ಮ ಉಡಿನ ಬದುಕಲ್ಲ ಕೊಡ್ಲವ ಆಯನ ಬದುಕನ್ನು ಕೊರ್ಲು ಮಲ್ಪುನ ಆಸೆಡು ನಿನ್ನ ಬದುಕನ್ನು ಕತ್ತಲೆಡ್ ಕರಿಪುವನ ಅಮ್ಮ ಹಂಚಿದು ಬಸ್ನೋ ಒಂದಿಲ್ಲ ನನ್ನ ತೂತೈರಿಗೆ ಕೋಡಿನ ವಿಷಯ ಅಂಚ ಪಂಡು ತೂತ ಗೆಂಡನ್ನು ಮಟ್ಟೆಲ್ಲಡು ದಿಯೋಲಿಯ ಮಗ ಎಂಡ ಮಕ್ಕಳು ಬದುಕನ್ನು ಖರ್ಚೈನ ಆ ಗೆಂಡ ಗೊತ್ತಾಯ್ನಗಲನೆ ಗೊತ್ತೋವಳು ಎಟ್ಟೆಗತ್ತು ಮಗ ನಮ್ಮ ದಾಲ ಗಾಂಧಿನಗಲು ಬಡಾವೆರು ಬಡವೇರನ ಬದುಕನ್ನು ಗೊತ್ತಿನಾಗಲನ್ನು ಸರಿಯಾದ ಪಾಠ ಕಲ್ಪಾಯ್ದಿ ಯಾನು ಚಂದ್ರನೇ ಅಮ್ಮ ನನ್ನ ಏನು ಆಸೆ ಇತ್ತಿಲ್ಲ ಎನ್ನ ಮೆಗ್ಗರ ಬದುಕಡಿಪ್ಪಣ್ಣು ಈ ವಿಷಯ ಎಚ್ಚರ ಅವು ಮೂಲ ನಡಪನ ವಿಷಯನು ಇನ್ನ ಬರಯಾಡ ಬನ್ನಿ ಇನ್ನ ಬೇರೆಯೇ ಯಾನಿಲ್ಲ ಅಮ್ಮ ರಾಜನ ಮಗ ಧೈರ್ಯ ಮಲ್ತನ್ವೆ ಈ ದೂರ ಯಾ ನಿನ್ನ ಬರೇ ಅವನಿಗೆ ಇದು ಗೊತ್ತಾಯ್ನ ಯಾ ನಿನ್ನ ಹೃದಯ ಮಲ್ಪನತ್ತು ಸೀದೊಳಗೆ ನೀ ಈ ದೂರ ಅದೇ ಮನೋಡೇನಾ ಅಂದು ಇನ್ನ ವಿಷಯ ತೆರೆಯನ್ರೆ ಅಂಡ ಈ ದಾಯಿ ಇಂಚತ ಬಂದು ತೆರೆಯನ್ರೆ ಬೋದು ಯಾನ್ ದಾದಾತೆ ಯಾನ್ ಸಮವಲ್ಲ ಬದಲಾತಿನ ಪೂರ ನಿಗಿಲ್ ಅಂಚ ಅಂಡ ಮದುವೆ ಬಂದ ನಿನ್ನ ಬದುಕನ್ನು ಕತ್ತಲೆ ಮಲ್ತದ ನೆಕ್ಕು ಕಾರಣದಾದ ಅವನಿಗೆ ಅಗತ್ಯ ಅಂತಿನ ವಿಷಯ ಅಂದು ಎಂಕ ಅಗತ್ಯದ ಅಂತಿನ ವಿಷಯ ಯಾನ್ ಹಾಸ್ಟೆಲ್ ಬೇತೆ ಊಡ್ ಕಲ್ತಂದಿಪ್ಪನಗ ನಿನ್ನ ಬದುಕಡಿ ಇಂಚ ನಡತನು ಬಂದು ಎಂಕ ತೆರೆಯನ್ರೆ ಆಚೆ ಇಡೆ ಬತ್ತಿ ಬೊಕ್ಕ ನಿನ್ನನ್ನು ಅರ್ಥ ಮಲ್ಪರ ಬಂದೆ ನಿನ್ನನ್ನು ಸರಿ ಮಲ್ಪರ ಬಂದೆ ಒದ್ದಾಡೋದಿಲ್ಲ ಅಣ್ಣ ಸತ್ಯ ಬಣ್ಣ ಅಣ್ಣ ನಿನ್ನ ಬದುಕಡಿ ದಾದ ನಡತದು ಈ ದಾಯಿ ಇಂಚ ಮಲ್ತಂದಿಲ್ಲ ನಿಂಗೆ ಏರ್ ಬಗೆ ಮಾನಿಲು ಬಡ ಅಣ್ಣ ಬಡ ಬಂದಿನೇ ಬರಡು ಕೇನಡು ಈ ಎನ್ನ ಮೆಗ್ಗೆ ಅವನಿಗೆ ಪೂರ ಬರ್ತಿ ಯಾನು ಇಂಚನೆ ಇಪ್ಪುನಿ ಅಂದಣ್ಣ ಈ ಇಂಚನೆ ಇಪ್ಪುವ ಮಾಂಡ ನಿನ್ನ ಬಗ್ಗೆ ಪ್ರೀತಿ ದಿತ್ತಿನ ನಮ್ಮ ಅಮ್ಮನ ಬಗ್ಗೆ ದಾಯಾದ ಆರು ಏತು ದಿನಂದು ಎದೆದೆಪ್ಪುನು ಏತು ದಿನಂದು ಕಾಪುನಣ್ಣ ಅಣ್ಣ ದಾದಲವಣ್ಣ ಇನಿ ಈ ಬಣ್ಣಡೆ ಬಣ್ಣ ದಾದ ಅತನ ಬಣ್ಣ ದಾಯ ಇಂಚ ಮತ್ತದಲ್ಲ ಬಣ್ಣ ಬಣ್ಣ ಅಣ್ಣ ಬಣ್ಣ ಬಣ್ಣ ಆಡ ಬನ್ಲೆ ಎಲ್ಲ ಜಾಸ್ತಿ ಆಟಕಟ್ಟು ಬಡ್ತಿನ ಬನ್ಲೆ ಹಟಗಟ್ಟರೆ ಬಲ್ಯ ಮೆಗ್ಗಡ ಬರೇಡ ಮೆಗ್ಗೆ ಹಟಗಟ್ಟು ತಪ್ಪ ಎಲ್ಲೇ ಪನಗ ಯಾನು ಕೋಪ ಮಲ್ತಂಡೆ ಈ ಕೋಪ ಮಲ್ತಂಡೆ ಯಾನು ಪೆಟ್ಟು ಮಲ್ತು ಲಡೆ ಮಲ್ತದು ಉಳ್ಳೋದಿತ್ತ ಅವಿಡ್ದ ಪಕ್ಕ ರಾಜಿ ಅದು ಅಮ್ಮ ಪಾಡ್ಕೋರ ನುಪ್ಪುನು ಮುಂಜೆ ಬಟ್ಟಂಡು ಉಣಂದಿಜ್ಜಾಣ ಅವಾಗ ಅವನಿತ್ತಡಿಗೆ ಇದ್ದಗ ಅವು ದಾಯ ಅಪ್ಪಜಣ್ಣ ಅಣ್ಣ ಏನ್ ಬದಲಾಣಲ್ಲ ಈ ಅಣ್ಣ ಅಣ್ಣನೇ ಯಾನ್ ನಿನ್ನ ಮೆಗ್ಗೇನೆ ಬಣ್ಯ ಹೊರ ಬಣ ದಾದ ಬಣ ಬಣ ಅಣ್ಣ ಬಣ ಬಣ ಆಯ್ವರ ಬಾಯಿ ಮುಚ್ಚಾರ ಬನ್ಲೆ ಎಷ್ಟು ಕಡೆವದಮ್ಮ ಕಡೆವಜಿ ಮಾಡಿ ಮಗ ಮಾಡಿ ಹೆಂಗಾದ ದೀಪದ ಯಾತಿನ ಮೇನೆ ಮಾತ ಪಡ ಬಾಯಿ ಮುಚ್ಚವನಿತ್ತದ ಇನಿ ಆಯನೆ ಏನೋದಿಲ್ಲೆ ಪಡ ಮಗ ಸತ್ಯ ಕಡಲ ಚಳಿಯ ಡಾಯಗ ಆ ನಿನ್ನ ಗರ್ಭ ಮೋನಿದ ಹೊರಗು ಮೇಲಿನ ಎದ್ದೆ ಪಡ ಮಗ ನಿನ್ನ ಉಡಲಿನ ಮಗುವ ಮಗ ದಾದಾಡ್ ಬಣ ಆತ್ಮೀಯ ಕಲಾಭಿಮಾನ್ಲೆ ನಾಟಕದ ಕಡೆತ 2 ದೃಶ್ಯಗಳು ಬಾಕಿ ಉಂಟು ಇದು ಮಟ್ಟ ಈ ನಾಟಕನು ಪ್ರದರ್ಶನ ಮಲ್ಪರ ಅವಕಾಶ ಮಲ್ಪುಕೊರ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಪೆರಂಪಳ್ಳಿ ಮುಗಲಿಗೆ ಉಡಜಿಂಜಿನ ಸುಲ್ಬಿನ ಸಂದಾಯ ಮಲ್ತಂದುಲ್ಲ ಅಂಚನೆ ಈ ನಾಟಕನ ಇದು ಮಟ್ಟ ವೀಕ್ಷಣೆ ಮಂತಿನ
ಕಲಾಭಿಮಾನಿಗಳಿಗೆ ಉಡಲಿಂಜಿನ ಸುರ್ಬೆಲ್ಲಿನ ಸಂದಾಯಿತ ಮಲ್ತಂದು ನನ್ನ ದುಮ್ಮಗ ನಾಟಕದ ಕಡಿತ ದೃಶ್ಯಲು ಎಣ್ಣಿನ ಬೇತೆ ಆಯಿನ ಬೇತೆ ಕೇಳ ಚಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಹಲೋ ದಾದೆ ಎಂಕನ ಇಲ್ಲದ ಪಾಯಿಖಾನೆದ ಎಸಿ ಆಡ ಎಂಕಲ ಇಲ್ಲದ ಪಾಯಿಖಾನೆದ ಎಸಿ ಆಡ ಮಲ್ಪಲೆ ಕಾಣೇದ ಕರೆಂಟ್ ಬೋರ್ಡನ್ನು ಎಸಿ ಬೋರ್ಡ್ ಅಂದ ಜನ ಇದ್ದ ಯಾ ಕೂಡ್ಲೆ ಇದ್ದ ಜನ ಕರ ಕೊಡುವೆ ಯಾನು ಹೊರಡು ತುಂಬು ಎಂಕಲ ಇಲ್ಲದ ಪಾಯಿಖಾನೆದ ಎಸಿ ಸರಿಯಾವು ಅಲ್ಲಿ ಕಸ ಉಂಟು ಎಲ್ಲ ಗುಡ್ಸು ಆಯ್ತಾ ಓಯ್ ಎಂದರೆ ಅವರು ತುಂಬಾ ಸಿರಿವಂತರ ಯಾಕ ಅವರ ಮನೆ ಪಾಯ್ಖಾನೆಯಲ್ಲಿ ಎಸಿ ಇದೆ ಅಂತ ಹೇಳಿ ಆ ಬಡ್ಡಿ ಮಗನ ಮನೆಯ ಪಾಯ್ಖಾನೆಯಲ್ಲಿ ಎಸಿಯ ಆ ಮನೆಯಲ್ಲಿ ಪಾಯ್ಖಾನೆ ಉಂಟ ನೋಡು ಮೊದಲು ಅವರು ಚೊಂಬು ಹಿಡ್ಕೊಂಡು ಗುಡ್ಡಿಗೆ ಹೋಗೋದು ಈ ತರ ಓಡ್ತಾನಲ್ಲ ನೋಡು ನೀನು ಅವನ ಹತ್ರ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ಆಯ್ತಾ ನೀನ್ ಏನಿದ್ರು ನನ್ನದು ಗೊತ್ತಾಯ್ತಲ್ಲ ನಿಂಗೆ ಎಂತ ಬೇಕು ನನ್ನ ಹತ್ರ ಹೇಳು ನಿಂಗೆ ಏನ್ ಬೇಕು ನಾನು ತಂದು ಕೊಡ್ತೇನೆ ನಿಂಗೆ ಎಂತ ಬೇಕಾದ್ರೆ ಹೇಳು ಎಲ್ಲದಕ್ಕೂ ನಾನು ಟ್ರೈ ಆಯ್ತಣ್ಣ ಬರ್ತೇನೆ ಓಯ್ ಎಂತ ಆಯ್ತಣ್ಣ ಹೇಳಿದ್ನ ಓ ಅಣ್ಣ ಹೇಳಿದ ಅಣ್ಣ ಏನಿದ್ರು ನಿನ್ನ ಕಥೆಯಲ್ಲಿ ಬೋದಿನವ ಅಣ್ಣ ಗೊತ್ತಾಯ್ತಲ್ಲ ಹಂಗೆಲ್ಲ ಅಣ್ಣ ಎಲ್ಲ ಕರಿಬೇಡ ಓಯ್ ಏನದು ಕದೆಲ್ ಬೋದಿನ ಕದೆಲ್ ಬೋದಿನ ಅಂದ್ರೆ ನಮ್ಮ ಭಾಷೆಯಲ್ಲಿ ಬಾರಿ ಒಳ್ಳೆಯವ ಅಂತ ಬರ್ತೇನೆ ಓಯ್ ಎಂತ ನಿಮ್ದು ಕದೆಲ್ ಬದಿ 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 ಅಂತ ಹೇಳುವ ನೀವು ಸಹ ಒಳ್ಳೆ ಕದೆಲ್ ಬೋದಿನ ಅವರ ಹೆಂಗ ಕೊಡ್ತಿತ್ತು ನಾನು ಧರ್ಮ ಕೊಂಚ ಕದೆಲ್ ಬೋದ್ನೆ ಅಲ್ಲೇ ಅಂಗ್ರೇಜ್ ಬಟ್ ಕೊಂಡು ದಿಕ್ಕುನತ್ತ ಗುಡ್ಡು ಗುಡ್ಡು ಏನಾಯ್ತು ನಿಂಗೆ ಏನಾಯ್ತಾ ಗುಡ್ಸಿದ್ದೀನಿ ನಾನು ನೋಡಿದೆ ಗುಡ್ಸಿದ್ಯಾ ಸುರೇಶ ಬಂದ ಸುರೇಶ ಬಂದು ಸುರೇಶ ಬಂದು ಸುರೇಶ ಬಂದು ಐತಿ ಬೋತೀನಿ ಕಮ್ಮಾರ್ಲಂಬೆ ಆ ಗೌಡ ಬಿನಿ ಗೊತ್ತಂಡ ಆ ಎಲೆ ಬೇಯ್ದಾಗ ಬತ್ತ ಬಂದಿನ ಪೂರ ಕರ್ತು ಮಾಡಿ ಒಳ್ಳೆಯ ಮಾರಾಯ ಚಿಂಬೆ ಯಾ ದಾನ ಮಲ್ತೆ ಏನ ಸುರೇಶ ಬಂದ ಸುರೇಶ ಬಂದು ಸುರೇಶ ಬಂದು ಏ ಗೌಡ ಇಲ್ಲ ಮಾರ ಕಡಿಬಿಡಿ ಮಾಡ್ಬೇಡ ಏನಂತ ಸರಿ ಕೇಳೋ ಮಾರ ಕರೆಕ್ಟಾಗಿ ಕೇಳುವ ನಿಂಗಿ ಏನಾಗಿ ಹೇಳೋ ಮಾರ ಮರ್ಯಾದೆ ಬೆಸ್ಟ್ ಇಲ್ಲಿ ನಾನು ಗುಡ್ಸಿದ್ದೆ ಸುರೇಶ ಬಂದ ಸುರೇಶ ಬಂದ ಸುರೇಶ ಬಂದು ನಾನು ಎರಡು ಜಡೆ ಸಾಹಿತ್ಯ ಬೋತೆ ನಿನ್ನ ಜಡೆ ವೈತಿನದೆ ಜಡೆ ವೈತಿನ ಇಂಚ ಒಂದು ಏನಂತ ಆಜ ಉಂದೆ ಜಡೆ ವೈತಿನ ಇಂಚ ತಾಜ ಹೊರ್ಚ ಏ ನೋಡ್ ಗೊತ್ತಾ ನಿಂದು ಚೂರ್ ಜಡೆ ಹೇಳ್ತದಲ್ಲ ನನ್ನ ಫ್ರೆಂಡ್ ದಿನೇಶ್ ಇದ್ದ 15 ವರ್ಷ ಮುಂಚೆ ಇದೇ ಉಣಿಯಲ್ಲಿ ಹೋಗುವಾಗ ಒಂದು ಹುಡುಗಿ ಜಡೆ ಅದು ಜಡನ ಕಟ್ ಮಾಡಿ ಹಾಕಿದ ಆದ್ರೆ ಆ ಹುಡುಗಿ ಏನೂ ಮಾತಾಡಿಲ್ಲ ಈಗ ಹೇಗ ಜೀವನ ಸಂಸಾರ ಮಾಡ್ತಿದ್ದಾರೆ ಚೂರು ಹೇಳಿದ್ರಲ್ಲ ಅದಕ್ಕೆ ಏನು ವರಿ ಮಾಡಬೇಡ ಇದೆಲ್ಲ ಮಾಮೂಲಿ ಇರ್ತದ ಆಯ್ತಾ ಏ ಗೌಡ ಅವಳ ಜಡೆ ಹೇಳದಂತೂ ಮಾರಾಯ ನೀನು ಯಾಕೆ ಸುಮ್ಮನೆ ಬಿಚ್ಚಾಕ್ತಿ ಯಾಕೆ ಜಡೆ ಹೇಳೋದು ಅವು ಡೂಪ್ಲಿಕೇಟ ಒರಿಜಿನಲ್ ಹಂಗೆ ನೋಡ್ಲಿಕ್ಕೇನು ನನ್ನ ತಂಗಿಗೆ ಹುಡುಗನಿಗೆ ಹುಡುಗಿ ವೇಷ ಹಾಕೊಂಡು ಬರ್ಲಿಲ್ಲ ಏ ತಂಗಿ ನಿಮ್ಗೆ ನಾನು ಇವತ್ತೇನು ಹೇಳಲ್ಲ ಇವನ ಗುಡ್ಡಕ್ಕೆ ಹೋಗ್ತು ಒಂದು ಮಂಗಳ ಆಗಿಬಿಡು ಎಲ್ಲಿಂಗಿ ಇಲ್ಲಿ ಬಾ ನಾನು ಯಾವತ್ತು ನೋಡ್ತೀನಿ ಈ ಮ್ಯೂಸಿಕ್ ಅಲ್ಲಿ ಅವನಿಗೆ ಏನೋ ಬೈಟಿತ್ತು ಇವತ್ತು
ಕರ್ಕೊಂಡು ಹೋಗುದು. ಅಲ್ಲಿ ಹೋಗಿ ಹೋಗಿ ನನಗೆ ಸಾಕಾಗಿ ಚಿನ್ನ, ನಿನ್ನ ನನಗೆ ತುಂಬಾ ಇಷ್ಟ. ಐ ಲವ್ ಯು ಚಿನ್ನ. ಸುರೇಶ, ಈ ಯಾಪ ಈದ್ ಮಾತ ತುಂಬು ಹೋಗ್ತೀನಿ, ಈ ಯಾಪ ಮಾರ ಒಳ್ಳೆ ತುಂಬುದೀನಿ ಬಾಕ ಬಾಜಿ ಬಾಕಡೆ ನರ್ಪಣಿಗೆ ಅಂದ್ರೆ ಮಾರಲ್ಲ ಅತ್ತು ಮಾರ ನೀ ಕಾಯಿಂಕಿಲದ ಬುಡೈದೆ ಬೇರೆ ಆಪುಜು ಅನ್ಪ ಮಾರ ಎನ್ಪಕಿಲಿ ಎಂಚ ತುಂಬುದ ಮಾರ ಬೇರೆ ಬೇರೆ ಈಗ ಮೂನುಲ್ಲರ ಮಾರ ತನಿ ಅನ್ನೋದು ಮಂಡ್ಯದಿನ ಒಂದಿಲ್ಲ ಮಾರ ಎಲ್ಲ ನಮ್ಮ 4 ಫ್ಲೋರ್ದ ಬಿಲ್ಡಿಂಗ್ ಉಂಡತ ಆಯ್ತು ಓಪನಿಂಗ್ ಉಂಡತ ಆಯ್ತು ಅರೇಂಜ್ಮೆಂಟ್ ಪೂರ ನಮ್ಮನೆ ಮಾಡ್ಕೊಡ್ಗೆ ಮಾರ ಓ ಮಾರ ತನಿ ಎಂಡನೆ ಬಂತೇರ್ ಮಾರ ಬಿಲ್ಡಿಂಗ್ ದ ಇನಾಗ್ರೇಷನ್ ಬರಿ ಇಎಂ ಅಲ್ಲಿ ಕೊಡು ಆಯ್ತಾ ಸಮಾರಂಭ ಕಾರ್ಯಕ್ರಮ ಎರಡನೇ ಮಲ್ ಬೇರೆ ಬಂತೇರ್ ಮಾರ ಎಂತ ಮಾತಾಡ್ದೆ ಬತ್ತಿ ನೀ ಟೆನ್ಷನ್ ಇದು ಬಾಕಿದ ಪೂರ ಬಾಗಿ ನಕ್ಕಿ 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 ನೀವು ಅಂತದ ಇನ್ನು ನೆನಪಿದ್ದೆ ನಿಕ್ಕೆ ಊರ ಎಂಡ ಮಲ್ ಬೇರೆ ಬಂತೇರ್ ರಮೇಶ ಯಾನು ದುಮ್ಮುಡಿಂಚಿ ನಾಟಕ ಬರತ್ತೆಯ ಎಲ್ಲ ಇನಾಗ್ರೇಷನ್ ಅವೇನು ಗೊತ್ತನ ನಾಟಕದ ಬರೀತಾನ ಅದು ಸುರೇಶ್ ನಾಟಕದ ಪುದರಿ ಏನು ಮಾರ ಮುರುಳಿಗೆ ರಟ್ಟು ಮುರುಳಿಗೆ ರಟ್ಟು ಸುರುಳಿ ಅವೇಡ್ದ ಮುರುಳಿಗೆ ರಟ್ಟು ಒಂದು ನೀರಳಿಬಾರ್ದು ಒಂದು ಚೆತ್ತಿ ಬಾರ್ದು ನಾಮ್ಲೇಟ್ ಆತತೆ ಅವು ಎಂಚಿನ ಪುದರಿಯ ನಾಟಕದ ಪುದರ್ ಎಂಚ ಪಡ್ಗೊತ್ತಂಡ ಪುದರ್ ಕೇಂದ್ನಾಗೆ ನಡತ ಏ ಸ್ಟೇಜಿಗೆ ಹತ್ತಿಯ ಯಾ ಬಂದ್ಬೇಕೇನ್ ಪುದರ್ ದಿಕ್ಕಂಡು ದಿವಾಕರೇ ಪಕ್ಕ ಸುಡು ಪ್ರಕಾಶೇ ಪಕ್ಕ ಈ ಸಲ ಸೂಪರ್ ಹಿಟ್ ನಾಟಕ ಬೆಂದೂರುಡು ಭಾಸ್ಕರೇ ತೊಂದುರುಡಿ ಯಾರ ತೊಂದುಡು ನಿನ್ನ ಶೇಖರೇ ಊರಲ್ಲಿ ಅಕ್ಕಾರ ಮಲ್ಪದ ಪೋಣ ಉಂಟ ನಾ ಇದ್ದ ನಾಟಕ ಮತ ಬೊರ್ಚಿ ಒಂಜಿ ನಾಟಕ ಮಾಡ್ತಿದೆ ಸಾಕಾತು ನಮ್ಮ ಹೂವು ಇತ್ತು ಸಮಾರಂಭ ಕಾರ್ಯಕ್ರಮ ಕೊಡು ನಾಟಕವಾದ ಈಗ ಬೊರ್ಚಿ ಫಸ್ಟ್ ನಮ್ಮ ಇನಾಗ್ರೇಷನ್ ಸಮಾರಂಭ ಕಾರ್ಯಕ್ರಮ ಎಂಚ ಮಲ್ಪಡು ಸಟ್ ಮಲ್ಪಗ ಆಡತ್ತಾ ಇದು ಗೌಡ ಲೇಪು ಗೊತ್ತಾಯ್ತಲ್ಲ ಇತ್ತ ನಮ್ಮ ಸಮಾರಂಭ ಕಾರ್ಯ ಮಾಡ್ಕೊಡಾಡ ಶುರು ಹುಟ್ಟಂತ ಪ್ರಾರ್ಥನೆ ಒಂದು ಜನ ಅವೇಡು ಭಕ್ತ ಸ್ವಾಗತ ಒಂದು ಜನ ಅವೇಡು ಭಕ್ತ ಧನ್ಯವಾದ ಒಂದು ಜನ ಇತ್ತ ನಮ್ಮ ಸ್ವಾಗತಗೆ ರಾವು ಪ್ರಾರ್ಥನೆ ಮಾರ ಪ್ರಾರ್ಥನೆಗೆ ರಾವು ಈ ಏನ ಮಾರ ಪ್ರಾರ್ಥನೆ ಮಲ್ಪುವ ನಾನಲ್ರಿ ನನ್ನ ತಂಗಿ ಒಳ್ಳೆ ಹಾಡು ಹಾಡ್ತಾಳೆ ಒಳ್ಳೆ ಕಂಠ ಹೊಡೆದು ಅದು ಗೊತ್ತು ಎಂತ ಗೊತ್ತು ಸೊಂಟ ದೊಡ್ಡ ಕಂಠ ನಂಗೆ ನಿಂಗೆ ಬಾರವ ಗೊತ್ತಾಯ್ತಲ್ಲ ನೀನು ಪ್ರಾರ್ಥನೆಗೆ ನಿಂಗೆ ಪ್ರಾರ್ಥನೆ ಮಾಡಿ ಇದ್ದ ಸ್ವಾಗತಗೆ ರಾವು ಸ್ವಾಗತ ಮಲ್ಪ ಮಾರ ಏ ಸುರೇಶ ಸ್ವಾಗತ ನಿಕ್ ಮಲ್ಪಲೆ ಸುರೇಶ್ ಯಾರು ನೀನು ಅಮ್ಮಿನ ಗೋವಿಂದ ನಿಕ್ ಮಲ್ಪಲೆ ಮಾರ ಸ್ವಾಗತ ಯಾವ ಮಲ್ಪೋಡು ಸ್ವಾಗತ ಈ ಮಲ್ಪೋಡು ಏನು ಮಲ್ಪ ಮಾರಿ ಇಂಚಿನ ಸೀಕೆ ಇಂಚಿನ ಮಾರುದು ಗೊತ್ತಾಡತ್ತ ನನ್ನ ಮತ್ತೆ ಮರಳ ಕಟ್ಟಿರ ಬಲ್ಲಿ ಆಡತ್ತ ಈ ಸ್ವಾಗತ ಗೊತ್ತಾಡತ್ತ ಪ್ರಾರ್ಥನೆ ಉಂಟು ಸ್ವಾಗತ ಉಂಟು ಇತ್ತೆ ಧನ್ಯವಾದ ಜನ ಧನ್ಯವಾದಗೆ ರಾವು ಉಮ್ಮೆಂಚಿನ ಮಾರ ಪೂರ್ವಿಕಲ ಕೈದೆಪ್ಪೆ ಏ ಸುರೇಶ ನಿಕ್ಕೊಂದು ಧನ್ಯವಾದ ಮನ್ಕೊಲೆ ಮಾರ ಪ್ರಾರ್ಥನೆ ಉಂಟು ಸ್ವಾಗತ ಉಂಟು ಧನ್ಯವಾದ ಉಂಟು ಇನ್ನಿತ್ತ ನಮ್ಮ ಸಭಾ ಕಾರ್ಯಕ್ರಮ ಮಲ್ಕೊಂಡ ಇನ್ನಿತ್ತ ಒಂದು ಗೆಸ್ಟ್ ಉಂಟು ಗೆಸ್ಟ್ ರಾವು ಉಮ್ಮೆಂಚಿ ಪೂರೈಕಲ ಕೈದೆಪ್ಪೆ ಮಾರ ಸಾಯ್ತಂಡಿ ಕಮಾರ ಮೊರಂಡಿಂಚಿ ನಮ್ಮೊಟ್ಟು ನಗರನೆಲ್ಲ ತೊಂಜಿ ಕೊರ್ಕೇರೆ ಈ ಪಂಟನ್ ಮಲ್ಲೆಜಿ ಆಯ ಗೊಂಜಿನ್ ಗೌಡ ನೀನು ಇವತ್ತಿನ ಗೆಸ್ಟ್ ಎಷ್ಟು ಅಂದರೆ ಮುಖಂಡ ಮುಕುಂದ ಮುಕುಂದ ನಿನ್ನ ಅಪ್ಪ ನಾಯಕ ಮುಕುಂದ ನಾಯಕ ಸಾಹಿತ್ಯ ಗೊತ್ತಿನ ಮುಕುಂದ ನಾಯಕ ಸುಮಿತ್ರನ ಅಪ್ಪ ಮಾರ ಅಗನ ಮತ್ತೆ ಜೈಲ ಅಪ್ಪ ಮಾರ ಮಕ್ಕಡೆ ಮೂರು ಆ ಜನ ಒಂದು ಗಾಲು ಹೋತು ನಮ್ಮ ಅವು ಕಡ ಈಚೆ ಏನಂಡ ಅಧ್ಯಕ್ಷ ಏನ್ ಮಾತಾಡ್ತಿದ್ದೆ ಅಣ್ಣ ಏನಿಲ್ಲ ನಿನ್ನ ಕನ್ನಡದ ಕಥೆಲ್ ಬಗ್ಗೆ ಅಂತೇಳಿ ಇರ್ಲಿ ಈಗ ಗೊತ್ತಾಯ್ತಾ ನೀನು ಇವತ್ತು ನನ್ನ ಅಧ್ಯಕ್ಷ ಅಲ್ಲ ನಾವು ಸಮಾರಂಭ ಕಾರ್ಯ ಕರಿತೇವೆ ಆಗ ನೀನು ಬರ್ಬೇಕು ಈಗ ನೀನು ಹೊರಗೆ ಹೋಗು ಗೊತ್ತಾಯ್ತಲ್ಲ ಸುರೇಶ ಯಾನಿದೆ ಎಂಸಿ ಈ
ಮೇಲ್ಪಾಣ ಬಡಿಯನಾ ಏ ನಿಕ್ಕು ಪರ್ಪಿನೇ ಒಂದು ಎಡಪುರಿಯ ಎಂಸಿ ವಂಡ ಉಂದಿಯ ಹ್ಯಾಂಕರ್ ಟ್ಯಾಂಕರ್ ಇನ್ನ ತಿಗಲ್ಲ ಟ್ಯಾಂಕರ್ ಟ್ಯಾಂಕರ್ ಅಡಿ ಒಂದು ಕೆರ್ರೆ ಎಂಟು ಮಾರೇ ನಾನು ಐಕೊಂಡು ಪಂಪಿನೇ ಗೊತ್ತಾಡತ್ತಾ ಆಡತ್ತಾ ಗಣೇಶ ಇತ್ತ ಗೌಡ ಲೆಪ್ಪೊಡು ಇತ್ತ ನಮ್ಮ ಸಮಾರಂಭದ ಕಾರ್ಯಕ್ರಮ ಅప్పుడు ಗೌಡ ಲೆಪ್ಪಲಿ ನಮ್ಮ ಗೌಡ ಅವರ ಇವತ್ತಿನ ಸಭೆಗೆ ಬರಬೇಕಾಗಿ ವಿನಂತಿ ಕೇಂದ್ರ ಜಾದಲ್ಲ ಎಲ್ಲ ಬಯಲ್ಪೋಯನ ಕುಡಲೆಪ್ಪು ಇವತ್ತಿನ ಈ ಸಮಾರಂಭ ಕಾರ್ಯಕ್ರಮಕ್ಕೆ ಗೌಡವನ್ನು ಬರಬೇಕಾಗಿ ವಿನಂತಿ ಅಣ್ಣ ಕೋಲೆ ಮಾರೆ ಬೆಚ್ಚ ಸಂಕರ ದುಡ್ಡು ಒಡೆವ ಸಾಹಿತ್ಯ ಎರಡು ನಮ್ಮಲ್ಲೇ ಮಾರೆ ಏನು ಅವಸ್ಥೆಯ ಆ ಎನ್ನ ಕಪ್ಪು ಕನ್ನಡದ ಮಾಡೋದು ಬರೀ ಇಡ್ಬೋದು ನರ್ಕಲದ ಅಧ್ಯಕ್ಷರು ಹುಷಾರಿದ್ದೀರಲ್ಲ ಸರಿ ಶುರು ಮಾಡುವಲ್ಲ ಸರಿ ಸರಿ ಅಧ್ಯಕ್ಷ ಕುಲ್ಲೆ ಈಗ ನಮ್ಮ ಬಿಜಾಪುರ ಲಿಂಗಿಯವರಿಂದ ಪ್ರಾರ್ಥನೆ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೋಳಗಾನ ಕೋಳಿ ನುಂಗಿದ್ದ ಆಡು ಆನೆಯ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಂಡವ ನುಂಗಿ ಆಡಲು ಬಂದ ಗಂಗೋಲಿಯನ್ನೇ ಮುಂಗುಲಿ ನುಂಗಿದ್ದ ತಂಗಿ ಒಳಗಾನ ಕೋಳಿ ನುಂಗಿದ್ದ ಗಂಗುಲಿ ಮುಂಗ್ಲಿಲ್ಲ ಸೋದು IPL ಗೋತೆ ಎಂತ ಗಂಗುಲಿ ಮುಂಗುಲಿ ಇಂತ ಇನ್ನು ಅಣ್ಣನ ಹಬ್ಬ ನುಂಗಿದ ನಿಂತಾನೆ ಗಾಡಿ ಬಿಡಿ ಮಾಡ್ತದೆ ಎಲ್ಲಿ ನೀವು ಹೊಲಕ್ಕೆ ಹೋಗ್ಲಿಕ್ಕಿಂತ ನಾಳೆ ಇದೆಲ್ಲ ಹೋಗು ಸೈಡ್ ಕೂತ್ಕೊಂಡು ಬರೆದು ಕೊಡ್ತೇನೆ ಆಯ್ತಾ ಗೌಡಿ ಬಂತೆ ಮಾರೆ ಒಳ್ಳೆ ಕಂಟಗೆ ಒಂದು ಸರ್ವಿಸ್ ಬಸ್ ಹೊರಗೆಲ್ಲ ಕಾಬಿಡು ಮಾರೆ ಕೊಡು ಮಾರೆ ನಮ್ಮ ಸುಧಾರ್ಪಕ ಆನೆ ಈಗ ಸ್ವಾಗತ ಭಾಷಣ ದಿವಂಗತ ಗೋವಿಂದವರಿಂದ ಏರ್ಬೆ ದಿವಂಗತ ನಿನ್ನ ಅಮ್ಮೆ ದಿವಂಗತ ಯಾನ್ ಜೀವಡಿಲ್ಲತೆ ನನ್ನ ಸೈಪುಜನ ಮಾರೆ ಅಂಚ ಬನ್ನಿ ಅವು ಸೈತಿವಕ್ಕ ಬಂದ್ ಮಾರೆ ಇನ್ನು ದಿವಂಗತ ಆಗಲಿರುವ ಗೋವಿಂದವರಿಂದ ಅವು ಕುಡ್ಲೆಂಬೆ ಸ್ವಾಗತ ಬಂಡದಾದ ಏ ಸ್ವಾಗತ ಬಂಡ ನೀ ಗೊತ್ತಾ ಸ್ವಾಗತ ಬಂಡ ಲೆಪ್ಪು ಮಾರೆ ಲೆಪ್ಪುನ ಸ್ವಾಗತ ಬಂಡ ಲೆಪ್ಪುನ ಮಾರೆ ಲೆಪ್ಪು ನಿಕ್ಕು ಸುರುಟೆ ಮಾರೆ ಸನ್ನೆ ಮಾರೆ ಬಾಯ್ ಬರ್ತದೆ ನಿಕ್ಕು ಎಕ್ಕಡ್ ಬಾರಿ ಬಗುಲು ನಿಂತ ಮಾರೆ ಅಂಚ ಇಂಚ ಅಂಚ ನನ್ನ ಸೈಲ ಮಾರೆ ಬಲೈ ಸಂತೋಷ ರುಲ್ಲರ ಊರು ಹೋಗಂತ ಲೆಪ್ಪರು ಇಡೀ ಊರಿಗೇನು ಓ ಬಲಿ ಅಂದ್ರು ಓ ಬಲಿ ಅಂದ್ರು ಬಲಿ ಅಂದ್ರು ಬಲಿ ಅಂದ್ರು ಬೈ ದೂರೇ ರೂಮ್ ರೋಡ್ದಿವೆ ಎರಡು ಬಲ್ತು ಸಾಹಿತ್ಯ ಬೋಧನೆಗಳ ತ್ರಿಪಲ್ ಯಾರು ಬಂದ ಲೆಪ್ಪುನೇನ ಸಾಹಿತ್ಯ ಬೋಧನೆಗಳ ಕರೆಕ್ಟ್ ಟ್ರಯಲ್ ಬರೆದ ಪೂಜೆ ಬಲ ನಿಕ್ಕಲ ಬರೆದ ಹೋಗಿ ಈ ಲೆಪ್ಪರ ಬಂದದ ಮಾರೆ ಈಗ ನಮ್ಮ ಅಧ್ಯಕ್ಷರಿಂದ ಭಾಷಣ ಅಧ್ಯಕ್ಷರು ಜೇಜರ್ ಅಧ್ಯಕ್ಷ ಸೈದರ ಲಿಂಗಿ ಅಣ್ಣ ಸತ್ತೋದ ಏನಾಯ್ತು ಅಧ್ಯಕ್ಷರ ದೆಪ್ಪಲ ಪಕ್ಕದುಕ ಈಗ ಧನ್ಯವಾದ ಸುರೇಶ್ ಅವರಿಂದ ಆರು ಬೈಯರ ಏ ಈಗ ಬರ ಸಾಹಿತ್ಯ ಗೊತ್ತಿರ ಯಾರು ಕನ್ಫ್ಯೂಷನ್ ಗೊತ್ತಾಯಿದೆ ಇನ್ನ ಈ ಕನ್ಫ್ಯೂಷನ್ ಇಂದ ಲಗಾಡಿ ಭಯ ಧನ್ಯವಾದ ಆತಿನ ಮಾರೆ ಏ ಧನ್ಯವಾದ ಅಂಡ ಉದ್ದಪ್ಪಡು ಉದ್ದಪ್ಪಡ ಎಕ್ಕಡೆ ಬಂದದ ಧನ್ಯವಾದ ಅಧ್ಯಕ್ಷರು ಲಕಿಯರ್ ಅಧ್ಯಕ್ಷರಿಂದ ಭಾಷಣ ಲೆಪ್ಪ ಈಗ ಅಧ್ಯಕ್ಷರಿಂದ ನಮ್ಮನ್ನು ಉದ್ದೇಶಿ ಎರಡು ಮಾತು ವೇದಿಕೆಯಲ್ಲಿರುವ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಮಹಾಜನರೇ, ಇಂದಿನ ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಒದಗಿಸಿದಂತ ಸಂಸ್ಥೆಯ ಎಲ್ಲರಿಗೂ ವಂದನೆ ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಈಶ್ವರವರು ಒಳ್ಳೆಯ ಕೆಲಸಗಳನ್ನು ನಿರ್ಮಿಸಿ ಗುಣವಂತರಿಗೆ ಕಡಿಮೆ ಮನೆಗಟ್ಟುತ್ತಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು.
ಬೊಗಸೆ ಕಣ್ಣಲಿ ನೂರು ಯುಗಳ ಗೀತೆ ಎದೆಯ ಪೂರ ಹಾಡುವಾಗ ಒಂಟಿತನವು ನನ್ನಲಿ ಎಲ್ಲ ಪ್ರೇಮಿಗೂ ಒಂದು ಜೊತೆ ಇದೆ ನನ್ನ ಪ್ರೀತಿಗೆ ಬೇರೆ ಕಥೆ ಇದೆ ದೂರ ದೂರ ನೋಡಿದಷ್ಟು ದೂರ ಬೊಗಸೆ ಪ್ರೀತಿಯೊಂದೇ ಬೊಗಸೆ ಕಣ್ಣಲಿ സൂര്യ ഇരടനെ പാത്തന്നെയാണ് ಎಂಗಿನಿಂದ ದಾಳ ಮಾತಾಡಿಂಚಿ ಇರಿಂಚ ಪನೋದುಲ್ಲರ ಉನ್ನಡ ಪಾತೆನ್ಯ ಅಂತಲ ಯಾವಂದು ಪನೋದಿತ್ತಿನ ಇರು ಇನಿ ಎನ್ನಡ ಪಾತರಿನ ದಾಳ ಇಚ್ಚೆ ಸಾರಿ ಕಾವ್ಯ ಐ ಫೀಲ್ ವೆರಿ ಬ್ಯಾಡ್ ಇನಿ ಎಂಗೆ ದಾಳ ಮೂಡಿಚ್ಚಿ ಕಾವ್ಯ ನಿನ್ನ ಮೋನೆ ತುಂಡ ಯಾವ ಕಾವ್ಯ ನಿನ್ನ ವಾ ಬೇಜಾರ್ಲ ಹೊರ ಹೊರ ಎನ್ನ ಮೋನೆ ತೋಜೋಲ ಪನೋದಿತ್ತಿನ ಇರಿದು ಇನಿ ಎನ್ನೊಂದು ರಾಧಾಂಡ ಸೂರ್ಯ ಪ್ಲೀಸ್ ಆನ್ಸರ್ ಮೀ ಮುಂಜಿ ದಿನ ಕಾವ್ಯ ಪಾತೈಕ್ಲ ಆನ್ಸರ್ ಮಲ್ಪುವ ಇರಗಾದೆ ಯಾ ನಿಪ್ಪುನಗ ಕಾಪುನ ಪ್ರಶ್ನೆ ನಿನ್ನ ಬದುಕುದು ಈರೇ ಉತ್ತರ ಪ್ರಶ್ನೆ ಪನ್ಪುನನೆ ಬರ್ಪುಜಿ ಸೂರ್ಯ ನಿನ್ನ ಪ್ರೀತಿನ ದೂರ ಮಲ್ಪುನಂತ ಜುಡುಲರ ದೂರನಾ ಸರಿ ಈ ಅಂಚೆ ನೋಡ ಅಂಚೆನೆ ಅಲ್ಲ ಇರೇಕ ಏನನ ಎಂಕ ಇರೇನ ಮದತದ ಬದುಕಿರಿ ಸಾಧನೆ ತೂಕ ಟ್ರೈ ಮಲ್ಪುವ ಅಂಚಂಡ ನಮ್ಮ ಪ್ರೀತಿದ ಬಗ್ಗೆ ಇದಕ್ಕೆ ಕೆಬ್ಬಿ ತಿಂಜ ಅಂಚಂಡ ಅಂಚ ಯು ಫೀಲ್ ವೆರಿ ಬ್ಯಾಡ್ ಅಂತೆ ನಾವು ಐ ಆಲ್ಸೋ ಫೀಲ್ ವೆರಿ ಬ್ಯಾಡ್ ದುಃಖ ಏತ ದಿನ ಮುಟ್ಟೆ ನಮ್ಮ ಪ್ರೀತಿನ ಅವಾಯ್ಡ್ ಮಲ್ಪರ ಅಂಡ ಒಂಜಿ ಮಾತ್ರ ನೆನಪುದಿಲ್ಲ ಸೂರ್ಯ ಇತ್ತಣ್ಣಲ ಇರ್ನೊಟ್ಟಿಗೆ ಸೈತಣ್ಣಲ ಏತ ಎನ್ನ ಕಣ್ಣು ನಿನ್ನ ಕಣ್ಣು ಒಂಜೆ ಆನಗ ಜೀವರಡ್ಡು ಒಂಜೆ ಪ್ರಾಣ ಅಂದು ಯಾನಮ್ಮ ಉಸಲ ಉಸಲದ ತುನಿ ಪುಡುವೆ ದೂರ ಆಪಿನ ಪ್ರಶ್ನೆ ತಾಯೇ ಉಡಲದ ಗೊಡಿಟ್ಟು ಪ್ರೀತಿದ ಸೆರೆಟ್ಟು ಹಲೋ ಎಸ್ ಹಾ ಯಾನ್ ಎನ್ನಿ ಪ್ರಕಾರ ಒಂದುಂಡು ಮುರಣೆ ಆಯ್ದು ದಮ್ಕಿ ಪಾಡಿಯರು ನನ್ನ ಆಯ್ನ ಕತೆ ಫಿನಿಶ್ ಆವಡು ದಾಯ ಬಂಡ ಎಲ್ಲ ಎನ್ನ ಬಾವರು ಫಾರ್ ಹಿಡಿದು ಬರೋದಿಲ್ಲ ನನ್ನಗ ಸ್ವಲ್ಪ ಕ್ಲಿಯರ್ ಅನ ಎನ್ನ ಸಾಧಿಲ್ಲ ಕ್ಲಿಯರ್ ಆಗ್ಬಿಡು ದಾದಾ ಕ್ಯಾಶ್ ಕೊಡಿತು ಯಾನ್ ಇತ್ತೆ ಆಫೀಸ್ ದಂಚು ಬತ್ತಿನ ಆತೆ ಹಾ ನಿಗಲ್ ಓದರ್ ಪಣ್ಣಿ ಯಾನ್ ಅಡಿಗೆ ಬರ್ಪೆ ಓಕೆ ಆವಾ ಆ
ಅತ್ತೆತ ನನ್ನ ದಾದ ಇಟ್ಟಣ್ಣಲ್ಲ ನಮ್ಮ ಸೂರ್ಯ ಎಲ್ಲ ಕಾವ್ಯದ ಮಕ್ಕಳ ವಿಷಯ ಮಾತಾಡ ಅತ್ತೆ ಕಾವ್ಯ ಇಷ್ಟತ
ಕಾವ್ಯ ಸಹ ಇದು ಚಲೋ ಕಾವ್ಯ ಮಾಮ ವಿಶ್ವರ ಜನಕ್ಕಲು ಎನ್ನ ಮಿತ್ತ ಅಟ್ಯಾಕ್ ಮಲ್ಪ ಇರುತ್ತೆ ಅವಾಗ ಎನ್ನ ಅಣ್ಣೆ ಬೋದು ಅರ್ನ ಮಿತ್ತ ಅಟ್ಯಾಕ್ ಆಡು ಈ ವಿಷಯ ತೆರಿನ ಕಾವ್ಯ ಸೂಸೈಡ್ ಮಲ್ತಲ್ಲ ಟ್ರೈ ಮಲ್ತಲ್ಲ